ಬಂದುಂಟು Thank you.
ಬೇಕು. ಚಂಡೆ 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 ಅದನ್ನು ಹೇಳ್ತಾರೆ ಹೇಳ್ತಾರೆ. ಆಮೇಲೆ ಬರ ದೇವರಿಗೆ ಹಿಡಿಬೇಕು. ಆಮೇಲೆ ದೇವರನ್ನು ನೋಡ್ಬೇಕಾಯ್ತಾ. ಹಾಗಾಗಿ ಇದನ್ನು ಸರಿ ಫೋಕಸ್ ಮಾಡಿಡಿ ಅಂತ. ಒಳಗೆ ಗಂಟಾಮಣಿ ಕೇಳಿದ ನಂತರ ಪೂಜೆ ಆರಂಭ ಮಾಡಿದ್ರೆ ಎಲ್ಲರೂ ಕೂಡ ಸಮಾಧಾನ ಚಿತ್ತರಾಗಿರ್ಬೇಕು. ಈ ಕ್ಷೇತ್ರದಲ್ಲಿ ನೀವೆಲ್ಲರೂ ಶ್ರಮಪಟ್ಟು ಮಾಡಿದಂತಹ ಒಂದು ವಿಶೇಷ ಸಂದರ್ಭ ಇದಾಗಿದೆ. ಇದಾದ ಮೇಲೆ ಬ್ರಹ್ಮಕಲ ಇತ್ಯಾದಿ ಆಗಿದೆ. ಇದು ಕೂಡ ಮುಹೂರ್ತವೇ, ಬ್ರಹ್ಮಕಲಶ ವಿಶೇಷ ಮುಹೂರ್ತ ಆಗಿದೆ. ಹಾಗಾಗಿ ಎಲ್ಲರೂ ಕೂಡ ಓಂ ತುಂ ದುರ್ಗಾಯೈ ನಮಃ ಜಪ ಮಾಡ್ತಾ ಇರಬೇಕು. ಬೇರೆ ಏನು ಯೋಚನೆ ಮಾಡಬಾರ್ದು, ಆಯ್ತಾ? ಅದು ಕೂಡ ಅದಾದ ನೀವು ಅದಾದ ಕೂಡಲೇ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬರಬೇಕು, ಆಯ್ತಾ? ಅದಾದ ಕೂಡಲೇ ಕೈಕಾಲು ಮುಖ ತೊಳ್ಕೊಂಡು ಬಂದು ಮತ್ತೆ ದೇವರನ್ನು ಎಲ್ಲರೂ ಮಾತಾಡ್ಲಿಕ್ಕಿಲ್ಲ, ಜಪ ಮಾಡ್ತಾ ಇರಬೇಕು. ಇಲ್ಲಿ ಎಲ್ಲ ಮೇಲ್ ಬಂದು ಕನ್ನಡಿ ನೋಡ್ತಾರೆ.
ಸಣ್ಣ 3 ದಿವಸ 4 ದಿವಸ ಅದರೆಲ್ಲ ಬಿಟ್ಟು ಜೂಮ್ ಯಾನ್ ಹೋಗ್ತೆ ವೈಡ್ ಇಲ್ಲ ಅರ್ಥ ಹೊಡಿತಾ ಇದ್ದೀರಿ ನಿಮ್ದು ಅರ್ಥ ಹೊಡಿತಾ ಉಂಟು ಎಲ್ ಅವರು ಹೋದಲ್ಲ ಟೈಟ್ ಮಾಡ್ತಾರೆ ಆಮೇಲೆ ಒಂದು ಮಾಡಿ ಎಲ್ಲ ಸಿದ್ಧತೆಯನ್ನು ಆದಷ್ಟು ಬೇಗ ಮಾಡಿಕೊಳ್ಬೇಕು ಅಂತ ಹೇಳಿ ಮಹಿಳಾ ವಿಭಾಗದಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇದು ಕೆಲವೇ ಸಮಯದಲ್ಲಿ ಜಗದ್ಗುರುಗಳು ತ್ರಿವಿಧ ಕ್ಷೇತ್ರದಿಂದ ಆಗಮಿಸುವಂತಹ ಜಗದ್ಗುರುಗಳು ಇನ್ನು ಕೆಲವೇ ಸಮಯದಲ್ಲಿ ನಮ್ಮ ಕ್ಷೇತ್ರದ ಪ್ರವೇಶವನ್ನ ಮಾಡುವರಿದ್ದಾರೆ. ಪ್ರಾತಃ ಕಾಲದಲ್ಲಿ ದೇವರ ಪೂಜೆ, ಅಷ್ಟಬಂಧ ಲೇಪನ ಸಹಿತ
ಕಾಳಿಕಾಂಬ ದೇವಿಯ ವಿಗ್ರಹ ಪ್ರತಿಷ್ಠೆ ಹಾಗೂ ನಾಗದೇವರ ಪ್ರತಿಷ್ಠೆ ಕಾರ್ಯಕ್ರಮ ನೆರವೇರಿದೆ. ಈಗ ಕಲಶಾಭಿಷೇಕ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಆಗಮಿಸಿರುವಂತವರ ಗಮನಕ್ಕೆ ಪರಮ ಪೂಜ್ಯರನ್ನ ಸ್ವಾಗತ ಮಾಡಲು ಪೂರ್ಣ ಕುಂಭವನ್ನ ಸಿದ್ಧತೆ ಮಾಡಿಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ವಿಶ್ವಕರ್ಮ ಸಮಾಜೋದರ ಈಗಿನ ಪರಮ ಪೂಜ್ಯರ ಆಗಮನ ತದನಂತರದಲ್ಲಿ ಆಶೀರ್ವಚನ ಕಾರ್ಯಕ್ರಮ. ದಿವ್ಯ ಉಪಸ್ಥಿತಿಯಲ್ಲಿ ಸಮಾಜದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವ ರತ್ನಾಕರಾಚಾರ್ಯ ಅವರ ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನೆರವೇರುತ್ತೆ. ಖ್ಯಾತ ಜ್ಯೋತಿಷಿಗಳಾಗಿರ್ತಕ್ಕಂಥ ಪೂರ್ಣಾಚಾರ್ಯ ಅವರು ಕೂಡ ಆಗಮಿಸುವರಿದ್ದಾರೆ. ಶ್ರೀಧರಾಚಾರ್ಯ ಒಡೆಯವರು ಕೂಡ ಆಗಮಿಸುವರಿದ್ದಾರೆ. ವಿಶ್ವಕರ್ಮ ಸಮಾಜೋದರ ಸಂಘ ತೀರ್ಥಹಳ್ಳಿ ತಿರುವಳಿ ತಾಲೂಕು ತೀರ್ಥಹಳ್ಳಿ ಪರಮ ಪೂಜ್ಯ ಗುರುಗಳ ದಿವ್ಯ ಮುಖಸ್ಥಿತಿಯಲ್ಲಿ ಶ್ರೀ ಕಾಳಿಕಾಂಬ ದೇವಿಯ ಬಿಂಬ ಪ್ರತಿಷ್ಠೆ, ಶ್ರೀ ನಾಗದೇವರ ಬಿಂಬ ಪ್ರತಿಷ್ಠೆ, ಅದೇ ರೀತಿ ಶ್ರೀ ವಿಶ್ವಕರ್ಮ ಸಭಾಭವನ ಉದ್ಘಾಟನಾ ಕಾರ್ಯಕ್ರಮದ ಕ್ಷಣಗಳಲ್ಲಿ ನಾವೆಲ್ಲ ಒಂದುಗೂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅನಂತಶ್ರೀ ವಿಭೂಷಿತ ಶಿವಸುಧಾರ ತೀರ್ಥ ಮಹಾಸ್ವಾಮೀಜಿಗಳು, ಅದೇ ರೀತಿ ಅನಂತಶ್ರೀ ವಿಭೂಷಿತ ಕಾಳಹಸ್ತಿಯಿಂದ ಸರಸ್ವತಿ ಸ್ವಾಮೀಜಿಗಳು, ಶ್ರೀ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳು, ಜಗದ್ಗುರು ಶಂಕರಾಚಾರ್ಯ ಭಗವತ್ನಾಥ ಪೀಠ ಬೆಂಗಳೂರು ಇವರುಗಳ ಹಿರಿಯ ಉಪಸ್ಥಿತಿಯಲ್ಲಿ ಶ್ರೀ ರತ್ನಾಕರಾಚಾರ್ಯ ಕಟ್ಟಡದ ಇವರ ಒಂದು ಉಪಸ್ಥಿತಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇದೀಗ ಪೂಜಾ ಕಾರ್ಯಕ್ರಮಗಳು ಪ್ರಾರಂಭವಾಗಿದ್ದು ಇನ್ನೇನು ಕೆಲವು ಕ್ಷಣಗಳಲ್ಲಿ ಗುರುಗಳ ಆಗಮನ ಎಲ್ಲರೂ ಕೂಡ ಪೂರ್ಣ ಸ್ವಲ್ಪ ಸ್ವಾಗತಕ್ಕಾಗಿ ಬೇಲೂರು ವಿಶ್ವನಾಥ್ ಶರ್ಮರವರಿದ್ದಾರೆ, ಜಗದೀಶ್ ಶರ್ಮರವರು, ಹಾಗೆಯೇ ಮೋಹನ್ ಪುರೋಹಿತರವರು. ಇವರೆಲ್ಲರಿಗೂ ಕೂಡ ಮತ್ತೊಮ್ಮೆ ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ನಮ್ಮ ಪೂರ್ಣಕುಂಭ ಸ್ವಾಗತದೊಂದಿಗೆ ಪರಮ ಪೂಜ್ಯರನ್ನು ಬರಮಾಡಿಕೊಳ್ಳಲು ವಿಶ್ವಕರ್ಮ ಚಂಡೆವಾದನದವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಮಂಗಳವಾದ್ಯದವರು ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇದೊಂದು ಹೇಳೋದು ಆಡಳಿತ ಮಂಡಳಿದು ಇನ್ನು ಕೆಲವೇ ಸಮಯದಲ್ಲಿ ಪರಮ ಪೂಜ್ಯರ ನಮ್ಮ ಕ್ಷೇತ್ರಕ್ಕೆ ಆಗಮನ ಆಗುತ್ತೆ. ಎಲ್ಲ ಮಾತೆಯರು ಪೂರ್ಣ ಕುಂಭವನ್ನ ಸಿದ್ಧತೆ ಮಾಡಿಕೊಳ್ಬೇಕು ಅಂತೇಳಿ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೇವೆ.
ಸಮಾಜೋದ್ಧಾರಕ ಸಂಘದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮಧೂರು ಶ್ರೀ ಕೇಶವ ಪುರೋಹಿತರು ತಂತ್ರಿಗಳು, ಅದೇ ರೀತಿ ವೇಲಾಪುರಿ ವಿಶ್ವನಾಥ ಶರ್ಮಾ ವೇದಾಧ್ಯಾಯಿಗಳು ಬೇಲೂರು ಇವರ ತಂಡದಲ್ಲಿ ಬೆಳಗ್ಗಿನ ಪೂಜಾ ಕಾರ್ಯಕ್ರಮಗಳು ಸಂಪನ್ನವಾಗಿದ್ದು, GS ಪುರಂದರ ಪುರೋಹಿತ್ ಮುನಿಯಾಲು ಪ್ರಧಾನ ಸಂಚಾಲಕರು ವಿಶ್ವ ವೈದಿಕ ಸಭಾ ಅವರು ಕೂಡ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಇನ್ನು ಕೆಲವೇ ಸಮಯದಲ್ಲಿ ತ್ರಿವಿಧ ಕ್ಷೇತ್ರದ ಜಗದ್ಗುರುಗಳು ಆಗಮಿಸುವರಿದ್ದಾರೆ. ನಮ್ಮ ತೀರ್ಥಹಳ್ಳಿಯ ಪುರಪ್ರವೇಶವನ್ನು ಮಾಡುವಂತಹ ಜಗದ್ಗುರುಗಳನ್ನು ಪೂರ್ಣಕುಂಭ, ಚಂಡೆವಾದನ, ಮಂಗಳವಾದ್ಯದೊಂದಿಗೆ ಅವರನ್ನು ಭಕ್ತಿಪೂರ್ವಕವಾಗಿ ಬರಮಾಡಿಕೊಳ್ಳುವುದಕ್ಕೆ ನಮ್ಮ ಆಗಮಿಸಿರುವಂತಹ ಮಾತೆಯರ ಗಮನಕ್ಕೆ ಪೂರ್ಣಕುಂಭವನ್ನು ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಈಗ ಆಗಮಿಸಿರುವಂಥವರ ಗಮನಕ್ಕೆ ನಾಗರತ್ನ ಸಭಾಭವನದಲ್ಲಿ ಉಪಹಾರದ ವ್ಯವಸ್ಥೆ ನೆರವೇರ್ತಾ ಇದೆ. ಉಪಹಾರ ಆಗದೇ ಇರತಕ್ಕಂಥವ್ರು ಉಪಹಾರಕ್ಕೆ ಆಗಮಿಸಬೇಕು ಅಂತೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇವೆ. ಈ ದಿನದ ಪಾಕಶಾಸ್ತ್ರಜ್ಞರಾಗಿರ್ತಕ್ಕಂಥ ಶ್ರೀನಿವಾಸಾಚಾರ್ಯ ಆರ್ಗ ಅವರು ಅವರ ತಂಡದವರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ.
ಆಚಾರ್ಯ ಕಟ್ಟೆಹಕ್ಲು ಅಧ್ಯಕ್ಷರು ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘ ತೀರ್ಥಹಳ್ಳಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ BY ರಾಘವೇಂದ್ರರವರು, ಲೋಕಸಭಾ ಸದಸ್ಯರು ಶಿವಮೊಗ್ಗ, ಶ್ರೀ ಆರ್ಗ ಜ್ಞಾನೇಂದ್ರ, ಮಾಜಿ ಗೃಹ ಸಚಿವರು, ಅದೇ ರೀತಿ ತೀರ್ಥಹಳ್ಳಿ ಶಾಸಕರು, ಅದೇ ರೀತಿ ಶ್ರೀ ಕಿಮ್ಮನೆ ರತ್ನಾಕರ್, ಮಾಜಿ ಶಿಕ್ಷಣ ಸಚಿವರು, ಮಾಜಿ ಶಾಸಕರು ಹೌದು, ಶ್ರೀ R ಮಂಜುನಾಥ್ ಗೌಡ, ಅಧ್ಯಕ್ಷರು DCC ಬ್ಯಾಂಕ್ ಶಿವಮೊಗ್ಗ, ಶ್ರೀಮತಿ ಗೀತಾ ರಮೇಶ್, ಅಧ್ಯಕ್ಷರು ಪಟ್ಟಣ ಪಂಚಾಯಿತಿ ತೀರ್ಥಹಳ್ಳಿ, ಶ್ರೀ ಜಕ್ಕನಗೌಡ, ತಹಶೀಲ್ದಾರರು ತೀರ್ಥಹಳ್ಳಿ, ಶ್ರೀ D ವೆಂಕಟೇಶ್, ಅಧ್ಯಕ್ಷರು ಮೇಲಿನ ಕುರುವಳ್ಳಿ ಗ್ರಾಮ ಪಂಚಾಯತ್, ಅದೇ ರೀತಿ ನಿರಂಜನ್ ಮೂರ್ತಿ ಅಗರದಹಳ್ಳಿ, ಅಧ್ಯಕ್ಷರು ಜಿಲ್ಲಾ ವಿಶ್ವಕರ್ಮ ಮಹಾಸಭಾ ಶಿವಮೊಗ್ಗ ಜಿಲ್ಲೆ, ಇವರುಗಳು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅನಂತ ಶ್ರೀ ವಿಭೂಷಿತ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಗಳವರು, ಅದೇ ರೀತಿ ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು, ಶ್ರೀ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮೀಜಿಗಳು ನಮ್ಮ ಈ ದಿವ್ಯ ಸನ್ನಿಧಾನಕ್ಕೆ ಆಗಮಿಸಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಪೂರ್ಣಕುಂಭ ಸ್ವಾಗತವನ್ನು, ಅದೇ ರೀತಿ ವಿಶ್ವಕರ್ಮ ಚೆಂಡೆ ವಾದನದ ಮೂಲಕ ಅವರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳಲಿದ್ದೇವೆ.
ಸ್ವಲ್ಪ ಹಿಂದೆ ಬನ್ನಿ. ಅಲ್ಲಿದೆ ಗಣೇಶಣ್ಣ ಹಾಗೆ ತನ್ನಿ, ಮತ್ತೆ ಅದನ್ನೆಲ್ಲ ಸರಿ ಮಾಡುವ ಬೇಗ. ಅಲ್ಲಿ ಹಸು ಬರ್ತದೆ ಅಂತ ಯಾರಾದ್ರೂ ಒಬ್ಬರಲ್ಲಿ ಕಟ್ಟಿ ಬಿಡ್ಲಿ, ಶೇಡ್ ಕಟ್ಟಿದೆ ಒಂದು ಕಟ್ಟಿ ಬಿಡಿ, ಪೂಜೆ ಆದ ಅದ ಕಟ್ಟಿದ್ದು ಬೇಕು, ನಾಳೆಗೆ ಕೂಡ ಬೇಕು ನಮಗೆ. ದೀಪ ಬಂತ ಮತ್ತೆ ಮಾಡುವ ಮತ್ತೆ ಮಾಡುವ ಎಣ್ಣೆ ಎಲ್ಲ ಹಾಗೆ ಅದನ್ನು ಒಪ್ಪಿಸಬೇಕು, ಆಮೇಲೆ ಎಲ್ಲ ಶುರು ಮಾಡಬೇಕಲ್ಲ. ರೆಡಿ ಮಾಡಿ ಬಿಟ್ಟರೆ ಮುಂದೆ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಸರಸ್ವತ್ಯೈ ನಮಃ. ಓಂ ಶ್ರೀ ವಿರಾಟ್ ವಿಶ್ವಕರ್ಮವರಂ ಬ್ರಹ್ಮಣೇ ನಮಃ. ಓಂ ಶ್ರೀ ಗಾಯತ್ರ್ಯೈ ನಮಃ. ಮಹಾಲಕ್ಷ್ಮೀ ನಮೋ ನಮಃ. ಕಲಾ ಪರಮೇಶ್ವರಿ ಕಲಾಂಬಾ ಕಲಾ ಸರಸ್ವತಿ ಶ್ರೀಮನ್ಮಹಾದೇವತಾಭ್ಯೋ ನಮೋ ನಮಃ. ರಾಧಿಕಾ ಪರಮೇಶ್ವರಿ ನಮೋ ನಮಃ. ಮನಸಾ ವಿಶ್ವ ಪ್ರಾರ್ಥನಾ ಯುಗರಿಷ್ಯೆ. ಈಗ ಒಪ್ಪಿಸುವವರೆಲ್ಲರೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರು. ಇದಕ್ಕೆ ಇದ್ದವರೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ದಾರೆ. ದೇವಿಯ ವಿಶೇಷವಾದಂತಹ ಸಾನ್ನಿಧ್ಯವಾಗಿ ಒಂದು ಶುಭವಾದಂತಹ ಶಿಲಾಮಯವಾದಂತಹ ಆಲಯದಲ್ಲಿ ದೇವತಾ ಪ್ರತಿಷ್ಠೆ. ಆ ಪ್ರತಿಷ್ಠಾ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ಮನಸ್ಸಿನಲ್ಲಿ ಎಣಿಸಿದಂತಹ ಏನು ನಿಮ್ಮ ಕೋರಿಕೆಗಳಿದೆ ಅಂತಹ ಕೋರಿಕೆಗಳ ಈಡೇರಿಕೆಗಾಗಿಯೂ ಹಾಗೂ ಭಗವತಿಯ ಸಂಪೂರ್ಣ ಶುಭಾನುಗ್ರಹ ಸಿದ್ಧಿಗಾಗಿಯೂ ನೀವು ಎಲ್ಲರೂ ಕೂಡ ಮನಸ್ಸಿನಲ್ಲಿ ಸಂಕಲ್ಪಿಸಿದಂತೆ ನಿಮ್ಮ ಯಥಾಭಕ್ತಿ ಯಥಾಶಕ್ತಿಯಾಗಿ ಆ ದೇವಿಗೆ ಬೇಕಾದಂತಹ ದೇವಸ್ಥಾನಕ್ಕೆ ಬೇಕಾದಂತಹ ಅನೇಕ ವಸ್ತುಗಳನ್ನು ನೀವು ಸಂಗ್ರಹ ಮಾಡಿ ತಂದಿದ್ದೀರಿ. ಆ ವಸ್ತುಗಳಲ್ಲಿ ಮನುಷ್ಯ ಮಾತ್ರದಿಂದ ಯಾವುದಾದ್ರೂ ಲೋಪದೋಷಗಳಿರಬಹುದು. ಅದನ್ನು ಭಗವತಿಯು ವಾಯು ಸ್ವರೂಪಿಣಿಯಾಗಿ ದೋಷಗಳನ್ನು ದೂರೀಕರಣ ಮಾಡಿ ಅವೆಲ್ಲವನ್ನೂ ಕೂಡ ಪಾವನವನ್ನಾಗಿ ಪವಿತ್ರತೆಯಿಂದ ಕೂಡಿದನ್ನಾಗಿ ಮಾಡಿಕೊಳ್ಳುವ ಜೊತೆಗೆ ನೀವು ಕೊಟ್ಟಂತಹ ಏನೇನು ಸಂಗತಿಗಳಿದೆ ಅದೆಲ್ಲದರಿಂದ ಮಾಡತಕ್ಕಂತಹ ಉಪಚಾರಗಳಿಂದ ನಿಮಗೆ ಸಮಾಜಕ್ಕೆ ಲೋಕಕ್ಕೆ ಶ್ರೇಯಸ್ಸು ಉಂಟಾಗುವ ಹಾಗೆ ಭಗವತಿಯ ಅನುಗ್ರಹವನ್ನು ಸಿದ್ಧಿ ಮಾಡಿಕೊಡಬೇಕು ಎಂಬುದಾಗಿ ಪ್ರಪ್ರಥಮವಾಗಿ ತಾಯಿಯ ಚರಣಾರವಿಂದಗಳಿಗೆ ಪ್ರಾರ್ಥನೆ ಮಾಡ್ತಾ ಸಂಘದವರೇನು ಒಪ್ಪಿಸ್ತಾ ಇದ್ದೀರಿ. ಸಂಘದ ಹೆಸರು ಹೇಗೆ? ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘ ತೀರ್ಥಹಳ್ಳಿ. ಈ ಸಂಘಕ್ಕೆ ಸಂಬಂಧಿಸಿದಂತಹ ಅಧ್ಯಕ್ಷರಾದಿ ಸಮಸ್ತ ಪದಾಧಿಕಾರಿಗಳು ಜೊತೆಗೆ ಈ ಸಂಘದಲ್ಲಿ ಇರ್ತಕ್ಕಂತಹ ಸಮಸ್ತ ಬಂಧುಗಳು ಸಾನಗ ಸನಾತನ ಅಹಬೂನ ಪ್ರತ್ನ ಸುಪರ್ಣಾದಿ
ಗೋತ್ರಗಳಿಂದ ಉದ್ಭವರಾದಂತಹ ಎಲ್ಲ ವಿಶ್ವಬ್ರಾಹ್ಮಣರ ಪ್ರತೀಕವಾಗಿ ಸಂಘದ ಕಡೆಯಿಂದ ಆ ದೇವಿಗೆ ವಿಶೇಷವಾದಂತಹ ಸೀರೆಯನ್ನು ತತ್ಸಂಬಂಧಿಯಾದಂತಹ ಕಂಕಣಾದಿಗಳನ್ನು ಹಾಗೂ ಯಥಾಭಕ್ತಿ ಯಥಾಶಕ್ತಿ ಪುಷ್ಪಾದಿಗಳಿಂದ ಒಪ್ಪಿಸ್ತಾ ಇದ್ದಾರೆ. ಇದನ್ನು ಪ್ರೀತಿಭಾವದಿಂದ ಸ್ವೀಕಾರ ಮಾಡಿಕೊಂಡು ಶುಭಾನುಗ್ರಹದಿಂದ ಸಂಘವೂ ಕೂಡ ಉತ್ತರೋತ್ತರ ಶುಭ ಅಭಿವೃದ್ಧಿಯಾಗುವ ಹಾಗೆ ಮತ್ತು ಅದರಿಂದ ಎಲ್ಲರಿಗೂ ಕೂಡ ಶುದ್ಧ ವಿದ್ಯಾ ಬುದ್ಧಿ ಜ್ಞಾನ ಐಶ್ವರ್ಯವು ದೊರಕುವ ಹಾಗೆ ಮಹಾತಾಯಿಯು ಅನುಗ್ರಹವನ್ನು ಸಿದ್ಧಿ ಮಾಡಿಕೊಡಬೇಕು ಎಂದು ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ. ಎಲ್ಲರ ಪರವಾಗಿ ನೀವು ಅಲ್ಲಿ ಇನ್ಯಾರಿದ್ದಾರೆ ನಿಮ್ಮ ಏನೇನು ಉಂಟು ಅದರಲ್ಲಿ ಏನೇ ವಸ್ತುಗಳನ್ನು ದೇವರ ಹತ್ರ ಹೇಳುದು ಇಂಥದ್ದು ಉಂಟಾನೆ. ಹಾಂ, ಇದು ಹೆಗ್ಗಳಿಕೆಗೆ ಹೇಳೋದಲ್ಲ, ದೇವರಿಗೆ ಒಪ್ಪಿಸೋದು. ಅದೇ ಅಲ್ಲ, ಅದು ಹೇಳಬೇಕಂತ ನಾವು ದೇವರಿಗೆ ಒಪ್ಪಿಸುವಾಗ ನಾನು ಏನೂ ಅಲ್ಲ ಅನ್ನುವ ಹಾಗೆ ಒಪ್ಪಿಸ್ಬೇಕು. ಅದಕ್ಕಾಗಿ ಏನೇನಿದೆ ಅಂತ ಹೇಳಿ ದೇವರ ಹತ್ರ ನೀವು ಹೇಳಬೇಕು. ಏನೇನಿದೆ ಅದರಲ್ಲಿ? ಸೀರೆ ಇದೆ, ಆಮೇಲೆ ಅಲ್ಲಲ್ಲ ತಾಳಿ ಕರಿಮಣಿ ಓಲೆ ಇದೆಲ್ಲವನ್ನ ಕೂಡ ನಿಮ್ಮ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಜೊತೆಗೆ ಕುಟುಂಬದವರೆಲ್ಲರೂ ಕೂಡ ಒಂದು ವಿಶೇಷ ಸಂಘ ಕುಟುಂಬದ ಸಂಘದಿಂದ ಸ್ಥಾಪನೆ ಮಾಡಿದ್ದು. ಸರಿ ಸರಿ ಸರಿ, ಅದು ವಿಶೇಷ ಸಂಕಲ್ಪವನ್ನು ಇಟ್ಟುಕೊಂಡು ಎಲ್ಲರೂ ಕೂಡ ಸೇರಿಕೊಂಡು ವಿಶೇಷವಾಗಿ ನಿಮ್ಮ ಕಡೆಯಲ್ಲಿ ಸಂಘದಲ್ಲಿ ಸ್ವಲ್ಪ ಪಾಲ್ಗೊಳ್ತೀನಿ. ಹಾಂ, ಇಲ್ಲಿ ಯಾವುದು ಸಂಘದಲ್ಲಿ ಅಂತ ಹೇಳಿ ಆಗಲಿ, ಒಳ್ಳೆಯದಾಗಿ ಎಲ್ಲರೂ ಸೇರಿದರೆ ಎಲ್ಲವೂ ಚೆನ್ನಾಗಿ ಆಗುತ್ತೆ. ಯಾಕಂದರೆ ನಮ್ಮದು ಸಮಾಜದ ವಿಶೇಷ ಸಂಗತಿ ಏನ್ಬೇಕು, ಈ ಕಲಿಯುಗದ ಒಂದು ವಿಶೇಷ ಶಕ್ತಿ ಬರುವಂತಹ ಸಂಗತಿ ಇದೆ. ಅದನ್ನು ಕೃತದಲ್ಲಿ ಬೇರೆ, ತ್ರೇತಾದಲ್ಲಿ ಬೇರೆ, ದ್ವಾಪರದಲ್ಲಿ ಬೇರೆ ಬೇರೆಯಾಗಿ ಹೇಳ್ತಾರೆ. ವ್ಯಕ್ತಿನ ತಪಶಕ್ತಿನ ಬುದ್ಧಿನ ಅಂತ ಹೇಳಿ ಎಲ್ಲದಕ್ಕೆ ಹೇಳ್ತಾರೆ. ಆದರೆ ಕಲಿಯುಗದಲ್ಲಿ ಸಂಘೇ ಶಕ್ತಿ ಕಲೌ ಯುಗೆ ಅಂತ. ಕಲಿಯುಗದಲ್ಲಿ ವೈಯಕ್ತಿಕವಾಗಿ ಸಾಮರ್ಥ್ಯ ಮಾಡಲಿಕ್ಕೆ ಸಾಧ್ಯ ಇದೆ, ಆದರೆ ಸಂಘಶಕ್ತಿಯಿಂದ ಮಾಡುವಂತಹ ವಿಶೇಷಕ್ಕೆ ಹೆಚ್ಚು ಫಲಗಳನ್ನು ಭಗವಂತ ಕೊಡ್ತಾನೆ. ಹಾಗಾಗಿ ಸಾಂಘಿಕವಾಗಿ ನೀವು ಕೂಡ ಮಾಡಿದ್ದೀರಿ. ಹಾಗಾಗಿ ಕೊಡುವಂತಹ ಈ ಒಂದು ದ್ರವ್ಯಾದಿಗಳನ್ನು ಆ ಭಗವತಿಯು ಪ್ರೀತಿ ಭಾವದಿಂದ ಸ್ವೀಕಾರ ಮಾಡಿಕೊಂಡು ಎಲ್ಲ ರೀತಿಯ ಶುಭತ್ವವನ್ನು ಎಲ್ಲರಿಗೂ ಕೂಡ ಕರುಣಿಸಿಕೊಡಬೇಕು ಅಂತ ಹೇಳಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಭಗವತಿಗೆ ಈ ಸಮರ್ಪಣೆ ಮಾಡಿದಂತಹ ಈ ಒಂದು ಕಾಲದ ಬಲದಿಂದಲೂ ದ್ರವ್ಯದ ಬಲದಿಂದಲೂ ಅದಕ್ಕಿಂತ ಹೆಚ್ಚಿನ ಸೇವಾದಿಗಳನ್ನು ದೇವಸ್ಥಾನಕ್ಕೆ, ಸಮಾಜಕ್ಕೆ, ರಾಷ್ಟ್ರಕ್ಕೆ ಮಾಡ್ತಕ್ಕಂತಹ ಸಮಸ್ತ ಶಕ್ತಿಯನ್ನು, ಅದಕ್ಕೆ ಬೇಕಾದ ಎಲ್ಲ ರೀತಿಯ ಸಕಲ ಸಂಪತ್ತನ್ನು ನಿಮ್ಮೆಲ್ಲರಿಗೂ ಕೂಡ ಭಗವತಿ ಕರುಣಿಸಿಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಇದೆ. ದಿವಾಸುವಾಸ ಪ್ರೇಮೇತ ಆಗಾಂತೇಯ ಆಯ್ತಾ? ದೀಪ ದೀಪ ಸರಿ. ನಿಮ್ಮ ಹೆಸರಿಗೆ ಯೋಗೀಶ. ನಿಮ್ಮ ಕುಟುಂಬದ ಲೆಕ್ಕದಲ್ಲಿ ನಿತ್ಯ ನಿರಂತರವೂ ಕೂಡ ಇಲ್ಲಿ ದೀಪ ಪ್ರಜ್ವಲನೆ ಆಗ್ತಿರಬೇಕು, ಪ್ರಕಾಶಮಯವಾಗಿರಬೇಕು. ನಿಮ್ಮ ಜೀವನವು, ಇಲ್ಲಿಯ ಜೀವನವು, ಎಲ್ಲರ ಜೀವನವೂ ಕೂಡ ಪ್ರಕಾಶಮಯವಾಗಿ ಚೆನ್ನಾಗಿ ಇರಬೇಕು ಅನ್ನುವಂಥ ವಿಶೇಷವಾದಂತಹ ಉದ್ದೇಶದಿಂದ ದೀಪವನ್ನು ದೇವಿಗೆ ಅರ್ಪಿಸ್ತಾ ಇದ್ದೇವೆ. ಅರ್ಪಿಸಿದಂತಹ ಈ ಮಹೋತ್ಸವನ್ನಾಗಿ ದೀಪ ಪ್ರಜ್ವಾಲನೆಯಿಂದ ಹೇಗೆ ದೀಪ ಬೆಳಗ್ತದೋ ಹಾಗೆ ಎಲ್ಲರ ಜೀವನವೂ ಕೂಡ ಉತ್ತಮ ರೀತಿಯಲ್ಲಿ ಬೆಳಗುವ ಹಾಗೆ, ನಿಮ್ಮೆಲ್ಲರ ಜೀವನವೂ ಕೂಡ ಉತ್ತಮ ರೀತಿಯಲ್ಲಿ ಬೆಳಗುವ ಹಾಗೆ, ಇದಕ್ಕಿಂತಲೂ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡುವಂತಹ ಎಲ್ಲ ರೀತಿಯ ಶಕ್ತಿಯನ್ನು ಭಗವತಿ ಕರುಣಿಸಿಕೊಟ್ಟು ಎಂಬುದಾಗಿ ತಾಯಿಯ ಚರಣಾರವಿಂದದಲ್ಲಿ ಪ್ರಾರ್ಥನೆ. ಅದನ್ನು ಮುಟ್ಟಿಬಿಡಿ. ಸರಿ, ಅವರ ಹೆಸರಿಗೆ ಪ್ರಮೋದ ಒಳ್ಳೆಯ ನಾಮಫಲಕವನ್ನು ಹಾಕಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಶ್ರೇಯಸ್ಸನ್ನು ಭಗವತಿಯು ಕರುಣಿಸಿಕೊಡಲಿ. ಉತ್ತಮವಾದಂತಹ ಕೆಲಸಗಳು ಇನ್ನೂ ಹೆಚ್ಚು ಹೆಚ್ಚು ಅವರಿಗೆ ಸಿಗುವಂತಾಗಲಿ ಅಂತ ಹೇಳಿ ಭಗವತಿ ಚರಣಾರವಿಂದಗಳಲ್ಲಿ ಪ್ರಾರ್ಥನೆ. ಇದೆಲ್ಲ ಸಂಘದಲ್ಲಿ ವೆಂಡಿಂಗ್ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂತಹ ಗೋಪಾಲನವರು ಒಮ್ಮಿನಿ ಕಾರ್ಯಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅನಂತ ಶ್ರೀ ವಿಭೂಷಿತ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಗಳವರು ಅರೆಮಾದೇನಹಳ್ಳಿ ಹಾಸನ ಜಿಲ್ಲೆ ಹೋಗ್ತಾ ಇದ್ದ ಹಾಗೆ ಎಲ್ಲವೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ.
ಅವರಿಗೆ ಪ್ರಾಥಮಿಕವಾಗಿ ಏನೇನು ಬೇಕು ಅಂತಹ ವಸ್ತುಗಳನ್ನು, ಪೂಜಾದಿಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ವಸ್ತುಗಳನ್ನು ಸಂಗ್ರಹ ಮಾಡಿ ನೀವೆಲ್ಲರೂ ಕೂಡ ತಂದಿದ್ದೀರಿ. ಇದರ ಕಾರಣದಿಂದ ಭಗವತಿಯು ಸಂತೃಪ್ತಿಯನ್ನು ಹೊಂದಿ ಅವೆಲ್ಲವನ್ನು ಪ್ರೀತಿಭಾವದಿಂದ ಸ್ವೀಕಾರ ಮಾಡಿಕೊಂಡು ಅದರಿಂದ ಮಾಡತಕ್ಕಂತಹ ಸೇವಾದಿಗಳನ್ನು ಅವಳು ಪ್ರಸನ್ನತೆಯಿಂದ ಸ್ವೀಕಾರ ಮಾಡಿಕೊಂಡು ಅದರ ಉತ್ತಮ ಬಲದಿಂದ ಎಲ್ಲರಿಗೂ ಕೂಡ ಶ್ರೇಯಸ್ಸನ್ನು, ಅಭಿವೃದ್ಧಿಯನ್ನು, ಕೀರ್ತಿಯನ್ನು, ಜಯವನ್ನು ಕಲ್ಪಿಸಿಕೊಡಬೇಕು ಅಂತ ಎಲ್ಲರೂ ನಮಸ್ಕಾರ. ಅದನ್ನು ಮತ್ತೆ ಇಡುವಾಗ ನಾವು ಅದ್ರದ್ದು ಹೇಳಿ ಬರ್ತಾರೆ ಬಸೂರು ಮೂರ್ತಣ್ಣ ಗಂಡ ಹೆಂಡತಿ ಆದಷ್ಟು ಬೇಗ ಇಲ್ಲಿ ಬಸೂರು ಮೂರ್ತಣ್ಣ ಬರ್ರಿ ತಾಮ್ರದ ಕೆಲಸವನ್ನು ಮಾಡ್ಕೊಂಡಿರ್ತಕ್ಕಂಥ ಅಮಾಸೆ ನರಸಿಂಹಾಚಾರ್ಯವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಪೂರ್ವದಲ್ಲಿ ಸಂಕಲ್ಪ ಮಾಡಿದ ಹಾಗೆ ಭಗವತಿಯ ಚರಣಾರವಿಂದಗಳಲ್ಲಿ ಆಲಂಕಾರಿಕವಾಗಿ ಬೇಕಾಗಲೇಬೇಕು ಅಂತಹ ವಿಶೇಷವಾದ ಪ್ರಭಾವಳಿಯನ್ನು ಇದರಾಗ ಸಮರ್ಪಣೆ ಮಾಡಿದ್ದೀವಿ. ಹೆಸರೇ ಹೇಳುವಾಗ ಪ್ರಭಾ ಆವಲಿ ಅಂತ ಒಳ್ಳೆಯ ಪ್ರಭೆಯು ಆ ಭಗವತಿಗೆ ಸಿದ್ಧಿಯಾಗುವುದರ ಜೊತೆಗೆ ಆ ಪ್ರಭೆಯಿಂದ ನೀವೆಲ್ಲರೂ ಕೂಡ ಉತ್ತಮ ಪ್ರಭೆಯುಳ್ಳವರಾಗಿ ನಿಮ್ಮೆಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಪ್ರಭಾವಳಿಯನ್ನು ಅಲಂಕಾರ ಮಾಡಿದ್ದೇವೆ, ಒಪ್ಪಿಸಿದ್ದೀರಿ. ಭಗವತಿಯ ಅನುಗ್ರಹ ನಿಮಗೆಲ್ಲರಿಗೂ ಕೂಡ ಹೇಳಿ ಮತ್ತೆ ಎಲ್ಲರೂ ಸಹಿತ ಅದೇ ಕಾಣ್ಬೇಕು, ಎಲ್ಲ ಬೀಳುತ್ತೆ ಎಲ್ಲರಿಗೂ ಸಮಾಜಕ್ಕೆ, ರಾಷ್ಟ್ರಕ್ಕೂ ಕೂಡ ಉತ್ತಮವಾದಂತಹ ಶ್ರೇಯಸ್ಸನ್ನು ಕರುಣಿಸಿಕೊಡಬೇಕು ಅಂತ ಜೊತೆಗೆ ಈ ಸೇವೆಯನ್ನು ಮಾಡಿದ್ದೇವೆ. ಇನ್ನೂ ಹೆಚ್ಚಿನ ಸೇವೆ ಮಾಡತಕ್ಕಂತಹ ಎಲ್ಲ ರೀತಿಯ ಶಕ್ತಿಯನ್ನು ಪ್ರಭಾವಳಿಯಿಂದ ಆಗುವಾಗ ಪ್ರಭಾವಳಿಯನ್ನು ತೆಗೆದುಕೊಂಡು ಬರಬೇಕು. ನಾವು
ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ದಾರೆ. ದೇವಿಯ ಪ್ರತೀಕವಾಗಿ ಅನೇಕರಿದ್ದಾರೆ. ವಿಶೇಷವಾಗಿ ಅವರ ಹೆಸರು ಗೀತಾ ಅವರು. ಗೀತಾ ಸತೀಶ್ ಅವರ ಮನಸ್ಸಿನಲ್ಲಿ ಸಂಕಲ್ಪಿಸಿದಂತೆ ಆ ದೇವಿಯ ಸೇವಾರ್ಥವಾಗಿ ಅನೇಕ ಕೈಂಕರ್ಯಗಳು ನೀವೀಗ ಹೇಳಿದ ದ್ವಾರ ಮಾಡಿದರು. ವಿಶೇಷವಾಗಿ ಬ್ರಹ್ಮಕಲಶ ಮತ್ತು ನೀವೀಗ ಹೇಳಿದ ನಿಮ್ಮೆಲ್ಲವರಾಗಿ ಕೆಲಸ ಮಾಡ್ತಾರೆ. ಇಲ್ಲಿ ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡೋದು, ಜೊತೆಗೆ ಮಾತೆಯರಲ್ಲಿ ವಿನಂತಿ ಮಾಡೋದು, ನಾವು ಯಾರನ್ನಾದರೂ ನೋಡಿ ಕಲಿಬೇಕು ಅಂತ. ಹೌದಾ? ಈ ನೋಡಿ ಕಲಿಬೇಕು ಅನ್ನೋದಕ್ಕೆ ಒಂದು ಆದರ್ಶವು ನಮ್ಮ ಎದುರೇ ಇದ್ದಾರೆ. ಸಣ್ಣ ಹುಡುಗರಿಗಿಂತ, ಯುವಕರಿಗೆ, ಯುವತಿಯರಿಗಿಂತ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ನಾನೇನು ಮಾಡಬೇಕು, ನಾನೇನಾದರೂ ಮಾಡಬೇಕಲ್ಲ ಅನ್ನೋದು ನಿಮ್ಮೆಲ್ಲರಲ್ಲಿ ಸಂಕಲ್ಪಿತವಾಗಬೇಕು. ನಾವೆಲ್ಲರೂ ಸೇರಿ ಕೆಲಸ ಮಾಡಿದರೆ 10 ಗಂಟೆಯಲ್ಲಿ ಕೆಲಸ ಮಾಡೋದು 1 ಗಂಟೆಯಲ್ಲಿ ಮುಗಿತದೆ. ಹೌದಾ? ಹಾಗಾಗಿ ನೀವೆಲ್ಲರೂ ಕೂಡ ಎಲ್ಲರೂ ಮಾಡ್ತಿದ್ದೀರಿ, ಇಲ್ಲ ಅಂತಲ್ಲ. ಅವರನ್ನು ಆದರ್ಶವಾಗಿ ಇಟ್ಕೊಂಡು ಹೇಳುವಂತಹದ್ದಲ್ಲದೆ, ಅವರೊಬ್ಬರು ಮಾತೆಯಾಗಿ ಅಷ್ಟು ಚುರುಕಾಗಿ ಜವಾಬ್ದಾರಿಯುತವಾಗಿ, ನಿನ್ನೆ ನಮ್ಮ ಪುರೋಹಿತರು ಹೇಳಿದ್ದಾರೆ, ಪಾತ್ರೆಗಳೆಲ್ಲ ಹಾಗೆ ಇರಲಿ, ನಾನೆಲ್ಲ ತೊಳೆದು ರೆಡಿ ಮಾಡಿರ್ತೇನೆ. ದೇವರ ಸೇವೆಯನ್ನು ಮಾಡಲಿಕ್ಕೆ ನಾನು ಇದು ಅನ್ನುವಂತಹ ಕೋಡುಗಳನ್ನು ಇಟ್ಟುಕೊಳ್ಳದೆ ನಾನೊಬ್ಬ ಸೇವಕಿಯಾಗಿ ಕೆಲಸ ಮಾಡ್ತೇನೆ ಅನ್ನುವಂತಹ ಭಾವ ಇದೆ. ಅಂತಹ ಭಾವ ಪ್ರತಿಯೊಬ್ಬರಿಗೂ ದೇವರ ಮುಂದೆ, ಸಮಾಜ ಮುಂದೆ, ರಾಷ್ಟ್ರದ ಮುಂದೆ ನಾವು ಯಾರೂ ಅಲ್ಲ. ಉದಾಹರಣೆಗೆ ನರೇಂದ್ರ ಮೋದಿಯವರು ಒಂದು ದಿವಸ ನಾನು ಪ್ರಧಾನಮಂತ್ರಿ ಅಂತ ಹೇಳ್ಕೊಂಡಿದ್ದಾರೆ ಇಲ್ಲ, ಅವರೇ ನಾನೊಬ್ಬ ರಾಷ್ಟ್ರ ಸೇವಕ. ಹಾಗೆ ನಾವು ದೇವರ ಸೇವಕರಿದ್ದೇವೆ. ನಮಗೆ ಹಣ, ಆಸ್ತಿ, ಧೋನಿ ಎಷ್ಟು ಇರ್ಬೋದು, ಆದರೆ ನಾವು ದೇವರ ಸೇವಕರು. ಸೇವಕರಾಗಿ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ಆ ಚಿಂತನೆಯಿಂದ ಅವರು ಕೂಡ ಕೆಲಸ ಮಾಡಿದ್ದಾರೆ. ಎಲ್ಲರೂ ಕೂಡ ಮಾಡಿದ್ದೇವೆ. ಅದನ್ನು ಯಾಕೆ ಹೇಳ್ತಾ ಇದ್ದೇವೆ ಅಂತಂದ್ರೆ, ಇಲ್ಲಿ ಪಾತ್ರೆ ತೊಳೆಯುವ ವಿಷಯದಲ್ಲಿ ನಾನು ಆಲೋಚನೆ ಮಾಡೋದು, ಎಲ್ಲರೂ ಮಲಗಿದವರೊಬ್ಬರೇ ಪಾತ್ರೆ ತೊಳೆಯುತ್ತಾರೆ. ಅಂದ್ರೆ ನಮಗೆ ಈಗ ಆದರ್ಶ ಏನು ಅಂತಂದ್ರೆ, ಅವರನ್ನು ನೋಡಿ ಎಲ್ಲರೂ ಕೂಡ ಕಲಿಯುತ್ತಾರೆ. ಹಾಗಾಗಿ ನಮ್ಮ ಕೈಲಾದಂತಹ ಏನಾದರೂ ಒಂದು ಕೆಲಸ ನಾವು ಹೋದಲ್ಲಿ ನೀವು ಮಾಡಬೇಕು, ನೀವು ಕೂಡ ಮಾಡಬೇಕು. ಹಾಗೆ ಅವರು ಅವರ ಪ್ರೀತ್ಯರ್ಥವಾಗಿ, ಅಂದರೆ ದೇವಿಯ ಪ್ರೀತ್ಯರ್ಥವಾಗಿ ಅವರ ಸಂಕಲ್ಪ ಮಾಡಿದ ಹಾಗೆ ಈ ಸಂಘಕ್ಕೆ ಸಂಬಂಧಪಟ್ಟ ಹಾಗೆ, ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆ, ಬ್ರಹ್ಮಕಲಶಕ್ಕೆ ಸಂಬಂಧಪಟ್ಟ ಆ ಸೇವೆಗಳೆಲ್ಲವನ್ನ ಭಗವತಿ ಸ್ವೀಕಾರ ಮಾಡಿಕೊಂಡು ಶುಭ ಅನುಗ್ರಹದಿಂದ ಎಲ್ಲರಿಗೂ ಕುಟುಂಬಕ್ಕೂ ಕೂಡ ಶ್ರೇಯಸ್ಸನ್ನು, ಉತ್ತಮ ಆಯಸ್ಸು, ಆರೋಗ್ಯವನ್ನು, ಅವರು ಮಾಡತಕ್ಕಂತಹ ಯಾವ ಉದ್ಯೋಗ ಇದೆ, ಹೌದೌದು ಗೊತ್ತಾಯ್ತು ನನಗೆ, ಆ ಉದ್ಯೋಗದಲ್ಲಿ ಯಶಸ್ಸು, ಕೀರ್ತಿ, ಜಯವನ್ನು ಮತ್ತು ಶುಭತ್ವವನ್ನು, ಲಾಭತ್ವವನ್ನು ನಡೆಸುವ ಹಾಗೆ ಅವರಿಗೆ ವಿಶೇಷವಾದ ಅನುಗ್ರಹವನ್ನು, ಅವರ ಮನೆಯವರಿಗೆಲ್ಲರಿಗೂ ಕೂಡ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿ, ಅವರ ಪ್ರೇರಣೆಯಿಂದ ನೀವೆಲ್ಲರೂ ಕೂಡ ಚುರುಕಾಗಿ ಇನ್ನೂ ಹೆಚ್ಚು ಕೆಲಸ ಮಾಡುವ ಹಾಗೆ ಭಗವತಿಯು ಎಲ್ಲರಿಗೂ ಕೂಡ ಭಗವತಿಯ ಬುದ್ಧಿಯನ್ನು, ಶಕ್ತಿಯನ್ನು ಕರುಣಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ, ನಾವೆಲ್ಲರೂ ಸ್ವಯಂ ಸೇವಕರೇ. ಪುರೋಹಿತರು, ತಂತ್ರಿಗಳು, ಒಂದು ಉಪಾಧಿ ಇದೆ ಅಷ್ಟೇ. ನಮಗೊಂದು ಮನೆ ಕೊಟ್ಟಿದ್ದಾರೆ, ಆಸನ ಕೊಟ್ಟಿದ್ದಾರೆ. ಆ ಕಾರಣದಿಂದ ಅವರು ತಂತ್ರಿಗಳು ಒಂದಷ್ಟು ಅಧ್ಯಯನ ಮಾಡಿದ ಕಾರಣದಿಂದ, ನಾವೊಂದಷ್ಟು ಅಧ್ಯಯನ ಮಾಡಿದ ಕಾರಣದಿಂದ ನಮ್ಮನ್ನು ಕರೆದಿದ್ದೀವಿ. ಹಾಗಾಗಿ ನಮ್ಮ ಅಧ್ಯಯನ ಮತ್ತು ಒಂದು ಪೀಠದ ಕಾರಣದಿಂದ ಅಷ್ಟೇ. ನಾವು ಕೂಡ ಸ್ವಯಂ ಸೇವಕ. ನಾವಿಲ್ಲಿ ಕೆಲಸ ಮಾಡಿದ್ದೆಲ್ಲ ಸ್ವಯಂ ಸೇವಕರಿಗೊಂದಿದ್ದವೇ ಕೆಲಸ. ಹಾಗಾಗಿ ಎಲ್ಲರೂ ಸ್ವಯಂ ಸೇವಕರಾಗಿ, ಸ್ವಯಂ ಸೇವಿಕೆಯಾಗಿ ಭಗವತಿಯ ದೇವರ ರಾಷ್ಟ್ರದ ಕೆಲಸವನ್ನು ಮಾಡುವ ಹಾಗೆ ಸರಿ. ಅವರ ಹೆಸರು ಮಂಜುನಾಥಾಚಾರ್ಯ. ಅಗತ್ಯಕ್ಕೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಅವರವರೇ ಮಾಡ್ತಾ ಇದ್ದಾರೆ ಅಂದ್ರೆ ಇದು ನಾವು ನೀವು ಪ್ರೇರಣೆ ಮಾಡಿದ್ದ ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ. ಆ ಸೇವೆ ಸಮಾಜಕ್ಕೆ ಸೇವೆ. ಹಾಗಾಗಿ ಆ ಸಮಾಜ ಸೇವೆಗೆ ಇರ್ತಕ್ಕಂಥ, ಸಮಾಜ ಅಂದ್ರೆ ರಾಷ್ಟ್ರ ಪುರುಷಾರ್ಥ, ಭಗವಂತನ ಸೇವೆ ಅಂತಾನೆ ಅದಕ್ಕೆ ಸೇವೆಯನ್ನು ಮಾಡಿದ್ದಾರೆ. ಇನ್ನೂ ಹೆಚ್ಚು ಹೆಚ್ಚು ಸೇವೆಗಳನ್ನು ಮಾಡತಕ್ಕಂಥ ಎಲ್ಲರಿಗೂ ಶಕ್ತಿಯನ್ನು, ಶುಚಿಯನ್ನು, ಬೇಕಾದ ಸಕಲ ಸಂಪತ್ತನ್ನು ಭಗವಂತನು ಕರುಣಿಸಿಕೊಳ್ಳಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಮನಸ್ಸಿನ ಅಭೀಷ್ಟಗಳನ್ನು ಈಡೇರಿಸಿಕೊಳ್ಳಿ, ಸಮಾಜದಲ್ಲಿ
ಉತ್ತಮವಾದಂತಹ ಹೆಸರನ್ನು ಮಾಡಿ ನಿಮ್ಮ ಕುಟುಂಬಸ್ಥರು ಬೆಳಗಲಿ ಅಂತ ಹೇಳಿ
ಸಮಾಜೋದ್ಧಾರಕ ಸಂಘ ತೀರ್ಥಹಳ್ಳಿ ಈ ಒಂದು ಸಂಘದ ಆಡಳಿತ ಮಂಡಳಿ ಹೀಗಿದೆ. ಅಧ್ಯಕ್ಷರು ಶ್ರೀ ಕೆ ರತ್ನಾಕರಾಚಾರ್ಯ ಕಟ್ಟೆಹಕ್ಲು, ಉಪಾಧ್ಯಕ್ಷ ಡಾಕ್ಟರ್ ಬಿ.ಕೆ. ಮೋನಪ್ಪಾಚಾರ್ಯ ಜ್ಯೋತಿಷ್ಯರು ಮತ್ತು ಶಿಲ್ಪಶಾಸ್ತ್ರಜ್ಞರು, ಚಾಲ್ಸೂರ್, ಸುಳ್ಯ ತಾಲೂಕು. ಶ್ರೀ ಶ್ರೀಧರಾಚಾರ್ಯ ವಡೇರ ಹೋಬಳಿ ಆಡಳಿತ ಮುಕ್ತೇಶ್ವರರು, ಬಾರ್ಕೂರು ಕಾಳಿಕಾಂಬ ದೇವಸ್ಥಾನ ಇವರುಗಳ ಉಪಸ್ಥಿತಿಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅನಂತ ಶ್ರೀ ವಿಭೂಷಿತ ಶಿವಸಿಜ್ಞಾನ ತೀರ್ಥ ಮಹಾಸ್ವಾಮೀಜಿಗಳವರು, ಅರೆಮಾದೇನಹಳ್ಳಿ, ಹಾಸನ ಜಿಲ್ಲೆ. ಅದೇ ರೀತಿ ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳವರು, ಪಡುಕುತ್ಯಾರು. ಶ್ರೀ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮೀಜಿಗಳು ನಮ್ಮ ಈ ದಿವ್ಯ ಸನ್ನಿಧಾನದಲ್ಲಿ ಆಸೀನರಾಗಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗುರುಗಳ ಆಗಮನವಾಗಲಿದ್ದು, ವಿಶ್ವಕರ್ಮ ಚಂಡೆ ಬೆಳಗ ಹೊದಲ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯುನ್ನತವಾಗಿ ಚಂಡವಾದನವನ್ನ ಪ್ರದರ್ಶಿಸಲಿದ್ದಾರೆ. ಅದೇ ರೀತಿ ಪೂರ್ಣಕುಂಭ ಸ್ವಾಗತದ ಮೂಲಕ ಮಾತೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ.
ನೇರ ಪ್ರಸಾರವಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಲಿಂಕನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇವೆ. కుండలలో
ಸ್ವಾಮೀಜಿ ಮಹಾಸ್ವಾಮೀಜಿಗಳು ಪಡುಬಿದ್ದಾರೆ ಉಡುಪಿ. ಶ್ರೀ ಶ್ರೀ ಜ್ಞಾನಪ್ರಮಾಣ ಸ್ವಾಮೀಜಿಗಳು ನಮ್ಮ ಸಭಾಭವನದ ಮುಂಭಾಗದಲ್ಲಿ ಆಗಮಿಸಲಿದ್ದಾರೆ. ಸಮಾಜ ಬಾಂಧವರು ಎಲ್ಲರೂ ದೇವಾಲಯದ ಮುಂಭಾಗದಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇಬ್ರು ಹೋಗ್ರಿ. ನಮ್ಮ ಪುತ್ತಿಗೆ ಮಠದ ಸಮೀಪದ ಸ್ವಾಗತ ಗೋಪುರಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೆಯೇ ಅವರೊಂದಿಗೆ ಕಟ್ಪಾಡಿಯ ಅನಂತ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು, ಬೆಂಗಳೂರಿನ ಶಿವಾನಂದ ಭಾರತಿ ಸ್ವಾಮೀಜಿಗಳು, ತ್ರಿವಿಧ ಕ್ಷೇತ್ರದ ಯತಿವರೇಣ್ಯರು ಇದೀಗ ಆಗಮಿಸ್ತಾ ಇದ್ದಾರೆ. ಇಲ್ಲಿ ಇರ್ತಕ್ಕಂಥವರು ಎಲ್ಲರೂ ಕೂಡ ಮಂಗಳವಾದ್ಯ ಹಾಗೂ ಚಂಡೆ ವಾದನದವರು ಎಲ್ಲರೂ ಕೂಡ ಪುತ್ತಿಗೆ ಮಠದ ಸಮೀಪದ ಸ್ವಾಗತ ಗೋಪುರಕ್ಕೆ ಆಗಮಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಅವರನ್ನು ಸ್ವಾಗತ ಮಾಡಲು ನಮ್ಮ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕಟ್ಟೇಕಲ್ ರತ್ನಾಕರಾಚಾರ್ಯ ಅವರು, ಹಾಗೆಯೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ನಗಡವಳ್ಳಿ ಅವರು, ನಾಗಪ್ಪಾಚಾರ್ ಅವರು, ರಾಮಚಂದ್ರ ಅವರು, ಹಾಗೆಯೇ ಸಮಿತಿ ಎಲ್ಲ ಪದಾಧಿಕಾರಿಗಳು ಸ್ವಾಗತ ಗೋಪುರದ ಹತ್ರ ಆಗಮಿಸಬೇಕು ಅಂತೇಳಿ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೇವೆ. ಪರಮ ಪೂಜ್ಯ ವಿಶ್ವಕರ್ಮ ಜಗದ್ಗುರುಗಳು ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಗಳು, ಹಾಗೆಯೇ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು, ಶಿವಾನಂದ ಭಾರತಿ ಮಹಾಸ್ವಾಮೀಜಿಗಳು ನಮ್ಮ ದಿವ್ಯ ಸಾನ್ನಿಧ್ಯಕ್ಕೆ ಪಾದಸ್ಪರ್ಶ ಆಗ್ತಾ ಇದೆ. ಇಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಕೂಡ
ರತ್ನಾಕರಾಚಾರ್ಯ ಕಟ್ಟೆಹಕ್ಲು ಅಧ್ಯಕ್ಷರು, ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘ ತೀರ್ಥಹಳ್ಳಿ, ಡಾಕ್ಟರ್ ಬಿಕೆ ಮೋನಪಾಚಾರ್ಯ ಜ್ಯೋತಿಷರು ಮತ್ತು ಶಿಲ್ಪಶಾಸ್ತ್ರಜ್ಞರು, ಚಾರಿಸು ಸುಳ್ಯ, ಶ್ರೀ ಶ್ರೀಧರಾಚಾರ್ಯ ವಲಯ ಹೋಬಳಿ ಬಾಲ್ಕೂರು ಕಾಳಿಕಾಂಬ ದೇವಸ್ಥಾನ ಇವರ ಒಂದು ಅನಂತ ಶ್ರೀ ವಿಭೂಷಿತ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಗಳವರು ಅರೆಮಾದೇನಹಳ್ಳಿ ಹಾಸನ ಜಿಲ್ಲೆ, ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳವರು ಪಡುಗುತ್ಯಾರು, ಶ್ರೀ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮೀಜಿಗಳು ನಮ್ಮ ದಿವ್ಯ ಸನ್ನಿಧಾನದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭಾ ವೇದಿಕೆಯ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಒಂದುಗೂಡಲಿದ್ದಾರೆ. ಮಹಾಸ್ವಾಮೀಜಿಗಳು ಅರೆಮಾದೇನಹಳ್ಳಿ ಹಾಸನ ಜಿಲ್ಲೆ, ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳವರು ಪಡುಕುತ್ಯಾರ್, ಶ್ರೀ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಇವರನ್ನ ನಮ್ಮ ಈ ಒಂದು ದಿವ್ಯ ಸನ್ನಿಧಾನಕ್ಕೆ ಆತ್ಮೀಯವಾಗಿ ಶ್ರೀ ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘ ತೀರ್ಥಹಳ್ಳಿ ತಾಲೂಕು ಇವರಿಂದ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ದೇವಿಯ ಬಿಂಬ ಪ್ರತಿಷ್ಠೆ, ಶ್ರೀ ನಾಗದೇವರ ಬಿಂಬ ಪ್ರತಿಷ್ಠೆ, ಧಾರ್ಮಿಕ ಕಾರ್ಯಕ್ರಮಗಳು ಸಂಪನ್ನಗೊಂಡಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮ ಪ್ರಾರಂಭವಾಗಲಿದೆ.
ವಿಭೂಷಿತ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಗಳವರು ಅರೆಮಾದೇನಹಳ್ಳಿ ಹಾಸನ ಜಿಲ್ಲೆ, ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸ್ವಾಮೀಜಿ ಮಹಾಸ್ವಾಮಿಗಳು ಪಡುಕುತ್ಯಾರು, ಶ್ರೀ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ನಮ್ಮ ದಿವ್ಯ ಸನ್ನಿಧಾನಕ್ಕೆ ಆಗಮಿಸ್ತಾ ಇದ್ದಾರೆ. ಪೂರ್ಣಕುಂಭ ಸ್ವಾಗತದಿಂದ ಮಹಿಳೆಯರು, ಮಾತೆಯರು, ಅದೇ ರೀತಿ ವಿಶ್ವಕರ್ಮ ಚೆಂಡೆ ಬೆಳಗ ಹೊದಲ ಇವರಿಂದ ಚೆಂಡೆ ಕಾರ್ಯಕ್ರಮ ಹಾಗೂ ಮಂಗಳ ವಾದ್ಯಗಳೊಂದಿಗೆ ಗುರುವರಿಯರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘ ತೀರ್ಥಹಳ್ಳಿ, ಶ್ರೀ ಕಾಳಿಕಾಂಬ ದೇವಿಯ ಬಿಂಬ ಪ್ರತಿಷ್ಠೆ, ಶ್ರೀ ನಾಗದೇವರ ಬಿಂಬ ಪ್ರತಿಷ್ಠೆ, ಶ್ರೀ ವಿಶ್ವಕರ್ಮ ಸಭಾಭವನದ ಉದ್ಘಾಟನಾ ಕಾರ್ಯಕ್ರಮದ ಸುಂದರವಾದ ಕ್ಷಣದಲ್ಲಿ ನಾವೆಲ್ಲ ಒಂದುಗೂಡಿದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಗವದ್ ಭಕ್ತರು, ಸಮಾಜ ಬಾಂಧವರು ಆಗಮಿಸಿ ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಡ್ಬೇಕಾಗಿತ್ತು. ಏತದೇವ ವಿಪಾಕೃತೋ ಶಿಕ್ಪರಾಂ ತ್ರಿಧಾವತಿ ಪವಮಾನೋ ಅದಾಭ್ಯಃ ಏತದೇವ ವಿಪನ್ಯಭಿಃ ಪವಮಾನರತಾಜುಭಿಃ ಹರಿರ್ವಾಜಾಜಮೃಜ್ಯತೆ ಏಷ ವಿಶ್ವಾನಿವಾರ್ಯ ಶೂರೋ ಯನ್ನಿವಸತ್ವಭಿಃ ಪವಮಾನಸ್ಯ ಶಾಸತಿ ಏತದೇವೋ ರಥರ್ಯತಿ ಪವಮಾನೋ ದಶಸ್ಯತಿ ಆವಿಷ್ಕೃಣೋತಿ ಭಗ್ವನಂ ಏತ ವಿಪ್ರೇರಭಿಷ್ಟತೋಪೋ ದೇವೋ ವಿಗಾಹತೆ ದಧದ್ರತ್ನಾನಿ ದಾಶುಷೇ ಏತದಿವಂ ವಿಧಾವತಿ ಚಿದೋರಜಾಂ ತಿಧಾರಜ ಪವಮಾನಃ ಕನಿಕ್ರದತ್ ಏತದಿವಂ ವ್ಯಾತರತ್ತಿರೋರಜಾಂ ಚ್ಯಸ್ಪೃತಃ ಪವಮಾನಸ್ಮಧ್ವರಃ ಏತತ್ಪ್ರತ್ನೇನ ಜನ್ಮನ ದೇವೋ ದೇವೇಭ್ಯಃ ಸುತಃ ಹರಿಃ ಪವಿತ್ರೇ ಅರಿಷತಿ ಏಷ ಉಸ್ಯ ಪರವ್ರತೋ ಜಜ್ಞಾನೋ ಜನಯನ್ನಿಷಾಃ ಧಾರಜ ಪವತೆ ಸುತಃ ಸನಾಜಸೋ ಮಜೇಷಿತ ಪವಮಾನಮಹಿಶ್ರವಾಃ ಅಥಾ ನೋವಸ್ಯ ಸಂಸ್ಕೃಧಿ ಸನಾಜ್ಯೋತಿಃ ಸನಾಸ್ವ ಅರ್ವಿಶ್ವಾಜಸೋ ಮಸೋ ಭಗ ಅಥಾ ನೋವಸ್ಯ ಸಂಸ್ಕೃಧಿ ಸನಾದಕ್ಷಬುದಕ್ರತುಮಪಸೋ ಮಮೃಧೋ ಜಹಿ ಅಥಾ ನೋವಸ್ಯ ಸಂಸ್ಕೃಧಿ ಪವೀತಾರಃ ಪುನೀತನಸೋ ಮಮಿಂದ್ರಾಜಪಾತವೇ ಅಥಾ ನೋವಸ್ಯ ಸಂಸ್ಕೃಧಿ ತ್ವಂ ಸೂರ್ಯೇಣ ಭಜದ ವಕ್ರತ್ವಾತವೋತಿಭಿಃ ಅಥಾ ನೋವಸ್ಯ ಸಂಸ್ಕೃಧಿ ತವಕ್ರತ್ವಾತವೋತಿಭಿಃ ತವಕ್ರತ್ವಾತವೋತಿಭಿರ್ಜೋಕ್ತಶ್ಚೇಮ ಸೂರ್ಯಂ ಅಥಾ ನೋವಸ್ಯ ಸಂಸ್ಕೃಧಿ ಅಭ್ಯರ್ಷಸ್ವಾಶುಧಸ್ಸೋ ಮದ್ವಿಬರ್ಹ ಸಂವ್ರಜಂ ಅಥಾ ನೋವಸ್ಯ ಸಂಸ್ಕೃಧಿ ಅಭ್ಯಾ ಅರ್ಷಾನಪಚ್ಯುತೋ ರಜಿಂ ಸಮತ್ಸಸಾ ಸಹಿಃ ಅಥಾ ನೋವಸ್ಯ ಸಂಸ್ಕೃಧಿ
त्वा यज्ञैरविवृतं पवमानविधर्मणि अथ नो वस्य संस्कृते रयन्नश्चित्रमश्विनमिन्दो विश्वाजुमाभर अथ नो वस्य संस्कृते समिद्ध विश्वतस्पतिः पवमानो विराजते प्रीणन् वृषाकनिक्रदत् तनूनपात् पवमानः शृङ्गे शिशानो अर्षति अन्तरिक्षेण नारजत् ईळेन्यः पवमानो रैर्विराजयुज्यमान मधोर्धाराभिनोजस बर्हिः प्राचीनमोजसा पवमानस्तृणन् हरिः देवेषु देव ईयते उदातेर्जिहते बृहद्वारो देवीर्हिरण्यनीः पवमानेन सुष्ठुताः सुशिल्पे बृहते मही पवमानो वृषण्यते नक्तोषासा न दर्शते उभा देवान्द्रचक्षसा होतारादेव्याहुवे पवमान इन्दो वृषा भारते पवमानस्य सरस्वतीडा मही इमन्नो यज्ञमागमन्त्यस्रो देवी सुपेशसः त्वष्टारमग्रजां गोपां पुरोजावानवाहुवे इन्दरिन्द्रो वृषा हरिः पवमानः प्रजापतिः वनस्पतिं पवमानमध्वः समन्धिधारय सहस्रवलशं हरितं भ्राजमानं हिरण्यजम् विश्वे देवा स्वाहा कृतिं पवमानस्यागत वायुर्बृहस्पतिः सूर्योऽग्निरिन्द्रः सजोषसः मन्द्रजा सोमधारजा वृषा पवस्पदे वजुः अव्यो वारेष्वस्मजुः अभित्यं मद्यं मदविन्दविन्द्र इति क्षर अभिवाजिनो अर्वतः अभित्यं पूर्व्यं मदं सुवानो अर्षपवित्र अभिवादमुदश्रवः अनुद्रप्सास इन्दव आपो न प्रवदासरन् पुनान इन्द्रमाशद यमत्यमिव वाजिनं व्रजन्ते योषणो दश वने क्रीडन्तमत्यविं तङ्गोभिरवृषणं रसं मदादेववेतज सुतं भराजसंत्रज देवो देवाजधारजेन्द्राज पवते सुतः पयो यदस्य पीपजत् आत्मा यज्ञस्य रंह्य सुष्पाणः पवते सुतः प्रत्नन्निपाति काव्यम् एव पुनान इन्द्रजुर्मदं मदिष्ठवीरज गुहादिदधिषे गिराः असृग्रमिन्दवः पथा धर्मन्द्रदस्य सुश्रजाः विदान अस्य योजनं प्रधारामध्वो अग्रजो महेदपो विगाहद हविर्हविष्ववन्द्याः प्रयुजो वाचो अग्रजो वृषावचक्रतद्वने सद्माभिः सत्यो अध्वरः पर्यत्काव्या कविर्नृम्णावसानो अर्षते स्वर्वाजेसि शासते पवमानो अभिस्पृधो विशोराजे वसीदति यदि मृण्वन्ति वेधसाः अव्यो वरे परिप्रजो हरिर्वनेषु सीदति रेभो मनुष्यते मते स वाजमिन्द्रमश्विना साकं मदे न गच्छति रणायो अस्य धर्मभिः अमित्रावरुणाभगं मद्धः पवन्तवोर्मजाः विदान अस्य शक्मभिः अस्मभ्यं रोदसी रजिं मध्वो वाजस्य दादरे श्रवो वसो निसञ्जितम् ये ते सोमा अभिप्रजमिन्द्रस्य काममक्षरन् वर्धन्तो अस्य वीर्यम् पुनानादश्च भूषणो गच्छन्तो वाजमश्विना तेनोधान्तो सुवीर्यम् इन्द्रस्य सोमनाधसे पुनानो हार्दिचोदज ऋतस्य योनिवासदम् व्रजन्ति त्वादशक्षिपो हिन्वन्ति सप्तधीतजाः अनविप्र अमादिषुः देवेभ्यस्त्वमदाजकं सृजानमतिवेश्याः सङ्गोभिर्वासजामसे
तानः कलशेष्वस्त्राण्यदशो हरेः परिगव्यान्यव्यत मघोदापवस्पदो जहि विश्वापद्विषाः इन्दो सखा जमाविष वृष्टिम् देवः परिस्रवज्यं नं पृथिव्या रथे सहो नः सोमवृत्सुधाः इन्द्रचक्षदन्त्वजमिन्द्रवेदं स्वरविदम् भक्षे बहि प्रजामिषम् परिप्रजादिवः कविर्वजां चिरब्जोर्हितः द्वादोजादिकविक्रतः प्रप्रक्षजाजपन्यसे जजुष्टो अद्रहे वेद्यर्षदनिष्ठजा ससोदुर्वाता शुचर्जातो जाते अरोदयत् महान् महेरतावृथा स सप्तधेर्भिर्हितो नद्य अजिन्वदद्रः य एकमक्षेवावृथः त अभितन्तवस्त्रतं महेजुवा नमाददुः अभिवह्निरमद्यः सप्तपश्च दिवावहिः कृविर्देवीरदर्पयत् अवाकल्पेषु नः पुनस्तमां त्रितोपयोध्या तानि पुनानजङ्घनः नो नव्यसे न वेयसे सूक्ताज साधनापथः प्रत्नवद्रोचयारुचाः पुमानमहिश्रवो गामश्वं राशिवेदवद सना मेधा सना स्वाहा प्रस्वानासोरथ इवार्वन्तो न श्रवस्य वाः सोमासो राज अक्रमः ಎಲ್ಲ ಮಾತೆಯರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ.
ಕಟ್ಟಾನೊಂದು ಪೀಠ ಬಂದಿದೆ ಸಮಾಜ ಬಾಂಧವ ಸಮಾಜ ಬಂಧುಗಳ ಅಭಿಷೇಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈಗ ಮೊದಲಿನಿಂದ ಕೇಶವಗಳ ಆಚಾರ್ಯತ್ವದಲ್ಲಿ ಸತತ 3 ದಿನಗಳಿಂದ ಧಾರ್ಮಿಕ ಕಾರ್ಯಕ್ರಮಗಳು ಸಾನ್ನಿಧ್ಯದಲ್ಲಿ ನೆರವೇರ್ತಾ ಇದೆ. ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘದ ಸಭಾಭವನ ಹಾಗೂ ಕಾಳಿಕಾಂಬ ದೇವಸ್ಥಾನ ನಾಗಪ್ರತಿಷ್ಠೆ ಇವೆಲ್ಲ ಕಾರ್ಯಕ್ರಮಗಳು ನಿರಂತರವಾಗಿ 20 ದಿನಗಳಿಂದ ನಾಳೆ ಕೂಡ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರುವುದಿದೆ. ವಿಶ್ವಕರ್ಮ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಶಿವಸುಂದರಾನಂದ ಮಹಾಸ್ವಾಮೀಜಿಗಳು, ಶ್ರೀ ಶ್ರೀ ಕಾಳಹಸ್ತಿ ಸರಸ್ವತಿ ಮಹಾಸ್ವಾಮೀಜಿಗಳು, ಶ್ರೀ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮೀಜಿಗಳು ಬೆಂಗಳೂರು, ಬಾಲ್ಮೂರು ಕಾಳಿಕಾಂಬ ದೇವಸ್ಥಾನದ ಆಡಳಿತ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಧರಾಚಾರ್ಯ ಹುಬ್ಬಳ್ಳಿಯವರು ನಮ್ಮ ಈ ಸಾನ್ನಿಧ್ಯದಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಕ್ಕೆ ಜ್ಯೋತಿಷ್ಯ ಶಾಸ್ತ್ರರು, ಕೃಷ್ಣ ಚಿಂತನೆಯನ್ನು ಮಾಡಿರುವಂತಹ ಮೊನಪಾಚಾರ್ಯರು, ಹಾಗೆಯೇ ನಮ್ಮೊಂದಿಗೆ ಹೊಸನಗರ ಕಾಳಿಕಾಂಬ ದೇವಸ್ಥಾನದ ಅಧ್ಯಕ್ಷರಾಗಿರ್ತಕ್ಕಂಥ ವಾಸುದೇವಾಚಾರ್ಯ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸಮಾಜೋದ್ಧಾರಕ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈಗ ಅಲಂಕಾರ ಪೂಜೆ ನೆರವೇರುತ್ತೆ. ಅಲಂಕಾರ ಪೂಜೆ ಮಹಾಪೂಜಾತ್ಸವದ ವಿನಿಯೋಗ ಆಶೀರ್ವಾದದ ನಂತರ ಬಂದಿರುವಂತಹ ಎಲ್ಲ ಸಹೋದರರಿಗೆ ಮಂತ್ರಾಕ್ಷತೆಯನ್ನು ಆಗಮಿಸುವಂತಹ ಭಕ್ತಾದಿಗಳ ಗಮನಕ್ಕೆ ಈಗ ಅವರಿಗೆ ಪುರೋಹಿತರು ಮಾತ್ರ ತಗೊಳ್ಳಿಕ್ಕೆ ಮುಂಭಾಗದಲ್ಲಿ ಸೇವಾ ಕೊಟ್ಟಿದೆ. ನಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಸೇವಾ ರಸೀದಿಯನ್ನು ಪಡೆದುಕೊಳ್ಳಬೇಕು ಅಂತ ಸೇವೆಯನ್ನು ಕೊಡುವಂಥ ಸೇವಾಕಿಗಳು ಜನರಿಗೆ ಮುಂಭಾಗದಲ್ಲಿ ಸೇವಾ ಕೊಟ್ಟಿದ್ದಾರೆ. ಸೇವಾ ಕೊಟ್ಟರೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು ಅಂತೇಳಿ ಕೇಳ್ಕೊಳ್ತಿದ್ದೇವೆ. ಹಲೋ ನಮ್ಮ ಸನ್ನಿಧಿಗೆ ತಾಮ್ರದ ಬಲಿಕೆಯ ಪೂಜೆಯನ್ನು ಮಾಡಿಕೊಂಡಿರ್ತಕ್ಕಂಥ ಅಮಾಸ್ವೆಯನ್ನ ಖ್ಯಾತ ಉದ್ಯಮಿ ನರಸಿಂಹಾಚಾರ್ಯರಾಗಿ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸಮಾಜ ಬಂಧುಗಳ ಗಮನಕ್ಕೆ ನಮ್ಮೊಂದಿಗೆ ಎಲ್ಲರೂ ಕೂಡ ಸಹಕರಿಸಬೇಕು. ಆಶೀರ್ವಾದದ ನಂತರ ಪರಮ ಪೂಜ್ಯರು ನೀಡ್ತಾರೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು. ಅಲಂಕಾರ ಪೂಜೆಯ ನಂತರ
ಮಹಾಮಂಗಳಾರತಿಯ ನಂತರ ತೀರ್ಥಪ್ರಸಾದ ವಿನಿಯೋಗ, ತೀರ್ಥಪ್ರಸಾದ ನಂತರ ವೇದಿಕೆಯಲ್ಲಿ ಗುರುಗಳ ಆಶೀರ್ವಚನ ಇರುತ್ತದೆ. ಆಶೀರ್ವಚನದ ನಂತರ ಆಗಮಿಸಿರುವಂಥವರೆಲ್ಲರೂ ಕೂಡ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳಬಹುದು. ಇಲ್ಲಿ ಆಗಮಿಸಿರುವಂಥವರು ಪರಮ ಪೂಜ್ಯರ ನುಡಿಯ ಆಶೀರ್ವಾದವನ್ನು ಆಲಿಸಿಕೊಂಡು ಹೋಗಬೇಕು ಅಂತೇಳಿ ಮತ್ತೊಮ್ಮೆ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಸಮಾಜದ ಬಹಳ ದಿನಗಳ ಕನಸಾಗಿರ್ತಕ್ಕಂಥದ್ದು ನಮ್ಮ ಸಭಾಭವನ ಆಗಬೇಕು, ಒಂದು ದೇವಸ್ಥಾನ ಆಗಬೇಕು ಅಂತೇಳಿ. ಅದಕ್ಕೋಸ್ಕರವಾಗಿ ನಾವು 2 ದಿನವನ್ನು ನಾವು ಇಲ್ಲಿ ತ್ಯಾಗ ಮಾಡಬೇಕಾಗಿದೆ. ಇಲ್ಲಿಯ ಹಿರಿಯರು ಅನೇಕ ವರ್ಷಗಳಿಂದ ತಮ್ಮ ಜೀವನವನ್ನು ತ್ಯಾಗ ಮಾಡಿರ್ತಕ್ಕಂಥ ಸಮಾಜೋದ್ಧಾರಕ ಸಂಘಕ್ಕೆ ಇಲ್ಲಿ ಆಗಮಿಸಿರ್ತಕ್ಕಂಥವರು 2 ದಿನವನ್ನು ನಾವು ತ್ಯಾಗ ಮಾಡಬೇಕಾಗಿದೆ. ಎಲ್ಲರೂ ಕೂಡ ಆಶೀರ್ವಚನದ ನಂತರ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಸಮಿತಿಯ ಪದಾಧಿಕಾರಿಗಳು, ಅಲ್ಲಿನ ಸ್ವಯಂ ಸೇವಕರು ಅಲ್ಲಿರ್ತಕ್ಕಂಥವರಿಗೆ ವಿಚಾರವನ್ನು ತಿಳಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆಯೇ ನಮ್ಮ ದೇವಸ್ಥಾನಕ್ಕೆ ವಿಶೇಷವಾದಂತಹ ಸೇವೆ ಕೊಟ್ಟಿರ್ತಕ್ಕಂಥವರಿಗೆ ಗುರುಗಳ ಸಮ್ಮುಖದಲ್ಲಿ ಗೌರವಾರ್ಪಣೆ ಕೊಡ್ತಕ್ಕಂಥ ಕಾರ್ಯಕ್ರಮ ಕೂಡ ಇರ್ತದೆ. ಬೇರೆ ಬೇರೆ ಭಾಗಗಳಿಂದ ಸಮಾಜೋದ್ಧಾರಕ ಸಮಾಜದ, ವಿಶ್ವಕರ್ಮ ಸಮಾಜದ ಅಧ್ಯಕ್ಷರು, ಪದಾಧಿಕಾರಿಗಳು ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಸಮಾಜೋದ್ಧಾರಕ ಸಂಘದ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘದ ಮಾಜಿ ಅಧ್ಯಕ್ಷರುಗಳೆಲ್ಲ ಆಗಮಿಸಿದ್ದಾರೆ. ಮಾಜಿ ಅಧ್ಯಕ್ಷರು, ಮಾರ್ಗದರ್ಶಕರು, ಹಿರಿಯ ಅಧ್ಯಕ್ಷರು, ಅವರಿಗೆ ಮತ್ತೊಮ್ಮೆ
ಲೋಕಶ್ರೀ ವಿಭೂಷಿತ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಗಳವರು ಅರೆಮಾದೇನಹಳ್ಳಿ ಹಾಸನ ಜಿಲ್ಲೆ, ಪರಮಪೂಜ್ಯ ಜಗದ್ಗುರು ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳವರು ಪಡುಕುತ್ಯಾರು ಉಡುಪಿ, ಶ್ರೀ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮೀಜಿಗಳು ಈ ಒಂದು ಸಭಾ ವೇದಿಕೆಗೆ ಆಗಮಿಸಲಿದ್ದಾರೆ. ಶ್ರೀ ಶ್ರೀಧರಾಚಾರ್ಯ ವಡೇರ ಹೋಬಳಿ ಆಡಳಿತ ಮುಕ್ತೇಶ್ವರು ಬಾರ್ಕೂರು ಕಾಳಿಕಾಂಬ ದೇವಸ್ಥಾನ, ಡಾಕ್ಟರ್ BK ಮೋನಪ್ಪಾಚಾರ್ಯ ಜ್ಯೋತಿಷ್ಯರು ಮತ್ತು ಶಿಲ್ಪಶಾಸ್ತ್ರಜ್ಞರು ಚಾಲ್ಸೂರ್ ಸುಳ್ಯ ತಾಲೂಕು, ಅದೇ ರೀತಿ ಶ್ರೀ ಕೆ ರತ್ನಾಕರಾಚಾರ್ಯ ಕಟ್ಟೆಹಕ್ಲು ಅಧ್ಯಕ್ಷರು ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘ ರಿಜಿಸ್ಟರ್ಡ್ ತೀರ್ಥಹಳ್ಳಿ ಇವರುಗಳ ಉಪಸ್ಥಿತಿಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮ ಪ್ರಾರಂಭವಾಗಲಿದೆ.
ಸರ್ವೇಭ್ಯೋ ನಮಃ. ಓಂ ಸರ್ವೇಭ್ಯೋ ನಮಃ. ಓಂ ಯಾ ಇಶವೋ ಯಾತು ದಾನಾನಂ ಯೋ ವನಸ್ಪತಿನನೋ ಯಾ ವಾವಟೀಶ್ವರದೇವಿ ಸರ್ವೇಭ್ಯೋ ನಮಃ. ಓಂ ರಾಜಾಯ ರಾಜಾಯ ಪ್ರಸನ್ನವಾಮನೇ ನಮೋ ಯಂ ಈಶ್ವರಾಯ ಕುರ್ಮಹೇ ಮೇ ಕಾಮಾನ್ ಕಾಮಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ. ಹರ್ಯಾಭ್ಯ ಅನಂತರಾಯ ಯಸ್ಸರ್ವಸ್ತೋ ಮೋತಿರಾತ್ರಾವುತ್ತಮಹರ್ಭವತಿ ಸರ್ವಸ್ಯಾಪ್ತೆ ಸರ್ವಸ್ಯ ಚಿತ್ತೆ ಸರ್ವಮೇವ ತೇನಾಪ್ನು ಸರ್ವಂ ವಿಜಯತಿ. ಯೋ ವೇದಾದಸ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿರಸ್ಯ ಯಃ ಪರಸ್ತ ಮಹೇಶ್ವರಃ. ಓಂ ಸ್ವಸ್ತಿ ಸಾಮ್ರಾಜ್ಯಂ ವೈರಾಜ್ಯಂ ಸ್ವರಾಜ್ಯಂ ಪಾರಮೇಷ್ಟ್ಯಂ ರಾಜ್ಯಂ ಮಹಾರಾಜಮಾಧಿಪತ್ಯಮಯ ಸಮಂತಪರ್ಯಾಯ ಸ್ಯಾತ್. ಸಾರ್ವಭೌಮ ಸಾರ್ವಾಯುಷ ಅಂತದಾ ಪರರ್ಥಾತ್ ಪೃಥಿವ್ಯೇ ಸಮುದ್ರಪರ್ಯಂತಾಯ ಏಕರಾಳಿತೆ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿರ್ಮಹಿಷಾಃ. ಗೋ ಬ್ರಾಹ್ಮಣೇಭ್ಯ ಶುಭಮಸ್ತಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು. ಆವಾಹಿತ ಸರ್ಪಾದಿಷ್ಟಕುಲನಾಗರಿಪದಾಭ್ಯೋ ನಮಃ. ಮಂಗಲನೀರಾಜನ ಪೂಜಾಂ ಸಮರ್ಪಯಾಮಿ ಮನಸಾ ವಿಷ್ಟಧ್ಯಾನಾಂ ಸಮರ್ಪಯಾಮಿ ಮನಸಾ ವಿಷ್ಟ ಪ್ರಾರ್ಥನಾಂ ಕರಿಷ್ಯೇ. ಗುರುತ್ರಯರ ಪಾದಮೂಲಕ್ಕೆ ಒಡಮುಡುತ್ತಾ ಶ್ರೀ ವಾಸುಕಿ ನಾಗರಾಜ ದೇವರ ಸರ್ಪಫಲ ದೇವತೆಗಳ ಸನ್ನಿಧಾನಕ್ಕೆ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ. ಈ ಒಂದು ಬ್ರಹ್ಮಕ್ಷೇತ್ರದ ತೀರ್ಥಹಳ್ಳಿಯ ಈ ಒಂದು ಕುರುವಳ್ಳಿಯಂತಹ ಮಣ್ಣಿನಲ್ಲಿ ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘದ ವತಿಯಿಂದ ಸನ್ನಿಧಾನದಲ್ಲಿ ಆರೂಢ ಮಧ್ಯದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಂತಹ ನಾಗಕುಲ ದೇವತೆಗಳ ಸ್ವರೂಪವಾಗಿರತಕ್ಕಂತಹ ಸರ್ಪಬಿಂಬವನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಪ್ರತಿಷ್ಠಾಪನೆ ಮಾಡಿದಂತಹ ಆ ಭಗವತ್ ಸ್ವರೂಪನಾಗಿದ್ದಂತಹ ಪರಮಾತ್ಮನಿಗೆ ತೀರ್ಥೋಕ್ತಿ ವಿಧಿಪೂರ್ವಕವಾಗಿ ಅಲಂಕಾರ ಪೂಜೆಯನ್ನು ದೇವರ ಸನ್ನಿಧಾನಕ್ಕೆ ಅರ್ಪಣೆ ಮಾಡಿದ್ದೇವೆ. ಭಕ್ತ ಸಮೂಹದಲ್ಲಿ ಕೊಟ್ಟಿರತಕ್ಕಂತಹ ಸೇವೆಯನ್ನು ಗುರುಗಳ ಸಮ್ಮುಖದಲ್ಲಿ ಅರ್ಪಣೆ ಮಾಡಿದಂತಹ ಮಂಗಳ ವಿಶೇಷವಾದಂತಹ ಕಲ್ಪಿತ ಪೂಜೆಯನ್ನು ದೇವರು ತನ್ನ ಸನ್ನಿಧಾನಕ್ಕೆ ಸ್ವೀಕಾರ ಮಾಡಿಕೊಂಡು ಭಕ್ತ ಸಮೂಹಕ್ಕೆ ವರಪ್ರಸಾದವನ್ನು ಪ್ರಾರ್ಥನೆ ಮಾಡಿಕೊಟ್ಟು ಭಕ್ತ ಸಮೂಹವನ್ನು ಉದ್ಧಾರ ಮಾಡಿಕೊಂಡು ಏನು ಸಂಕಲ್ಪ ಇರಿಸಿಕೊಂಡು ಈ ಜಾಗದ ಮಹಾತ್ಮೆ ಏನಿದೆ, ಈ ಜಾಗದ ಏನು ಕಲೆ ಉಂಟು, ಅಂತಹ ಷೋಡಶ ಕಲೆಗಳು ದೇವರ ಸನ್ನಿಧಿಯಲ್ಲಿ ಬಿಂಬಿತವಾಗಿದ್ದುಕೊಂಡು ಯಾರು ಭಕ್ತರು ಬಂದು ತಮ್ಮ ಅಭೀಷ್ಟವನ್ನು ಪ್ರಾರ್ಥಿಸಿಕೊಳ್ಳುತ್ತಾರೋ ಆ ಅಭೀಷ್ಟವನ್ನು ಪ್ರಾಪ್ತಿ ಮಾಡಿಕೊಡುವಲ್ಲಿ ಭಗವಂತ ಸಂಪೂರ್ಣ ಕಲಾ ಸಾನ್ನಿಧ್ಯ ವಹಿಸಿಕೊಂಡು ಯಜಮಾನ ಮುಖಾಂತರವಾಗಿಯೂ ತಂತ್ರಿ ವರೇಣ್ಯರ ಮುಖಾಂತರವಾಗಿಯೂ ಗುರು ಸಾನ್ನಿಧ್ಯ ವಹಿಸಿಕೊಂಡು ಮಾಡಿದಂತಹ ಕರ್ಮಭಾಗದಲ್ಲಿ ಯಾವುದೇ ಮಂತ್ರಹೀನ ದ್ರವ್ಯಹೀನ ಕಾಲಹೀನಾದಿ ವ್ಯತ್ಯಾಸಗಳು ಲೋಪಗಳಿದ್ದರೆ ದೇವರು ಆ ತಪ್ಪುಗಳನ್ನು ಮಡಿಲಿಟ್ಟುಕೊಂಡು ಶಿರಮುಕುಟದಂತಹ ಈ ಸಂಸಾರಕ್ಕೆ ಅಥವಾ ಈ ಒಂದು ಸಮಾಜಕ್ಕೆ ಆ ಭಗವಂತ ಅನುಗ್ರಹ ಪ್ರಸಾದ ಪ್ರಾಪ್ತಿ ಮಾಡಿಕೊಡಬೇಕು ಎಂಬುದಾಗಿ ಗುರುಗಳ ಚರಣಾರವಿಂದದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ದೇವರ ಸನ್ನಿಧಾನ ಮಾಡಿದಂಥ ಭಕ್ತಿಯ ಪ್ರಾರ್ಥನೆ. ಮನಸಾ ಕೃಷ್ಣ ಪ್ರಾರ್ಥನಾ ಸಮರ್ಪಯಾಮಿ. ವಾಸುಕಿ ನಾಗರಾಜ ಪರಬ್ರಹ್ಮಣೇ ನಮಃ. ಓಂ ಓಲಗ ಓಲಗ ಓಲಗ
ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಕರ್ನಾಟಕದ
महाकाली महालक्ष्मी महासरस्वती कालिका परमेश्वरी नमो नमः। ಓಂ ಸರಿ, ಆರಂಭ ಮಾಡೋಣ. ಗುರುಗಳ ಸಾನ್ನಿಧ್ಯ ವಿಶೇಷವಾಗಿ ನಮ್ಮ ಜೊತೆ ಇದೆ. ಹಾಗೆ ಗುರುಗಳ ಮುಖೇನವಾಗಿ ಅವರ ಆಶೀರ್ವಾದದೊಂದಿಗೆ ಪ್ರಾರ್ಥನೆಯನ್ನ ಮಾಡಿದ್ರೆ ಪ್ರಾರ್ಥನೆ ಪೂರ ಸುಫಲ ಸಫಲವನ್ನುಂಟು ಮಾಡುತ್ತದೆ ಅಂತ. ಹಾಗೆ ಭಗವತಿಯ ಚರಣಾರವಿಂದಗಳಲ್ಲಿ ಅರ್ಥಾತ್ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪಿಣಿಯಾದಂತಹ ಶ್ರೀ ಕಾಳಿಕಾ ಪರಮೇಶ್ವರಿಯ ಚರಣಾರವಿಂದಗಳಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಈ ತೀರ್ಥಹಳ್ಳಿಯ ಈ ಒಂದು ಕ್ಷೇತ್ರದಲ್ಲಿ ಸಂಘದ ಎಲ್ಲ ಪದಾಧಿಕಾರಿಗಳು ನಿರಂತರವಾಗಿ ಅನೇಕ ಕಾರ್ಯಕ್ರಮಗಳನ್ನು ಈ ಒಂದು ಕ್ಷೇತ್ರದಲ್ಲಿ ಮಾಡಿಕೊಂಡು ಬಂದಿದ್ದಾರೆ. ಅದು ವಿಶ್ವಕರ್ಮ ಹೋಮ ಇರಬಹುದು, ವಿಶ್ವಕರ್ಮ ಪೂಜೆ ಇರಬಹುದು, ಉಪಕರ್ಮ ಇರಬಹುದು. ಹೀಗೆ ಸಮಾಜಕ್ಕೆ ಏಳಿಗೆ ಆಗ್ತಕ್ಕಂತಹ, ಸಮಾಜವನ್ನು ಒಟ್ಟು ಮಾಡತಕ್ಕಂತಹ ಕೆಲಸವನ್ನ ಸಂಘದ ಆರಂಭದಿಂದಲೂ ಕೂಡ ಎಲ್ಲರೂ ಕೂಡ ಮಾಡಿಕೊಂಡು ಬಂದಿದ್ದಾರೆ. ಹಾಗೆ ಎಲ್ಲರ ಚಿಂತನೆಯಂತೆ ಈ ಒಂದು ಸ್ಥಳದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಎಂಬುದಾಗಿ ಚಿಂತಿಸಿದಂತೆ ಗುರುಗಳ ಅನುಗ್ರಹದಿಂದ, ಅವರೆಲ್ಲರ ಸಂಕಲ್ಪ ಶಕ್ತಿಯಿಂದ, ಭಗವತಿಯ ಅನುಗ್ರಹದಿಂದ ಈ ದಿವಸಕ್ಕೆ ಅದು ಸುಪ್ರತಿಷ್ಠಿತವಾಗಿದೆ. ಆ ಸುಪ್ರತಿಷ್ಠಿತವಾದಂತಹ ಈ ಮೂರ್ತಿಯ ಹಿಂದೆ ಅನೇಕ ಕೈಂಕರ್ಯಗಳು ಈ ಕ್ಷೇತ್ರದಲ್ಲಿ ನಡೆದಿದೆ. ಅದು ಷಡಾಧಾರದಿಂದ ಹಿಡಿದು ಪೀಠ ಸ್ಥಾಪನೆಯವರೆಗೆ, ಹಾಗೆ ತತ್ಸಂಬಂಧಿಯಾದಂತಹ ಆಲಯ ನಿರ್ಮಾಣದವರೆಗೆ, ಹಾಗೆ ಮೊನ್ನೆ ಮಾಡಿದಂತಹ ಈ ಎಲ್ಲ ಕ್ಷೇತ್ರದಕ್ಕೆ ಉತ್ತಮವಾದಂತಹ ವಾಸ್ತುಕಲಾ ಮತ್ತು ದೇವತಾ ಕಲಾ ಸಾನ್ನಿಧ್ಯ ಸಿದ್ಧಿಯಾಗಬೇಕು ಅನ್ನುವ ಕಾರಣದಿಂದ ವಾಸ್ತುಕಲಾ ಹೋಮಾದಿಗಳು, ಹಾಗೆ ನಿನ್ನೆಯ ದಿವಸ ಬಿಂಬದಲ್ಲಿ ಮತ್ತು ಪೀಠದಲ್ಲಿ ನವಕಕಲಾಯುಕ್ತಳಾದಂತಹ ಮತ್ತು ಷೋಡಶ ಕಲಾಯುಕ್ತಳಾದಂತಹ ಮಹಾದೇವಿಯ ಸನ್ನಿಹಿತವಾಗಬೇಕು ಅನ್ನುವುದಕ್ಕಾಗಿ ಬ್ರಹ್ಮಕಲಶಾದಿ ಸಮಸ್ತ ಕಲಶದಲ್ಲಿ ಕಲಾದೇವತೆಗಳನ್ನು, ವಿಶೇಷವಾದಂತಹ ಅಂಗ ಪ್ರತ್ಯಂಗ ದೇವತೆಗಳನ್ನು ಆವಾಹನೆ ಮಾಡಿ ಪೂಜೆ ಮಾಡಿ ಅದನ್ನು ಕಲಾವಾಹನೆ ಮಾಡಿದೆ. ಈ ದಿವಸ ಅದಕ್ಕೆ ಬೇಕಾದಂತಹ ನ್ಯಾಸಾದಿಗಳನ್ನು ನಡೆಸಿ ಸುಮುಹೂರ್ತಕ್ಕೆ ಸರಿಯಾಗಿ ಅಷ್ಟಬಂಧ ಪ್ರತಿಷ್ಠೆಯನ್ನು ಮತ್ತು ವಿಶೇಷವಾದಂತಹ ಬ್ರಹ್ಮಕಲಶದ ಸಂದರ್ಭಕ್ಕೆ ಸರಿಯಾಗಿ ಗುರುತ್ರಯರ ಆಗಮನ, ಇದೊಂದು ವಿಶೇಷವಾದಂತಹ ಸಂದರ್ಭ, ವಿಶೇಷವಾದಂತಹ ಅನುಗ್ರಹ. ಹಾಗೆ ಈ ದೇವಸ್ಥಾನಕ್ಕೆ ಮತ್ತು ಈ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಎಲ್ಲ ರೀತಿಯ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ತಂತ್ರಿವರೇಣ್ಯರಾದಂತಹ ಮಧೂರಿನ ಶ್ರೀ ಕೇಶವ ತಂತ್ರಿಗಳು ನಮ್ಮೊಟ್ಟಿಗಿದ್ದಾರೆ. ಅವರ ಬಗ್ಗೆ ಒಂದು ವಿಷಯವನ್ನು ಹೇಳಬೇಕು. ಕೇರಳದಲ್ಲಿ ತಂತ್ರಿಗಳ ಒಂದು ದೊಡ್ಡ ವೇದಿಕೆ, ಅದರಲ್ಲಿ ಎಲ್ಲರೂ ಕೂಡ ಎಲ್ಲ ತಂತ್ರಿಗಳು ಇರ್ತಾರೆ. ಅಂತಹ ತಂತ್ರಿಗಳ ಒಂದು ವಿಷಯ ಸಂಗತಿಯಲ್ಲಿ 3 ವರ್ಷ ಅವರು ಕೂಡ ಆ ಕಮಿಟಿಯಲ್ಲಿ ಇದ್ದುಕೊಂಡು ಅಧ್ಯಕ್ಷ ಪದವಿಯನ್ನು ಕೂಡ ಮಾಡಿದಂತಹ ಒಂದು ವಿಶೇಷ ವ್ಯಕ್ತಿ ಮಧೂರು ಕೇಶವ ತಂತ್ರಿಗಳಾಗಿದ್ದಾರೆ. ಅವರ ಆಚಾರ್ಯತ್ವದಲ್ಲಿ ಈ ಒಂದು ಕಾರ್ಯಕ್ರಮಗಳು ನಡೆದಿದೆ.
ಜೊತೆಗೆ ಇದಕ್ಕೆ ಮಾರ್ಗದರ್ಶನ ಮಾಡಿ ಇದು ಹಾಗೆ ಆಗಬೇಕು ಹೀಗೆ ಆಗಬೇಕು ಅಂತ ಹೇಳಿ ಇದರಲ್ಲಿದ್ದಂತಹ ಕುಂದುಕೊರತೆಗಳನ್ನು ನಿವಾರಿಸಿ ಉತ್ತಮವಾದಂತಹ ಮಾರ್ಗದರ್ಶನವನ್ನ ಮಾಡಿದವರು ನಮ್ಮ ಮೋಹನಾಚಾರ್ಯರು ಪುಂಜಾಲಕಟ್ಟೆ ಹಾಗೂ ಅವರ ಮಗ ಮೋಹನಪ್ಪ ಎರಡು ಕೂಡ ಉಂಟು. ಹಾಗೆ ಅವರ ಮಾರ್ಗದರ್ಶನ ಕೂಡ ಇದೆ. ಮತ್ತೆ ಇಲ್ಲಿಗೆ ಕೆಲಸ ಮಾಡಿದಂತಹ ಅನೇಕ ಶಿಲ್ಪಿಗಳ ಕೊಡುಗೆ ಇದೆ. ಮತ್ತೆ ಅನೇಕರು ತಮ್ಮ ತಮ್ಮ ಸ್ವಇಚ್ಛೆಯಿಂದ ಹಿಂದೆ ಸಂಕಲ್ಪಿಸಿದಂತೆ ಅವರ ಮನಸ್ಸಿಗೆ ಭಗವತಿಯ ಒಂದು ಪ್ರೇರಣೆಯ ದೇವಸ್ಥಾನಕ್ಕೆ ಮತ್ತು ಕ್ಷೇತ್ರಕ್ಕೆ ಅನೇಕ ರೀತಿಯಾದಂತಹ ಅವರ ಶಕ್ತ್ಯಾನುಸಾರ ಭಕ್ತ್ಯಾನುಸಾರ ಯಥಾಮತಿ ಯಥಾಭಕ್ತಿ ಅನೇಕ ಸೇವೆಗಳನ್ನ ಈ ದಿವಸವೇ ಸಲ್ಲಿಸಿದ್ದಾರೆ. ಹಾಗೆ ಅವರೆಲ್ಲರಿಗೂ ಕೂಡ ಆ ಭಗವತಿಯ ಅನುಗ್ರಹ ಸಿದ್ಧಿಯಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡುವ ಜೊತೆಗೆ ಮಾಡಿದಂತಹ ಈ ಎಲ್ಲ ಕೈಂಕರ್ಯಗಳಿಂದ ಸಂತೃಪ್ತಿ ಹೊಂದಿದಂತಹ ಭಗವತಿಯು ಉತ್ತಮವಾದಂತಹ ಅನುಗ್ರಹವನ್ನು ಸಿದ್ಧಿ ಮಾಡಿಕೊಡ್ತಾ ಪೀಠದಲ್ಲಿ ಹಾಗೂ ವಿಗ್ರಹದಲ್ಲಿ ನಾವು ಏನು ಸಂಕಲ್ಪವನ್ನ ಮಾಡಿದ್ದೇವೆ ಸುಪ್ರಸನ್ನಳಾಗಿ ನಿತ್ಯಾನುಗ್ರಹವನ್ನ ಮಾಡತಕ್ಕಂತಹ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪಿಣಿಯಾದಂತಹ ಕಲಾಪರಮೇಶ್ವರಿ ಕಲಾಂಬಾ ಕಲಾ ಸರಸ್ವತಿಯಾದಂತಹ ಕಾಳಿಕಾ ಪರಮೇಶ್ವರಿಯ ಸಂಪೂರ್ಣ ಶುಭಾನುಗ್ರಹ ಪ್ರಾಪ್ತಿಯಾಗುವ ರೀತಿಯಲ್ಲಿ ಆ ವಿಗ್ರಹದಲ್ಲಿ ಸನ್ನಿಹಿತಳಾಗಿದ್ದುಕೊಂಡು ಅರ್ಥಾತ್ ಅಂಗ ಪ್ರತ್ಯಂಗ ದೇವತಾ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತರಾದಂತಹ ಆ ಮಹಾದೇವಿಯು ಆವಾಹನೆಯಾಗಿದ್ದುಕೊಂಡು ನಿತ್ಯ ನಿರಂತರವಾಗಿ ಇಲ್ಲಿ ಪೂಜೆ ಮಾಡಿ ಪ್ರಸಾದವನ್ನ ಬೇಡತಕ್ಕಂತಹ ಸಂದರ್ಭದಲ್ಲಿ ಭಕ್ತರ ಮನೋಭೀಷ್ಟಗಳನ್ನ ಅತಿ ಶೀಘ್ರದಲ್ಲಿ ಈಡೇರಿಸಿಕೊಟ್ಟು ಜೊತೆಗೆ ಈ ಕ್ಷೇತ್ರವನ್ನು ಬೆಳೆಸುವುದರ ಜೊತೆಗೆ ಕ್ಷೇತ್ರದಲ್ಲಿ ದುಡಿಯುವಂತಹ ಮುಂದೆ ಬರ್ತಕ್ಕಂತಹ ಎಲ್ಲ ಭಕ್ತರಿಗೂ ಕೂಡ ಶುಭಾನುಗ್ರಹವನ್ನು ಸಿದ್ಧಿ ಮಾಡಿಕೊಟ್ಟು ವಿಶೇಷವಾಗಿ ಈ ಒಂದು ಕಾರಣದಿಂದ ಒಂದು ದೇವಸ್ಥಾನವನ್ನ ಮಾಡಿ ಅಲ್ಲಿ ಪ್ರತಿಷ್ಠೆಯನ್ನ ಮಾಡುವಂತಹದ್ದು ಒಂದು ಲೋಕ ಕಲ್ಯಾಣಕರವಾದಂತಹ ವಿಷಯ ಅಂತ ಹೇಳಿ ಆಗಮಶಾಸ್ತ್ರ ಹೇಳ್ತದೆ. ಹಾಗಾಗಿ ಮಾಡಿದಂತಹ ಈ ಒಂದು ಕಾರ್ಯದಿಂದ ಈ ಗ್ರಾಮಕ್ಕೆ ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೂ ಕೂಡ ಉತ್ತಮವಾದಂತಹ ಅನುಗ್ರಹವನ್ನು ಸಿದ್ಧಿ ಮಾಡಿಕೊಟ್ಟು ನಾವು ಆಶಯ ಭಾಷದಲ್ಲಿ ಹೇಳುವಾಗ ಹೇಳ್ತೇವೆ ಕಾಲೇ ವರ್ಷತು ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯಾ ಅಂತ. ಅಂತಹ ಆಶಯ ಭಾಷೆಗಳನ್ನೆಲ್ಲ ಸತ್ಯವೂ ನಿರಂತರವೂ ಮಾಡಿಕೊಡುವ ಹಾಗೆ ಆ ಭಗವತಿಯ ಅನುಗ್ರಹವನ್ನ ಸಿದ್ಧಿ ಮಾಡಿಕೊಡುತ್ತಾ ಹಾಗೆ ಈ ಒಂದು ಕ್ಷೇತ್ರದಲ್ಲಿ ದುಡಿದಂತಹ ಇದಕ್ಕೆ ವಿಶೇಷವಾದಂತಹ ಪರಿಶ್ರಮವನ್ನ ಪಟ್ಟಂತಹ ಎಲ್ಲ ಆಡಳಿತ ಮಂಡಳಿಯವರಿಗೂ ಸಮಸ್ತ ಭಕ್ತರಿಗೂ ಕೂಡ ಭಗವತಿಯ ಅನುಗ್ರಹ ಸಿದ್ಧಿಯಾಗಲಿ. ಜೊತೆಗೆ ಭಗವತಿಯ ಅನುಗ್ರಹದಿಂದ ಎಲ್ಲರಲ್ಲೂ ಕೂಡ ಉತ್ತಮವಾದಂತಹ ಶುದ್ಧ ವಿದ್ಯಾ ಬುದ್ಧಿ ಜ್ಞಾನ ವಿವೇಕವನ್ನು ಕೊಡುವ ಜೊತೆಗೆ ಆಯುರಾರೋಗ್ಯವನ್ನು ಸಕಲ ಐಶ್ವರ್ಯಗಳನ್ನು ಕೂಡ ಕರುಣಿಸಿಕೊಟ್ಟು ಆ ಭಗವತಿಯ ಸಂಪೂರ್ಣ ಶುಭಾನುಗ್ರಹದಿಂದ ಎಲ್ಲರೂ ಕೂಡ ವೇದ ಮಾರ್ಗದಲ್ಲಿ ಜ್ಞಾನ ಮಾರ್ಗದಲ್ಲಿ ಅಹಿಂಸಾ ಮಾರ್ಗದಲ್ಲಿ ಜೀವನವನ್ನು ಮಾಡುವ ಹಾಗೆ ಮಾಡಿ ಅವರೆಲ್ಲ ಜೀವನವು ಪಾವನವಾಗುವ ಹಾಗೆ ಭಗವತಿಯ ಅನುಗ್ರಹ ಸಿದ್ಧಿಯಾಗಲಿ. ಜೊತೆಗೆ ಇಂತಹ ಕ್ಷೇತ್ರಕ್ಕೆ ಗುರುತ್ರಯ ಆಗಮನ ಆಗಿದೆ, ಇದೊಂದು ವಿಶೇಷ ಸಂದರ್ಭ. ಜೊತೆಗೆ ಅವರ ಆಶೀರ್ವಾದದಿಂದಲೂ ಕೂಡ ಕ್ಷೇತ್ರವು ಉತ್ತಮ ರೀತಿಯಲ್ಲಿ, ಯಾಕೆಂದ್ರೆ ಅವರ ಪಾದಸ್ಪರ್ಶ ಆಯಿತು ಅಂತಂದ್ರೆ ಅಲ್ಲೊಂದು ವಿಶೇಷ ಸಂಗತಿ ಇದೆ ಅಂತ. ಅಂತಹ ಪಾದಸ್ಪರ್ಶಗೊಂಡಂತಹ ಈ ಒಂದು ಕ್ಷೇತ್ರವೂ ಕೂಡ ಉತ್ತರೋತ್ತರ ಬೆಳಗಲಿ ಅಂತ ಕೂಡ ಆ ಭಗವತಿಯ ಚರಣಾರವಿಂದಗಳಲ್ಲಿ ನಾವೆಲ್ಲರೂ ಕೂಡ ಶ್ರದ್ಧೆ ಮತ್ತು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ತದನಂತರಂ ಇತ್ಯುಕ್ತೆ ಇದಾನಿಂ ಕರಣೀಯಂ ಚೇತ್ ತೇ ಸರ್ವೇ ಕಿಂ ಸಭಾ ಕಾರ್ಯಕ್ರಮಂ ಕುರ್ವಂತಿ ಅತಃ ಅಹಂ ಉಕ್ತವಾನ್ ಸಾಯಂ ಪುನಃ ಕಿಂ ಪ್ರಸನ್ನ ಪೂಜಾ ಅಸ್ತಿ ತನ್मध्ये ಸರ್ವಂ ವದನೀಯಂ ತದೇವ ನೈವ ಅನೇಕ ವಿಷಯ ವಕ್ತವ್ಯಂ ಅತಃ ಯೇ ಸಮಾಧಾನಃ ಭವಂತಿ ತದಾ ಅಹಂ ವದಾಮಿ. ನಿತ್ಯ ನೈಮಿತ್ತಿಕ ಪೂಜಾ ವಿಧಿಃ ತತ್ರ ಕಿಮಪಿ ತತ್ ಶ್ಲೋಕಂ ಕೃತವಂತಃ ತದಪಿ किम उद्बोधनं करणीयम् उपदेशं करणीयम् इदानीं तत्तु विलम्बः अभवत् अत एव अनन्तरं सायं पुनः कृत्वा वयं ಹಾಗೆ ಭಗವತಿಯ ಚರಣಾರವಿಂದಗಳಲ್ಲಿ ನಾವೆಲ್ಲರೂ ಸೇರಿರ್ತಕ್ಕಂತಹ ಭಕ್ತರು ಕಾಲು ಜೋಡಿಸಿ ಕೈ ಜೋಡಿಸಿ ಪ್ರಾರ್ಥನೆಯನ್ನ ಮಾಡೋಣ. ಮಾಡಿದಂತಹ ಈ ಎಲ್ಲ ಕಾರ್ಯಕ್ರಮದಿಂದ ಸಂತೃಪ್ತಿ ಹೊಂದಿದಂತಹ ಪ್ರಸನ್ನ ಮೂರ್ತಿಯಾದಂತಹ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪಿಣಿಯಾದಂತಹ ತ್ರಿಗುಣಾತ್ಮಿಕೆಯಾದಂತಹ ಜಗಜ್ಜನನಿಯಾದಂತಹ ಶ್ರೀ ಕಲಾಪರಮೇಶ್ವರಿ
ಕಲಾ ಸರಸ್ವತಿಯಾದಂತಹ ಶ್ರೀ ಕಾಳಿಕಾ ಪರಮೇಶ್ವರಿಯ ಸಂಪೂರ್ಣ ಶುಭಾನುಗ್ರಹ ಪ್ರಾಪ್ತಿಯಾಗಿ ಉತ್ತರೋತ್ತರ ಶುಭ ಅಭಿವೃದ್ಧಿಯಾಗಿ ಎಲ್ಲ ಕಾರ್ಯಕ್ರಮದಿಂದ ಮಂಗಲವು ವೃದ್ಧಿಯು ಹಾಗೂ ಹಾಗೆ ಭಗವತಿಯ ಅನುಗ್ರಹವನ್ನು ಸಿದ್ಧಿ ಮಾಡಿಕೊಂಡು ಎಲ್ಲರ ಮನಸ್ಸಿನ ಅಪೇಕ್ಷೆಗಳನ್ನು ಈಡೇರಿಸಿಕೊಂಡು ಎಲ್ಲರೂ ಈ ಕ್ಷೇತ್ರಕ್ಕೆ ಬಂದು ಪ್ರಾರ್ಥನೆಯನ್ನು ಮಾಡಿ ನಮಸ್ಕಾರ ಕೋರಿಕೆಯನ್ನು ಈಡೇರಿಸುವಂತೆ ಭಗವತಿಯ ಅನುಗ್ರಹವನ್ನು ಸಿದ್ಧಿ ಮಾಡಿಕೊಂಡು ಎಂಬುದಾಗಿ ನಾವೆಲ್ಲರೂ ಕೂಡ ಶ್ರದ್ಧೆ ಮತ್ತು ಭಕ್ತಿಯಿಂದ ಭಗವತಿಯ ಚರಣಗಳಲ್ಲಿ ಪ್ರಾರ್ಥನೆ ಮನಸಾರ್ಪಿತ ಪ್ರಾರ್ಥನಾ ಸಮರ್ಪಯಾಮಿ. ಹಾಗೆ ಕಾಲು ಜೋಡಿಸಿಕೊಳ್ಳಿ, ಕೈ ಮುಗಿದುಕೊಳ್ಳಿ, ಶ್ಲೋಕ ಹೇಳಿಕೊಳ್ಳದೆ ಎಲ್ಲರೂ ಹೇಳಬೇಕು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಎಲ್ಲ ಸುತ್ತು ಬಂದು ನಮಸ್ಕಾರ ಮಾಡಿ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಪ್ರಾಪ್ತೋಹಂ ಪ್ರಾಪ್ತ ಕರ್ಮಾಹಂ ಪ್ರಾಪ್ತಾತ್ಮ ಪ್ರಾಪ್ತ ಸಂಭವ. ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತ ವತ್ಸಲ. ಅನ್ಯಥಾ ಶರಣನ್ನಾಸ್ತಿ ತ್ವಮೇವ ಶರಣಂ ಮಮ. ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಪರಮೇಶ್ವರಿ ಜಗದೀಶ್ವರಿ.
ಶ್ರದ್ಧೆಯಿಂದ ಒಂದಷ್ಟು ಒಪ್ಪಿಸುವಾಗ ಮನ ತುಂಬಿ ಕಣ್ಣು ತುಂಬಿ ಬಂದಿದೆ. ನಾವು ಕಂಡಿದ್ದೇವೆ. ಕೆಲವರಿಗೆ ಕಣ್ಣಿನಲ್ಲಿ ನೀರು ಬಾರದೇ ಇರಬಹುದು, ಆದರೆ ಮನಸ್ಸನ್ನು ತುಂಬಿ ಬಂದಿದೆ. ಕಾರಣವೇನು? ಈ ಒಂದು ಕ್ಷೇತ್ರದಲ್ಲಿ ಮಹಾತಾಯಿಯಂತ ಪ್ರತಿಷ್ಠೆ ಮಾಡಿ ಪೂಜೆ ಮಾಡುವಂತಹ ಒಂದು ಸೌಭಾಗ್ಯ ಈ ಕ್ಷೇತ್ರದ ಎಲ್ಲರಿಗೆ ಸಿಕ್ಕಿದೆಯಲ್ಲ. ಹಾಗಾಗಿ ನೀವೆಲ್ಲರೂ ಪುಣ್ಯಾತ್ಮರಿದ್ದೀರಿ. ಆದರೆ ಈ ಪುಣ್ಯವನ್ನು ನಾವು ಮುಂದುವರಿಸಲಿಕ್ಕೆ ಏನು ಮಾಡಬೇಕು ಅನ್ನುವಂತಹದ್ದಲ್ಲ. ಈ ದಿವಸ ಸಂಜೆ ಪೂಜೆ ಆದ ಮೇಲೆ ಇವಾಗೆಲ್ಲ ಒಂದಷ್ಟು ಸಂಗತಿಗಳನ್ನು ಹೇಳಲಿಕ್ಕಿದೆ. ಗುರುಗಳು ಅವಾಗಲೇ ಹೇಳಿದ್ರು, ಇಲ್ಲಿ ಒಂದು ಅನೇಕ ಒಂದು ವಿಧಾನಗಳನ್ನ ಹೇಳ್ಬೇಕಲ್ಲ ಅಂತ. ಸಮಯ ಆಗಿದೆ, ಅದು ತುಂಬಾ ಉದ್ದ ಇದೆ, ಹೇಳ್ತಾ ಹೋದ್ರೆ ಆಧುನಿಕ ಗುರುಗಳಲ್ಲಿ ಒಪ್ಪಿಸಿ ಅದನ್ನು ಸಂಜೆಗೆ ಇಟ್ಕೊಂಡಿದ್ದೇವೆ. ಈ ಸಂಜೆ ನಿಮ್ಮ ಕಮಿಟಿಯಲ್ಲಿ ಇರ್ತಕ್ಕಂತಹ ಎಲ್ಲರೂ ಕೂಡ ಇರಬೇಕು. ಜೊತೆಗೆ ಹಿಂದೆ ದುಡಿದಿದ್ದಾರಲ್ಲ ಅವರು ಕೂಡ ಇರಬೇಕು. ಮತ್ತೆ ಇಲ್ಲಿ ಪೂಜೆಗೆ ಅಂತ ಹೇಳಿ ಯಾರು ಬಂದಿದ್ದಾರಲ್ಲ ನಮ್ಮ ಪುರೋಹಿತರು, ಅವರು ಕೂಡ ಇರಬೇಕು. ಜೊತೆಗೆ ಮಾತಾಶಕ್ತಿ ಇಲ್ಲಿಯ ಸ್ತ್ರೀ ಸಂಘದ ಯಾರಿದ್ದಾರೆ ಅಂದ್ರೆ ಮಹಿಳಾ ಸಮಿತಿಯವರು, ಅವರು ಕೂಡ ಇರಬೇಕು. ಇವೆಲ್ಲರೂ ಇದ್ದು ನಾವು ಈ ಕೆಲಸವನ್ನು ಮಾಡ್ತೇವೆ. ಕಾರಣ ಏನು ಅಂತಂದ್ರೆ ಪ್ರಸನ್ನ ಪೂಜೆ ಪ್ರಾರ್ಥನೆ ಆಗುವಾಗ ಒಂದಷ್ಟು ವ್ರತಗಳನ್ನು ಇಲ್ಲಿ ಆಚರಿಸಲಿಕ್ಕಿದೆ. ಜೊತೆಗೆ ಇಲ್ಲಿಯ ನಡೆ ವಿಧಿ ವಿಧಾನಗಳಿವೆ. ಅದೆಲ್ಲವನ್ನು ಹೀಗೆ ಮಾಡಬೇಕು ಅಂತ ಆಗಮಶಾಸ್ತ್ರ ಹೇಳುತ್ತದೆ. ಹಾಗಿದ್ರೆ ಮಾತ್ರ ಸಾನ್ನಿಧ್ಯ, ಪಾವಿತ್ರ್ಯತೆ, ಪಾವನತ್ವ ಪ್ರಾಪ್ತಿಯಾಗಿ ಇಲ್ಲಿ ನಾವು ನಮಸ್ಕಾರ ಮಾಡಿದಾಗ ನಮ್ಮ ಮನಸ್ಸಿನ ಅಭೀಷ್ಟಗಳನ್ನು ಈಡೇರಿಸುವಂತಹ ಶಕ್ತಿ ಉಂಟಾಗ್ತದೆ ಎಂಬುದಾಗಿ ಆಗಮಶಾಸ್ತ್ರ. ಹಾಗಾಗಿ ಆಯದ ವಿಷಯಗಳನ್ನ ಸಂಜೆ ಪ್ರಸನ್ನ ಮುಖ್ಯ ಆದ ಮೇಲೆ ಪುನಃ ಹೇಳುತ್ತೇವೆ. ಒಟ್ಟಾರೆಯಾಗಿ ಇವೆಲ್ಲರೂ ಶ್ರದ್ಧೆ ಮತ್ತು ಭಕ್ತಿಯಿಂದ ಇಲ್ಲಿಯವರೆಗೆ ಒಂದಷ್ಟು ಕೆಲಸಗಳನ್ನು ಮಾಡಿದ್ರಿ, ಮುಂದೆ ಕೂಡ ಮಾಡಲಿಕ್ಕಿದೆ. ಹಾಗಾಗಿ ನಮ್ಮ ತಂತ್ರಿವರೇಣ್ಯರ ಬಗ್ಗೆ ನಾನು ಆಗ ಪ್ರಾರ್ಥನೆಯಲ್ಲಿ ಹೇಳಿದೆ, ಅವರು ನಿಮಗೆ ಪ್ರಧಾನತ್ವಕ್ಕೆ ಸಿಕ್ಕಿರುವುದೇ ಒಂದು ನಿಮ್ಮ ಪುಣ್ಯ. ಹಾಗಾಗಿ ಅವರ ಕೈಯಲ್ಲಿ ಈ ಎಲ್ಲ ಕೆಲಸಗಳನ್ನು ಮಾಡಿದ್ದೇವೆ. ನಾವು ಕೂಡ ನಮ್ಮ ಗುರುಮುಖೇನ ಪರಂಪರೆಯಿಂದ ಶಿಷ್ಯ ಪರಂಪರೆ ಏನಿದೆ ಹಾಗೆ ಶಿಷ್ಯ ಪರಂಪರೆಯಿಂದ ನಾವು ಕೂಡ ಅಧ್ಯಯನ ಮಾಡಿ ಎಲ್ಲ ಕೈಂಕರ್ಯಗಳನ್ನು ಮಾಡಿಕೊಟ್ಟಿದ್ದೇವೆ. ಮುಂದೆ ಕೂಡ ಮಾಡಲಿಕ್ಕಿದೆ. ಹಾಗೆ ನಾಗಪ್ರತಿಷ್ಠೆ ಇರಬಹುದು, ದೇವಿಯ ಪ್ರತಿಷ್ಠೆ ಇರಬಹುದು, ತತ್ಸಂಬಂಧಿಯಾದಂತಹ ಅನೇಕ ಅಂಗ ಪ್ರತ್ಯಂಗ ಹೋಮಾದಿಗಳು, ನ್ಯಾಸಾದಿಗಳು ಇತ್ಯಾದಿ ಅನೇಕ ಇದೆ. ಅಂತ ಎಲ್ಲವನ್ನೂ ಕೂಡ ವೈದಿಕರಾದ ನಾವೆಲ್ಲರೂ ಕೂಡ ಶ್ರದ್ಧೆ ಮತ್ತು ಭಕ್ತಿಯಿಂದ ದೇವಿಯ ಸಂಪ್ರೀತಿಗಾಗಿ ಮತ್ತು ಇಲ್ಲಿಯ ಕಲಾ ಸಾನ್ನಿಧ್ಯ ವೃದ್ಧಿಗಾಗಿ, ಇಲ್ಲಿಯ ಪಾವಿತ್ರ್ಯತೆಗಾಗಿ ಎಲ್ಲ ಕೆಲಸವನ್ನು ಮಾಡಿದ್ದೇವೆ. ಮಾಡಿದಂತಹ ಎಲ್ಲ ಕೈಂಕರ್ಯಗಳನ್ನು ಮಹಾಮಹಿಮೆಯಾದಂತಹ ಮಹಾತಾಯಿ ಜಗಜ್ಜನನಿ, ಆ ಕಲಾ ಪರಮೇಶ್ವರಿ ಕಲಾಂಬ ಕಲಾ ಸರಸ್ವತಿಯಾದಂತಹ ಶ್ರೀ ಕಾಳಿಕಾ ಪರಮೇಶ್ವರು ಪ್ರೀತಿ ಭಾವದಿಂದ ಸ್ವೀಕಾರ ಮಾಡಿಕೊಂಡು ಅದರ ಉತ್ತಮ ಬಲ ಮತ್ತು ಫಲದಿಂದ ನಿಮ್ಮೆಲ್ಲರ ಜೀವನದಲ್ಲಿ ಎಲ್ಲ ರೀತಿಯ ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು, ಆರೋಗ್ಯ, ಧನ, ಕನಕ, ವಸ್ತು, ವಾಹನ, ಭೂ ಮೊದಲಾದ ಸಮಸ್ತ ಐಶ್ವರ್ಯವನ್ನು ಕರುಣಿಸಿಕೊಡ್ಲಿ. ಅದಕ್ಕೆ ಬೇಕಾದಂತಹ ಉತ್ತಮವಾದಂತಹ ಶುದ್ಧ ವಿದ್ಯಾ, ಬುದ್ಧಿ, ಜ್ಞಾನ, ವಿವೇಕವನ್ನು ಕರುಣಿಸಿಕೊಟ್ಟು ಎಲ್ಲರನ್ನೂ ಕೂಡ ಧರ್ಮ ಮಾರ್ಗದಲ್ಲಿ, ನ್ಯಾಯ ಮಾರ್ಗದಲ್ಲಿ, ನೀತಿ ಮಾರ್ಗದಲ್ಲಿ, ಅಹಿಂಸಾ ಮಾರ್ಗದಲ್ಲಿ, ವಿಶೇಷವಾಗಿ ವೇದ ಮಾರ್ಗದಲ್ಲಿ, ಬ್ರಾಹ್ಮಣ ಮಾರ್ಗದಲ್ಲಿ ಜೀವನವನ್ನು ನಡೆಸುವ ಹಾಗೆ ಭಗವಂತಿಯಾದಂತಹ ಪರಮೇಶ್ವರ ಅನುಗ್ರಹವನ್ನು ಸಿದ್ಧಿ ಮಾಡಿಕೊಟ್ಟು ಮುಂದಕ್ಕೆ ಉತ್ತರೋತ್ತರ ಶುಭ ಅಭಿವೃದ್ಧಿ ಮಾಡಿಕೊಡ್ಲಿ. ಎಲ್ಲರೂ ಕೂಡ ಸಾಂಘಿಕವಾಗಿ ಒಮ್ಮನಸ್ಸಿನಿಂದ, ಸಾಮರಸ್ಯದಿಂದ, ಸಸ್ನೇಹದಿಂದ, ಸಂಬಂಧುತ್ವದಿಂದ ಎಲ್ಲ ಕೆಲಸವನ್ನು ಮಾಡುವ ಹಾಗೆ ಭಗವತಿಯು ಪ್ರೇರಣೆಯನ್ನು ಕೊಡಲಿ. ನಿಮ್ಮ ಮನಸ್ಸಿನಲ್ಲಿ ಅಂತಹ ಬುದ್ಧಿ ಕರ್ಮಗಳನ್ನು ಪ್ರಚೋದಿಸಲಿ ಅಂತ ಹೇಳಿ ಭಗವತಿಯ ಚರಣಾರವಿಂದಗಳಲ್ಲಿ ಶ್ರದ್ಧೆ ಮತ್ತು ಭಕ್ತಿಯಿಂದ ವೈದಿಕರಾದ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿ ಮಹಾಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಓಂ ಯತ್ ಪ್ರಸಾದೇನ ಸೌಭಾಗ್ಯಂ ಶತ್ರುಹಾನಿಃ ಪರೋ ಮೋಕ್ಷಃ ಮನಸಂಕಲ್ಪ ಸಿದ್ಧ್ಯತೆ ಆಯುಃ ಪ್ರಜ್ಞಾ ಧನ ವಿದ್ಯಾ ಮೋಕ್ಷ ಸುಖಾನಿ ಚ ಶತಸಂವತ್ಸರಂ ದೀರ್ಘಮಾಯೋಃ ಶ್ರೀರ್ವರ್ಚಸ್ವಮಾಯುಷ್ಯಮಾರೋಗ್ಯಮಾವಿಧಾತ್ ಪವಮಾನ್ ಮಹೀಯತೆ ಧನಂ ಧಾನ್ಯಂ ಪಶುಂ ಬಹುಪುತ್ರಲಾಭಂ ಶತಸಂವತ್ಸರಂ ದೇವರೆಲ್ಲರಿಗೂ ಕೂಡ ಒಳ್ಳೆಯದು ಮಾಡಿಕೊಡ್ಲಿ ಅಂತ ಹೇಳಿ ಭಗವತಿಯಲ್ಲಿ ಪ್ರಾರ್ಥನೆ ಮಾಡಿ ಗುರುಗಳ
ನಮ್ಮದು ವಿಶೇಷವಾಗಿ ವೈದಿಕರದ್ದು ಒಂದು ವಿಶೇಷ ಕೋರಿಕೆ, ಇದು ಆಗ್ರಹ ಇದೆ, ಕೋರಿಕೆ ಆಗ್ರಹವೇ ಇದೆ. ಹಾಗಾಗಿ ಅಂತಹ ಆಗ್ರಹವನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಯಾಕೆಂದರೆ ಯಾರಾದರೂ ಒಬ್ಬರು ಆರಂಭ ಮಾಡಬೇಕು, ಅದು ದೇವರ ಮುಂದೆ ಹೇಳುವಂತಹ ಸಂಗತಿ ಅಲ್ಲ. ನಮ್ಮ ಯಾರು ವಿಶ್ವಬ್ರಾಹ್ಮಣರಿದ್ದಾರೆ ಅವರು ಯಾವತ್ತೂ ಕೆಲಸ ಇಲ್ಲ ಅಂತ ಖಾಲಿ ಕೂತದ್ದೇ ಇಲ್ಲ ಇಲ್ಲಿಯವರೆಗೆ. ಅಲ್ಲಿ ಇತ್ತೀಚೆಗೆ ಕೂತ್ಕೊಳ್ತಿದ್ದಾರೆ. ಯಾಕೆ ಅಂತಂದರೆ ಅವರ ವೈಯಕ್ತಿಕವಾದಂಥ ದೋಷದಿಂದ. ಆ ದೋಷ ಹೋಗಬೇಕಂತಂದರೆ ಅವರು ಶಿಲ್ಪವನ್ನು ಯಜ್ಞದ ಹಾಗೆ, ಶಿಲ್ಪವನ್ನು ಪೂಜೆಯ ಹಾಗೆ ಮಾಡಬೇಕು. ಒಂದು ಸಣ್ಣ ನೋವಿನ ಸಂಗತಿ ನಾನಿಲ್ಲಿ ಒಪ್ಪಿಸಿಕೊಟ್ಟು ಬಿಡ್ತೇನೆ, ಯಾಕಂದರೆ ಅವರಿಗೆ ಬುದ್ಧಿ ಕೊಡಬೇಕು. ನಾವು ಶಿಲ್ಪದ ಆಯುಧಗಳನ್ನು ಬಳಸಿ
ಬಾಂಧವರು, ಭಗವದ್ ಭಕ್ತರು ಗುರುಗಳ ಆಶೀರ್ವಚನವನ್ನ ಕೇಳಿ ವೇದಿಕೆಯ ಮುಂಭಾಗದಲ್ಲಿ ಆದಷ್ಟು ಬೇಗ ಬಂದು ಆಸೀನರಾಗಬೇಕಲ್ಲಿ ಆಗಿ ಕೇಳ್ಕೊಳ್ತಾ ಇದ್ದೇವೆ. ಧಾರ್ಮಿಕ ಕಾರ್ಯಕ್ರಮವನ್ನು ಶ್ರೀ ಶ್ರೀಧರಾಚಾರ್ಯ ಒಡೆಯರ್ ಹೋಬಳಿ ಆಡಳಿತ ಮುಕ್ತೇಶ್ವರರು ಬಾರ್ಕೂರು ಕಾಳಿಕಾಂಬ ದೇವಸ್ಥಾನ, ಡಾಕ್ಟರ್ BK ಮೋನಪ್ಪಾಚಾರ್ಯ ಜ್ಯೋತಿಷ್ಯರು ಮತ್ತು ಶಿಲ್ಪಶಾಸ್ತ್ರಜ್ಞರು ಚಾಲ್ಸೂರ್ ಸುಳ್ಯ ತಾಲೂಕ್, ಶ್ರೀ ಕೆ ರತ್ನಾಕರಾಚಾರ್ಯ ಕಟ್ಟೆಹಕ್ಲು ಅಧ್ಯಕ್ಷರು ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘ ತೀರ್ಥಹಳ್ಳಿ ಇವರುಗಳ ಉಪಸ್ಥಿತಿಯಲ್ಲಿ ಗುರುಗಳ ಆಶೀರ್ವಚನ ಕಾರ್ಯಕ್ರಮ ನಡೆಯಲಿದೆ. ಗುರುಗಳ ಆಶೀರ್ವಚನ ಕಾರ್ಯಕ್ರಮದ ನಂತರ ಸಾನ್ನಿಧ್ಯದಲ್ಲಿ ಭಜನಾ ಕಾರ್ಯಕ್ರಮ ನಡೆಯಲಿದೆ. ವರಸಿದ್ಧಿ ವಿನಾಯಕ ಭಜನಾ ಮಂಡಳಿ ಚಿಟ್ಟೆಬೈಲು ಕಿತ್ತನಗದ್ದೆ, ರಾಜಶ್ರೀ ವಿದ್ಯಶ್ರೀ ಭಜನಾ ಮಂಡಳಿ ಗುಡ್ಡೆಕೊಪ್ಪ, ನವಶಕ್ತಿ ಮಹಿಳಾ ಭಜನಾ ಮಂಡಳಿ ಸಂಕದಹೊಳೆ, ಶ್ರೀರಾಮ ಭಜನಾ ಮಂಡಳಿ ರಂಜದಕಟ್ಟೆ, ಶ್ರೀ ಕಾಳಿಕಂಬ ಭಜನಾ ಮಂಡಳಿ ಕುರುವಳ್ಳಿ, ಅದೇ ರೀತಿ ಗಾಯತ್ರಿ ದೇವಿ ಭಜನಾ ಮಂಡಳಿ ಮೇಗ್ರವಳ್ಳಿ. ಈ ಭಜನಾ ತಂಡಗಳಿಂದ ಭಜನಾ ಕಾರ್ಯಕ್ರಮ ಕೂಡ ಈ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿದೆ. ಸಮಾಜ ಬಾಂಧವರು, ಭಗವದ್ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ಖಜಾಂಚಿ ಶ್ರೀ ಪಿ ಭಾಸ್ಕರಾಚಾರ್ಯ ಹೈಸ್ಕೂಲ್ ರಸ್ತೆ ತೀರ್ಥಹಳ್ಳಿ. ಲೆಕ್ಕ ಪರಿಶೋಧಕರು ಶ್ರೀ ಎಲ್ ಜಿ ಕೃಷ್ಣಾಕರಾಚಾರ್ಯ ಅರಳುಸುರಳಿ. ಸದಸ್ಯರುಗಳು ಶ್ರೀ ಕೆ ಜಗದೀಶಾಚಾರ್ಯ ಮೇಲಿನ ಕುರುವಳ್ಳಿ, ಶ್ರೀ ಪಿ ಎಲ್ ಸದಾನಂದಾಚಾರ್ಯ ಪಡ್ನೊಳ್ಳಿ, ಶ್ರೀ ಶ್ರೀಧರಾಚಾರ್ಯ ಕಮ್ಮಚ್ಚಿ, ಟಿ ಎನ್ ರಮೇಶಾಚಾರ್ಯ ತೀರ್ಥಹಳ್ಳಿ, ಎಚ್ ಎಂ ವಿಜಯದೇವ್ ಹೊಸ ಅಗ್ರಹಾರ, ಶ್ರೀ ಸಂಜೀವಾಚಾರ್ಯ ತ್ಯಾನಂದೂರು, ಶ್ರೀ ಸಂತೋಷ್ ವಿ ಆಚಾರ್ಯ ಇಂದಿರಾನಗರ, ಶ್ರೀ ಎಲ್ ಜಿ ಉಮಾಪತಿ ಸುರಾನಿ ಗಣಪತಿಕಟ್ಟೆ, ಶ್ರೀ ಉಪೇಂದ್ರಾಚಾರ್ಯ ಮೇಲಿನ ಕುರುವಳ್ಳಿ, ಶ್ರೀ ಬಿ ಜಿ ಶಂಕರಾಚಾರ್ಯ ಆರಗ ಗೇಟ್, ಶ್ರೀ ಚಂದ್ರಶೇಖರ್ ಜಿ ಕಲ್ಮನೆ ಮಂಡಗದ್ದೆ, ಶ್ರೀಮತಿ ಗೀತಾ ಸತೀಶಾಚಾರ್ಯ ತೀರ್ಥಹಳ್ಳಿ, ಶ್ರೀಮತಿ ನಾಗರತ್ನ ತಿಮ್ಮಪ್ಪಾಚಾರ್ಯ ಮೇಲಿನ ಕುರುವಳ್ಳಿ, ಶ್ರೀ ಮನೋಜ್ ಆಚಾರ್ಯ ಛತ್ರಕೇರಿ, ಶ್ರೀ ಬಿ ಶ್ರೀನಿವಾಸಾಚಾರ್ಯ ಹಿರೇಗದ್ದೆ ಆರಗ, ಶ್ರೀ ಅರುಣ್ ಕುಮಾರ್ ಕಿತ್ತನಗದ್ದೆ. ಭೋಜನವನ್ನು ಸ್ವೀಕರಿಸದೇ ಇರುವಂತಹ ಭಕ್ತಾಭಿಮಾನಿಗಳು ಆದಷ್ಟು ಬೇಗ ಭೋಜನವನ್ನು ಸ್ವೀಕರಿಸಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮ, ಗುರುಗಳ ಆಶೀರ್ವಚನ ಕಾರ್ಯಕ್ರಮ ನೆರವೇರಲಿದೆ. ಹಲೋ, ತೀರ್ಥ ಪ್ರಸಾದ ಯಾರಾದರೂ ಬಾಕಿ ಇದ್ರೆ ದಯವಿಟ್ಟು ತೀರ್ಥ ಪ್ರಸಾದವನ್ನು ಸ್ವೀಕರಿಸಬೇಕು. ಭೋಜನವನ್ನು ಸ್ವೀಕರಿಸದೇ ಇರುವಂತಹ ಭಕ್ತಾಭಿಮಾನಿಗಳು ಶಾಮಿಯಾನ ಹತ್ರ ಹೋಗಿ ಊಟವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಹಲೋ,
ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘ ತೀರ್ಥಹಳ್ಳಿ ತಾಲೂಕು, ಶ್ರೀ ಕಾಳಿಕಾಂಬ ದೇವಿಯ ಬಿಂಬ ಪ್ರತಿಷ್ಠೆ, ಶ್ರೀ ನಾಗದೇವರ ಬಿಂಬ ಪ್ರತಿಷ್ಠೆ, ಅದೇ ರೀತಿ ವಿಶ್ವಕರ್ಮ ಸಭಾಭವನದ ಉದ್ಘಾಟನಾ ಕಾರ್ಯಕ್ರಮದ ಶುಭ ಸಂದರ್ಭದಲ್ಲಿ ನಾವೆಲ್ಲ ಒಂದುಗೂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ಭಗವತ್ ಭಕ್ತರು ಭೋಜನವನ್ನು ಸ್ವೀಕರಿಸದೇ ಇದ್ರೆ ಆದಷ್ಟು ಬೇಗ ಭೋಜನವನ್ನು ಸ್ವೀಕರಿಸಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮವು ತುಳುನಾಡು ವಾರ್ತೆ ಯೂಟ್ಯೂಬ್ ಚಾನಲ್ ಅಲ್ಲಿ ನೇರ ಪ್ರಸಾರ ಆಗ್ತಾ ಇದೆ. ಈ ಒಂದು ನೇರ ಪ್ರಸಾರದ ಲಿಂಕ್ ಅನ್ನ ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮಂಡಗದ್ದೆ ಚಂದ್ರಶೇಖರ್ ಅವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಚಂದ್ರಶೇಖರ್ ಮಂಡಗದ್ದೆ, ತಿಮ್ಮಪ್ಪಾಚಾರ್ ಅವರು ಕೂಡ ಅವ್ರ ಜೊತೆ ವೇದಿಕೆಯ ಮುಂಭಾಗದಲ್ಲಿ ಬರಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಸುಧಾಕರ್ ಆಚಾರ್ಯ ಹಕ್ಲಾಪುರ ಅವರು ಕೂಡ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕಂತ ಕೇಳ್ಕೊಳ್ತಾ ಇದ್ದೇವೆ.
ನಮ್ಮ ವಿಶ್ವಕರ್ಮ ಚಂಡೆ ಬಳಗದ ಎಲ್ಲ ಸದಸ್ಯರು ಆ ಗುರುಗಳ ಪೀಠವನ್ನು ಒಳಭಾಗಕ್ಕೆ ಒಂಚೂರು ತರದ್ದು ಅನುವು ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ವಿಶ್ವಕರ್ಮ ಚಂಡೆ ಬಳಗದ ಸದಸ್ಯರು ಆ ಮುಂಭಾಗದಲ್ಲಿರ್ತಕ್ಕಂಥ ಗುರುಗಳ ಪೀಠವನ್ನು ವೇದಿಕೆಗೆ ತರಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಉಪಾಧ್ಯಕ್ಷರು ನಂಗಡವಳ್ಳಿ ಚಂದ್ರಶೇಖರ್ ಅವರು ಆದಷ್ಟು ಬೇಗ ವೇದಿಕೆ ಹತ್ರ ಆಗಮಿಸಬೇಕು. ಇನ್ನು ಕೆಲವೇ ಸಮಯದಲ್ಲಿ ಗುರುಗಳ ಆಶೀರ್ವಚನ ಕಾರ್ಯಕ್ರಮ, ಧಾರ್ಮಿಕ ಸಭಾ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯದಲ್ಲಿ ಪರಮ ಪೂಜ್ಯ ತ್ರಿವಿಧ ಕ್ಷೇತ್ರದಿಂದ ಆಗಮಿಸಿರ್ತಕ್ಕಂಥ ಯತಿವರೇಣ್ಯರು ಆಶೀರ್ವಚನವನ್ನು ನೀಡುವರಿದ್ದಾರೆ. ಸಭಾಧ್ಯಕ್ಷತೆಯನ್ನು ಕಟ್ಟೆಹಕ್ಲು ರತ್ನಾಕರಾಚಾರ್ಯ ಅವರು, ಮುಖ್ಯ ಅತಿಥಿಗಳಾಗಿ ಒಡೆಯರ್ ಹೋಬಳಿ ಶ್ರೀಧರಾಚಾರ್ಯ ಅವರು ಹಾಗೆ ಮೋನಪ್ಪಾಚಾರ್ಯ ಅವರು ವಹಿಸಿಕೊಳ್ಳುವರಿದ್ದಾರೆ. ನಮ್ಮ ಸಭಾಭವನಕ್ಕೆ ಹೆಚ್ಚಿನ ಧನ ಸಹಾಯವನ್ನು ನೀಡಿರ್ತಕ್ಕಂಥ ದಾನಿಗಳಿಗೆ ಗೌರವಾರ್ಪಣಾ ಕಾರ್ಯಕ್ರಮ ಇರುತ್ತದೆ. ನಮ್ಮ ಸಮಿತಿಯ ಪದಾಧಿಕಾರಿಗಳು ಇಲ್ಲಿ ವೇದಿಕೆ ಹತ್ರ ಆಗಮಿಸಬೇಕು ಅಂತೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇವೆ. ಇದೀಗ ಸಭಾ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಈಗ ಭಜನಾ ತಂಡದವರು ಯಾರಾದರೂ ಆಗಮಿಸದಿದ್ದರೆ ಭಜನಾ ತಂಡದ ಹೆಸರನ್ನು ಇಲ್ಲಿ ನೋಂದಾಯಿಸಿಕೊಳ್ಬೇಕು. ನಮ್ಮ ತಾಲೂಕಿನ 8-9 ಭಜನಾ ತಂಡದವರು ಹೆಸರನ್ನು ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಇಲ್ಲಿ ಹೆಸರನ್ನು ಕೊಡಬೇಕು. ಊಟ ಆಗದೆ ಇರ್ತಕ್ಕಂಥವ್ರು ಯಾರಾದರೂ ಇದ್ರೆ ಬೇಗ ಊಟ ಮುಗಿಸ್ಕೊಂಡು ಆದಷ್ಟು ಬೇಗ ಧಾರ್ಮಿಕ ಸಭಾ ಕಾರ್ಯಕ್ರಮದ ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಸ್ವಯಂ ಸೇವಕರು ಯಾರಾದರೂ ಇದ್ರೆ ಅಲ್ಲಿ ಗುರುಗಳದ ಪೀಠ ಇದೆ, 3 ಪೀಠ, ಅದನ್ನ ಒಳಭಾಗಕ್ಕೆ ತರೋದಕ್ಕೆ ನಮಗೆ ಸಹಕಾರ ಮಾಡಬೇಕು. ಅಲ್ಲಿ ನಮ್ಮ ಸ್ವಯಂ ಸೇವಕರು ಯಾರಾದರೂ ಇದ್ರೆ, ನಮ್ಮ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ನಾಗಪ್ಪಾಚಾರ್ಯರು ಆದಷ್ಟು ಬೇಗ ಇಲ್ಲಿ ಸಭಾ ಕಾರ್ಯಕ್ರಮದ ಹತ್ರ ಆಗಮಿಸಬೇಕು, ವೇದಿಕೆ ಹತ್ರ. ಭೋಜನ ಆದಂಥವರು ಇಲ್ಲಿ ಮುಂಭಾಗದಲ್ಲಿ ಆಸನದ ವ್ಯವಸ್ಥೆ ಇದೆ, ಆಸೀನರಾಗಬೇಕು. ಇನ್ನು ಕೆಲವೇ ಸಮಯದಲ್ಲಿ ಪರಮ ಪೂಜ್ಯ ವಿಶ್ವಕರ್ಮ ಜಗದ್ಗುರುಗಳು ವೇದಿಕೆಗೆ ಆಗಮಿಸಿ ಆಶೀರ್ವಚನವನ್ನು ನೀಡುವರಿದ್ದಾರೆ.
ಭೋಜನ ಆದಂಥವರು ಆದಷ್ಟು ಬೇಗ ನಮ್ಮ ವೇದಿಕೆಯ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಭೋಜನ ಆದಂಥವರು ವೇದಿಕೆಯ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಇನ್ನು ಕೆಲವೇ ಸಮಯದಲ್ಲಿ ಪರಮ ಪೂಜ್ಯ ಜಗದ್ಗುರುಗಳು ಆಶೀರ್ವಚನವನ್ನು ನೀಡಲು ಧಾರ್ಮಿಕ ಸಭಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳುವರಿದ್ದಾರೆ. ನಮ್ಮ ಸಮಾಜದ ಸಂಘದ ಉಪಾಧ್ಯಕ್ಷರು ನಗಡವಳ್ಳಿ ಚಂದ್ರ ಅವರು, ಕಾರ್ಯದರ್ಶಿ ನಾಗಪ್ಪಚ್ಚರವರು ಇಲ್ಲಿ ವೇದಿಕೆ ಹತ್ರ ಆಗಮಿಸಬೇಕು. ಸಭಾ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ, ಆದಷ್ಟು ಬೇಗ ಇಲ್ಲಿ ವೇದಿಕೆ ಹತ್ರ ಆಗಮಿಸಬೇಕು. ಹಾಗೆ ಪೂರ್ಣಕುಂಭ ಸ್ವಾಗತ ಮಾಡಿರ್ತಕ್ಕಂಥವ್ರು ಅವರು ಕೂಡ ಸಿದ್ಧತೆಯಲ್ಲಿರಬೇಕು. ಈಗ ಮತ್ತೊಮ್ಮೆ ಗುರುಗಳನ್ನು ಈ ಧಾರ್ಮಿಕ ಸಭಾ ವೇದಿಕೆಗೆ ಅವರನ್ನು ಆಹ್ವಾನಿಸಬೇಕಾಗಿದೆ. ಅವರೆಲ್ಲರೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ನಗಡವಳ್ಳಿ ಚಂದ್ರಣ್ಣವರು, ನಮ್ಮ ಧ್ವನಿ ಕೇಳ್ತಾ ಇದೆಯಾ? ದಯವಿಟ್ಟು ಆದಷ್ಟು ಬೇಗ ಇಲ್ಲಿ ವೇದಿಕೆ ಹತ್ರ ಆಗಮಿಸಬೇಕು. ನಾಗಪ್ಪಚ್ಚರವರು, ಹಾಗೆ ನಮ್ಮ BG ಶಂಕರಾಚಾರ್ಯವರು ಆದಷ್ಟು ಬೇಗ ಇಲ್ಲಿ ವೇದಿಕೆ ಹತ್ರ ಬರಬೇಕು. ಹಾಗೆಯೇ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಭೋಜನ ಆಗದೇ ಇರತಕ್ಕಂಥವ್ರು ಆದಷ್ಟು ಬೇಗ ಭೋಜನವನ್ನು ಮುಗಿಸಿ ಬರಬೇಕು. ಆಶೀರ್ವಚನದ ನಂತರ ಭಜನಾ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ನಮ್ಮ ತಾಲೂಕಿನ ನಾನಾ ಭಾಗಗಳ ಭಜನಾ ತಂಡದವರು ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವರಿದ್ದಾರೆ.
ನಮ್ಮ ಮಹಿಳಾ ಸದಸ್ಯರಾಗಿರ್ತಕ್ಕಂಥ ಗೀತಾ ಸತೀಶ್ ಹಾಗೂ ನಾಗರತ್ನರವರು ಇಲ್ಲಿ ವೇದಿಕೆ ಹತ್ರ ಆಗಮಿಸಬೇಕು. ಗೀತಾ ಸತೀಶ್ ಹಾಗೂ ನಾಗರತ್ನರವರು ಆದಷ್ಟು ಬೇಗ ಇಲ್ಲಿ ವೇದಿಕೆ ಹತ್ರ ಆಗಮಿಸಬೇಕು.
ದಿನಾಂಕ 28/2 ಬುಧವಾರದಿಂದ ಪ್ರಾರಂಭವಾಗಿರತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳು ಇವತ್ತು ಪ್ರಾತಃಕಾಲದಿಂದ ಧಾರ್ಮಿಕ ಕಾರ್ಯಕ್ರಮಗಳು ಕೇಶವ ತಂತ್ರಿಗಳ ಆಚಾರ್ಯತ್ವದಲ್ಲಿ ಶ್ರೀ ಕಾಳಿಕಾಂಬ ದೇವಸ್ಥಾನ ಹಾಗೆ ಸಭಾಭವನದ ಉದ್ಘಾಟನಾ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಜಗದ್ಗುರುಗಳು ನೆರವೇರಿಸಿಕೊಡುವರಿದ್ದಾರೆ. ಹಾಗೂ ನಾಗ ಪ್ರತಿಷ್ಠಾ ಕಾರ್ಯಕ್ರಮ ಬೆಳಗ್ಗೆಯಿಂದ ನೆರವೇರಿದೆ. ಭೋಜನದ ನಂತರ ಪರಮ ಪೂಜ್ಯ ಜಗದ್ಗುರುಗಳು ಇನ್ನು ಕೆಲವೇ ಸಮಯದಲ್ಲಿ ಆಗಮಿಸಿ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನುಡಿಯ ಆಶೀರ್ವಚನವನ್ನು ನೀಡಲು ಪರಮ ಪೂಜ್ಯ ವಿಶ್ವಕರ್ಮ ಜಗದ್ಗುರುಗಳಾದ ಶಿವ ಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಗಳು, ಶ್ರೀ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮೀಜಿಗಳು, ಶಿವಾನಂದ ಭಾರತಿ ಸ್ವಾಮೀಜಿಗಳು, ಸಭಾಧ್ಯಕ್ಷತೆಯನ್ನು ಸಮಾಜೋದ್ಧಾರಕ ಸಂಘದ ಅಧ್ಯಕ್ಷರಾದ ರತ್ನಾಕರಾಚಾರ್ಯ ಕಟ್ಟೆಹೆಕ್ಕಲು, ಜ್ಯೋತಿಷ್ಯರು ಶಿಲ್ಪಶಾಸ್ತ್ರಜ್ಞರಾದ BK ಮೋನಪ್ಪಾಚಾರ್ಯ ಅವರು, ವಡೇರ್ ಹೋಬಳಿ ಶ್ರೀಧರಾಚಾರ್ಯ ಅವರು, ಬಾರ್ಕೂರು ಕಾಳಿಕಾಂಬ ದೇವಸ್ಥಾನದ ಧರ್ಮದರ್ಶಿಗಳು ನೆರವೇರಿಸಿಕೊಡುವರಿದ್ದಾರೆ. ಬೆಳಗ್ಗೆಯಿಂದ ನಮ್ಮ ಜೊತೆಗಿದ್ದು ಕಾರ್ಯಕ್ರಮದಲ್ಲೆಲ್ಲದರಲ್ಲೂ ಪಾಲ್ಗೊಂಡಿರ್ತಕ್ಕಂಥ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅನೇಕರು ನಾನಾ ವಿಧದಲ್ಲಿ ಈ ಒಂದು ಸೇವೆಯ ಕಾರ್ಯದಲ್ಲಿ ಪಾಲ್ಗೊಂಡಿದ್ದೀರಿ. ನಾಳೆ ದಿನ ಕೂಡ ನಡೆಯುವಂತಹ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಗಳಾಗಿ ಅಂತ ಹೇಳ್ತಾ ಇನ್ನು ಕೆಲವೇ ಸಮಯದಲ್ಲಿ ವಿಶ್ವಕರ್ಮ ಜಗದ್ಗುರುಗಳು ಈ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳುವರಿದ್ದಾರೆ. ನಮ್ಮ ಮಾಜಿ ಅಧ್ಯಕ್ಷರುಗಳಾದ ಹಿಂಬೈ ಮಂಜಪ್ಪಾಚಾರ್ಯವರು, TN ರಮೇಶಾಚಾರ್ಯವರು, ಜಗದೀಶ್ ಆಚಾರ್ಯವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಮತ್ತೊಮ್ಮೆ ಅವರಿಗೆ ಸಮಾಜೋದ್ಧಾರಕ ಸಂಘದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಕಟ್ಟಡ ಸಮಿತಿಯ ಅಧ್ಯಕ್ಷರುಗಳಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ರೋಹಿತೇಶ್ರವರು, ಉಪೇಂದ್ರಾಚಾರ್ಯವರು ಅವರಿಗೂ ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸಮಿತಿಯ ಎಲ್ಲ ಪದಾಧಿಕಾರಿಗಳು ಈ ಸಭಾ ಕಾರ್ಯಕ್ರಮದ ಮುಂಭಾಗಕ್ಕೆ ಆಗಮಿಸಬೇಕು ಅಂತ ಹೇಳಿ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಸಮಾಜೋದ್ಧಾರಕ ಸಂಘದ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಈ ದಿನ ಕಾರ್ಯಕ್ರಮದಲ್ಲಿ ಗೌರವಾರ್ಪಣೆಯನ್ನು ಸ್ವೀಕರಿಸಲಿರುವವರು ನರಸಿಂಹಾಚಾರ್ಯರವರು, ರಾಮಚಂದ್ರಾಚಾರ್ಯರವರು, ನಾಗೇಶ್ ಆಚಾರ್ಯರವರು, ನಂದ ಆಚಾರ್ಯರವರು, ಮಂಜಪ್ಪಾಚಾರ್ಯರವರು, ಗೀತಾ ಸತೀಶ್ ಆಚಾರ್ಯವರು, ಭಾಸ್ಕರಾಚಾರ್ಯ ಬಾನ್ಗೋಡು, ಜಗದೀಶ್ ಆಚಾರ್ಯವರು, ಜಯಶ್ರೀ ವಿಠಲಾಚಾರ್ಯವರು, ಅರುಣಾಚಾರ್ಯ ಕಿತ್ತನಗದ್ದೆಯವರು, ಶ್ರೀನಿವಾಸ್ ಆಚಾರ್ಯರವರು ಇವರೆಲ್ಲರೂ ಕೂಡ ವಿಶೇಷವಾದಂತಹ ಈ ಸಭಾಭವನಕ್ಕೆ ಸಹಾಯವನ್ನು ಮಾಡಿರುತ್ತಾರೆ. ಅವರೆಲ್ಲರಿಗೂ ಕೂಡ ವೇದಿಕೆಯಲ್ಲಿ ಗೌರವಾರ್ಪಣಾ ಕಾರ್ಯಕ್ರಮ ನೆರವೇರುವುದಿದೆ. ಹಾಗೆಯೇ ನಾಳೆ ದಿನ ನಡೆಯುವಂತಹ ಕಾರ್ಯಕ್ರಮದಲ್ಲಿ ನಮ್ಮ ದೇಣಿಗೆ ಕೊಟ್ಟವರನ್ನು ಎಲ್ಲರಿಗೂ ಕೂಡ ನಮ್ಮ ಸಮಾಜೋದ್ಧಾರಕ ಸಂಘದ ವತಿಯಿಂದ ಅವರಿಗೆ ಗೌರವಾರ್ಪಣೆ ಹಾಗೂ ಗೌರವ ಸ್ಮರಣಿಕೆಯನ್ನು ನೀಡುವರಿದ್ದಾರೆ. ಎಲ್ಲರೂ ಕೂಡ ನಾಳೆ ದಿನ ನಡೀತಕ್ಕಂಥ ಕಾರ್ಯಕ್ರಮದಲ್ಲೂ ಭಾಗಿಗಳಾಗಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ನಾಳೆ ದಿನ ನಡೆಯುವಂಥ ಕಾರ್ಯಕ್ರಮದಲ್ಲಿ ಯುವ ಸಂಸದರಾಗಿರ್ತಕ್ಕಂಥ BY ರಾಘವೇಂದ್ರ ಅವರು ಆಗಮಿಸುವರಿದ್ದಾರೆ. ಹಾಗೆ ಆರ್ಗ ಜ್ಞಾನೇಂದ್ರ ಅವರು ಕೂಡ ಸಭೆಯಲ್ಲಿ ಭಾಗವಹಿಸುವರಿದ್ದಾರೆ. ಮಾಜಿ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಕಿಮ್ಮನೆ ರತ್ನಾಕರ್ ಅವರು, ಸಂಕದೊಳೆಯ ಸಂದರ್ಶನಿಯವರು ಇಲ್ಲಿ ವೇದಿಕೆ ಹತ್ರ ಆಗಮಿಸಬೇಕು. ನಾಳೆ ದಿನ
ದಿನ ಧಾರ್ಮಿಕ ಕಾರ್ಯಕ್ರಮದ ನಂತರ ಸಭಾ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಮುಖ್ಯ ಅತಿಥಿಗಳಾಗಿ ಕಿಮ್ಮನೆ ರತ್ನಾಕರ್ ಅವರು, ಮಂಜುನಾಥ್ ಗೌಡರು, ಗೀತಾ ರಮೇಶ್ ಅವರು, ಜಕ್ಕಣ್ಣಗೌಡರು, ಯುಡಿ ವೆಂಕಟೇಶ್ ಅವರು, ನಿರಂಜನ್ ಮೂರ್ತಿ ಆಗರದಹಳ್ಳಿ. ನಾಳೆ ದಿನ ನಡೆಯುವಂಥ ಕಾರ್ಯಕ್ರಮದಲ್ಲಿ ಈ ದೇಣಿಗೆಯನ್ನು ಕೊಟ್ಟಿರ್ತಕ್ಕಂಥವರು, ಸೇವೆಯನ್ನು ಕೊಟ್ಟಿರ್ತಕ್ಕಂಥವರೆಲ್ಲರಿಗೂ ಕೂಡ ಗೌರವ ಸ್ಮರಣಿಕೆಯನ್ನು ಸಮಾಜೋದ್ಧಾರಕ ಸಂಘದ ವತಿಯಿಂದ ನೀಡ್ತಾ ಇದ್ದೇವೆ. ಅವರೆಲ್ಲರೂ ಆಗಮಿಸಿ ಕಾಳಿಕಾಂಬೆಯ ಪ್ರಸಾದ ಅನ್ನೋ ರೀತಿಯಲ್ಲಿ ಸ್ವೀಕರಿಸಬೇಕು ಅಂತೇಳಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಇದೀಗ ಸಭಾ ಕಾರ್ಯಕ್ರಮಕ್ಕೆ ಪ್ರಾರಂಭವಾಗುತ್ತೆ. ನಮ್ಮ ಸಮಿತಿಯ ಪದಾಧಿಕಾರಿಗಳು ಇಲ್ಲಿ ವೇದಿಕೆ ಹತ್ರ ಆಗಮಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಸಮಿತಿ ಪದಾಧಿಕಾರಿಗಳು ಹಾಗೆ ನಮ್ಮ ಉಪಾಧ್ಯಕ್ಷರು ನಗಡವಳ್ಳಿ ಚಂದ್ರು ಅವರು ಆದಷ್ಟು ಬೇಗ ವೇದಿಕೆ ಹತ್ರ ಬರಬೇಕು. ಇದೀಗ ಪರಮ ಪೂಜ್ಯರು ಕೆಲವೇ ಸಮಯದಲ್ಲಿ ವೇದಿಕೆಗೆ ಆಗಮಿಸ್ತಾರೆ. ನಮ್ಮ ವಿಶ್ವಕರ್ಮ ಚಂಡೆ ಬಳಗದವರು ಹಾಗೆ ಮಂಗಳ ವಾದ್ಯದವರು ಅವರನ್ನು ಸ್ವಾಗತ ಮಾಡಲು ಮುಂಭಾಗಕ್ಕೆ, ನಮ್ಮ ಸಭಾಭವನದ ಮುಂಭಾಗಕ್ಕೆ ಹೋಗಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಗಳವರು ಅರೆಮಾದೇನಹಳ್ಳಿ ಹಾಸನ ಜಿಲ್ಲೆ. ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳವರು ಪಡುಕುತ್ಯಾರು ಉಡುಪಿ. ಅದೇ ರೀತಿ ಶ್ರೀ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯನ್ನು ಅಲಂಕರಿಸಲಿದ್ದಾರೆ. ಮಾತೆಯರು ಪೂರ್ಣಕುಂಭ ಸ್ವಾಗತದ ಮೂಲಕ ವೇದಿಕೆಗೆ ಅವರನ್ನ ಆಹ್ವಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾನೆ. ಅದೇ ರೀತಿ ವಿಶ್ವಕರ್ಮ ಚಂಡೆ ಬಳಗ ಹೊದಲ ಮಂಗಳ ವಾದ್ಯದ ಮೂಲಕ ಗುರುವರ್ಯರನ್ನು ವೇದಿಕೆಗೆ ಆಹ್ವಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಗುರುಗಳ ಆಶೀರ್ವಚನ ಕಾರ್ಯಕ್ರಮದ ನಂತರ ಹಲವಾರು ಭಜನಾ ಮಂಡಳಿಗಳ ಭಜಕರು ನಮ್ಮ ಈ ವೇದಿಕೆಯಲ್ಲಿ ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ಶ್ರೀಧರಾಚಾರ್ಯ ವಡೇರ ಹೋಬಳಿ ಆಡಳಿತ ಮುಕ್ತೇಶ್ವರರು ಬಾರ್ಕೂರು ಕಾಳಿಕಾಂಬ ದೇವಸ್ಥಾನ, ಡಾಕ್ಟರ್ ಬಿಕೆ ಮೊನ್ನಪ್ಪಾಚಾರ್ಯ ಜ್ಯೋತಿಷರು ಶಿಲ್ಪಶಾಸ್ತ್ರಜ್ಞರು ಚಾಲ್ಸೂರ್ ಸುಳ್ಯ ತಾಲೂಕು, ಶ್ರೀ ಕೆ ರತ್ನಾಕರಾಚಾರ್ಯ ಕಟ್ಟೆಹಕ್ಲು ಅಧ್ಯಕ್ಷರು ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘ ತೀರ್ಥಹಳ್ಳಿ ಇವರುಗಳ ಉಪಸ್ಥಿತಿಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ.
ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಸಂಘದ ಪದಾಧಿಕಾರಿಗಳು ಸಭಾಭವನದ ಮುಂಭಾಗಕ್ಕೆ ಹೋಗಿ ಗುರುಗಳನ್ನು ಆಹ್ವಾನಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಚಂಡೆ ವಾದನದವರು, ಹಾಗೆ ಪೂರ್ಣಕುಂಭ ಸ್ವಾಗತದೊಂದಿಗೆ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಭೋಜನ ಆದಂಥವರು ಇಲ್ಲಿ ಆಸನದ ವ್ಯವಸ್ಥೆ ಇದೆ, ಎಲ್ಲರೂ ಕೂಡ ಸಭಾಭವನದ ಒಳಗಡೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಅಲ್ಲಿ ದಯವಿಟ್ಟು ನೀವು ಪ್ರಾಜೆಕ್ಟ್ರಲ್ಲಿ ನೋಡೋದು ಬೇಡ, ಇಲ್ಲಿ ಗುರುಗಳ ಮುಂಭಾಗದಲ್ಲೇ ಕಾರ್ಯಕ್ರಮವನ್ನು ನೋಡ್ಬೋದು. ಕೆಲವರು ಪ್ರಾಜೆಕ್ಟರ್ ಮೂಲಕ ನೋಡ್ತಾ ಇದ್ದೀರಿ, ದಯವಿಟ್ಟು ಒಳಗಡೆ ಬನ್ನಿ. ನೀವು ಇಲ್ಲಿ ಗುರುಗಳ ಮುಂಭಾಗದಲ್ಲಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ಬೋದು. ಇಲ್ಲಿ ಜನ ಜಾಸ್ತಿ ಆಗುತ್ತೆ ಅಂತೇಳಿ ನಾವು ಅಲ್ಲಿ ಪ್ರಾಜೆಕ್ಟರ್ ಹಾಕಿರ್ತಕ್ಕಂಥದ್ದು. ದಯವಿಟ್ಟು ಅಲ್ಲಿ ಕುಳಿತಿರ್ತಕ್ಕಂಥವರು ಎಲ್ಲರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಈ ದಿನ ಗೌರವಾರ್ಪಣೆಯನ್ನು ಸ್ವೀಕರಿಸಲಿರುವವರು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಆಗಮಿಸಬೇಕು. ಇದೀಗ ಧಾರ್ಮಿಕ ಸಭಾ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಮೋನಪ್ಪಾಚಾರ್ಯ ಅವರು ಮೂಡುಬಿದ್ರೆ, ದಯವಿಟ್ಟು ಅವರು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಸುಧೀರ್ ಆಚಾರ್ಯ ಶಿಲ್ಪಿಗಳು ದಂಪತಿಗಳು ಆಗಮಿಸಿದ್ದೀರಿ, ದಯವಿಟ್ಟು ಮುಂಭಾಗಕ್ಕೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಸುಧೀರ್ ಆಚಾರ್ಯ ಅವರು ನಮ್ಮ ದೇವಸ್ಥಾನದ ಶಿಲ್ಪಿಗಳು, ಬನ್ನಿ. ಹಾಗೆಯೇ ಅವರೊಂದಿಗೆ ಮಂಜಪ್ಪಾಚಾರ್ಯ ಅವರು ಮಾಜಿ ಅಧ್ಯಕ್ಷರು, ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘ. ಜಯಶ್ರೀ ವಿಠಲಾಚಾರ್ಯ ಅವರು, ಜಯಶ್ರೀ ವಿಠಲಾಚಾರ್ಯ ಅವರು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ನರಸಿಂಹಾಚಾರ್ಯ ಅವರು, ರಾಮಚಂದ್ರಾಚಾರ್ಯ ಬಾನ್ಗೋಡು, ಆನಂದಾಚಾರ್ಯ ಅವರು, ಭಾಸ್ಕರಾಚಾರ್ಯ ಬಾನ್ಗೋಡು, ಜಗದೀಶ್ ಆಚಾರ್ಯ ಮಾಜಿ ಅಧ್ಯಕ್ಷರು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಗೋಪಮ್ಮ ಮತ್ತು ಮಕ್ಕಳು ಕುಶಾವತಿ, ಇಂದ್ರಮ್ಮ ಮತ್ತು ಮಕ್ಕಳು ಹೈಸ್ಕೂಲ್ ರಸ್ತೆ, ಸುನಿಲ್ ಆಚಾರ್ಯ ಜೆಇ, ಅರುಣ್ ಕಿತ್ತನ್ಗೆದ್ದೆ, MS ಕೃಷ್ಣಮೂರ್ತಿ ಅವರು, ಇವರೆಲ್ಲರೂ ಕೂಡ ವೇದಿಕೆಯ ಮುಂಭಾಗದ ಆಸನದಲ್ಲಿ ಆಸೀನರಾಗಬೇಕು. ಅವರಿಗೆ ಪರಮ ಪೂಜ್ಯರ ಸಮ್ಮುಖದಲ್ಲಿ ಗೌರವಾರ್ಪಣೆಯನ್ನು ನಮ್ಮ ಸಮಾಜೋದ್ಧಾರಕ ಸಂಘದ ಅಧ್ಯಕ್ಷರು ನೆರವೇರಿಸಿಕೊಡುವರಿದ್ದಾರೆ. ಶ್ರೀಮತಿ ರಾಗನತ್ರ ತಿಮ್ಮಪ್ಪಾಚಾರ್ಯ, ಅದೇ ರೀತಿ ಶರಾವತಿ ಚಂದ್ರಶೇಖರಾಚಾರ್ಯ, ಇವರು ಕೂಡ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಇಲ್ಲಿ ಅಂಗನವಾಡಿ ಹತ್ರ ಯಾರೋ ವಾಹನವನ್ನು ನಿಲ್ಲಿಸಿದಿರಲ್ಲ, ದಯವಿಟ್ಟು ಅದನ್ನು ತೆರವುಗೊಳಿಸಬೇಕು. ಅಲ್ಲಿ ಓಡಾಡೋದಕ್ಕೆ ತೊಂದರೆ ಆಗ್ತಾ ಇದೆ. ಈ ಅಂಗನವಾಡಿ ಹತ್ರ ನಿಲ್ಲಿಸಿದವರು
ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘ ತೀರ್ಥಹಳ್ಳಿ ತಾಲೂಕು ಸಮಿತಿಯ ಸರ್ವರನ್ನು ಕೂಡ ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಪದಾಧಿಕಾರಿ ಸಮಿತಿಯ ಎಲ್ಲ ಸದಸ್ಯರು ಎಲ್ಲರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. KA 14 M 2346 ದಯವಿಟ್ಟು ಆ ಗಾಡಿಯನ್ನು ತೆರವುಗೊಳಿಸಬೇಕು. ಭಾಳ ತೊಂದರೆ ಆಗ್ತಾ ಇದೆ. KA 14 M 2346 ಇದೀಗ ಪರಮ ಪೂಜ್ಯರನ್ನ ಮಂಗಳವಾದ್ಯ ಪೂರ್ಣಕುಂಭದೊಂದಿಗೆ ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಗಳವರು ಅರೆಮಾದೇನಹಳ್ಳಿ ಹಾಸನ ಜಿಲ್ಲೆ, ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳವರು ಪಡುಕುತ್ಯಾರು ಉಡುಪಿ, ಶ್ರೀ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮೀಜಿಗಳು ಬೆಂಗಳೂರು ದಕ್ಷಿಣ ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಪರಮ ಪೂಜ್ಯ ವಿಶ್ವಕರ್ಮ ಜಗದ್ಗುರುಗಳು ನಮ್ಮ ಸಭಾಭವನದ ಧಾರ್ಮಿಕ ಸಭಾ ವೇದಿಕೆಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲು ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಭಕ್ತಿಯಿಂದ ಅವರನ್ನು ಬರಮಾಡಿಕೊಳ್ಳೋಣ. ಪರಮ ಪೂಜ್ಯ ವಿಶ್ವಕರ್ಮ ಜಗದ್ಗುರುಗಳು ಶಿವಸುಜ್ಞಾನತೀರ್ಥ ಮಹಾಸ್ವಾಮೀಜಿಗಳು, ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು, ಶಿವಾನಂದ ಭಾರತಿ ಸ್ವಾಮೀಜಿಗಳು ಬೆಂಗಳೂರು,
ಧಾರ್ಮಿಕ ಕಾರ್ಯಕ್ರಮಗಳು ಈ ದಿನದ ಧಾರ್ಮಿಕ ಕಾರ್ಯಕ್ರಮಗಳು ಸಂಪನ್ನಗೊಂಡು ದಿವ್ಯ ಸಾನ್ನಿಧ್ಯದಲ್ಲಿ ಪರಮ ಪೂಜ್ಯ ವಿಶ್ವಕರ್ಮ ಜಗದ್ಗುರುಗಳು ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಗಳು, ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮೀಜಿಯವರು, ಶಿವಾನಂದ ಭಾರತಿ ಸ್ವಾಮೀಜಿಯವರು ಬೆಂಗಳೂರು ವೇದಿಕೆಯ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲು ನಮ್ಮ ಸಮಾಜೋದ್ಧಾರಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ರತ್ನಾಕರಾಚಾರ್ಯ ಅವರೆಲ್ಲ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಮೋನಪ್ಪಾಚಾರ್ಯ ಜ್ಯೋತಿಷ್ಯರು, ಶಿಲ್ಪಶಾಸ್ತ್ರಜ್ಞರು ಕೆ ಮೋನಪ್ಪಾಚಾರ್ಯ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಬಾರ್ಕೂರು ಕಾಳಿಕಾಂಬ ದೇವಸ್ಥಾನದ ಶ್ರೀಧರಾಚಾರ್ಯ ಒಡೆಯರ್ ಹೋಬಳಿ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ನಾಗರತ್ನ ತಿಮ್ಮಪ್ಪಾಚಾರ್ಯ ಅವರು ವೇದಿಕೆ ಹತ್ರ ಆಗಮಿಸಬೇಕು. ಅತಿಥಿ ಗಣ್ಯರು ಆಸನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಈ ನಮ್ಮ ಸಭಾಭವನದ ಹೊರಗಡೆ ಇರ್ತಕ್ಕಂಥವರಿಗೆ ಇಲ್ಲಿ ಆಸನದ ವ್ಯವಸ್ಥೆ ಇದೆ. ದಯವಿಟ್ಟು ಅವರು ಎಲ್ಲರೂ ಕೂಡ ವೇದಿಕೆಯ ಮುಂಭಾಗದಲ್ಲೂ ಕೂಡ ಆಸನದ ವ್ಯವಸ್ಥೆಗಳಿದೆ. ದಯವಿಟ್ಟು ಆಸೀನರಾಗಬೇಕು. ಇನ್ನು ಕೆಲವೇ ಸಮಯದಲ್ಲಿ ನುಡಿಯ ಆಶೀರ್ವಚನ ಕಾರ್ಯಕ್ರಮವನ್ನು ನಾವು ಎಲ್ಲರೂ ಕೂಡ ಕೇಳಬೇಕಾಗಿದೆ. ದಯವಿಟ್ಟು ಆ ಪ್ರಾಜೆಕ್ಟ್ರು ಮುಂಭಾಗದಲ್ಲಿ ಕೂತಿರ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಸಭಾಭವನದ ಒಳಗಡೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಇದೀಗ ವೇದಘೋಷವನ್ನು ಅರೆ ಮಾದನಹಳ್ಳಿಯ ಶಿಷ್ಯ ವರ್ಗದವರು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಇದೀಗ ವೇದಘೋಷ ನಡೆಯುತ್ತೆ. ದಯವಿಟ್ಟು ಎಲ್ಲರೂ ವೇದಘೋಷ ನಡೆಯೋದ್ರಿಂದ ಎಲ್ಲ ಎದ್ನಿತ್ತು ಭಕ್ತಿಯಿಂದ ವೇದಘೋಷವನ್ನು ಆಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಅರೆ ಮಾದನಹಳ್ಳಿಯ ಶಿಷ್ಯ ವರ್ಗದವರು ವೇದಘೋಷವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. प्रातरिन्द्रगं हवामहे प्रातरमित्रावरुण प्रातरश्विना प्रातर्भगं भूषणं ब्रह्मणस्पतिं प्रातः सोममुदरुद्रगं हुवेम प्रातर्जितं भगमुग्रगं हुवेम वयं पुत्रमदितेर्यो विधर्ता आद्रश्चिद्यं मन्यमानस्तुरश्चिद्राजा चिद्यं भगं भक्षीत्याह भगप्रणेतर्भगसत्यरादो भगेमान्दिगमुदवदन्नः भगप्रणो जनयगोभिरश्वैर्भगप्रदृभिर्नृवन्तस्याम उदेदानीं भगवन्तस्यामोदप्रवित्त उदमध्ये अह्नाम् उदोदितामघवन् सूर्यस्य वयं देवानागुं सुमतो स्याम भग एव भगवागुम् अस्तु देवास्तेन वयं भगवन्तस्याम तन्त्वा भग सर्व इज्जो हवीमिसनो भगपुर एता भवेह समध्वरा जोषसो नमन्तदधिक्रावे वशुचये वदाय अर्वाचीनं वसुविदं भगन्नो रथमिवाश्वा वाजिन आवहन्तो अश्वापतेर्गोमतेर्न उषासो वीरपतिः सदमुच्छन्तु भद्राः घृतं दुहाना विश्वतः प्रभीनः युग्पातः स्वस्तिभिः सदा नः जोमाग्ने भागिनगुं सन्तवतः भागं चिकीर्षति अभागमग्ने तं गुरु मामग्ने भागिनं कुरु ॐ शान्तिः 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 हरिः ॐ. ವೇದಘೋಷದೊಂದಿಗೆ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ಮಾಡಿಕೊಟ್ಟಿರ್ತಕ್ಕಂಥ ಹಾಸನದ ಅರೆಮಾದನಹಳ್ಳಿ ಮಠದ ಶಿಷ್ಯ ವರ್ಗದವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೀಗ ಪ್ರಾರ್ಥನೆಯನ್ನು ಶ್ರೀಮತಿ ನಾಗರತ್ನ ತಿಮ್ಮಪ್ಪಾಚಾರ್ಯ ಅವರು ಹಾಗೂ ಶರಾವತಿ ಚಂದ್ರಶೇಖರ್ ಅವರು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. शुक्लां वरदे
कृष्णं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये पार्वतीपुत्रा पावनगात्रा पार्वतीपुत्रा पावनगात्रा भूतचरित्रा पालय मां भूतचरित्रा पालय मां सुखदुःखಗಳಲ್ಲಿ ಸಕನಿಯಾಗಿರು ಸುಖದುಃಖಗಳಲ್ಲಿ ಸಕನಿಯಾಗಿರು ಕರಿಮುಖ ಗಣಪ ಪಾಲಯ ಮಾಂ ಕರಿಮುಖ ಗಣಪ ಪಾಲಯ ಮಾಂ ಪಾರ್ವತಿ ಪುತ್ರ ಪಾವನ ಗಾತ್ರ ಭೂತ ಚರಿತ್ರ ಪಾಲಯ ಮಾಂ ಭೂತ ಚರಿತ್ರ ಪಾಲಯ ಮಾಂ ಪುರುಷಾರ್ಥಗಳನ್ನು ಹರ್ಷದಿ ಕರುಣಿಪ ಪುರುಷಾರ್ಥಗಳನ್ನು ಹರ್ಷದಿ ಕರುಣಿಪ ಹೇ ವೈಷ್ಣವಾತ್ರಿಣಿ ಪಾಲಯ ಮಾಂ ಹೇ ವೈಷ್ಣವಾಗ್ರಿಣಿ ಪಾಲಯ ಮಾಂ ಪಾರ್ವತಿ ಪುತ್ರ ಪಾವನ ಗಾತ್ರ ಭೂತ ಚರಿತ್ರ ಪಾಲಯ ಮಾಂ ಭೂತ ಚರಿತ್ರ ಪಾಲಯ ಮಾಂ ಧರ್ಮದಿ ನಡೆಸಯ್ಯ ನಿರ್ಮಲ ಚರಿತ ಧರ್ಮದಿ ನಡೆಸಯ್ಯ ನಿರ್ಮಲ ಚರಿತ ಕರ್ಮದ ದೈವ ಪಾಲಯ ಮಾಂ ಕರ್ಮದ ದೈವ ಪಾಲಯ ಮಾಂ ಧ್ಯಾನವ ಕುತಿಯೋ ನಿನ್ನ ದಿನವೋ ಧ್ಯಾನ ಭಕ್ತಿಯು ನಿನ್ನ ದಿನವೋ ಹರಸುತ ಸುಮುಖ ಪಾಲಯ ಮಾಂ ಹರಸುತ ಸುಮುಖ ಪಾಲಯ ಮಾಂ ಪಾರ್ವತಿ ಪುತ್ರ ಪಾವನ ಗಾತ್ರ ಪಾರ್ವತಿ ಪುತ್ರ ಪಾವನ ಗಾತ್ರ ಭೂತ ಚರಿತ್ರ ಪಾಲಯ ಮಾಂ ಭೂತ ಚರಿತ್ರ ಪಾಲಯ ಮಾಂ. ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟಂತಹ ಶ್ರೀಮತಿ ನಾಗರತ್ನ ತಿಮ್ಮಪ್ಪಾಚಾರ್ಯ ಹಾಗೂ ಶರಾವತಿ ಚಂದ್ರಶೇಖರ್ ಆಚಾರ್ಯ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಸರ್ವರನ್ನು ಸ್ವಾಗತಿಸಬೇಕು ಅಂಥೇಳಿ ನಮ್ಮ ಸಮಾಜೋದ್ಧಾರಕ ಸಂಘದ ಕಾರ್ಯದರ್ಶಿಗಳು, ಮಾರಿಕಾಂಬ ದೇವಸ್ಥಾನದ ಧರ್ಮದರ್ಶಿಗಳು, ವಿಶ್ವಕರ್ಮ ಬ್ಯಾಂಕಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಾಗಪ್ಪಾಚಾರ್ ನಾಡ್ತಿ ಅವರಲ್ಲಿ ನುಡಿಯ ತೋರಣವನ್ನು ಕಟ್ಟಿ ಸ್ವಾಗತಿಸಬೇಕು ಅಂಥೇಳಿ ಕೇಳ್ಕೊಳ್ತಾ ಇದ್ದೇವೆ. ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘ ಡಿಸ್ಟ್ರಿಕ್ಟ್ ತೀರ್ಥಹಳ್ಳಿ ಶ್ರೀ ಕಾಳಿಕಾಂಬಾ ದೇವಿಯ ಬಿಂಬ ಪ್ರತಿಷ್ಠೆ, ಶ್ರೀ ನಾಗರದೇವರ ಬಿಂಬ ಪ್ರತಿಷ್ಠೆ, ವಿಶ್ವಕರ್ಮ ಸಭಾಭವನ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂಥ ವಿರಾಜಮಾನರಾಗಿರುವ ವಿಶ್ವಕರ್ಮ ಜಗದ್ಗುರು ಆದ ಶ್ರೀ ಶ್ರೀ ಶಿವಸುಜ್ಞಾನ ತೀರ್ಥ ಸ್ವಾಮಿಗಳ ಪಾದಾರಗಳಿಗೆ ನಮಸ್ಕರಿಸುತ್ತಾ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಪರಮ ಪೂಜ್ಯರಿಗೆ ಅಧ್ಯಕ್ಷರು ಮಾಲಾರ್ಪಣೆಯನ್ನು ಮಾಡಿ ಫಲನ್ಯಾಸವನ್ನು ಮಾಡಬೇಕು ಅಂಥೇಳಿ ಕೇಳ್ಕೊಡ್ತಾ ಇದ್ದೇವೆ. ಪರಮ ಪೂಜ್ಯ ಶ್ರೀ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಭಕ್ತಿಪೂರ್ವಕ ನಮಸ್ಕರಿಸುತ್ತಾ ಅವರಿಗೂ ಸ್ವಾಗತವನ್ನು ಕೋರ್ತೇನೆ. ಪರಮ ಪೂಜ್ಯರಿಗೆ ಅಧ್ಯಕ್ಷರು
ಫಲನ್ಯಾಸವನ್ನು ಮಾಡಬೇಕು ಅಂಥೇಳಿ ಕೇಳ್ಕೊಳ್ತಾ ಇದ್ದೇವೆ. ಪರಮ ಪೂಜ್ಯ ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮೀಜಿಗಳು, ವಿಶ್ವಕರ್ಮ ಜಗದ್ಗುರುಗಳು, ಶ್ರೀ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳು, ಶಂಕರಪೀಠ ಬೆಂಗಳೂರು, ಇವರಿಗೂ ಸ್ವಾಗತವನ್ನು ಕೋರ್ತೇನೆ. ಪರಮ ಪೂಜ್ಯರಿಗೆ ನಮ್ಮ ಸಮಾಜದ ಅಧ್ಯಕ್ಷರು ಮಾಲಾರ್ಪಣೆಯನ್ನು ಮಾಡಿ ಫಲನ್ಯಾಸವನ್ನು ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘದ ಅಧ್ಯಕ್ಷರಾದ ಶ್ರೀಯುತ ಕೆ ರತ್ನಾಕರ ಆಚಾರ್ಯ ಇವರಿಗೂ ಸ್ವಾಗತವನ್ನು ಬಯಸ್ತೇನೆ. ಬಾರ್ಕೂರ್ ಧರ್ಮದರ್ಶಕರಾದ ಒಡೆಯವರ ಒಬ್ಬಳಿ ಶ್ರೀಧರಾಚಾರ್ಯವರಿಗೂ ಸ್ವಾಗತವನ್ನು ಕೋರ್ತೇನೆ. ಜ್ಯೋತಿಷಿಗಳಾದ ಮೋನಪ್ಪಾಚಾರ್ಯ ಅವರಿಗೂ ಸ್ವಾಗತವನ್ನು ಕೋರ್ತೇನೆ. ಆಗಮಿಸಿದಂಥ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಸಭಾಮಂದಿರದ ಕಾರ್ಯಕ್ಕೆ ನಮಗೆಲ್ಲ ಕೈ ಜೋಡಿಸಿ ತಮ್ಮೆಲ್ಲರ ಸಹಕಾರ ನೀಡಿದ ಸರ್ವ ಸಮಾಜ ಬಾಂಧವರಿಗೂ ಸ್ವಾಗತವನ್ನು ಕೋರ್ತೇನೆ. ಕಟ್ಟಡ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡಿಕೊಟ್ಟು ಪೂರ್ಣಗೊಳಿಸಿರುವಂಥ ಎಲ್ಲ ಕಾಂಟ್ರಾಕ್ಟರ್ಗಳಿಗೂ ಸ್ವಾಗತವನ್ನು ಕೋರ್ತೇನೆ. ಹಾಗೆ ದೇವಸ್ಥಾನದ ಶಿಲ್ಪಿಗಳಿಗೂ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿರುವಂಥ ಅವರಿಗೂ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತುಳುನಾಡು ಯೂಟ್ಯೂಬ್ ಚಾನಲ್ ಅವರಿಗೂ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ ಪದಾಧಿಕಾರಿಗಳದ್ದು ಸ್ವಾಗತ ಕೋರ್ತೇನೆ. ಹಾಗೆ ಆಗಮಿಸಿದಂಥ ಮತ್ತು ಎಲ್ಲರಿಗೂ, ಮಹಿಳೆಯರಿಗೂ ಮತ್ತು ಪುರುಷರಿಗೂ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನಾನು ಸ್ವಾಗತವನ್ನು ಮುಗಿಸ್ತೇನೆ. ದೇವತಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಸರ್ವರನ್ನ ಆತ್ಮೀಯವಾಗಿ ಸ್ವಾಗತಿಸಿದ ಶ್ರೀ ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘ ಇದರ ಕಾರ್ಯದರ್ಶಿ ಆಗಿರುವಂತಹ ಶ್ರೀ ಎಸ್ ನಾಗಪ್ಪಾಚಾರ್ಯ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಮಾತನಾಡಬೇಕು ಅಂತೇಳಿ ನಮ್ಮ ಸಮಾಜೋದ್ಧಾರಕ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಗಡವಳ್ಳಿ ಚಂದ್ರಶೇಖರ್ ಅವರಿಗೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಚಂಡೆಯವರು ಎದುರುಗಡೆ ಬರಬೇಕು. ಚಂಡೆಯವರು ಓಂ ನಮೋ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ಕುಲದೇವತೆಯಾದ ಕಾಳಕಾಂಬೆಯನ್ನು ಸ್ಮರಿಸುತ್ತಾ ವೇದಿಕೆಯ ಮೇಲೆ ಅಸೀನರಾಗಿರುವ ಪರಮ ಪೂಜ್ಯ ವಿಶ್ವಕರ್ಮ ಜಗದ್ಗುರುಗಳಾದ ಶ್ರೀ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ದಿವ್ಯ ಸಾನ್ನಿಧ್ಯದಲ್ಲಿ ಉಪಸ್ಥಿತರಿರುವ ಪರಮ ಪೂಜ್ಯ ಶ್ರೀ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ವೇದಿಕೆಯ ಮೇಲೆ ಅಸೀನರಾಗಿರುವ ಪರಮ ಪೂಜ್ಯ ಶ್ರೀ ಶ್ರೀ ಶಿವಾನಂದ ಭಾರತಿ ಸ್ವಾಮೀಜಿಗಳು, ಶಂಕರಪೀಠ ಬೆಂಗಳೂರು, ಇವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಸಭಾಧ್ಯಕ್ಷರಾದ ರತ್ನಾಕರಾಚಾರ್ಯ ಅವರೇ ಹಾಗೂ ಬಾರ್ಕೂರು ಕಾಳಿಕಾಂಬ ದೇವಸ್ಥಾನದ ಆಡಳಿತ ಮುಕ್ತೇಶ್ವರದ ಒಡೆಯರ ಒಬ್ಬಳಿ ಶ್ರೀಧರಾಚಾರ್ಯ ಅವರೇ ಹಾಗೂ ನಮ್ಮ ಜ್ಯೋತಿಷಿಗಳಾದಂಥ ಮೋನಪ್ಪಾಚಾರ್ಯ ಅವರೇ ಹಾಗೂ ನಮ್ಮ ಸಮಾಜದ ಬಂಧುಗಳೇ, ಈ ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘವು 1965ರಲ್ಲಿ ಸ್ಥಾಪನೆಯಾಗಿ 1972ರಲ್ಲಿ ಸಂಘವು ನೋಂದಾವಣೆಯಾಯಿತು. ಅಂದು ಸಂಘದ ಅಧ್ಯಕ್ಷರಾಗಿ ಸೋಮಯಾಚಾರ್ಯ ಕಮ್ಮಡಿಯವರ ನೇತೃತ್ವದಲ್ಲಿ ಹಾಗೂ ಸದಾನಂದಾಚಾರ್ಯ ತೀರ್ಥಹಳ್ಳಿ ಇವರ ಕಾರ್ಯದರ್ಶಿಗಳಾಗಿ ಯು.ಜಿ. ಭಾಸ್ಕರಾಚಾರ್ಯ ಅವರು ಕೋಶಾಧಿಕಾರಿಗಳಾಗಿ ಮೋಹನ್ ಯು ಜೊರಾರಿ, ಭಾಸ್ಕರ ಔಟಿ, ಶೇಷಗಿರಿ ಆಚಾರ್ಯ, ಚಂದ್ರಶೇಖರಾಚಾರ್ಯ, ತುಂಬೇಸರ ನಾಗೇಶಾಚಾರ್ಯ, ತುಂಬೇಸರ ವಿ.ಎಸ್. ಆಚಾರ್ಯ, ಬಸವಾನಿ, ರಮೇಶಾಚಾರ್ಯ ಇವರ ಸದಸ್ಯತ್ವದಲ್ಲಿ ಸಂಘವು ಪ್ರಾರಂಭವಾಯಿತು. ಆ ದಿನಗಳಿಂದ ಪ್ರಾರಂಭವಾದಂಥ ಈ ಸಂಘವು ಸುಮಾರು ವರ್ಷಗಳ ಅಂದಿನಿಂದನೂ ಸಹ ಸಮಾಜದಲ್ಲಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಭಾರಿ ಕಷ್ಟ ಕಾಲದಲ್ಲೂ ಸಹ ನಡೆಸಿಕೊಂಡು ಬಂದಿದೆ.
ಯಾಕಂದರೆ ಸಾಮೂಹಿಕ ಬ್ರಹ್ಮೋಪದೇಶ, ಹಾಗೆ ವಿಶ್ವಕರ್ಮ ಪೂಜೆ, ಕಾಳಿಕಾಂಬದ ದೇವಸ್ಥಾನ, ದೀಪೋತ್ಸವ ಸಹ ಅತಿ ಕಷ್ಟದಲ್ಲಿ. ಅಂದರೆ ನಮಗೆ ರಮೇಶ್ ಅಣ್ಣ ಹೇಳ್ತಾ ಇದ್ರು, ನಾವು ಸೈಕಲಲ್ಲಿ ಹೋಗಿ ಮನೆ ಹೋಗಿ ಹೇಳಿ ಬರ್ತಾ ಇದ್ವಿ ಅಂತ ಯಾವಾಗಲೂ ನಮಗೆ ಹೇಳೋರವರು. ಅಂದರೆ ಅವಾಗ ಕಷ್ಟ ಇತ್ತು. ಅದೇ ರೀತಿ ಮಾಡ್ಕೊಂಡು ಬಂದರು. 72ರಲ್ಲಿ ರಿಜಿಸ್ಟರ್ ಆಗಿ 2008ವರೆಗೂ ಮಾಡ್ಕೊಂಡು ಬಂದ್ವಿ. 2002ರಲ್ಲಿ ನಾವು ಈ ಜಾಗ ಇತ್ತು, ಜಗದೀಶಾಚಾರ್ಯ ಅಧ್ಯಕ್ಷರಾಗಿದ್ದರು. 2002ರಲ್ಲಿ ನಾವು ಅದೊಂದು ಕಾರ್ಯಾಲಯ ಮಾಡಬೇಕು ಅಂತ. ಅದಕ್ಕಿಂತ ಮುಂಚೆ ರಮೇಶ್ ಅಣ್ಣರ್ಮಲ್ಲಿ ಮೀಟಿಂಗ್ ಮಾಡ್ತಾಯಿದ್ದಂತೆ. ಆಮೇಲೆ ಪಡ್ನೊಳ್ಳಿ ಲಕ್ಷ್ಮಣಾಚಾರ್ಯ ಮನೆಯಲ್ಲಿ ಮೀಟಿಂಗ್ ಮಾಡ್ತಾಯಿದ್ದು. ನನಗೆ ಸ್ವಲ್ಪ ಗೊತ್ತಿದೆ ಅಷ್ಟೇ, ಮಾಡ್ತಾಯಿದ್ರು. ಆಮೇಲೆ ನಮ್ಮದೇ ಆದ ಒಂದು ಮೀಟಿಂಗಿಗೆ ಒಂದು ಹಾಲ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಎಲ್ಲ ಸಂಘದ ಒಂದು ಜಗದೀಶಾಚಾರ್ಯ ನೇತೃತ್ವ ಮತ್ತು ಅವಾಗ ನಮ್ಮ ವಿರೂಪಾಕ್ಷ ಇದ್ದಿದ್ದರು. ಆ ಸಮಯದಲ್ಲಿ ನಾವೊಂದು ಸಣ್ಣದೊಂದು ಕಾರ್ಯಾಲಯ ಭಾರಿ ಕಷ್ಟಪಟ್ಟು ಮಾಡಿದ್ವಿ. ಅವಾಗೊಂದು ಬರೀ ಒಂದು 70-75 ಸಾವಿರ ಆಗಿತ್ತು. ಅದು ಭಾರಿ ಕಷ್ಟ. ಎಲ್ಲೋ ನಮ್ಮ ರಂಜಿತಕಟ್ಟೆ ಹೇಮರಾಜರು ಹಂಚಿಕೊಡಿಸಿದ್ರು. ಮತ್ತು ನಮ್ಮ ಇವರು ರಾಜಗೋಪಾಲಾಚಾರ್ಯ ಇಂಜಿನಿಯರ್ ಅವರು ಸಹಾಯ ಮಾಡಿದ್ರು. ಯಾರ್ಯಾರನ್ನ ಕರ್ಕೊಬಂದು ಇದು ಮಾಡಿ ನಮ್ಮ ಕಟ್ಪಾಡಿ ಸ್ವಾಮಿಗಳು ಅವಾಗ ಬಂದು ಅದನ್ನ ಉದ್ಘಾಟನೆ ಮಾಡಿದ್ರು. ಅದು ಅವರಿಗೂ ನೆನಪಿದೆ. ತನಗೊಂದು ಸಾಮೂಹಿಕ ಈ ಜಾಗದಲ್ಲಿ ಒಂದು ಸಾಮೂಹಿಕ ಉಪನಯನ ಮಾಡಿದ್ವಿ, ಇದೇ ಸ್ವಾಮಿಯನ್ನು ಹಾಕಿ. ಅಂಥ ಕಷ್ಟದ ಕಾಲದಲ್ಲಿ ಮಾಡ್ಕೊಬಂದ್ವಿ. ಆಮೇಲೆ ಏನಾಯಿತು ಅಂದರೆ ನಾವು ಯಾವುದೇ ಸರ್ಕಾರದ ಹಣ ಕೊಡ್ತೀವಿ ಅಂತ ಹೇಳಿದ್ರು ನಮಗೆ ಸರ್ಕಾರದ ಹಣ ತಗೊಳ್ಲಿಕ್ಕೆ ಆಗ್ತಿರಲಿಲ್ಲ. ಅಲ್ಲಿ ಏನಾಯಿತು, 2000 ಸಂಘ ರಿಜಿಸ್ಟರ್ ಆಗಿದ್ದಷ್ಟೇ ಬಿಟ್ಟೆ ವರ್ಷ ರಿನ್ಯೂವಲ್ ಆಗಿರಲಿಲ್ಲ. ಆಮೇಲೆ ಏನಾಯಿತು, ಯಾವುದೋ ಒಂದು ಪೇಪರ್ನಲ್ಲಿ ಬಂದಿದ್ದ ಒಂದು ನ್ಯೂಸ್ ತಗೊಂಡು ನಾವು ಕೇಳಿದಾಗ ರಿಜಿಸ್ಟರ್ ಆಫೀಸಿಗೆ ಹೋದ್ವಿ. ಆವಾಗ ಕೇಳಿದಾಗ ಇದು 72ರಿಂದ 2008ವರೆಗೂ ರಿನ್ಯೂವಲ್ ಆಗಿರಲಿಲ್ಲ, ನಿಮ್ಮ ಸಂಘ ರಿನ್ಯೂವಲ್ ಮಾಡಬೇಕು ಅಂತ ಹೇಳಿದ್ರು. ಹೊಸದಾಗಿ ಮಾಡಿಸೋದು ಅಂತ ಹೋದ್ವಿ. ಹೊಸದಾಗಿ ಮಾಡಿಸ್ಲಿಕ್ಕೆ ಏನಾಯಿತು, ನಮಗೆ 2 ಜಾಗ ಇತ್ತು. ಇದು ರಮೇಶಣ್ಣ VSHR ಅಧ್ಯಕ್ಷರು, ರಮೇಶಾಚಾರ್ಯ ಕಾರ್ಯದರ್ಶಿ ಆದಾಗ ಈ ಜಾಗ ಕೊಂಡಿದ್ರಂತೆ. 2,500ಕ್ಕೆ ಏನೋ ಒಂದು ಯಕ್ಷಗಾನ ಮಾಡಿ 2,500ಕ್ಕೆ ಈ ಜಾಗ ತಗೊಂಡಿದ್ದು. ಆಮೇಲೆ ಮತ್ತೆ ಅಲ್ಲಿ ಒಂದು ನಮ್ಮ ಕುರುವಳ್ಳಿಲಿ ಮುಖ್ಯ ರಸ್ತೆಯಲ್ಲಿ ಒಂದು ಜಾಗ ಇದೆ 160/46. ಅದು ನಮ್ಮ ಕುಕ್ಲಾಪುರ ರಾಮಕೃಷ್ಣಾಚಾರ್ಯ ಅಂತ. ಅದಕ್ಕೆ ನನಗೆ ಗೊತ್ತಿರಲಿಲ್ಲ. ಮೊನ್ನೆ ರೇಮೇಗೌಡರು ಮನೆಗೆ ಹೋದಾಗ ಹೇಳಿದ್ರು. ಮತ್ತು ನನಗೆ ಯಾವಾಗಲೂ VSHR ಮತ್ತು ನಾಗೇಶಾಚಾರ್ಯ ಹೇಳ್ತಾಯಿದ್ರು, ಹಿಂದೆ ದೇಶೀಯ ವಿಶ್ವಬ್ರಾಹ್ಮಣ ಸಂಘಕ್ಕೆ ಆ ಜಾಗವನ್ನು ಬುಕ್ಲಾಪುರ ರಾಮಕೃಷ್ಣಾಚಾರ್ಯ ಅವರ ಅಮ್ಮ ಕೂಸಮ್ಮಾಚಾರ್ತಿ ಅಂತ ಅವರು ಕೊಟ್ಟಿದ್ದು ಅಂತ. ಆ ಜಾಗ ಅದೇ ರೀತಿ ಇತ್ತು, ಅವರ ಕುಟುಂಬದವರು ಕೊಟ್ಟಿದ್ದು. ಅವಾಗ ಮಾಡಿಟ್ಟಿದ್ರು ಸಂಘದವರು. ಆಮೇಲೆ ಏನಾಯಿತು, ನಮ್ಮದು ಆಸ್ತಿ ಇದೆ ಅಂತ ಹೇಳಿ ನಾವು ಹೊಸದಾಗಿ ರಿಜಿಸ್ಟರ್ ಮಾಡೋಕ್ಕೆ ಬರಲಿಲ್ಲ. ಆಮೇಲೆ ಒಂದು 60,000 ರೂಪಾಯಿ ಖರ್ಚು ಮಾಡಿ ನಾವು ಅವಾಗ ಜಗದೀಶಾಚಾರ್ಯ ಅಧ್ಯಕ್ಷರು, ನಾಗಪ್ಪಾಚಾರ್ಯ ಕಾರ್ಯದರ್ಶಿಯಾಗಿದ್ದರು. ಅಷ್ಟು ವರ್ಷದ ಆಡಿಟ್ಗಳನ್ನು ಮಾಡಿಸಿ ನಾವು ರಿನ್ಯೂವಲ್ ಮಾಡಿಸಿದ್ವಿ. ಆಮೇಲಿಂದ ಸಂಘದ ಕಾರ್ಯಚಟುವಟಿಕೆಗಳು ನಡೀತಾ ಬಂತು. ಆಮೇಲೆ ವಿಜಯದೇವರ ಸೆಕ್ರೆಟರಿ ಆಗಿದ್ದರು, ನಡೀತಾನೆ ಬಂತು ಅಧ್ಯಕ್ಷರು ಜಗದೀಶಾಚಾರ್ಯದ್ದು. ಆದರೂ ನಮಗಿಲ್ಲಿ ಏನೂ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಇದೊಂದು ಜಾಗ ಇದೆ, ನಮಗೆಲ್ಲಿ ಹೋದರೂ ನೀವೇನು ಮಾಡ್ತಾಯಿಲ್ಲ, ಬರೀ ವಿಶ್ವಕರ್ಮ ಪೂಜೆಗೆ ಬರ್ತೀರಿ, ಕಲೆಕ್ಷನಿಗೆ ಬರ್ತೀರಿ, ಕಾಳಿಕಾಂಬ ದೇವಸ್ಥಾನಕ್ಕೆ ಬರ್ತೀರಿ, ಸಾಮೂಹಿಕ ಉಪನಯನಕ್ಕೆ ಬರ್ತೀರಿ ಅಂತೆಲ್ಲ ಹೇಳ್ತಾನೆ ಬಂದರು. ಆದರೂ ನಾವು ಕೇಳ್ಕೊಬಂದ್ವಿ, ಅದಕ್ಕೆ ಏನೂ ಆಗ್ತಾಯಿಲ್ಲಲ್ಲ, ಏನಾದರೂ ಒಂದು ಇದಕ್ಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ 2017ರಲ್ಲಿ ನಾವು ಒಂದು ಜ್ಯೋತಿಷ್ಯ ಚಿಂತನೆ ಮಾಡೋಣ ಅಂತ ಇದು ಮಾಡಿದ್ವಿ. ಜ್ಯೋತಿಷ್ಯ ಚಿಂತನೆ ಮಾಡಿದ್ರೆ ಯಾರ ಹತ್ರ ಹೋಗೋದು, ಅದಕ್ಕೆ ಬೇಡ ನಮ್ಮ ಸ್ವಾಮಿಗಳ ಹತ್ರನೇ ಒಂದು ಮಾತು ಕೇಳೋಣ ಅಂತ ನಮ್ಮ ಕಮಿಟಿಲಿ ಒಂದು ತೀರ್ಮಾನ ಬಂತು. ಅರೆಮಾದನೇ ಸ್ವಾಮಿಗಳ ಹತ್ರ ಕೇಳೋಣ, ಅವ್ರು ಏನು ಸಜೆಷನ್ ಕೊಡ್ತಾರೆ ಆ ರೀತಿ ಮಾಡ್ಕೊಂಡು ಹೋಗೋಣ ಅಂತ ಒಂದು ತೀರ್ಮಾನ ಮಾಡಿದ್ವಿ. ಹೋದ್ವಿ, ನಾವೊಂದು 15 ಜನ TT ಮಾಡ್ಕೊಂಡು ಹೋಗಿದ್ವಿ. ಅವ್ರು ಹೇಳಿದ್ರು, ಇದು ಮಾಡಿ ನೀವು ನೋಡಿ, ಇಂಥಲ್ಲಿ ಒಬ್ಬರು ಇದರ ಜ್ಯೋತಿಷಿ ಮೋನಪ್ಪಾಚಾರ್ಯ ಅಂತ ರಾಯಿ ಅಂತ ಅಲ್ಲಿ ಹೋಗಿ ಅವ್ರ ಹತ್ರ ವಿಚಾರಣೆ ಮಾಡಿ ಅಂತ ಅವರೇ ನಮಗೆ ದಾರಿ ತೋರಿಸ್ಕೊಟ್ರು. ಅಲ್ಲಿ ಹೋಗಿ ನಾವು ವಿಚಾರ ಮಾಡಿದ್ರೆ ಪ್ರಶ್ನೆ ಹಾಕಬೇಕು ಅಂತ ಬಂತು. ಇಲ್ಲಿಗೆ ಬಂದು ಪ್ರಶ್ನೆ ಹಾಕಿದ್ರು. 2 ದಿನ ಪ್ರಶ್ನೆ ಆಯಿತು. ಆವಾಗ ಏನಾಯಿತು, ಅವರು ನಮಗೆ ಅಷ್ಟೊತ್ತವರೆಗೂ ಇಲ್ಲಿ ದೇವಸ್ಥಾನ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ನಾವೇನೋ ಒಂದು ಕಲ್ಯಾಣ ಮಂಟಪ ಮಾಡಬೇಕು, ಅದೇ ನಮ್ಮದು ಉದ್ದೇಶ ಅಷ್ಟೇ ಬಿಟ್ಟರೆ ನಮಗೆ ಯಾವುದೇ ರೀತಿ ಇದಿರಲಿಲ್ಲ ದೇವಸ್ಥಾನದ್ದು. ಇಲ್ಲಿ ದೇವಸ್ಥಾನದ ಒಂದು ಅಡಿಭಾಗದಲ್ಲಿ ಹೋಗಿದೆ, ಹಿಂದೆ ಬ್ರಾಹ್ಮಣ ಸಮಾಜದವರು ಪೂಜೆ ಮಾಡಿಕೊಂಡು ಬಂದಂಥ ಒಂದು ದೇವಸ್ಥಾನ ಅಡಿಯಾಗಿದೆ. ತುಂಬ ಕೆಲವು ಸಮಸ್ಯೆಗಳು ಹೇಳಿದ್ರು. ಆ ದೇವಸ್ಥಾನ ಮಾಡಿದ್ರೆ ನಿಮ್ಮದು ಯಾವುದೇ ಕಲ್ಯಾಣ ಮಂಟಪ, ನಿಮ್ಮದು ಯಾವುದೇ ಸಮಾಜದ ಕಾರ್ಯಚಟುವಟಿಕೆಗಳು ಆಗ್ತಾಯಿಲ್ಲ, ಅದನ್ನು ನೀವು ಫಸ್ಟ್ ಇದು ಮಾಡಿ ಅಂತ ಹೇಳಿದ್ರು. ಆದರೆ ನಮ್ಮಲ್ಲಿ ಸುಮಾರು ಇದಾಯಿತು, ದೇವಸ್ಥಾನ ಮಾಡಿದ್ರೆ ಹೇಗೆ, ಮುಂದೆ ಹೇಗೆ, ಅದನ್ನ ಪೂಜೆ ಹೇಗೆ ಅಂತ ಎಲ್ಲ ಸಮಸ್ಯೆಗಳು ಬಂತು. ಕೊನೆಗೆ ಏನು ತೀರ್ಮಾನ ಮಾಡಿದ್ವಿ, ಅವ್ರು ಹೇಳಿದ ರೀತಿಯಲ್ಲೇ ಮಾಡೋಣ ಅಂತ ಎಲ್ಲ ತೀರ್ಮಾನ ಮಾಡಿದ್ವಿ. 2 ವರ್ಷಗಳ ಅವಕಾಶ ಕೊಟ್ಟರು ನಮಗವರು. ನೀವು 2 ವರ್ಷದೊಳಗೆ ದೇವಸ್ಥಾನ ಮಾಡಬೇಕು, ದೇವಸ್ಥಾನ ಮಾಡಿ ಕಲ್ಯಾಣ ಮಂಟಪ 2 ವರ್ಷದೊಳಗೆ ಓಪನ್ ಆಗುತ್ತೆ ಅಂತ. ನಮಗೆ 2 ವರ್ಷದಲ್ಲಿ ಏನೂ ಮಾಡಲಿಕ್ಕಾಗಿಲ್ಲ. ಮತ್ತೆ 5 ವರ್ಷ ಮುಂದೋಯ್ತು.
ಆಮೇಲೆ 2022ರಲ್ಲಿ ಜಗದೀಶಾಚಾರ್ಯರು ಏನೋ ಉದ್ದೇಶದಿಂದ ರಾಜೀನಾಮೆ ಕೊಟ್ಟರು. ನಮ್ಮ TN ವಿರೂಪಾಕ್ಷ ಅಧ್ಯಕ್ಷ ಆದ. ಆವಾಗ ಏನಾಯಿತು, ಮತ್ತೆ ಈಗ 5 ವರ್ಷ ಆಯಿತು, ಇನ್ನೂ ಮತ್ತೆ ಏನಾಯಿತು, ಅವ್ರ ಹತ್ರನೇ ಒಂದು ಪ್ರಶ್ನೆ ಆಕ್ಷನ್ ಅಂತ ಮತ್ತೆ ಇದು ಮಾಡಿ. ಆವಾಗ ಅವರು ಹೇಳಿದ್ರು, ನಾವು ಹೇಳಿದ ರೀತಿ ನೀವು ಯಾವುದು ನಡ್ಕೊಂಡಿಲ್ಲ, ನೀವು ಇದನ್ನು ಇನ್ನು ನಿಮಗೆ 6 ತಿಂಗಳು ಕೊಡೋದು, ದೇವಸ್ಥಾನ ಆಗದೆ ನಿಮಗೇನು ಮಾಡಲಿಕ್ಕೆ ಬರೋದಿಲ್ಲ, ದೇವಸ್ಥಾನ ಮತ್ತು ಒಂದು ನಾಗಪ್ರತಿಷ್ಠೆ ಆಗಬೇಕು ಈ ಜಾಗದಲ್ಲಿ ಅಂತ ತೋರಿಸ್ಕೊಟ್ರು. ಕೊನೆಗೆ ನೋಡೋಣ ಏನಾಗುತ್ತೆ ಅಂತ 6 ತಿಂಗಳಲ್ಲಿ ನಾವು ಮಾಡಬೇಕು ಅಂತ ಹೊರಟ್ವಿ. ವಿರೂಪಾಕ್ಷ ಅಧ್ಯಕ್ಷತೆ ಎಲ್ಲಿ ಅವನು ಕರ್ಕೊಂಡು ಓಡಾಡಿದ್ವಿ ನಾವು, ರತ್ನಾಕರಾಚಾರ್ಯ ಉಪಾಧ್ಯಕ್ಷರು, ನಾಗಪ್ಪಾಚಾರ್ಯ ಎಲ್ಲ ಕಮಿಟಿ ಓಡಾಡಿದ್ವಿ. 6 ತಿಂಗಳು ಮಾಡಬೇಕು ಅಂತ ಎಲ್ಲ ರೀತಿಯೂ ಆಯಿತು, ಕೆಲಸ ಆಯಿತು. ಅಷ್ಟೊತ್ತಿಗೆ ನಮ್ಮ ಜ್ಞಾನೇಂದ್ರವರ ಕಡೆಯಿಂದ ನಮಗೊಂದು 65 ಲಕ್ಷ ದುಡ್ಡು ಬಂತು, ಒಂದು ಸ್ಲ್ಯಾಬು ಆಯಿತು, ಸ್ವಲ್ಪ ಫಿನಿಶ್ ಆಯಿತು. ಹೋದ ವರ್ಷ ಮೇ 25ಕ್ಕೆ ನಾವು ಉದ್ಘಾಟನೆ ಮಾಡಬೇಕು ಅಂತ ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟಿದ್ವಿ. ಏನೋ ನಮ್ಮ ಗ್ರಾಚಾರನೋ ಅಥವಾ ನಮ್ಮ ಸಮಾಜದ ಏನು ನಾವು ಏನು ಪಾಪ ಮಾಡಿದ್ದು ಗೊತ್ತಿಲ್ಲ, ಅಷ್ಟು ಕಷ್ಟಪಟ್ಟಿದ್ವಿ ಮಾಡಲೇಬೇಕು ಅಂತ. ದೇವಸ್ಥಾನವೂ ಆಗಿತ್ತು, ಸುಧೀರಾಚಾರ್ಯರು ಬಂದಿದ್ದಾರೆ, ಅವ್ರನ್ನ ಯಾವುದೋ ಕಾಂಟ್ಯಾಕ್ಟಲ್ಲಿ ಹೋಗಿ ಇದು ಮಾಡಿಕೊಟ್ರು, ಪಾಪ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅವರಿಗೂ ಬೇಜಾರಾಯಿತು. ಆಮೇಲೆ ಯಾಕೆ ಹಿಂಗಾಯಿತು, ಒಂದು ವಾರ ಇದ್ದಾಗ ಯಾಕೆ ಹೀಗಾಯಿತು ನಮ್ಮಲ್ಲಿ ಅಂತ ಇದು ಮಾಡಿದಾಗ ಮತ್ತೆ ತುಂಬ ನಾನು ಹೇಳಿದೆ, ನಮಗೆ ಯಾಕೋ ಇದಾಗಿಲ್ಲ, ಯಾರೋ ಬೇರೆ ಹತ್ರನೇ ಪ್ರಶ್ನೆ ಹಾಕ್ಸೋಣ ಅಂತ ನಾನು ಹೇಳ್ತಾನೆ. ಆದರೆ ಕೊನೆಗೆ ಒಂದು ತೀರ್ಮಾನ ಆಯಿತು, ಬೇಡ ಮತ್ತೆ ಸ್ವಾಮಿಗಳ ಹತ್ರನೇ ಕೇಳೋಣ ಏನಾಯಿತು ಅಂತ. ಅವಾಗಿಲ್ಲ, ಅವ್ರ ಹತ್ರನೇ ಪ್ರಶ್ನೆ ಹಾಕ್ಸಿ ಅಂತ. ಕಜಿಕೆ ಮಠದಲ್ಲಿದ್ದರು ಒಂದಿನ ಮಧ್ಯಾಹ್ನದಲ್ಲಿ, ಇಲ್ಲ ನಾನು ಹೇಳ್ತೀನಿ, ನಾನು ಬರ್ತೀನಿ ಅಲ್ಲಿಗೆ, ಆವತ್ತಿನ ದಿನ ಪ್ರಶ್ನೆ ದಿನ ನಾನು ಇರ್ತೀನಿ ಇಲ್ಲಿ ಅಂತ ಹೇಳಿ 1 ದಿನ ಪ್ರಶ್ನೆ ಅಲ್ಲ 3 ದಿನ ಆಯ್ತು ಅದು. ಕೊನೆಗೆ ಅದಕ್ಕೆ ಏನೇನು ಪರಿಹಾರಗಳು ನಾವು ಮಾಡಿದ್ದು, ನಮ್ಮದು ವ್ಯತ್ಯಾಸಗಳು ಹೇಳಿದ್ರು, ನಾವು ಅವ್ರಿಗೆ ಹೇಳ್ಕೊಟ್ಟ ರೀತಿ ಮಾಡಿರಲಿಲ್ಲ. ಮತ್ತು ನಾವು ಎಲ್ಲೂ ಹೋದಲ್ಲೂ ನಮಗೆ ಕಲೆಕ್ಷನ್ಗಾಗಲಿ ಏನಾಗಲಿ ತೊಂದರೆ ಆಗಿರಲಿಲ್ಲ. ಜನಗಳು ಎಲ್ಲರೂ ಸ್ಪಂದನೆ ಹೇಗಿತ್ತು ಅಂದರೆ ಅಷ್ಟು ಖುಷಿ ಆಗ್ತಿತ್ತು. ಇದೊಂದು ಆಯ್ತಲ್ಲ ಅಂತ ಬೇಜಾರಾಯಿತು. ಆಮೇಲೆ ಮತ್ತೆ ಮುಂದುವರಿಸಿದ ಕಾರ್ಯ. ಆಮೇಲೆ ನಾವು ಜುಲೈಯಲ್ಲಿ ಎಲ್ಲ ಮತ್ತೆ ಪ್ರಶ್ನೆ ಹಾಕಿದ್ದು ಮಾಡಿದ್ವಿ. ಈಗ ಅವರು ಹೇಳಿದ ರೀತಿಯಲ್ಲೇ ನಾವು ಪ್ರತಿಯೊಂದು ಚಾಚಿ ತಪ್ಪದೆ ಮಾಡ್ಕೊಂಡು ಬಂದಿದ್ದೀವಿ. ನಮಗೆ ಇವತ್ತು ಆ ಕಾರ್ಯಕ್ರಮ ಸಂಪೂರ್ಣವಾಗಿ ನಡೆದಿದೆ. ಯಾಕಂದರೆ ಜನಗಳ ಸಹಕಾರದಿಂದ ಇದೇ ರೀತಿ ನಾವು ಇನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ದೇವಸ್ಥಾನವೂ ಅಷ್ಟು ಚೆಂದ ಆಗಿದೆ, ವಿಗ್ರಹನೂ ಸರಿ ಇರಲಿಲ್ಲ ಅಂತ ಬಂತು. ಆಮೇಲೆ ಅದನ್ನು ನಾನೇ ಮಾಡಿಕೊಡ್ತೀನಿ, ಅದನ್ನು ವಾಪಸ್ ತಗೊಂಡು ಬನ್ನಿ ಅಂತ ಸುಧೀರಾಚಾರ್ಯ ಹೇಳಿದ್ರು. ಯಾಕಂದರೆ ಯಾರು ಅದನ್ನು ಹೇಳಲ್ಲ, ಯಾಕಂದರೆ ಅದೊಂದು 50,000 ರೂಪಾಯಿ ವಿಗ್ರಹ ಮತ್ತು ವಾಪಸ್ ಕೊಡಿ, ನಾನು ಮಾಡಿಕೊಡ್ತೀನಿ ಅಂತ ಯಾರೂ ಹೇಳೋದಿಲ್ಲ. ಇಲ್ಲ, ನೀವು ಬೇರೆ ಎಲ್ಲೂ ಮಾಡೋದು ಬೇಡ, ನಾನು ಅದನ್ನು ಕ್ಲೀನಾಗಿ ಮಾಡಿಕೊಡ್ತೀನಿ ಅಂತ ಹೇಳಿ ಮಾಡಿಕೊಟ್ಟು ನಮಗೆ ಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಕೆಲಸದಲ್ಲೂ ಈ ರೀತಿ ಇವತ್ತಿನವರೆಗೆ ನಡೆದು ಬಂದಿದೆ. ಇನ್ನು ಮುಂದೆ ಇವತ್ತು ನಮ್ಮ ತಂತ್ರಿಗಳು ಹೇಳಿದ್ದಾರೆ, ಗುರುಗಳು ಮತ್ತು ನಾವು ಯಾವ ರೀತಿ ಇರಬೇಕು ಅಂತ, ಸಮಾಜವನ್ನು ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಈಗ ನಮ್ಮ 3 ಜನ ಗುರುಗಳಿದ್ದಾರೆ, ಕಟ್ಪಾಡಿ ಸ್ವಾಮಿಗಳು ನಮಗೆ. ಯಾಕಂದರೆ ಇಬ್ಬರನ್ನ ನಾವು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನಾವು ಪ್ರಶ್ನೆಯಲ್ಲಿ ಬಂದಿದ್ದು ನೀವು ಇಬ್ಬರನ್ನೂ ಕರಿಬೇಕು ಅಂತ. ಆದರೂ ನಮಗೆ ಕಷ್ಟ ಆಗುತ್ತೆ ಇಬ್ಬರನ್ನು ಕರೀಲಿಕ್ಕೆ ಅಂತ. ಆದರೂ ಬೇಡ, ಇಬ್ಬರು ಬರಬೇಕು ನಮ್ಮ ಸಮಾಜ. ಯಾಕಂದರೆ ನಮ್ಮ ಕಟ್ಪಾಡಿ ಸ್ವಾಮಿಗಳು ಮೊದಲೇ ಬಂದು ಒಂದು ಉದ್ಘಾಟನೆ ಅವತ್ತು ಹೋದಾಗ ಹೇಳಿದೆ, ಹೌದು ನಾನು ಬಂದಿದ್ದೆ ಅಂತ ನೆನಪು ಮಾಡಿಕೊಂಡ್ರು. ಇದೇ ರೀತಿ ಮತ್ತು ನಮಗೆ ಈ ಸರಿ ಮಾತ್ರ ಜನಗಳ ಹತ್ರ ಹೋಗಿದ್ದವಾಗ ಎಷ್ಟು ಸ್ಪಂದನೆ ಅಂದರೆ ಅಷ್ಟು ಖುಷಿಯಾಗುತ್ತೆ. ಎಲ್ಲ 1-2 ಕಡೆ ಬೇಜಾರಾಗುತ್ತೆ, ಅದು ಸಮಾಜದಿಂದ ಅಷ್ಟು ಚೆನ್ನಾಗಾಗಿದೆ. ಇಷ್ಟು ಕಷ್ಟಪಟ್ಟು ಮಾಡಿದ್ದೀವಿ, ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು, ನೋಡ್ಕೊಂಡು ಹೋಗ್ತೀವಿ ಅಂತಲೇ ನಮ್ಮ ನಂಬಿಕೆ ಇಟ್ಕೊಂಡು ನಾವು ಮಾಡಿದ್ದೀವಿ, ಸಂತೋಷ ಇದೆ ಅಂತ ಹೇಳ್ತಾ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಸಂಘದ ಹುಟ್ಟು, ಬೆಳೆದು ಬಂದ ದಾರಿ, ಬೆಳವಣಿಗೆಯನ್ನ ಪ್ರಾಸ್ತಾವಿಕ ನುಡಿಯಲ್ಲಿ ವಿವರಿಸಿದಂತಹ ನಮ್ಮ ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಶ್ರೀ NG ಚಂದ್ರಶೇಖರ್ ನಗಡವಳ್ಳಿ ಅವರಿಗೆ ಧನ್ಯವಾದಗಳು. 1960ರಿಂದ ಪ್ರಾರಂಭಗೊಂಡಿರ್ತಕ್ಕಂಥ ಈ ಸಮಾಜೋದ್ಧಾರಕ ಸಂಘ ಬೆಳೆದು ಬಂದಿರ್ತಕ್ಕಂಥ ರೀತಿಯನ್ನು ಇನ್ನೂ ಅನೇಕರು ಇದರಲ್ಲಿ ದುಡಿದಿದ್ದಾರೆ. ಅದರಲ್ಲಿ ನಮ್ಮ UG ಭಾಸ್ಕರಾಚಾರ್ಯ ಅವರು ಕೂಡ ಈ ಕಲೆಕ್ಷನ್ನಿಗೆ ಹೋದಂಥ ಸಂದರ್ಭದಲ್ಲಿ 3 ದಿನ ಮನೆಗೆ ಬಂದಿರಲಿಲ್ಲಂತೆ. ಆವಾಗ ಸೈಕಲ್ ಹೊಡ್ಕೊಂಡು ಕಲೆಕ್ಷನ್ನಿಗೆ ಹೋಗಬೇಕಿತ್ತು. ಅಂಥ ಸಂದರ್ಭದಲ್ಲಿ ಅಷ್ಟು ಕಷ್ಟದ ಒಂದು ಕೆಲಸದಲ್ಲಿ ಅವರೆಲ್ಲರೂ ಕೂಡ ಹಿರಿಯರು ಸಂಘದಲ್ಲಿ ದುಡಿದಿದ್ದಾರೆ. ಇವತ್ತು ನಮಗೆ ಇಷ್ಟೆಲ್ಲ ಅನುಕೂಲ ಇದ್ದರೂ ಕೂಡ ನಾವು ಇವತ್ತು ಸಂಘದ ಪರವಾಗಿ ಕೆಲಸ ಮಾಡೋದಕ್ಕೆ ನಮಗೆ ಸಾಧ್ಯವಿಲ್ಲ. ಅಂಥ ಒಂದು ಅವರೆಲ್ಲರ ಒಂದು ಸೌಭಾಗ್ಯ ಸಭಾಭವನ ಆಗಬೇಕು ಅಂತೇಳಿ ಅದು ಇವತ್ತು ನೆರವೇರಿದೆ. ಇದರ ಸಭಾಭವನದ ಉದ್ಘಾಟನೆಯನ್ನು ಇದೀಗ ನಮ್ಮ ಪರಮ ಪೂಜ್ಯರು ನೆರವೇರಿಸ್ಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಚಂಡೆವಾದನದವರು ಮುಂಭಾಗಕ್ಕೆ ಬರಬೇಕು. ದೀಪವನ್ನು ಬೆಳಗುವುದರ ಮೂಲಕ ಪರಮ ಪೂಜ್ಯರು, ಸಭಾಧ್ಯಕ್ಷರು, ಅತಿಥಿ ಗಣ್ಯರು ಎಲ್ಲರೂ ಕೂಡ ಎದ್ದು ನಿಂತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ
ನಮ್ಮಲ್ಲಿರುವ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿರಿ, ಸುಜ್ಞಾನವನ್ನು ಜ್ಯೋತಿಯನ್ನು ಬೆಳಗಿರ್ತಕ್ಕಂಥ ಶಿವ ಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಗಳು, ಪರಮ ಪೂಜ್ಯ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರು, ಶಿವಾನಂದ ಭಾರತಿ ಸ್ವಾಮೀಜಿಯವರು ಅತಿಥಿ ಗಣ್ಯರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಇದೀಗ ವೇದಿಕೆಯಲ್ಲಿ ಗೌರವಾರ್ಪಣಾ ಕಾರ್ಯಕ್ರಮ, ನಮ್ಮ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಮಹನೀಯರಿಗೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಸುಧೀರ್ ಆಚಾರ್ಯ ಶಿಲ್ಪಿಗಳು ವೇದಿಕೆಯ ಮೇಲೆ ಬರಬೇಕು ಅಂಥೇಳಿ ಕೇಳ್ಕೊಳ್ತಾ ಇದ್ದೇವೆ. ಸುಧೀರ್ ಆಚಾರ್ಯ ಶಿಲ್ಪಿಗಳು ಸುಧೀರ್ ಆಚಾರ್ಯ ಶಿಲ್ಪಿಗಳು, ಮಂಜಪ್ಪಾಚಾರ್ಯ ಮಾಜಿ ಅಧ್ಯಕ್ಷರು, ಜಯಶ್ರೀ ವಿಠಲಾಚಾರ್ಯ ಮೇಲಿನ ಕುರುವಳ್ಳಿ, ರಾಮಚಂದ್ರಾಚಾರ್ಯ ಬಾನ್ಗೋಡು, ನಾಗರಾಜ ಆಚಾರ್ಯ ಹೊಳೆಗದ್ದೆ, ಆನಂದ್ ಆಚಾರ್ಯರವರು, ಭಾಸ್ಕರ್ ಆಚಾರ್ಯರವರು ಬಾನ್ಗೋಡು, ಜಗದೀಶ್ ಆಚಾರ್ಯ ಮಾಜಿ ಅಧ್ಯಕ್ಷರು, ಗೋಪಮ್ಮ ಮತ್ತು ಮಕ್ಕಳು ಕುಶಾವತಿ, ಚಂದ್ರಮ್ಮ ಮತ್ತು ಮಕ್ಕಳು ಹೈಸ್ಕೂಲ್ ರಸ್ತೆ, ಇಂದ್ರಮ್ಮ ಮತ್ತು ಮಕ್ಕಳು ಹೈಸ್ಕೂಲ್ ರಸ್ತೆ, ಸುನಿಲ್ ಆಚಾರ್ಯ ಜೈ, ಅರುಣ್ ಕಿತ್ತನಗದ್ದೆ, MS ಕೃಷ್ಣಮೂರ್ತಿ ಮಸರೂರು, ಗೀತಾ ಸತೀಶ್ ಆಚಾರ್ಯವರು ನೋಡಿ ಇಲ್ಲಿ ಎಲ್ಲಿದೆ, ಆದಷ್ಟು ಬೇಗ ವೇದಿಕೆಗೆ ಆಗಮಿಸಬೇಕು ಅಂಥೇಳಿ ಕೇಳ್ಕೊಳ್ತಾ ಇದ್ದೇವೆ. ಸುಧೀರ್ ಆಚಾರ್ಯರವರು ಶಿಲ್ಪಿಗಳು ನಮ್ಮ ದೇವಸ್ಥಾನದ ಕೆಲಸವನ್ನು ಅತ್ಯಂತ ವ್ಯವಸ್ಥಿತವಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಮಂಜಪ್ಪಾಚಾರ್ಯ ಮಾಜಿ ಅಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂಥೇಳಿ ಕೇಳ್ಕೊಳ್ತಾ ಇದ್ದೇವೆ. ಜಯಶ್ರೀ ವಿಠಲಾಚಾರ್ಯ ಅವರು, ಜಯಶ್ರೀ ವಿಠಲಾಚಾರ್ಯ ಬನ್ನಿ. ರಾಮಚಂದ್ರಾಚಾರ್ಯ ಬಾನ್ಗೋಡು, MS ಕೃಷ್ಣಮೂರ್ತಿ ಅವರು, ಅರುಣ್ ಕಿತ್ತನಗದ್ದೆ, ಸುನಿಲ್ ಆಚಾರ್ಯರವರು, ಜೈ ಸುನಿಲ್ ಆಚಾರ್ಯ ಜೈ ಅವರು, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಮಹನೀಯರು ನಮ್ಮ ಸಭಾಭವನ ಆಗೋದರಲ್ಲಿ ಹೆಚ್ಚಿನ ಸಹಕಾರವನ್ನು ನೀಡಿರ್ತಾರೆ. ಆರ್ಥಿಕವಾಗಿ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಿದ್ದರು. ಇದೀಗ ಸುಧೀರ್ ಆಚಾರ್ಯರವರು ನಮ್ಮ ಗುರುಗಳಿಂದ ಗೌರವಾರ್ಪಣೆಯನ್ನು ಸ್ವೀಕರಿಸುವುದಕ್ಕೆ ಆಗಮಿಸಬೇಕು ಅಂಥೇಳಿ ಕೇಳ್ಕೊಳ್ತಾ ಇದ್ದೇವೆ. ಸುಧೀರ್ ಆಚಾರ್ಯ ಶಿಲ್ಪಿಗಳು, ಪೆರಡೂರು. ನಮ್ಮ ಕಾಳಿಕಾಂಬ ಮೂರ್ತಿಯನ್ನು ಕೆತ್ತನೆ ಮಾಡಿರ್ತಕ್ಕಂಥವರು ಸುಧೀರ್ ಆಚಾರ್ಯರವರು. ನಿಮ್ಮ ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ಸ್ವಾಗತಿಸಬೇಕು. ಪೆರಡೂರಿನಲ್ಲಿ ಬಹಳ ದೊಡ್ಡ ಶಿಲೆಯನ್ನು ರೆಡಿ ಮಾಡ್ತಕ್ಕಂಥ ದೊಡ್ಡ ಫ್ಯಾಕ್ಟ್ರಿನೇ ಇದೆ ಅವರದ್ದು. ಧನ್ಯವಾದಗಳು ಸುಧೀರ್ ಆಚಾರ್ಯವರಿಗೆ. ಮಂಜಪ್ಪಾಚಾರ್ಯ ಮಾಜಿ ಅಧ್ಯಕ್ಷರು ವೇದಿಕೆ ಮೇಲೆ ಆಗಮಿಸಬೇಕು ಅಂಥೇಳಿ ಕೇಳ್ಕೊಳ್ತಾ ಇದ್ದೇವೆ. ಮಂಜಪ್ಪಾಚಾರ್ಯವರು, ಜಯಶ್ರೀ ವಿಠಲಾಚಾರ್ಯ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಅಂಥೇಳಿ ಕೇಳ್ಕೊಳ್ತಾ ಇದ್ದೇವೆ. ಜಯಶ್ರೀ ವಿಠಲಾಚಾರ್ಯ ಮೇಲಿನ ಕುರುವಳ್ಳಿ.
ಮಂಜಪ್ಪಾಚಾರ್ ಅವರು ಸಮೋಜ್ಯೋದ್ಧಾರಕ ಸಂಘದ ಅಧ್ಯಕ್ಷರಾಗಿ ಅನೇಕ ವರ್ಷಗಳ ಕಾಲ ಸೇವೆಯನ್ನು ಮಾಡಿದರು. ಅವರಿಗೆ ಧನ್ಯವಾದಗಳು. ಮಂಜಪ್ಪಾಚಾರ್ ಅವರಿಗೆ ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸಮೋಜ್ಯೋದ್ಧಾರಕ ಸಂಘದ ಗೌರವಾರ್ಪಣೆಯನ್ನು ಸ್ವಾಮಿಗಳ ಮುಖಾಂತರವಾಗಿ ಮಾಡ್ತಾ ಇದ್ದೇವೆ. ಜೈ ಶ್ರೀ ವಿಠಲಾಚಾರ್ಯ ಅವರು ರಾಮಚಂದ್ರಾಚಾರ್ಯ ಬಾನ್ಗೋಡು, ರಾಮಚಂದ್ರಾಚಾರ್ಯ ಅವರು ಬಾನ್ಗೋಡು. ರಾಮಚಂದ್ರಾಚಾರ್ಯ ಬಾನ್ಗೋಡು ದಂಪತಿಗಳು ಆಗಮಿಸಬೇಕು. ನಮ್ಮ ದೇವಸ್ಥಾನದ ಕಾಷ್ಟಶಿಲ್ಪಿಗಳು ಇವರು ಕೂಡ ಸಂಘದ ಸಹಕಾರ್ಯದರ್ಶಿ ಜೊತೆಗೆ ದಾನಿಗಳಾಗಿ ನಮ್ಮೊಂದಿಗೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಕೂಡ ಸಮೋಜ್ಯೋದ್ಧಾರಕ ಸಂಘದ ಪರವಾಗಿ ಗುರುಗಳಿಂದ ಮಂತ್ರಾಕ್ಷತೆ ಹಾಗೂ ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ನಾಗರಾಜ್ ಆಚಾರ್ ಹೊಳೆಗದ್ದೆ ವೇದಿಕೆ ಮೇಲೆ ಆಗಮಿಸಬೇಕು. ನಾಗರಾಜ್ ಆಚಾರ್ ಹೊಳೆಗದ್ದೆ ಅವರು. ಹಾಗೆ ಆನಂದ್ ಆಚಾರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಅಂಥೇಳಿ ಕೇಳ್ತಿದ್ದೇವೆ. ಭಾಸ್ಕರ್ ಆಚಾರ್ಯ ಬಾನ್ಗೋಡು ಭಾಸ್ಕರ್ ಆಚಾರ್ಯ ಆದಷ್ಟು ಬೇಗ ವೇದಿಕೆ ಮೇಲೆ ಆಗಮಿಸಬೇಕು ಅಂಥೇಳಿ ಕೇಳ್ಕೊಳ್ತಾ ಇದ್ದೇವೆ. ಭಾಸ್ಕರ್ ಆಚಾರ್ಯ ಬಾನ್ಗೋಡು. ಜಗದೀಶ್ ಆಚಾರ್ ಮಾಜಿ ಅಧ್ಯಕ್ಷರು ವೇದಿಕೆ ಮೇಲೆ ಆಗಮಿಸಬೇಕು. ಜಗದೀಶ್ ಆಚಾರ್ಯ ಅವರಿದ್ದರೆ. ಗೋಪಮ್ಮ ಮತ್ತು ಮಕ್ಕಳು ಕುಶಾವತಿ ಇಂದ್ರಮ್ಮ ಮತ್ತು ಮಕ್ಕಳು ಹೈಸ್ಕೂಲ್ ರಸ್ತೆ ಇಂದ್ರಮ್ಮ ಮತ್ತು ಮಕ್ಕಳು. ಇಂದ್ರಮ್ಮ ಮತ್ತು ಮಕ್ಕಳು ಹೈಸ್ಕೂಲ್ ರಸ್ತೆ, ದಯವಿಟ್ಟು ಅವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ನಾಗರಾಜ್ ಆಚಾರ್ ಹೊಳೆಗದ್ದೆ. ಸುನಿಲ್ ಆಚಾರ್ಯ ಜೆಇ ಆದಷ್ಟು ಬೇಗ ವೇದಿಕೆ ಮೇಲೆ ಬರಬೇಕು. ಸುನಿಲ್ ಆಚಾರ್ ಅವರು. ಅರುಣ್ ಕಿತ್ತನಗದ್ದೆ ಅರುಣ್ರವರು. MS ಕೃಷ್ಣಮೂರ್ತಿಯವರು ಆದಷ್ಟು ಬೇಗ ವೇದಿಕೆ ಹತ್ರ ಆಗಮಿಸಬೇಕು ಅಂತೇಳಿ ಕೇಳ್ಕೊಳ್ತಿದ್ದೇವೆ. MS ಕೃಷ್ಣಮೂರ್ತಿಯವರು. ಮೊಸರೂರು MS ಕೃಷ್ಣಮೂರ್ತಿಯವರು. ಗೀತಾ ಸತೀಶ್ರವರು. ನಮ್ಮ ಸಮೋಜ್ಯೋದ್ಧಾರಕ ಸಂಘದ ಮಹಿಳಾ ಸದಸ್ಯರು ನಮ್ಮ ಸಭಾಭವನಕ್ಕೆ ಹೆಚ್ಚಿನ ಧನ ಸಹಾಯವನ್ನು ನೀಡಿ ಸಹಕರಿಸಿರ್ತಕ್ಕಂಥ ಗೀತಾ ಸತೀಶ್ರವರು. ಅವರಿಗೂ ಕೂಡ ಸುನಿಲ್ ಆಚಾರ್ಯ ಜೆಇ ಆಗಮಿಸ್ತಿದ್ದರೆ ವೇದಿಕೆ ಹತ್ರ ಆಗಮಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಎಷ್ಟಂತ ನೋಡಿ ಆನಂದಾಚಾರ್ಯ ಅವರು ಗುರುಗಳಿಂದ ಮಂತ್ರಾಕ್ಷತೆ ಹಾಗೂ
ನಮ್ಮ ಸಭಾಭವನಕ್ಕೆ ಹೆಚ್ಚಿನ ಧನ ಸಹಾಯ ಮಾಡಿರ್ತಕ್ಕಂಥವರು. ನಾಳೆ ದಿನ ಸಹಕಾರ ಕೊಟ್ಟಿರ್ತಕ್ಕಂಥ ಸರ್ವರಿಗೂ ಕೂಡ ಸ್ಮರಣಿಕೆ ಗೌರವಾರ್ಪಣೆಯನ್ನು ಸಮಾಜೋದ್ಧಾರಕ ಸಂಘದಿಂದ ಮಾಡುವರಿದ್ದೇವೆ. ಇದೀಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ನಮ್ಮ ಬಾರ್ಕೂರು ಕಾಳಿಕಾಂಬ ದೇವಸ್ಥಾನದ ಧರ್ಮದರ್ಶಿಗಳು 3 ಅವಧಿಗೆ ಧರ್ಮದರ್ಶಿಗಳಾಗಿ ತಾಯಿಯ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಧರ್ಮದರ್ಶಿಗಳಾಗಿರ್ತಕ್ಕಂಥ ವಡೇರ್ ಹೋಬಳಿ ಸೀತಾರಾಚಾರ್ಯ ಅವರು ಮಾತನಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಗೌರವಾರ್ಪಣೆಯನ್ನು ಸ್ವೀಕರಿಸಿದ ಸರ್ವರಿಗೂ ಕೂಡ ಧನ್ಯವಾದಗಳು. ಕುಲದೇವತೆ ಕಾಳಿಕಾಂಬೆಗೂ ಕುಲಗುರುಗಳಿಗೂ ವಂದಿಸುತ್ತಾ ಈ ಒಂದು ಧಾರ್ಮಿಕ ಕಾರ್ಯಕ್ರಮದ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಲಿಕ್ಕಿರುವಂಥ ಅನಂತ ಶ್ರೀ ವಿಭೂಷಿತ ಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಯವರ ಪಾದಾರಂಧಕ್ಕೆ ವಂದಿಸುತ್ತಾ, ಹಾಗೆ ಅನಂತ ಶ್ರೀ ವಿಭೂಷಿತ ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರ ಪಾದಾರಂಧಕ್ಕೆ ವಂದಿಸುತ್ತಾ, ಶ್ರೀ ಶ್ರೀ ಶಿವಾನಂದ ಭಾರತಿ ಸ್ವಾಮೀಜಿಯವರ ಪಾದಾರಂಧಕ್ಕೆ ವಂದಿಸುತ್ತಾ, ಇವತ್ತಿನ ಸಭಾ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಸಮಾಜ ಉದ್ಧಾರಕ ವಿಶ್ವಕರ್ಮ ಸಮಾಜ ಉದ್ಧಾರಕ ಸಂಘದ ಅಧ್ಯಕ್ಷರು ಕೆ ರತ್ನಾಕರಾಚಾರ್ಯವರೇ, ಹಾಗೆ ಡಾಕ್ಟರ್ BK ಮೋನಪ್ಪಾಚಾರ್ಯವರೇ, ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಆಗಮಿಸಿರುವಂಥ ಎಲ್ಲ ಮಹಿಳೆಯರೇ ಮತ್ತು ಸಜ್ಜನ ಬಂಧುಗಳೇ, ಇವತ್ತು ದೇವಸ್ಥಾನದ ವಿಗ್ರಹ ಪ್ರತಿಷ್ಠೆ, ನಾಗ ಪ್ರತಿಷ್ಠೆ, ಹಾಗೆ ಹಾಲ್ ಉದ್ಘಾಟನೆ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಇವತ್ತು ಮಾಡಿದ್ದೀರಿ. ಮತ್ತು ಇಂಥ ಒಂದು ದೊಡ್ಡ ಹಾಲನ್ನು ಈ ಭಾಗದಲ್ಲಿ ಮಾಡಿದ್ದೀರಿ. ಮತ್ತು ನಮ್ಮ ತಾಯಿ ಕಾಳಿಕಾಂಬೆ ವಿಗ್ರಹವನ್ನು ಶ್ರದ್ಧಾ ಭಕ್ತಿಯಿಂದ ನಮ್ಮ ಮಧೂರು ಕೇಶವ ತಂತ್ರಿಗಳ ನೇತೃತ್ವದಲ್ಲಿ ಶ್ರದ್ಧಾ ಭಕ್ತಿಯಿಂದ ಎಲ್ಲರೂ ಬೆಳಗಿಂದ ತುಂಬ ಒಳ್ಳೆಯ ಮಡಿಯಲ್ಲಿ ನಾನು ನೋಡ್ತಾ ಇದ್ದೇನೆ, ತುಂಬ ಮಡಿಯಲ್ಲಿ ನೀವು ಮಾಡ್ತಾ ಇದ್ದೀರಿ ಅಂಥ ಕೆಲಸವನ್ನು ಇಲ್ಲಿ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ತಾಯಿ ಕಾಳಿಕಾಂಬೆ ಒಳ್ಳೆಯದನ್ನು ಮಾಡಲಿ, ನೀವೆಲ್ಲ ಬೇಡಿದಂಥ ವರವನ್ನು ನೀಡುವ ಹಾಗೆ ಆಗಲಿ ಅಂತೇಳಿ ಹೇಳುತ್ತಾ, ಇವತ್ತು ದೇವಸ್ಥಾನ ಮಾಡುವುದು ದೊಡ್ಡ ವಿಷಯ ಅಲ್ಲ, ದೇವಸ್ಥಾನವನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು ಅನ್ನೋದು ವಿಷಯ. ನೋಡಿ, ದೇವರಿಗೆ ಬೆಳಿಗ್ಗೆ ಪಂಚಾಮೃತ ಅಭಿಷೇಕ, ಮಧ್ಯಾಹ್ನ ಮಹಾಪೂಜೆ ಮತ್ತು ಸಂಜೆ ಮಹಾಪೂಜೆ, ಈ ತ್ರಿಕಾಲ ಪೂಜೆಯನ್ನು ಮಾಡುವುದರಿಂದ ಅಲ್ಲಿ ಸಾನ್ನಿಧ್ಯ ವೃದ್ಧಿ ಆಗ್ತದೆ. ಖಾಲಿ ದೇವರ ಪೂಜೆ ಮಾಡಿದ ಕೂಡಲೇ ಸಾನ್ನಿಧ್ಯ ವೃದ್ಧಿ ಆಗೋದಿಲ್ಲ, ಅಲ್ಲಿಗೆ ಜನರು ಬರಬೇಕು, ಜನರ ಬೇಡಿಕೆಯನ್ನು ಇಡಬೇಕು. ಆಗ ಆ ಬೇಡಿಕೆ ಈಡೇರಿದಾಗ ನಿಮಗೆ ಗೊತ್ತಾಗ್ತದೆ ಇಲ್ಲಿ ಸಾನ್ನಿಧ್ಯ ವೃದ್ಧಿ ಇದೆ ಅನ್ನೋದು. ಆ ರೀತಿ ಆದಾಗ ಮಾತ್ರ ಇಲ್ಲಿ ಒಳ್ಳೆಯ ದೇವಸ್ಥಾನವಾಗಿ ಒಳ್ಳೆಯ ಸಂಘ ಆಗಿ ಮುಂದೆ ಬರ್ತದೆ. ಇಲ್ಲಿಯೂ ಕೂಡ ಹಾಗೆ ಮಹಿಳಾ ಸಂಘದವರು, ಯುವಕ ಸಂಘದವರು ಇವತ್ತು ಹೆಚ್ಚೆಚ್ಚು ಕೆಲಸ ಮಾಡಿದಾಗ ಈ ಸಂಘ ಮತ್ತು ದೇವಸ್ಥಾನ ಮುಂದುವರಿಲಿಕ್ಕೆ ಸಾಧ್ಯ ಇದೆ. ದೇವಸ್ಥಾನದಲ್ಲಿ ಮಹಿಳೆಯರು ಶುಕ್ರವಾರ ಭಜನೆ ಮತ್ತು ಪಾರಾಯಣವನ್ನು, ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಪ್ರತಿ ಶುಕ್ರವಾರ ಮಾಡಿದಾಗ ಇನ್ನೂ ಹೆಚ್ಚು ಜನರು ಇಲ್ಲಿ ಆಗಮಿಸಿ ಸಾನ್ನಿಧ್ಯ ವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ ಬಂಧುಗಳೇ. ಈ ನಿಟ್ಟಿನಲ್ಲಿ ಎಲ್ಲರೂ ಈ ದೇವಸ್ಥಾನದ ಈ ಹೋಳಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಈಗಾಗಲೇ ಪ್ರಾಸ್ತಾವಿಕದಲ್ಲಿ ಹೇಳಿದರು, ಏನಂತ ಹೇಳಿದರೆ ನಮಗೆ ನೋಂದಾವಣೆ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ ಅಂತೇಳಿ. ನೋಂದಾವಣೆ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಇವತ್ತು 50 ವರ್ಷದಲ್ಲಿ ಎಷ್ಟೋ ಅಧ್ಯಕ್ಷರಾಗಿ ಹೋದರು. ಬಂದವ ಮಾಡ್ಕೊಳ್ತಾನೆ, ನಮ್ಗೆ ಯಾಕೆ ಇದು ನೋಂದಾವಣೆ ಮಾಡಲಿಕ್ಕೆ DC ಆಫೀಸಿಗೆ ಹೋಗಬೇಕು, ತುಂಬ ಕೆಲಸ ಇದೆ ಅಂಥೇಳಿ ಅದನ್ನು ಮುಂದೂಡ್ತಾ ಬರ್ತಾ ಇರ್ತಾರೆ. ಇವತ್ತು ನಮ್ಮ ಈ ಸಮಾಜ ಎಷ್ಟು ದೊಡ್ಡದಿದೆ, ಈ 60 ವರ್ಷದಲ್ಲಿ ಇಷ್ಟು ಕೆಲಸವನ್ನು ನೀವು ಮಾಡಿದ್ದೀರಿ.
ಇದಕ್ಕಿಂತ ಹೆಚ್ಚು ಕೆಲಸವನ್ನು ಮಾಡ್ಬೋದಿತ್ತು. ನಿಮ್ಮ ಅಧ್ಯಕ್ಷರು ಅಥವಾ ಅಲ್ಲಿಯ ಪದಾಧಿಕಾರಿಗಳು ಹೆಚ್ಚು ಕೆಲಸವನ್ನು ಮಾಡಿದಾಗ ಅವರಿಗೆ ಬೆಂಬಲವನ್ನು ಕೊಡಬೇಕು. ಏನಂತ ಹೇಳಿದರೆ ಮೀಟಿಂಗಲ್ಲಿ ಬಂದು ಏನು ಆಗು ಹೋಗುಗಳಿದ್ದೆ ಅದನ್ನು ಚರ್ಚೆ ಮಾಡಿಕೊಳ್ಬೇಕು. ಮತ್ತು ಅಲ್ಲಿಯ ಏನು ಕೆಲಸ ಕಾರ್ಯಗಳಿದೆ ಅದ್ರ ಬಗ್ಗೆ ಗಮನಿಸಬೇಕು. ಆಗ ಮಾತ್ರ ನಾವು ಈ ಸಂಘ ಸಂಸ್ಥೆಗಳನ್ನು ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಹೇಳುತ್ತಾ, ಇವತ್ತು ಇಲ್ಲಿ ಲಾಸ್ಟ್ ಟೈಮ್ ಕೂಡ ಇನ್ವಿಟೇಷನ್ ಪ್ರಿಂಟ್ ಮಾಡಿದರು. ಏನೋ ಒಂದು ಅವಘಡ ಆಯಿತು, ಇಬ್ಬರು ಇಲ್ಲಿ ಹೊಡ್ಕೊಂಡು ತೀರಿ ಹೋದರು. ಹಾಗಾಗಿ ಇದು ಲೇಟ್ ಆಯಿತು. ಒಂದು ಸಮಯ ಕಳೆದು ಹೋದ ಸಮಯವನ್ನು ನಾವು ಮುಂದೆ ತರಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ. ಅದನ್ನು ಮರೆತು ಬಿಟ್ಟು ಎಲ್ಲರೂ ಕೂಡ ಆ ಏನು ಘಟನೆ ಆಗಿದೆ ಅದು ದೇವರ ಪ್ರೇರಣೆ ಅಂತೇಳಿ ತಿಳ್ಕೊಂಡು ಈ ಸಂಘವನ ಕೆಲಸದಲ್ಲಿ ಎಲ್ಲರೂ ಪಾಲ್ಗೊಳ್ಳಿ. ಹಾಗೆ ಕಾಳಿಕಾಂಬ ದೇವಸ್ಥಾನ ಬಾರ್ಕೂರಿಗೆ ಸಂಬಂಧಪಟ್ಟವರು ನೀವೆಲ್ಲರೂ ಕೂಡ ನಮ್ಮ ಕುಲದೇವತೆಯ ಕಾಳಿಕಾಂಬೆಗೆ ಸಂಬಂಧಪಟ್ಟವರು. ಇಲ್ಲಿ ನಮ್ಮ ತೀರ್ಥಹಳ್ಳಿ ಇರ್ಬೋದು, ಕಟ್ಟೆಹಕ್ಲು ಮತ್ತು ತುಂಬ ಒಂದು 7-8 ಗ್ರಾಮ ಮುಕ್ತೇಶ್ವರು ಇಲ್ಲಿದ್ದೀರಿ ನೀವೆಲ್ಲರೂ. ನಮ್ಮ ತೀರ್ಥಹಳ್ಳಿ ಗ್ರಾಮ ಮುಕ್ತೇಶ್ವರು ರಾಘವೇಂದ್ರಾಚಾರ್ಯರು ಕೂಡ ಇದ್ದಾರೆ. ಹಾಗೆ ಕಟ್ಟೆಹಕ್ಲು ರತ್ನಾಕರಾಚಾರ್ಯರು ಮತ್ತು ತುಂಬ ಗ್ರಾಮ ಮುಕ್ತೇಶ್ವರೆಲ್ಲ ಇದ್ದೀರಿ. ಈಗಾಗಲೇ ತೀರ್ಥಹಳ್ಳಿ ಪೇಟೆಗೆ ನಮ್ಮ ಗ್ರಾಮ ಮುಕ್ತೇಶ್ವರರು ಇಲ್ಲ, ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅದಕ್ಕೆ ಇಮಿಡಿಯೇಟಾಗಿ ಮಾಡಿಕೊಳ್ತಾ ಮತ್ತು ಅರಳಿ ಸುರಳಿ ಗ್ರಾಮದಲ್ಲಿ ಅಲ್ಲಿ ಕೂಡ ನಮ್ಮ ಗ್ರಾಮ ಮುಕ್ತೇಶ್ವರರ ಕೊರತೆ ಇದೆ. ಅದಕ್ಕೆ ನೀವೆಲ್ಲರೂ ಸ್ಪಂದಿಸಬೇಕು ಬಂಧುಗಳೇ. ಮತ್ತು ಎಲ್ಲ ಈ ಗ್ರಾಮ ಮುಕ್ತೇಶ್ವರರು ಇಲ್ಲಿಯ ಮೀಟಿಂಗನ್ನು ಕರೆದು ನಮ್ಮ ಕಮಿಟಿಯವರನ್ನು ಕರೆದ್ರೆ ನಾವು ಬರ್ತೇವೆ, ಇಲ್ಲದಿದ್ದರೆ ಅಲ್ಲಿಯ ಗ್ರಾಮ ಮುಕ್ತೇಶ್ವರರು ಯಾರು ಅಂತ ಹೇಳಿ ಇಲ್ಲಿ ತೀರ್ಮಾನ ತಗೊಂಡು ನಮ್ಮ ಬಾರ್ಕೂರು ದೇವಸ್ಥಾನಕ್ಕೆ ತಿಳಿಸಿದಾಗ ನಾವು ಅದಕ್ಕೆ ಕ್ರಮವನ್ನು ತಗೊಳ್ತೇವೆ ಬಂಧುಗಳೇ. ಈಗಾಗಲೇ ನಮ್ಮ ದೇವಸ್ಥಾನದಲ್ಲಿ ಕೂಡ ತುಂಬ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇದೆ ಬಂಧುಗಳೇ. ಏನಂತ ಹೇಳಿದರೆ ಈಗಾಗಲೇ ಜಾಗ ಖರೀದಿ ಮಾಡ್ತಾ ಇದ್ದೇವೆ. ನಾವು ಒಂದು 64 ಸೆಂಟ್ಸ್ ಜಾಗವನ್ನು ದೇವಸ್ಥಾನದ ಭೋಜನ ಶಾಲೆಯ ಪಕ್ಕ ಇರುವಂಥ ಜಾಗವನ್ನು ಖರೀದಿ ಮಾಡ್ತಾ ಇದ್ದೇವೆ. ಅದು ದೇವಸ್ಥಾನಕ್ಕೆ ಕನ್ವಿಂಟ್ ಆಗಿ ಉಂಟು, ನಮ್ಮ ಪಾಗರ ತಾಗಿಯೇ ಉಂಟು ಅದು ಆ ಜಾಗ. ಅಲ್ಲಿ ಯಾತ್ರಾ ನಿವಾಸ ಬೇರೆ ಬೇರೆ ಏನಾದರೂ ಹಾಲ್ ಮಾಡೋದಿದ್ದರೆ ಮುಂದೆ ಆ ಜಾಗ ಸಿಗುವುದಿಲ್ಲ. ಆದ್ದರಿಂದ ಆ ಜಾಗವನ್ನು ತಗೊಳ್ತಾ ಇದ್ದೇವೆ. ಈಗಾಗಲೇ 32 ಸೆಂಟ್ಸ್ ಜಾಗ ನಮ್ಮ ಕೂಡುವಳಿಕೆಯ ದಾನಿಗಳಿಂದ ತಗೊಂಡಿದ್ದೇವೆ. ಇನ್ನೂ 32 ಸೆಂಟ್ಸ್ ಜಾಗವನ್ನು ಅತಿ ಶೀಘ್ರದಲ್ಲಿ ತಗೊಳ್ಳಿಕ್ಕಿದ್ದೇವೆ ಬಂಧುಗಳೇ. ಅದಕ್ಕೆ ನಿಮ್ಮೆಲ್ಲ ಸಹಕಾರವನ್ನು ಗ್ರಾಮ ವೈಸ್ ನಾವು 1,000 ರೂಪಾಯಿ ಒಂದು ಮನೆಯಿಂದ ಕೊಡಬೇಕು ಅಂತೇಳಿ ಕೇಳಿದ್ದೇವೆ. ಅದನ್ನು ನಿಮ್ಮ ಗ್ರಾಮ ಮುಕ್ತೇಶ್ವರಲ್ಲಿ ನೀವು ಕೊಡಿ ಅಂತೇಳಿ ಕೇಳಿಕೊಳ್ಳುತ್ತಾ, ಇವತ್ತು ನಾವು ನಮ್ಮ ದೇವಸ್ಥಾನದಲ್ಲಿ 8,000 ಮನೆ ಇದೆ. ನಮ್ಮದು 47 ಕೂಡುವಳಿಕೆ ಇದೆ. ಈ ಎಲ್ಲ ಕೂಡುವಳಿಕೆಯಿಂದ ನಮಗೆ ಬರುವಂಥ ಕಾಲ್ಗಾಣಿಕೆ ವರ್ಷಕ್ಕೊಮ್ಮೆ 250 ರೂಪಾಯಿ ಮಾತ್ರ. ಆ 250 ರೂಪಾಯಿಯನ್ನು ಮುಂದೆ 500 ರೂಪಾಯಿ ಮಾಡಬೇಕಂತೇಳಿ ನಾನು ಎಣಿಸಿದ್ದೇನೆ ಬಂಧುಗಳೇ. ಇದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೇಳಿಕೊಳ್ಳುತ್ತಾ, ಇವತ್ತು ನಾವು ಹೇಳಿದ ಹಾಗೆ 8,000 ಮನೆ ಇದೆ, ಆದರೆ ಕಾಲ್ಗಾಣಿಕೆ ಬರೋದು 4,000 ಮಾತ್ರ, 4,500 ಮಾತ್ರ. ಇನ್ನೂ ತುಂಬ ಜನ ಕಾಲ್ಗಾಣಿಕೆಯನ್ನು ಕೊಡುವುದಿಲ್ಲ. ಈ ಕಾಲ್ಗಾಣಿಕೆ ನಮ್ಮ ಕುಲ ಗುರುಗಳ ಗುರು ಕಾಣಿಕೆ, ಇದನ್ನು ಯಾರು ತಪ್ಪಿಸಬೇಡಿ. ಗುರು ದೋಷಕ್ಕೆ ಮತ್ತು ತಾಯಿ ಕಾಳಿಕಾಂಬೆ ದೋಷಕ್ಕೆ ಯಾರು ಹೊಣೆ ಆಗಬೇಡಿ. ಯಾಕಂತ ಹೇಳಿದರೆ ಒಂದು ವರ್ಷದಲ್ಲಿ ಒಂದು ಸರಿ ಕೊಡಲಿಕ್ಕಿರುವಂಥ ಗುರು ಕಾಣಿಕೆ ಕಾಲ್ಗಾಣಿಕೆ. ನಮ್ಮ ಮನೆಯಲ್ಲಿ ನಾವು ನೋಡ್ತೇವೆ 4 ಜನ ಕೆಲಸಕ್ಕೆ ಹೋಗ್ತೇವೆ. ಒಬ್ಬನ ಸಂಭಾವನೆಯನ್ನು ಒಂದು ವರ್ಷಕ್ಕೆ ಒಬ್ಬನ ಸಂಭಾವನೆಯನ್ನು ನಮ್ಮ ದೇವಸ್ಥಾನಕ್ಕೆ ಕೊಟ್ಟರೆ, ನಮ್ಮ ಮಠಕ್ಕೆ ಕೊಟ್ಟರೆ ನಾವು ಆರಾಮಾಗಿ ಇವತ್ತು ದೇವಸ್ಥಾನವನ್ನು ನಡೆಸಲಿಕ್ಕೆ ಸಾಧ್ಯ ಇದೆ ಬಂಧುಗಳೇ. ಮೊನ್ನೆ ತಾನೇ ನಮ್ಮ ದೀಪೋತ್ಸವ ನಡೆಯಿತು. ದೀಪೋತ್ಸವದಲ್ಲಿ ನಾವು ನೀವೆಲ್ಲರೂ ಕಾಲ್ಗಾಣಿಕೆಯನ್ನು ತಂದುಕೊಟ್ಟಿದ್ದೀರಿ, ನಾವು ದೀಪೋತ್ಸವವನ್ನು ಮಾಡಿದ್ದೇವೆ. ಆ ದೀಪೋತ್ಸವದ ಇವತ್ತು ನೀವು ನೋಡ್ಬೋದು 2 ಲಕ್ಷ ರೂಪಾಯಿ ಇವತ್ತು ತರಕಾರಿಗೆ ಮತ್ತು ಸಾಮಾನು ತಂದು ಕೊಟ್ಟವರಿಗೆ 2 ಲಕ್ಷ ರೂಪಾಯಿ ಪೇಮೆಂಟ್ ಮಾಡಲಿಲ್ಲ. ಅಂಥ ದೊಡ್ಡ ದೇವಸ್ಥಾನದಲ್ಲಿ ಆ ದೇವಸ್ಥಾನಕ್ಕೆ ಬೇಕಾಗುವಷ್ಟು ಹಣ ಬರ್ತಾ ಇಲ್ಲ ಬಂಧುಗಳೇ. 6 ಲಕ್ಷ ರೂಪಾಯಿ
ನಮ್ಮ ದೇವಸ್ಥಾನದಲ್ಲಿ ಒಂದು ದೀಪೋತ್ಸವಕ್ಕೆ ಕಲೆಕ್ಷನ್ ಆಗ್ತದೆ. 12 ಲಕ್ಷ ಖರ್ಚುಂಟು. ಆ ಬೇರೆ ಎಲ್ಲ ಸೇವೆಯ ಕಾಣಿಕೆಯನ್ನು ಕೂಡ ಕೊಟ್ಟರೂ ಕೂಡ ನಮಗೆ ಸಾಕಾಗುವುದಿಲ್ಲ. ಆ ರೀತಿ ಆಗದೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಗುರುಕಾಣಿಕೆಯನ್ನು ಕಾಲ್ಗಾಣಿಕೆಯನ್ನು ಎಲ್ಲರೂ ಕೂಡ ಕೊಡಿ ಅಂತೇಳಿ ಕೇಳುತ್ತಾ, ಈಗಾಗಲೇ ನಾವು ಶಿಲ್ಪಿಗಳಿಗೆ ಬೇರೆ ಬೇರೆ ಜನರಿಗೆ ಇವತ್ತು ಸನ್ಮಾನವನ್ನು ಮಾಡಿದ್ದೇವೆ. ಮೊನ್ನೆ ತಾನೇ ನಾವು ಕರ್ನಾಟಕ ಸರ್ಕಾರದಿಂದ ಎಲ್ಲ ದೇವಸ್ಥಾನದಲ್ಲಿ ವಿಶ್ವಕರ್ಮರಿಗೆ ಆಡಳಿತ ಕಮಿಟಿಯಲ್ಲಿ ಒಂದು ಸ್ಥಾನ ನೀಡಬೇಕು ಅಂತೇಳಿ ರಾಮಲಿಂಗ ರೆಡ್ಡಿಯವರು ಸಂವಿಧಾನದಲ್ಲಿ ಅಂಗೀಕಾರವನ್ನು ಮಾಡಿದರು. ಅದು ಯಾರ ಮುಖಾಂತರ ಆಯಿತು ಅಂತ ಹೇಳಿದರೆ ಇವತ್ತು ನಮ್ಮ ಸುಧೀಂದ್ರಾಚಾರ್ ಶಿಲ್ಪಿಗಳು, ಅಂಥ ಶಿಲ್ಪಿಗಳು ಇವತ್ತು ನಾವು ನೋಡ್ತೇವೆ. ಅಯೋಧ್ಯ ರಾಮ ಮಂದಿರದ ಮೂರ್ತಿಯನ್ನು ಮಾಡಿದಂಥ ಅರುಣ್ ಯೋಗಿರಾಜ್ ಅಂಥವರಿಗೆ ಸ್ಥಾನಮಾನ ಸಿಗಬೇಕು ಬಂಧುಗಳೇ. ಇವತ್ತು ಅಯೋಧ್ಯದಲ್ಲಿ ಕೂಡ ಅವರಿಗೆ ಆ ಅಯೋಧ್ಯೆ ದೇವಸ್ಥಾನದಲ್ಲಿ ಒಂದು ಸ್ಥಾನಮಾನ ಸಿಗುವ ಹಾಗೆ ನಾವೆಲ್ಲರೂ ವಿಶ್ವಕರ್ಮರು ಅದಕ್ಕೆ ಹೋರಾಟವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಕಾರ್ಯಗಳನ್ನು ಮಾಡುವ ಅಂತ ಹೇಳುತ್ತಾ, ಇವತ್ತು ನಮ್ಮ ಮಠದಲ್ಲಿ ನಮ್ಮ ಪಡುಕುತ್ಯಾರು ನಮ್ಮ ಕುಲಗುರುಗಳ ಮಠದಲ್ಲಿ ತುಂಬ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದೆ ಬಂಧುಗಳೇ. ಏನಂತ ಹೇಳಿದರೆ, ನಾವು ಈಗಾಗಲೇ ಅಲ್ಲಿ ಸೂರ್ಯ ಚೈತನ್ಯ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಎನ್ನುವಂಥ ಒಂದು ದೊಡ್ಡ ಸ್ಕೂಲನ್ನು ಖರೀದಿ ಮಾಡ್ತಾ ಇದ್ದೇವೆ. ಅದರಲ್ಲಿ 2 ಕೋಟಿ ರೂಪಾಯಿ ಈಗಾಗಲೇ ಕೊಟ್ಟಿದ್ದೇವೆ. ಇನ್ನೂ 4 ಕೋಟಿ ರೂಪಾಯಿ ಕೊಡಲಿಕ್ಕಿದೆ. ಈ ವಿದ್ಯೆಗೆ ಸಹಕಾರ ಮಾಡುವವರು ಎಲ್ಲರೂ ಕೂಡ ನಮ್ಮ ಮಠಕ್ಕೆ ಬನ್ನಿ, ಸಹಕಾರವನ್ನು ನೀಡಿ. ಅದಲ್ಲದೆ ನಾಗಧರ್ಮೇಂದ್ರ ವೇದ ಸಂಜೀವಿನಿ ಪಾಠಶಾಲೆಯನ್ನು ಈಗಾಗಲೇ ನಮ್ಮ ಗುರುಗಳು ನಡೆಸ್ತಾ ಬಂದಿದ್ದಾರೆ. ಅದರಲ್ಲಿ ವೇದ, ಸಂಸ್ಕೃತ, ಆಗಮಶಾಸ್ತ್ರ, ಜ್ಯೋತಿಷ್ಯ, ತಂತ್ರ ಇದನ್ನು ನಮ್ಮ ಗುರುಗಳು ಫ್ರೀಯಾಗಿ ಎಲ್ರಿಗೂ ಕೂಡ ನಮ್ಮ ಬಡ ಮಕ್ಕಳಿಗೆ ಇವತ್ತು ಮಾಡ್ತಾ ಬಂದಿದ್ದಾರೆ ಬಂಧುಗಳೇ. ಇದಕ್ಕೆಲ್ಲರೂ ನೀವು ಸಹಕಾರವನ್ನು ನೀಡಿ. ಅದು ಕೂಡ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ವೇದ ಪಾಠ ಶಾಲೆಯನ್ನು ಮಾಡಿದ್ದೇವೆ. ಸರ್ಕಾರದಿಂದ 1 ಕೋಟಿ ಸಿಕ್ಕಿದೆ, ಇನ್ನೂ 1 ಕೋಟಿಯಷ್ಟು ಬಾಕಿ ಇದೆ ಕೊಡಲಿಕ್ಕೆ. ಅದಕ್ಕೆ ಎಲ್ಲರೂ ಸಹಕಾರವನ್ನು ಕೊಡಿ ಅಂತೇಳಿ ಹೇಳುತ್ತಾ, ಇಲ್ಲಿ ಆಗಮಿಸಿದ ನಿಮಗೆಲ್ರಿಗೂ ತಾಯಿ ಕಾಳಿಕಾಂಬೆ ಗುರುಗಳ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮ್ಮ ಸಭೆಗೆ ಆಗಮಿಸಿ ಉಪಸ್ಥಿತಿಯನ್ನು ಸ್ವೀಕರಿಸಿ ಸಮಾಜದ ಕಾಳಿಕಾಂಬ ದೇವಸ್ಥಾನದ ಜೀರ್ಣೋದ್ಧಾರದ ವಿಚಾರವಾಗಿ ಮಾತನಾಡಿದ್ರು. ಭಾಳ ವಿಶೇಷವಾಗಿ ನಮ್ಮ ಜನಸಂಖ್ಯೆ ಪ್ರಕಾರ ಹೇಳೋದಾದರೆ ನಮ್ಮ ತಾಲೂಕಿನಲ್ಲಿ 3,000 ಮನೆ ಇದೆ. 3,000 ಮನೆ ಅಂದಾಜು ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಸಲ ನಾವು ಪ್ರತಿ ಮನೆಗೂ ಬಿಟ್ಟಿಲ್ಲ, ಪ್ರತಿ ಮನೆಗೂ ನಾವು ಆಹ್ವಾನವನ್ನು ಪತ್ರಿಕೆಯನ್ನು ತಲುಪಿಸಿದ್ದು. ಬರೀ ಅಗ್ರಹಾರ ಹೋಬಳಿಲಿ 600 ಮನೆ ಇದೆ. ಆ ರೀತಿಯಾಗಿ ನಮ್ಮ ಸಮಾಜ ಬಂಧುಗಳು ಭಾಳಷ್ಟು ಮನೆಗಳಿದ್ದಾವೆ, ಭಾಳಷ್ಟು ಜನಸಂಖ್ಯೆ ಇದೆ. 25,000ಕ್ಕೂ ಜಾಸ್ತಿ ನಮ್ಮ ತೀರ್ಥಹಳ್ಳಿ ತಾಲೂಕಿನಲ್ಲಿ ಇದ್ದೇವೆ ನಾವು. ಆದರೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ದೇವಸ್ಥಾನಕ್ಕೆ ಹೋಗೋದಿರ್ಬೋದು, ಸಂಘಟನೆಯಲ್ಲಿ ಭಾಗವಹಿಸೋದಿರ್ಬೋದು, ಇವೆಲ್ಲದರಿಂದ ನಾವು ಹಿಂದುಳಿದಿದ್ದೇವೆ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಧರ್ಮದರ್ಶಿಗಳು ಹೇಳಿದ್ರು, ಇಲ್ಲಿ ಮುಕ್ತೇಶ್ವರಗಳಾಗಬೇಕು ಅಂತ ಹೇಳಿದ್ರು. ಗ್ರಾಮ ಮುಕ್ತೇಶ್ವರಗಳು ಆಗಬೇಕು ಅಂತ ಹೇಳಿದ್ರೆ ಯಾರು ಹಿಂದಿನ ಧರ್ಮದರ್ಶಿಗಳು ಯಾರು ಹೇಳಲಿಲ್ಲ. ಆದರೆ ಅನೇಕ ಕಡೆ ಗ್ರಾಮ ಮುಕ್ತೇಶ್ವರಗಳೇ ಇಲ್ಲ, ಕಾಲ ಕಾಣಿಕೆ ಕೊಡೋರು ಇಲ್ಲ. ಕೆಲವೇ ಕಡೆ ಮಾತ್ರ ಸೀಮಿತವಾಗಿ ಮುಕ್ತೇಶ್ವರಗಳಿದ್ದಾರೆ. ಆದಷ್ಟು ಬೇಗ ನಿಮ್ಮ ಭಾಗದಲ್ಲಿ ಒಂದು 35 ಮನೆ ಇದ್ದರೆ ಒಂದು ಗ್ರಾಮ ಮುಕ್ತೇಶ್ವರ ಮಾಡ್ಬೋದು. 35-40 ಮನೆಗೆ ಆದಷ್ಟು ಬೇಗ ಅವರ ಹೆಸರನ್ನು ಕೊಟ್ಟವಾಗ ಮುಕ್ತೇಶ್ವರರು ಮಾಡ್ಬೋದು ಅಂತ ಹೇಳ್ತಾ, ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಜ್ಯೋತಿಷ್ಯರಾಗಿರ್ತಕ್ಕಂಥ, ಶಿಲ್ಪಶಾಸ್ತ್ರಜ್ಞರಾಗಿರ್ತಕ್ಕಂಥ ಡಾಕ್ಟರ್ BK ಮೋನಪಾಚಾರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂಥೇಳಿ ಕೇಳ್ಕೊಳ್ತಾ ಇದ್ದೇವೆ. ಒಂದು ನಿಮಿಷ. ಹಾಂ, ಇದೀಗ ನಮ್ಮ ಒಡೆಯರ್ ಹೋಬಳಿ ಶ್ರೀಧರಾಚಾರ್ ಅವರು ಇದೀಗ ನಮ್ಮ ಮೋನಪಾಚಾರ್ ಅವರು ಒಂದೆರಡು ಹಿತನುಡಿಗಳನ್ನು ಆಡಬೇಕು ಅಂತೇಳಿ ಕೇಳ್ಕೊಳ್ತಿದ್ದೇವೆ. ಇದೀಗ ಮೌನದಲ್ಲೇ ಮೋನಪಾಚಾರ್ ಅವರು ಆಶೀರ್ವಾದವನ್ನು ಮಾಡಿದ್ದಾರೆ. ಇದೀಗ ಸಭೆಯನ್ನು ಉದ್ದೇಶಿಸಿ
ನಮ್ಮ ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ಶೃಂಗೇರಿಯ ಶಾಖಾ ಮಠದ ಶಿವಾನಂದ ಭಾರತಿ ಶ್ರೀಗಳವರು ನುಡಿಯ ಆಶೀರ್ವಚನವನ್ನು ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶಾರದಾ ಶಾರದಾಂಬೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಓಂ ನಮಃ ಪ್ರಣವಾರ್ತಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವತ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ. ಸೂತ್ರಭಾಷ್ಯಕೃತಂ ವಂದೇ ಭಗವಂತಃ ಪುನಃ ಪುನಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾನ್ಮುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರಭಾರತೀಂ. ವಿವೇಕಿನಂ ಮಹಾಪ್ರಜ್ಞಂ ಧೈರ್ಯೋದಾರ್ಯಕ್ಷಮಾನಿಧಿಂ ಸದಾಭಿನವಪೂರ್ವಂತಂ ವಿದ್ಯಾತೀರ್ಥಗುರುಂ ಭಜೆ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರಭಾರತೀಂ. ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಬುದ್ಧ್ಯಯ ಕಿಂಕರೀ ಯಸ್ಯ ಸಾಮಯ ಶಂಕರಾಚಾರ್ಯಮಾಶ್ರಯೇ. ದಕ್ಷಿಣಾಮ್ನಾಯ ಪೀಠ ಶೃಂಗೇರಿ ಶ್ರೀ ಶಾರದಾ ಚಂದ್ರಮೌಳೀಶ್ವರ ಮಹಾಸಂಸ್ಥಾನಂ ಹಾಗೂ ಜಗದ್ಗುರು ಭಗವತ್ಪಾದ ಪರಮಪೂಜ್ಯ ಶ್ರೀ ಶ್ರೀ ಆದಿಶಂಕರಾಚಾರ್ಯ ಅದ್ವೈತ ಪೀಠಂ ಇವುಗಳ ಒಂದು ದಿವ್ಯ ಸಾನ್ನಿಧ್ಯ ಹಾಗೂ ಸಹಯೋಗದೊಂದಿಗೆ ಈ ಒಂದು ತೀರ್ಥಹಳ್ಳಿ ಕುರುವಳ್ಳಿಯಲ್ಲಿ ವಿಶೇಷವಾಗಿ ವಿಶ್ವಕರ್ಮ ಬ್ರಾಹ್ಮಣ ಸಭಾ ಮಹಾಸಭಾದಿಂದ 28ರಿಂದ ಪ್ರಾರಂಭವಾಗಿ 2 ಮಾರ್ಚ್ 2024ರವರೆಗೆ ವಿಶೇಷವಾಗಿ ನಡೆಯುತ್ತಿರುವ ಕಾರ್ಯಕ್ರಮಗಳು ಸಾಕಷ್ಟು ಹೋಮ ಹವನಗಳು ಈಗಾಗಲೇ ನಡೆದಿದೆ. ಅದರಂತೆ ಕಾಳಿಕಾಂಬ ದೇವಾಲಯದ ಒಂದು ವಿದ್ಯುಕ್ತ ಲೋಕಾರ್ಪಣೆಯು ಕೂಡ ಇಂದು ಮಧ್ಯಾಹ್ನ ಲೋಕಾರ್ಪಣೆಯಾಗಿದೆ. ಹಾಗೆ ಈಗ ಇಡೀ ಒಂದು ಲೋಕಕ್ಕೆ ವಿಶ್ವಕರ್ಮ ಜನಾಂಗದ ಮೂಲಕ ಒಂದು ವಿಶ್ವಕರ್ಮ ಮಹಾಸಭಾ ಉದ್ಘಾಟನೆ ಕೂಡ ಈಗ ವಿದ್ಯುಕ್ತವಾಗಿ ಲೋಕಾರ್ಪಣೆಗೊಂಡಿದೆ. ಇಂತಹ ಒಂದು ವಿಶೇಷ ಸಂದರ್ಭದಲ್ಲಿ ಈ ಒಂದು ತೀರ್ಥಹಳ್ಳಿ ಇದು ಒಂದು ಪುರಾಣ ಪ್ರಸಿದ್ಧವಾದ ಒಂದು ಕ್ಷೇತ್ರ. ಏಕೆಂದರೆ ಈ ಒಂದು ಕ್ಷೇತ್ರದಲ್ಲಿ ಹಿಂದೆ ಸಾಕಷ್ಟು ಋಷಿಗಳು ತಪಸ್ಸನ್ನು ಮಾಡಿ ಇದನ್ನು ಒಂದು ಪರಮ ಪವಿತ್ರ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ನಾವು ಈ ಒಂದು ಆಗಮಶಾಸ್ತ್ರದ ಪ್ರಕಾರ ನಾವು ಈ ಒಂದು ವೈದಿಕ ಸಂಸ್ಕಾರದಲ್ಲಿ ನಾವು ನೋಡಿದಾಗ ಸನಾತನ ಹಿಂದೂ ಧರ್ಮದಲ್ಲಿ ಈ ಒಂದು ದೇವಾಲಯಗಳ ಒಂದು ನಿರ್ಮಾಣಕ್ಕೆ ವಿಶೇಷವಾದ ಒಂದು ಪ್ರಾಧಾನ್ಯತೆಯನ್ನು ನಮ್ಮ ವೈದಿಕ ಮಾರ್ಗದಲ್ಲಿ ಅರ್ಥಾತ್ ಸಂಸ್ಕಾರದಲ್ಲಿ ಅದು ವಿಶೇಷ ಪ್ರಾಧಾನ್ಯತೆಯನ್ನು ಕೊಟ್ಟಿದೆ. ಆದ್ದರಿಂದ ಈ ಒಂದು ಏನು ಇಲ್ಲಿ ಒಂದು ತೀರ್ಥಹಳ್ಳಿಯಲ್ಲಿ
ಅದಕ್ಕೆ ಹೊಂದಿಕೊಂಡಂತೆ ಈ ಕುರುವಳ್ಳಿಯಲ್ಲಿ ಈಗ ವಿಶೇಷವಾಗಿ ಏನು ಈ ಒಂದು ಧಾರ್ಮಿಕ ಕೈಂಕರ್ಯಗಳು ಒಂದಾದ ಮೇಲೆ ಒಂದು ನಡೆದು ಈಗ ಧಾರ್ಮಿಕ ಸಭೆಯು ಕೂಡ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ವಿಶೇಷವಾದ ಒಂದು ಸಭೆ ನಡೀತಾ ಇರೋದಕ್ಕೆ ನಮಗೆ ಅತ್ಯಂತ ಪರಮ ಸಂತೋಷ ಆಗ್ತಾ ಇದೆ. ಏಕೆಂದರೆ ವಿಶ್ವಕರ್ಮ ಜನಾಂಗ ಈ ಒಂದು ನಮ್ಮ ವೈದಿಕ ಮಾರ್ಗದಲ್ಲಿ ಅರ್ಥಾತ್ ಈ ಒಂದು ಸಮಾಜದಲ್ಲಿ ಒಂದಾದ ಮೇಲೆ ಒಂದು ಮಹತ್ತರವಾದ ಒಂದು ಕೊಡುಗೆಯನ್ನೇ ಕೊಡ್ತಾ ಇದೆ. ಅದು ಇವತ್ತು ಈ ಕಲಿಯುಗದಲ್ಲ, ನಾವು 4 ಯುಗದಲ್ಲಿ ನಾವು ನೋಡಿದ್ರೆ ವಿಶ್ವಕರ್ಮ ಏನು ದೇವರಿದ್ದರೋ ಆ ವಿಶ್ವಕರ್ಮ ದೇವತೆಗಳು ಕೂಡ ಅವರು ಕೂಡ ನಮ್ಮ ಒಂದು ಈ ಒಂದು ಲೋಕಕ್ಕೆ ಸಾಕಷ್ಟು ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಅವರ ಒಂದು ಅನುಗ್ರಹ ಹಾಗೂ ಭಗವಂತನ ದಿವ್ಯ ಅನುಗ್ರಹದಿಂದ ಈ ಒಂದು ವಿಶ್ವಕರ್ಮ ಜನಾಂಗದಲ್ಲಿ ಸಾಕಷ್ಟು ಪ್ರತಿಭೆಗಳು ಅರಳುತ್ತಾ ಇವೆ. ಅದೇ ರೀತಿ ಸಾಕಷ್ಟು ಒಂದು ಸಮಾಜಕ್ಕೆ ಮಹತ್ತರವಾದ ಕೊಡುಗೆಯನ್ನು ಕೊಡ್ತಾ ಇದೆ. ಅದು ಶಿಲ್ಪಿಯ ರೂಪದಲ್ಲಿರ್ಬೋದು ಅಥವಾ ಒಂದು ದೇವಸ್ಥಾನದ ಒಂದು ಪ್ರತಿಮೆಯ ರೂಪದಲ್ಲಿರ್ಬೋದು ಅಥವಾ ಸಾಕಷ್ಟು ಒಂದು ಕೆತ್ತನೆ ಕಾರ್ಯಗಳಿರ್ಬೋದು ಅಥವಾ ಒಂದು ಮರಗೆಲಸ ಕಾರ್ಯದಿಂದ ಹಿಡಿದು ಎಲ್ಲ ದೇವತಾ ಕಾರ್ಯಗಳಲ್ಲೂ ಕೂಡ ಅಪಾರವಾದ ಒಂದು ಕೊಡುಗೆಯನ್ನು ಈ ಸಮಾಜಕ್ಕೆ ನೀಡ್ತಾ ಬಂದಿದೆ. ಅಂತಹ ಒಂದು ಈ ನಿಟ್ಟಿನಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಈಗ ಏನು ನಡೀತಾ ಇದೆಯೋ ಈ ಕಾರ್ಯಕ್ರಮ ಅತ್ಯಂತ ಒಂದು ವೈಭವೋಪೇತವಾಗಿ ನಡೀತಾ ಇದೆ. ಅದು ನಾಳೆಯೂ ಕೂಡ ಅದೇ ರೀತಿ ಮುಂದುವರಿತಾ ಇದೆ. ಈ ಒಂದು ಸಭೆಯಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವ ನಮ್ಮ ಅರೆಮಾದನಹಳ್ಳಿ ಮಹಾಸ್ವಾಮಿಗಳು ನಮಗೆ 4-6 ವರ್ಷಗಳಿಂದ ಅವರು ನಮಗೆ ತುಂಬ ಆತ್ಮೀಯರಾಗಿದ್ದು, ನಾವಿಬ್ಬರು ಕೇವಲ ನೋಡಲಿಕ್ಕೆ 2 ದೇಹಗಳಿದ್ದರೂ ಕೂಡ ಆತ್ಮ ಒಂದೇ. ಆ ರೀತಿ ನಾವಿಬ್ಬರು ಕೂಡ ಪರಸ್ಪರ ಅನ್ಯೋನ್ಯ ಸಂಬಂಧದಿಂದ ಅವಿನಾಭಾವ ಸಂಬಂಧದಿಂದ ನಾವು ಈ ರೀತಿ ಧಾರ್ಮಿಕ ಕೈಂಕರ್ಯಗಳಲ್ಲಿ ಒಂದಾದ ಮೇಲೆ ಒಂದು ಈ ಒಂದು ವಿಶ್ವಕರ್ಮ ಜನಾಂಗಕ್ಕೆ ಸಾಕಷ್ಟು ಒಂದು ಅಳಿಲು ಸೇವೆಯನ್ನು ಮಾಡ್ತಾ ಇದ್ದೀವಿ. ಆದ್ದರಿಂದ ಈ ಸಭೆಯಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವ ಸ್ವಾಮೀಜಿಗಳು ಮತ್ತು ಪಡುಕುತ್ಯಾರು ಸ್ವಾಮೀಜಿ, ಕಾಳಹಸ್ತೇಶ್ವರ ಸರಸ್ವತಿ ಮಹಾಸ್ವಾಮಿಗಳು ಹಾಗೂ ಸಭೆಯಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬ ಗಣ್ಯ ವ್ಯಕ್ತಿಗಳು, ಅಧ್ಯಕ್ಷರಿರ್ಬೋದು, ಧರ್ಮದರ್ಶಿಗಳಿರ್ಬೋದು, ಶಿಲ್ಪಿಗಳಿರ್ಬೋದು, ಎಲ್ಲರಿಗೂ ಕೂಡ ಈ ಒಂದು ಸಭೆಯ ಮೂಲಕ ನಾವು ಒಂದು ಈಗ ಆ ತಾಯಿ ಶಾರದಾಂಬೆ ಒಂದು ವಿಶೇಷವಾದ ಒಂದು ಅನುಗ್ರಹವನ್ನು ನಮ್ಮ ನಾಲಿಗೆಯಲ್ಲಿ ಏನು ನುಡಿಸ್ತಾಳೋ ಅದನ್ನು ನಾವು ಯಥಾವತ್ತಾಗಿ ನುಡಿಲಿಕ್ಕೆ ಆ ತಾಯಿಯನ್ನು ಪ್ರಾರ್ಥಿಸುತ್ತಾ ಈ ಒಂದು ಆಶೀರ್ವಾದವನ್ನು ಪ್ರಾರಂಭಿಸ್ತೇವೆ. ಮೊದಲನೇದಾಗಿ ನಮಗೆ ಈ ಒಂದು ಸಭೆಗೆ ಬರಲಿಕ್ಕೆ ಮೂಲ ಕಾರಣ ನಾನು ಹೇಳಿದಾಗೆ ನಮ್ಮ ಅರೆಮಾದನಹಳ್ಳಿ ಮಹಾಸ್ವಾಮಿಗಳು. ಏಕೆಂದರೆ ಅವರಿಗೆ ನಮಗೆ ಅತ್ಯಂತ ಒಂದು ಪರಮ ಪವಿತ್ರವಾದ ಒಂದು ಸಂಬಂಧ ಇದೆ. ಅಷ್ಟೇ ಒಂದು ಅನ್ಯೋನ್ಯ ಸಂಬಂಧ ಇದೆ. ಆ ಒಂದು ಸಂಬಂಧದ ಮೂಲಕ ನಾವು ಈ ಒಂದು ತೀರ್ಥಹಳ್ಳಿ ಈ ಒಂದು ಕ್ಷೇತ್ರಕ್ಕೆ ಬರಲಿಕ್ಕೆ ಅವರ ಒಂದು ಅನುಗ್ರಹ ಕಾರಣ ಆಗಿದೆ. ಅದಲ್ಲದೆ ಇಲ್ಲಿ ಏನು ಈ ಒಂದು ವಿಶ್ವಕರ್ಮ ಸಭೆ ಏನು ಸಮಿತಿಯ ಪ್ರತಿಯೊಬ್ಬ ಸದಸ್ಯರು ಕೂಡ ಈ ಒಂದು ನಮ್ಮ ಒಂದು ಸಾನ್ನಿಧ್ಯವನ್ನು ವಹಿಸಲಿಕ್ಕೆ ಪ್ರತಿಯೊಬ್ಬರು, ಅದರಲ್ಲೂ ಕೂಡ ವಿಶೇಷವಾಗಿ ರಾಘವೇಂದ್ರ ಅವರು ಅರೆಮಾದನಹಳ್ಳಿ ಮಹಾಸಂಸ್ಥಾನ ಹಾಗೂ ಕಜ್ಕೆ ಒಂದು ಏನು ಮೊನ್ನೆ ಲೋಕಾರ್ಪಣೆಯಾಯಿತೋ ಆ ಒಂದು ಪರಮ ಪವಿತ್ರ ಕ್ಷೇತ್ರಕ್ಕೆ ಬಂದು ಅಲ್ಲೂ ಕೂಡ ನಮ್ಮ ಒಂದು ತೀರ್ಥಹಳ್ಳಿ ಒಂದು ಕ್ಷೇತ್ರದಲ್ಲಿ ನಡೆಯುತ್ತಿರುವ ಈ ಧಾರ್ಮಿಕ ಕೈಂಕರ್ಯಗಳಿಗೆ ತಮ್ಮ ಸಾನ್ನಿಧ್ಯ ಖಂಡಿತ ಬೇಕು ಅಂದಾಗ ನಾವು ಮತ್ತು ನಮ್ಮ ಅರೆಮಾದನಹಳ್ಳಿ ಮಹಾಸಂಸ್ಥಾನದವರು ಕೂಡ ಇಬ್ಬರೂ ಕೂಡ ನಾವು ಸಂತೋಷವಾಗಿ ಒಪ್ಪಿಕೊಂಡು ಈ ಒಂದು ಸಭೆಗೆ ಬಂದಿದ್ದಕ್ಕೆ ನಮಗೆ ಅತ್ಯಂತ ಸಂತೋಷವಾಗಿದೆ. ಆದ್ದರಿಂದ ಈ ಒಂದು ಏನು ನೀವು ಈ ಸಭೆಗೆ ನೀವು ಕರಸೇವೆಯ ಮೂಲಕ ಇಷ್ಟೊಂದು ಒಂದು ಭವ್ಯವಾದ ಒಂದು ಕೊಡುಗೆಯನ್ನು ಜನಾಂಗಕ್ಕೆ ನೀವು ನೀಡ್ತಿದ್ದೀರಾ, ಇದು ನಮಗೆ ಅತ್ಯಂತ ಪರಮ ಸಂತೋಷ ಹಾಗೂ ಅಷ್ಟೇ ಒಂದು ಪರಮಾನಂದವನ್ನು ತಂದಿದೆ. ಆದ್ದರಿಂದ ಈ ಸಮಿತಿಯ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ನಮ್ಮ ವಿಶೇಷವಾದ ಒಂದು ಅನುಗ್ರಹ ಹಾಗೂ ಪ್ರೀತಿಯ ಒಂದು ಸಂದೇಶವನ್ನು ಕೂಡ ನಾವು ಕೊಡ್ತಾ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಧಾರ್ಮಿಕ ಕೈಂಕರ್ಯಗಳು ಅದೇ ರೀತಿ ಹೆಚ್ಚು ಹೆಚ್ಚು ಕ್ರಿಯಾ ಚಟುವಟಿಕೆಗಳನ್ನು ಕೂಡಿಸ್ಕೊಂಡು ಈ ಒಂದು ಸಭೆಯ ಮೂಲಕ
ಈ ಒಂದು ವಿಶ್ವಕರ್ಮ ಜನಾಂಗಕ್ಕೆ ಈ ಒಂದು ಸಮಾಜದಲ್ಲಿ ವಿಶೇಷವಾದ ಒಂದು ಕೊಡುಗೆಯ ಮೂಲಕ ಒಂದು ಮಹತ್ತರವಾದ ಪಾತ್ರವನ್ನು ವಹಿಸಿ ಅಂತೇಳಿ ನಾವು ಈ ಸಭೆಯ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ನಾವು ವಿಶೇಷವಾದ ಒಂದು ಅನುಗ್ರಹವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಏನು ಸಭೆಯಲ್ಲಿ ನೀವೆಲ್ಲರೂ ಬಂದಿದ್ದೀರಾ, ಅದರಲ್ಲಿ ಬೇಕಾದಷ್ಟು ಜನ ಮಹಿಳಾ ಸಂಘಟಕರು ಕೂಡ ಇದರಲ್ಲಿ ಸಮಿತಿಯಲ್ಲಿ ಪಾಲ್ಗೊಂಡಿದ್ದು ಅವರೆಲ್ಲರೂ ಕೂಡ ತಮ್ಮ ತನು ಮನ ಧನವನ್ನು ಅರ್ಪಣೆ ಮಾಡಿದ್ದೀರಾ. ಅದೇ ರೀತಿ ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಸಮಾಜದ ಭಕ್ತಾದಿಗಳು ಹಾಗೆ ದೂರ ದೂರದ ಊರಿನಿಂದ ಸಾಕಷ್ಟು ಒಂದು ಚಟುವಟಿಕೆಯನ್ನು ನೀವು ಈ ಒಂದು ಸಹಾಯದ ಮೂಲಕ ಈ ಸಭೆಗೆ ಕೊಡ್ತಾ ಇದ್ದೀರಾ. ಅದರಲ್ಲೂ ಕೂಡ ಈ ಒಂದು ಸಮಾಜಕ್ಕೆ ಈ ವರ್ಷ ವಿಶೇಷವಾದ ಒಂದು ಸ್ಥಾನಮಾನ ಏನು ಅಂತಂದರೆ, ನಮ್ಮ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ವಿಶೇಷವಾದ ಒಂದು ಈ ವಿಶ್ವಕರ್ಮಕ್ಕೆ ಅತ್ಯಂತ ಒಂದು ಕೀರ್ತಿಯನ್ನು ಸಮಾಜಕ್ಕೆ ತಂದುಕೊಟ್ಟ ಗಣ್ಯ ವ್ಯಕ್ತಿಯಾಗಿದ್ದಾರೆ. ಯಾಕೆಂದರೆ ಅಯೋಧ್ಯೆಯಲ್ಲಿ ಜನವರಿ 22ರಂದು ಏನು ಇಡೀ ವಿಶ್ವಕ್ಕೆ ಲೋಕಾರ್ಪಣೆಯಾಯಿತೋ, ಅಯೋಧ್ಯೆ ರಾಮ ಮಂದಿರದ ಬಾಲರಾಮನ ವಿಗ್ರಹವನ್ನು ಅಂದರೆ ಮೂರ್ತಿಯ ರೂವಾರಿ ಕೂಡ ಅವರೇ ಆಗಿದ್ದಾರೆ. ಅದಾದ ನಂತರ ಅವರು ಕೇದಾರದಲ್ಲಿ ಶಂಕರ ಭಗವತ್ಪಾದಾಚಾರ್ಯರ ಒಂದು 22 ಅಡಿ ವಿಗ್ರಹವನ್ನು ಕೂಡ ಲೋಕಾರ್ಪಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮೊನ್ನೆ ಏನು ಕಜ್ಕೆಯಲ್ಲಿ ಅನ್ನಪೂರ್ಣೇಶ್ವರಿಯ ಒಂದು ದೈವಿಯ ವಿಶೇಷವಾದ ಒಂದು ಮೂರ್ತಿಯನ್ನು ಕೂಡ ಆ ಗಣ್ಯ ವ್ಯಕ್ತಿಯಾದ ಯೋಗಿರಾಜ್ ಅವರೇ ತಮ್ಮ ಸ್ವಹಸ್ತದಿಂದ ಆ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಆದ್ದರಿಂದ ನಿಮ್ಮ ಏನು ಒಂದು ಈ ಸಮಾಜದಲ್ಲಿ ಸಾಕಷ್ಟು ಪ್ರತಿಮೆಗಳನ್ನು ನೀವು ಶಿಲ್ಪಿಗಳು ಈ ಸಮಾಜಕ್ಕೆ ಕೊಡ್ತಾ ಇದ್ದೀರೋ, ಅದು ಒಂದಲ್ಲ ಒಂದು ರೀತಿಯಲ್ಲಿ ವಿಶೇಷವಾದ ಒಂದು ಪಾತ್ರವನ್ನು ವಹಿಸ್ತಾ ಈ ಒಂದು ಸಮಾಜಕ್ಕೆ ಅತ್ಯಂತ ಒಂದು ವಿಶೇಷವಾದ ಒಂದು ಕಿರೀಟ ಭೂಷಣವನ್ನು ಇನ್ನೂ ಕೂಡ ಮುಂದಿನ ದಿವಸಗಳಲ್ಲಿ ಹೆಚ್ಚು ಹೆಚ್ಚು ಜನ ಮುಂದೆ ಬಂದು ಈ ಒಂದು ಧಾರ್ಮಿಕ ಅಂದರೆ ದೈವಿಕ ಕ್ರಿಯೆಯಲ್ಲಿ ಸಹಾಯ ಅಂದರೆ ತಮ್ಮ ತನುಮನ ಧನವನ್ನು ಅರ್ಪಣೆ ಮಾಡಿಕೊಂಡು ಈ ಒಂದು ಸಭೆಗೆ ಅಂದರೆ ವಿಶ್ವಕರ್ಮ ಜನಾಂಗಕ್ಕೆ ಅಷ್ಟೇ ಒಂದು ಅತ್ಯಂತ ಕಿರೀಟಪ್ರಾಯವಾದ ಒಂದು ಕೀರ್ತಿ ಯಶಸ್ಸನ್ನು ಕೂಡ ತಂದುಕೊಡೋದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಆದ್ದರಿಂದ ಇವರೆಲ್ಲರಿಗೂ ಕೂಡ ನಮ್ಮ ಒಂದು ವಿಶೇಷವಾದ ಒಂದು ಅನುಗ್ರಹ ಹಾಗೂ ಆಶೀರ್ವಾದವನ್ನು ಮಾಡ್ತಾ, ಈಗ ಏನು ಸಭೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಬಂದಿದ್ದೀರಾ, ಅದೇ ರೀತಿ ಸಾಕಷ್ಟು ಜನ ಬಂದು ಕೆಲವರು ತಮ್ಮ ಒಂದು ಕಾರ್ಯನಿಮಿತ್ತ ಈ ಸಭೆಯಿಂದ ವಾಪಸ್ಸು ಹೋಗಿದ್ದಾರೆ. ಅವರಿಗೆ ಮತ್ತು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಒಂದು ವಿಶೇಷವಾದ ಆಶೀರ್ವಾದ ಅನುಗ್ರಹವನ್ನು ಮಾಡ್ತಾ, ಏನು ಈ ಒಂದು ಸಭೆಯನ್ನು ಇವತ್ತು ಬೆಳಗ್ಗೆಯಿಂದ ನಾವು ನೋಡಿದಾಗೆ ಅಷ್ಟೇ ಒಂದು ಅಚ್ಚುಕಟ್ಟಾಗಿ ಕ್ರಿಯಾ ಚಟುವಟಿಕೆಗಳಿಂದ ಕೂಡಿ ಅಷ್ಟೇ ಒಂದು ಅತ್ಯಂತ ಜವಾಬ್ದಾರಿಯಿಂದ ಅಷ್ಟೇ ಒಂದು ಜಾಗರೂಕರಾಗಿ ನಿರ್ವಹಿಸಿರುವ ಸಮಿತಿಯ ಪ್ರತಿಯೊಬ್ಬ ಸದಸ್ಯರಿಗೂ ಹಾಗೂ ವಿಶೇಷ ಎಲ್ಲ ಜನಾಂಗದ ಭಕ್ತರಿಗೂ ಹಾಗೂ ಅವರ ಕುಟುಂಬದವರಿಗೂ ವಿಶೇಷವಾದ ಒಂದು ಆಶೀರ್ವಾದ ಅನುಗ್ರಹವನ್ನು ಮಾಡ್ತಾ, ಲೋಕಾ ಸಮಸ್ತ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ನಾರಾಯಣ ನಾರಾಯಣ ನಾರಾಯಣ. ಹರ ನಮಃ ಪಾರ್ವತೀಪತಯೇ, ಹರ ಹರ ಮಹಾದೇವ. ನಮ್ಮ ಈ ದಿನದ ನಾಗಪ್ರತಿಷ್ಠೆ ಕಾಳಿಕಾಂಬಾ ದೇವರ ಪ್ರತಿಷ್ಠೆಗೆ ನಾವೆಲ್ಲರಿಗೂ ಕೂಡ ಬೆಳಗ್ಗೆ ಒಂದು 7 ಗಂಟೆಗೆ ಬನ್ನಿ ಅಂತ ಹೇಳಿದ್ದು. ಆದರೂ ಕೂಡ ಕೆಲವರು 9-10 ಗಂಟೆ ಆಗಿದೆ. ಆದರೆ ನಮ್ಮ ಶಿವಾನಂದ ಭಾರತಿ ಶ್ರೀಗಳು ಬೆಳಗಿನ ಜಾವ 4 ಗಂಟೆಗೆ ಹೊರಟವರು. ಅವರು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು, ಆ ಸಮಯಕ್ಕೆ ಸರಿಯಾಗಿರಬೇಕು ಅಂಥೇಳಿ ಬೆಳಗಿನ ಜಾವ 4 ಗಂಟೆಗೆ ಹೊರಟು ಇವತ್ತು ನಮ್ಮ ಕ್ಷೇತ್ರಕ್ಕೆ ಆಗಮಿಸಿ ನುಡಿಯ ಆಶೀರ್ವಚನವನ್ನು ಕೊಟ್ಟಿದ್ದಾರೆ. ಭಾಳ ಅಮೂಲ್ಯವಾಗಿರ್ತಕ್ಕಂಥ ಒಂದು ಮಾತು ಹೇಳಿದ್ರು. ಶಿವಸುಜ್ಜನ ತೀರ್ಥ ಸ್ವಾಮೀಜಿಗಳು, ನಾವು ದೇಹ ಬೇರೆ ಇರ್ಬೋದು, ಆತ್ಮ ಒಂದೇ ಅಂಥೇಳಿ. ಯಾಕೆಂತ ಹೇಳಿದ್ರೆ ಬಹಳ ಸುಜ್ಞಾನ ಪ್ರಭುಗಳ ಜಯಂತ್ಯೋತ್ಸವ ಸಾಮೂಹಿಕ ಬ್ರಹ್ಮೋಪದೇಶದಲ್ಲಿ ಪ್ರತಿ ವರ್ಷವೂ ಕೂಡ ಹಾಸನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಒಟುಗಳಿಗೆ ಆಶೀರ್ವಾದವನ್ನು ಮಾಡ್ತಕ್ಕಂಥವ್ರು. ನಮ್ಮ ಕ್ಷೇತ್ರಕ್ಕೆ ಆಗಮಿಸಿದ್ದೀರಿ. ಇಲ್ಲಿ ಸೇರ್ತಕ್ಕಂಥ ಸಮಸ್ತರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಇದೀಗ ಪರಮ ಪೂಜ್ಯರು ಬಾರ್ಕೂರು ಶ್ರೀ ಕಾಳಿಕಾಂಬ ದೇವಸ್ಥಾನದ ಮೂಲ ಗುರುಗಳು ಪಡುಕುತ್ಯಾರು ಉಡುಪಿ ಅನಂತ ಶ್ರೀ ವಿಭೂತಿಷ್ಠಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳವರು ನಮಗೆ ನುಡಿಯ ಆಶೀರ್ವಚನವನ್ನು ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ.
ವಾರಿಜಾಸನೆ ಸಕಲ ಶಾಸ್ತ್ರ ವಿಚಾರ ವಾರಿಜಾಸನೆ ಸಕಲ ಶಾಸ್ತ್ರ ವಿಚಾರದುದ್ಭವೆ ವಚನ ರಚನೋದ್ಧಾರೆ ಶ್ರುತಿ ಪೌರಾಣದಾಗಮ ಸಿದ್ಧಿದಾಯಕಿಯೇ ಶೌರಿ ಸುರಪತಿ ಸಕಲ ಮುನಿಜನ ಸೂರಿಗಳನುಪಮದ ಯುಕುತಿಯೇ ಸರಸ್ವತಿಯೇ ನರ್ತಿಸುಗೆ ನಲಿ ಧ್ವಲಿ ಎನ್ನ ಜೊಹೊಯಲಿ. ತೀರ್ಥಹಳ್ಳಿ ಅಧ್ಯಕ್ಷರು ಹೇಳ್ತಾ ಇದ್ರು 3 ಗಂಟೆಗೆ ಪ್ರಾರಂಭ ಮಾಡಬೇಕು ಕಾರ್ಯಕ್ರಮ ಅಂತ ಹೇಳಿ. ಎಲ್ಲ ಮನೆ ಹೋಗ್ತಾರೆ, ಮಂತ್ರಾಕ್ಷತೆ ಆಮೇಲೆ ಕೊಡಿ, ಯಾರು ಇರೋದಿಲ್ಲ ಅಂತ ಕೆಲವರು ಹೇಳ್ತಾ ಇದ್ರು. ಈಗ ಸಭೆ ನೋಡಿದರೆ ಅವ್ರದ್ದು ಕಲ್ಪನೆ ಮಾತ್ರ, ಯಾರೂ ಹೋಗಲಿಲ್ಲ. ಕೆಲವರು ಹೋಗಿದ್ದಾರೆ, 90% ಜನ ಇಲ್ಲೇ ಇದ್ದು ಕಾರ್ಯಕ್ರಮವನ್ನು ಚೆಂದಗೊಳಿಸ್ತಿದ್ದೀರಾ ಅಂತ ಹೇಳಿದರೆ ತುಂಬ ಸಂತೋಷ ತರುವಂಥ ವಿಷಯ ನಮ್ಮ ತೀರ್ಥಹಳ್ಳಿ ಭಾಗಕ್ಕೆ. ಹಾಗೆ 1965ನೇ ಇಸ್ವಿಯಲ್ಲಿ ಈ ಸಂಘ ಪ್ರಾರಂಭ ಆಯಿತು ಅಂಥೇಳಿ ನಮ್ಮ ಚಂದ್ರಾಚಾರ್ಯರು ಉಪಾಧ್ಯಕ್ಷರು ಹೇಳಿದರು. 1965, 24, 2000 ಅಂತ ಹೇಳಿದರೆ ಈಗ 59 ವರ್ಷ. ಸಾಮಾನ್ಯವಾಗಿ 50ರಿಂದ 60 ವರ್ಷದೊಳಗೆ ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾರೆ. ಆ ದೃಷ್ಟಿಯಲ್ಲಿ ಈಗ ಸುವರ್ಣ ಮಹೋತ್ಸವವನ್ನು ಆಚರಿಸುವಂಥ ಹೊಸ್ತಿಲಲ್ಲಿ ನಾವಿದ್ದೇವೆ. ಈ ಸಭಾಭವನ ಲೋಕಾರ್ಪಣೆ, ದೇವಸ್ಥಾನ ನಿರ್ಮಾಣ, ಈ ಸಂಘಕ್ಕೆ ಸುವರ್ಣ ಮಹೋತ್ಸವದಲ್ಲಿ ಸುವರ್ಣದಂಥ ಕೊಡುಗೆಯನ್ನು ನೀವೆಲ್ಲ ಕೊಟ್ಟಿದ್ದೀರಾ ಅಂತ ಹೇಳಲಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತದೆ. ಹಾಗೆ 2008ಕ್ಕೆ ನಾನು ಇಲ್ಲಿ ಬಂದು ಉಪನಯನ ಆಗ ನಡೆಸಿಕೊಟ್ಟರು, ಇಲ್ಲ ಉಪನಯನ ಮಾಡಿದರು. 2024ಕ್ಕೆ 16 ವರ್ಷ ಆಗ್ತದೆ. 2008ಕ್ಕೆ ಬಂದಿದೆ, ಈಗ 24ಕ್ಕೆ 16 ವರ್ಷ. 16 ಸಂಖ್ಯೆ ಅಂತ ಹೇಳಿದರೆ ಗುರುವಿನ ಸಂಖ್ಯೆ. ಗುರುವಿನ ಆಶೀರ್ವಾದ ನಿಮಗೆ ಪರಿಪೂರ್ಣವಾಗಿ ಪ್ರಾಪ್ತಿ ಆಯಿತು ಈ 16ಕ್ಕೆ. ಅದಕ್ಕೋಸ್ಕರ ಇದಷ್ಟು ದೊಡ್ಡ ಕಾರ್ಯಕ್ರಮ ನೀವು ಮಾಡಲಿಕ್ಕೆ ಸಾಧ್ಯ ಆಯಿತು. ಪ್ರಾರಂಭದಲ್ಲಿ ಹೇಳಿದರು ಕಳೆದ ವರ್ಷ ಇದು ನಡೀಬೇಕಿತ್ತು ಅಂತ ಹೇಳಿ, ಏನೋ ಕಾರಣಾಂತರಗಳಿಂದ ಇದು ಮುಂದೆ ಹೋಯಿತು ಅಂತ. ಏನೇ ಆಗಲಿ ಆದಿದ್ದೆಲ್ಲ ಒಳಿತೇ ಆಯಿತು ಅಂತ ಹೇಳಿ ಭಗವಂತನ ಅನುಗ್ರಹಕ್ಕಾಗಿ ನಾವು ದುಡಿಯುವಂಥದ್ದು. ಸಮುದ್ರ ಮಥನ ಮಾಡಬೇಕಿದ್ರೆ ಮೊದಲು ಅಮೃತ ಬರಲಿಲ್ಲ, ಮೊದಲು ಬಂದದ್ದು ಹಾಲಾಹಲ ವಿಷ, ಆ ನಂತರ ಬಂದಿರತಕ್ಕಂಥದ್ದು ಅಮೃತ. ಹಾಗೆ ಈ ಸಭಾಭವನ ಉದ್ಘಾಟನೆ, ದೇವಸ್ಥಾನದ ಪ್ರಾರಂಭ, ನಾಗವನದ ಪ್ರಾರಂಭ, ಇದು ಪ್ರಾರಂಭ ಮಾಡುವ ಈ ಮಥನ ಕಾಲದಲ್ಲಿ ಏನೋ ವಿಷಯಗಳಿಗಿಂತ ನಡೆದು ಹೋಯಿತು. ಈಗ ಅಮೃತ ಸದೃಶವಾಗಿರ್ತಕ್ಕಂಥ ಗಳಿಗೆ ನಮಗೆಲ್ಲರಿಗೂ ಒದಗಿ ಬಂದಿದೆ ಅಂತ ಹೇಳಿದರೆ, ಕಳೆದು ಹೋದ ಘಟನೆ ಅದನ್ನು ಮರೆಸುವಂಥ ಸಂದರ್ಭ ನಮಗೆಲ್ಲ ಒದಗಿ ಬಂದಿದೆ. ಹಾಗಾಗಿ ಅದರ ಬಗ್ಗೆ ಯಾರು ಯೋಚನೆ ಮಾಡೋದು ಬೇಡ. ಕಳೆದದ್ದು ಕಳೆದು ಹೋಯಿತು. ಒಂದು ವೇಳೆ ಉದ್ಘಾಟನೆ ಆಗಿ ಅದು ಅನಾಹುತ ಆಗಿದರೆ ಅತ್ಯಂತ ದುರಾದೃಷ್ಟಕರ ಆಗ್ತಾಯಿತ್ತು. ಭಗವಂತನ ಇಚ್ಛೆ ಅಂತ ಕಾಣ್ತದೆ. ಉದ್ಘಾಟನೆ ಆದಮೇಲೆ ಆಗೋದು ಬೇಡ, ಆಗುವ ಮೊದಲೇ ಎಲ್ಲ ಕಷ್ಟಗಳು ಬಂದು ಹೋಗಲಿ ಅಂತ ಹೇಳಿ, ಹಾಗಾಗಿ ಅದಕ್ಕಿಂತ ಮೊದಲೇ ಆದದ್ದು ಅದು ಭಗವಂತನ ಕೃಪೆ ಅಂಥೇಳಿ ನಾವು ಭಾವಿಸಬೇಕು. ಅಂತಹ ಅದೆಲ್ಲ ಕಳೆದು ಈಗ ನಾವು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನೆರವೇರಿಸ್ತಾ ಇದ್ದೇವೆ. ತುಂಬ ಸಂತೋಷ. ನಮ್ಮ ದೇವಸ್ಥಾನ ನಿರ್ಮಾಣ ಆಗಿದೆ, ತುಂಬ ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ಶಿಲ್ಪಿಗಳು ಕೂಡ ತುಂಬ ಚೆನ್ನಾಗಿ ನಿರ್ಮಾಣವನ್ನು ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಮೋನಪ್ಪಾಚಾರ್ಯ ಜೋಯಿಸರು ಕೂಡ ತುಂಬ ಒಳ್ಳೆಯ ಮಾರ್ಗದರ್ಶನವನ್ನು ಅವರು ಮಾಡಿದ್ದಾರೆ. 2008ರಲ್ಲಿ ನನ್ನ ಕಾರ್ಯಕ್ರಮಕ್ಕೆ ಬರುವಾಗ ಜಗದೀಶಾಚಾರ್ಯರು ನಮ್ಮನ್ನು ಕರೀಲಿಕ್ಕೆ ಬಂದಿದ್ದರು. ಅನಂತರ ನಾವು ಉಮೇಶ್ ಜೋಯಿಸರ ಗಾಡಿಯಲ್ಲಿ ಇಲ್ಲಿಗೆ ಬಂದಿದ್ದೆ.
ಇದೆಲ್ಲ ನೆನಪು ಈಗ ನಮಗೆ. ಅಂತಹ ಈ ತೀರ್ಥಹಳ್ಳಿಯಲ್ಲಿ ಆಗ ಏನು ಇರಲಿಲ್ಲ. ಒಂದು ಇಲ್ಲಿ ಶಾಮಿಯಾನ ಹಾಕಿ ಸಣ್ಣ ಒಂದು ರೂಮ್ ಪ್ರಾರಂಭ ಮಾಡಿ ಕಾರ್ಯಕ್ರಮವನ್ನು ನೆರವೇರಿಸಿದರು. ಅಲ್ಲಿಂದ ಇಲ್ಲಿವರೆಗೆ ಅಭೂತಪೂರ್ವವಾಗಿರ್ತಕ್ಕಂಥ ಬದಲಾವಣೆಯನ್ನು ನೀವು ತಂದಿದ್ದೀರಾ. ಆ ಬದಲಾವಣೆ ಸಾಧ್ಯ ಆಗಿದೆ ಅಂತ ಹೇಳಿದರೆ ನಿಮ್ಮೆಲ್ಲರ ಪರಿಶ್ರಮ, ಸಂಘದ ಮೇಲಿರ್ತಕ್ಕಂಥ ಅಭಿಮಾನವೇ ಈ ರೀತಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಯಿತು. ಹಾಗೆ ನೋಡಿದರೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಇಷ್ಟು ಅಚ್ಚುಕಟ್ಟಾಗಿರ್ತಕ್ಕಂತಹ ಸಭಾಭವನ ಎಲ್ಲೂ ಇಲ್ಲ. ಅದು ಮೇಘರೊಳಲ್ಲೂ ಪ್ರಾರಂಭ ಮಾಡಿದರೆ ತೀರ್ಥಹಳ್ಳಿ ತಾಲೂಕಿಗೆ ಬಂತೇನೋ ಗೊತ್ತಿಲ್ಲ. ಆದರೆ ಇಷ್ಟು ಅದ್ಭುತವಾಗಿ ಇನ್ನೂ ಮೂಡಿ ಬರಲಿಲ್ಲ, ಮುಂದೆ ಬರ್ಬೋದೇನೋ ಗೊತ್ತಿಲ್ಲ. ಸಂತೋಷ ಅಂತ ಹೇಳಿದರೆ ನಮ್ಮ ತೀರ್ಥಹಳ್ಳಿ ತಾಲೂಕಿನಲ್ಲಿ ಅತ್ಯಂತ ಕಿರೀಟಪ್ರಾಯವಾಗಿರ್ತಕ್ಕಂತಹ ಈ ಸಭಾಭವನ ನಿರ್ಮಾಣವಾಗಿರ್ತಕ್ಕಂಥದ್ದು ನಮ್ಮ ತೀರ್ಥಹಳ್ಳಿ ತಾಲೂಕಿಗೆ ಹೆಮ್ಮೆ ತರುವಂತಹ ವಿಷಯ. ಹಾಗೆ ದೇವಸ್ಥಾನವು ಕೂಡ ಅತ್ಯಂತ ಸುಂದರವಾಗಿ ಇಲ್ಲಿ ನಿರ್ಮಾಣ ಆಗಿದೆ. ತೀರ್ಥಹಳ್ಳಿ ಅಂದರೆ ತೀರ್ಥಕ್ಷೇತ್ರ ಅಂತ ಸ್ವಾಮೀಜಿಯವರು ಹೇಳಿದರು. ತೀರ್ಥೀಕುರುವಂತೆ ತೀರ್ಥಾನಿ ಅಂತ ರಾಮಾಯಣದಲ್ಲಿ ಬರುವಂಥ ಮಾತು, ಪವಿತ್ರ ಮಾಡುವಂಥದ್ದು. ಆ ದೃಷ್ಟಿಯಲ್ಲಿ ತೀರ್ಥಹಳ್ಳಿಯ ತೀರ್ಥ ಅಂಥೇಳಿ ನಮ್ಮ ಕಾಳಿಕಾಂಬೆ ಅಮ್ಮನ ಸನ್ನಿಧಿ ಅಂತ ಹೇಳಲಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತದೆ. ವಿಶ್ವಬ್ರಾಹ್ಮಣರ ಪಾಲಿಗೆ ಅದು ತೀರ್ಥಕ್ಷೇತ್ರ ಇನ್ನಷ್ಟು ಚೆನ್ನಾಗಿದು ಬೆಳೀಲಿ. ಹಾಗೆ ನಮ್ಮ ಕೂಡೊಳಗೆ ದೇವಸ್ಥಾನವೂ ಕೂಡ ಮರಿಬಾರ್ದು. ಅಲ್ಲೂ ಕೂಡ ಹೋಗುವಂಥದ್ದು, ಸೇವೆ ಕೊಡುವಂಥದ್ದು ನಿರಂತರವಾಗಿರಬೇಕು. ಗ್ರಾಮ ಗ್ರಾಮದಲ್ಲಿ ದೇವಸ್ಥಾನ ಇರಬೇಕು, ಮನೆ ಮನೆಯಲ್ಲಿ ಮಂದಿರ ಇರಬೇಕು, ಕುಟುಂಬದ ದೇವಸ್ಥಾನಗಳು ಇರಬೇಕು. ಅದರೊಟ್ಟಿಗೆ ನಮ್ಮ ಕೂಡುವಳಿಕೆ ದೇವಸ್ಥಾನವೂ ಕೂಡ ಅಷ್ಟೇ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ನಮ್ಮೆಲ್ಲರ ಸಹಭಾಗಿತ್ವ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗೆ ನಮ್ಮ ಕೂಡುವಳಿಕೆ ದೇವಸ್ಥಾನ ಬಾರ್ಕೂರಿಗೆ ನೀವೆಲ್ಲ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀರಾ ಅಂಥೇಳಿ ನಾನು ಭಾವಿಸ್ತೇನೆ. ದೇವಸ್ಥಾನ ಅಭಿವೃದ್ಧಿ ಆಗಬೇಕಿದ್ರೆ ಆಗಮಶಾಸ್ತ್ರದಲ್ಲಿ ಪ್ರಮುಖವಾಗಿರ್ತಕ್ಕಂಥ 5 ಅಂಶಗಳನ್ನು ಹೇಳ್ತಾ ಹೋಗ್ತಾರೆ. ಆಚಾರ್ಯ ತಪಸ ಆಮ್ನಾಯ ಜಪೇನ ನಿಯಮೇನ ಚ ಉತ್ಸವೇನ ಅನ್ನದಾನೇನ ಕ್ಷೇತ್ರವೃದ್ಧಿಸ್ತು ಪಂಚದ ಅಂತ ಹೇಳಿ 5 ವಿಷಯವನ್ನು ಹೇಳ್ತಾ ಹೋಗ್ತಾರೆ. ಆಚಾರ್ಯ ತಪಸ್ಸ ಅಂದರೆ ಅಲ್ಲಿ ಪ್ರತಿಷ್ಠೆ ಮಾಡುವ ತಂತ್ರಿಗಳ ತಪಸ್ಸಿನ ಶಕ್ತಿ, ಅರ್ಚಕರ ತಪಸ್ಸು, ಇದೆಲ್ಲ ಆ ಕ್ಷೇತ್ರದ ಸಾನ್ನಿಧ್ಯ ವೃದ್ಧಿಯಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ಶಕ್ತಿಯನ್ನು ಅದು ಒದಗಿಸಿಕೊಡ್ತದೆ. ನಮ್ಮ ಮಧುರಿನ ಕೇಶವ ತಂತ್ರಿಗಳ ನೇತೃತ್ವದಲ್ಲಿ ವೇಲಾಪುರಿ ವಿಶ್ವನಾಥ ಪುರೋಹಿತರ ಪೌರೋಹಿತ್ಯದಲ್ಲಿ ಇವತ್ತಿನ ಪ್ರತಿಷ್ಠೆ ಕಾರ್ಯಕ್ರಮ ಸಾಂಗವಾಗಿ ನೆರವೇರಿದೆ. ಯಾಕೆ ಆ ಮಾತು ಹೇಳಿದ್ದೇನೆ ಅಂತ ಹೇಳಿದರೆ, ಒಬ್ಬ ಪ್ರತಿಷ್ಠೆ ಮಾಡಬೇಕಿದ್ರೆ ಯೋಗ್ಯ ವ್ಯಕ್ತಿಗಳು ಪ್ರತಿಷ್ಠೆ ಮಾಡಬೇಕು. ಯಾರ್ಯಾರೋ ಪ್ರತಿಷ್ಠೆ ಮಾಡಿದ್ರೆ ಅಲ್ಲಿ ಅಮ್ಮನವರ ಸನ್ನಿಧಿ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿದರೆ, ನಮ್ಮ ಕಾರ್ಯಕ್ರಮಕ್ಕೆ ಒಬ್ಬ MLA ಆಗಲಿ, ಒಬ್ಬ MP ಆಗಲಿ, ಒಬ್ಬ ಮಿನಿಸ್ಟರ್ ಆಗಲಿ ಬರಬೇಕು ಅಂತ ಹೇಳಿದರೆ ಕರೆಯುವಂಥವನು ಯೋಗ್ಯ ವ್ಯಕ್ತಿಯಾಗಿದ್ದರೆ, ಅವರೊಟ್ಟಿಗೆ ಆಪ್ತತೆಯನ್ನು ಹೊಂದಿದ್ದರೆ ಆ ಕಾರ್ಯಕ್ರಮಕ್ಕೆ ಅವರು ಬರ್ತಾರೆ, ಇಲ್ಲದೇ ಇದ್ದರೆ ಅವರು ಬರೋದಿಲ್ಲ. ಹಾಗಾಗಿ ಜಗನ್ನಿಯಾಮಕನಾಗಿರ್ತಕ್ಕಂಥ ಜಗಶಕ್ತಿಯನ್ನು ಕರೆದು ಅಲ್ಲಿ ಕೂರಿಸಬೇಕಿದ್ದರೆ ಕರೆಯುವಂಥ ಯೋಗ್ಯತೆ ಎಷ್ಟಿರಬೇಕು. ಹಾಗಾಗಿ ಯೋಗ್ಯ ವ್ಯಕ್ತಿಗಳು ಪ್ರತಿಷ್ಠೆ ಮಾಡಿದ್ರೆ ಅಲ್ಲಿ ಅಮ್ಮನವರ ಸಾನ್ನಿಧ್ಯ ವೃದ್ಧಿಯಾಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನೀವು ಒಳ್ಳೆಯ ವ್ಯಕ್ತಿಯನ್ನು ನೀವು ಆಯ್ಕೆ ಮಾಡಿ ಪ್ರತಿಷ್ಠೆಯನ್ನು ಮಾಡಿದ್ದೀರಾ. ಖಂಡಿತ ಅಮ್ಮನವರ ಸಾನ್ನಿಧ್ಯ ಅಲ್ಲಿ ಇದೆ. ಹಾಗೆ ಆಚಾರ್ಯ ತಪಸ್ಸು, ಅರ್ಚಕರ ತಪಸ್ಸು ಕೂಡ ಬೇಕಾಗ್ತದೆ. ಪ್ರತಿಷ್ಠೆ ಮಾಡಿ ಹೋಗ್ಬಿಟ್ರೆ ಆಗೋದಿಲ್ಲ. ನಿತ್ಯ ನೈಮಿತ್ತಿಕಗಳು ಕಾಲ ಕಾಲಕ್ಕೆ ಆಗಬೇಕಾಗಿರ್ತಕ್ಕಂಥದ್ದನ್ನು ಸರಿಯಾದ ಕ್ರಮದಲ್ಲಿ ನಾವು ಮಾಡಬೇಕು. ಪೂಜೆ ಯಾವಾಗ ಎಷ್ಟು ಹೊತ್ತಿಗೆ ಅಂತ ನಾವು ನಿರ್ಧಾರ ಮಾಡ್ತೀವೋ ಅಷ್ಟು ಹೊತ್ತಿಗೆ ಆಗಬೇಕು. ಅದು ತಪ್ಪಬಾರ್ದು. 7 ಗಂಟೆಗೆ ನಾವು ಮಹಾಪೂಜೆ, ಬೆಳಗಿನ ಪೂಜೆ ಅಂತ ಇಟ್ಕೊಂಡ್ರೆ 7 ಗಂಟೆಗೆ ಆಗಬೇಕು. ನಾವು ನಿರ್ಧಾರ ಮಾಡಬೇಕು. ಅದು ಪ್ರತಿಷ್ಠೆಯ ನಂತರ ನಿರ್ಧಾರ ಮಾಡ್ತಾರೆ. ನೈವೇದ್ಯ ಏನು ಕೊಡಬೇಕು, ಉತ್ಸವಾದಿಗಳು ಏನು, ಅದೆಲ್ಲ ನಿರ್ಧಾರ ಆಗಬೇಕು. ಆ ದೃಷ್ಟಿಯಲ್ಲಿ ಅರ್ಚಕರು ಕೂಡ ಅತ್ಯಂತ ಶ್ರದ್ಧೆಯಿಂದಲ್ಲಿ ಪೂಜೆಯನ್ನು ಮಾಡಬೇಕು. ಆಚಾರ್ಯ ತಪಸ, ಅರ್ಚಕರ ತಪಸ್ಸು. ಆಮ್ನಾಯ ಜಪೇನ, ಆಮ್ನಾಯ ಅಂತ ಹೇಳಿದರೆ ವೇದ ಅಂತ ಹೇಳಿ ಕರೀತಾರೆ. ನಮ್ಮ ಹಿಂದಿನವರು ಎಷ್ಟು ದೂರದೃಷ್ಟಿಯನ್ನು ಇಟ್ಟುಕೊಂಡಿದ್ರು ಅಂತ ಹೇಳಿದರೆ, ಆಮ್ನಾಯ ಜಪ ಅಂದರೆ ವೇದ ಪಾರಾಯಣ ನಿರಂತರವಾಗಿ ಅಲ್ಲಿ ಆಗ್ತಾ ಇರಬೇಕು ಅಂತ. ವೇದ ಪಾರಾಯಣ ಅಂತ ಹೇಳಿದರೆ ಕೇವಲ ಮಂತ್ರಪಾರಾಯಣ ಮಾತ್ರ ಅಲ್ಲ, ಸೂಚ್ಯವಾಗಿ ಹೇಳಿದ್ದಾರೆ. ದೇವಸ್ಥಾನದ ಒಟ್ಟಿಗೆ ಪಾಠಶಾಲೆ, ಲೌಕಿಕ ವಿದ್ಯೆ ಕೊಡುವ ಶಾಲೆಯೂ ಕೂಡ ಇರಬೇಕು ಅನ್ನುವುದು ನಮ್ಮ ಹಿರಿಯರ ದೂರದೃಷ್ಟಿ. ಈಗೆಲ್ಲ ಆ ರೀತಿ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಅದೆಲ್ಲ ಚರ್ಚು ಅಲ್ಲೇ ಮಾತ್ರ, ಚರ್ಚಿನೊಟ್ಟಿಗೆ ಶಾಲೆ ಇರ್ತಕ್ಕಂಥದ್ದು. ಅಲ್ಲಿ ಕಲಿತ ಮಕ್ಕಳು ಹೊರಗೆ ಬರುವಾಗ ಓ ಮೈ ಗಾಡ್ ಜೀಸಸ್ ಇದೇ ಹೇಳ್ತಾರೆ, ದೇವರ ಹೆಸರಿಂದ ಬರೋದಿಲ್ಲ. ಹಾಗಾಗಿ
ನಮ್ಮ ಸಂಪ್ರದಾಯವನ್ನು ಕಲಿಸಬೇಕು ಅಂತ ಹೇಳಿದರೆ, ನಮ್ಮ ಆಚಾರ ವಿಚಾರಗಳು ನಮ್ಮ ಮಕ್ಕಳಿಗೆ ಬರಬೇಕು ಅಂತ ಹೇಳಿದರೆ, ದೇವಸ್ಥಾನದ ಒಟ್ಟಿಗೆ ಶಾಲೆ ಇದ್ದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಆ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಮ್ಮ ಹಿರಿಯರು ಆಮ್ನಾಯ ಜಪೇನ ವೇದ ಪಾರಾಯಣ ಆಗಬೇಕು, ಅದರ ಸೂಚ್ಯಾರ್ಥ ಶಾಲೆಯು ಒಟ್ಟಿಗೆ ಇರಬೇಕು, ಮಕ್ಕಳಿಗೆ ಸಂಸ್ಕಾರವು ಕೊಡಬೇಕು, ಅದು ಸಂಸ್ಕಾರ ಕೇಂದ್ರವಾಗಿ ಬೆಳಿಬೇಕು ಅನ್ನೋದನ್ನು ಸೂಚ್ಯವಾಗಿ ಹೇಳಿದ್ದಾರೆ. ಹಾಗೆ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ತೀರ್ಥಹಳ್ಳಿ ಈ ಪರಿಸರದಲ್ಲಿ ದೇವಸ್ಥಾನದ ಒಟ್ಟಿಗೆ ಸಣ್ಣ ಪ್ರಮಾಣದ ಒಂದು ಸಂಸ್ಕಾರ ಕೇಂದ್ರವಾಗಿರ್ತಕ್ಕಂಥ ಬಾಲ ವಿಕಾಸ ಕೇಂದ್ರವನ್ನು ನಡೆಸಿ ಆಸುಪಾಸಿನ ಮಕ್ಕಳು ಇಲ್ಲಿ ಬಂದು ಶ್ಲೋಕ ನಮ್ಮ ಸಂಪ್ರದಾಯದ ಬಗ್ಗೆ ಮಾಹಿತಿ ಪಡೆಯುವಂಥ ಸ್ಥಾನವಾಗಿ ಇದು ಬೆಳೆದು ಬರಲಿ ಅಂತ ಹೇಳಿ ನಾನು ಆಶೀರ್ವಾದವನ್ನು ಮಾಡ್ತೇನೆ. ನಿಯಮೇನ ಚ, ನಾನು ಆಗಲೇ ಹೇಳಿದಾಗೆ ನಿಯಮ ಇರಬೇಕು. ಪೂಜೆ ಎಷ್ಟು ಹೊತ್ತಿಗೆ ನಾವು ಪ್ರಾತಃ ಪೂಜೆ ನಿರ್ಧಾರ ಮಾಡ್ತೇವೆಯೋ ಆ ಹೊತ್ತಿಗೆ ನಡಿಬೇಕು. ಮಾಧ್ಯಾಹ್ನಿಕ ನೈವೇದ್ಯ ಪೂಜೆ ಎಷ್ಟೊತ್ತಿಗೂ ಅದು ನಡಿಬೇಕು. ಸಾಯಂಕಾಲದ ಪೂಜೆ ಎಷ್ಟು ಹೊತ್ತಿಗೂ ಅದು ನಡಿಬೇಕು. ಎಷ್ಟು ನೈವೇದ್ಯ ಕೊಡಬೇಕು, ಏನು ಕ್ರಮ ಇದೆ ಅದನ್ನೆಲ್ಲ ಇವತ್ತು ನಿರ್ಧಾರ ಮಾಡಬೇಕು. ಅದೇ ಕ್ರಮದಲ್ಲಿ ನಿಯಮಗಳಿರಬೇಕು. ಯಾರಾದರೂ VIP ಬರ್ತಾರೆ ಅಂಥೇಳಿ, ದೊಡ್ಡ ಜನ ಬರ್ತಾರೆ ಅಂಥೇಳಿ 8:00 ಆಗುವ ಮಂಗಳಾರತಿಯನ್ನು 10 ಗಂಟೆವರೆಗೂ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ದೇವರನ್ನು ಕಾಯಿಸ್ಲಿಕ್ಕೆ ಆಗೋದಿಲ್ಲ. ದೇವರಿಗೋಸ್ಕರ ಅವರಿಗೋಸ್ಕರ ದೇವರಲ್ಲ, ದೇವರಿಗೋಸ್ಕರ ಅವರು ಬರಬೇಕು. ಅವರು ಸಮಯಕ್ಕೆ ಸರಿಯಾಗಿ ಬರಬೇಕು. ಹಾಗಾಗಿ ಯಾರೋ ಒಬ್ಬರಿಗೋಸ್ಕರ ನಮ್ಮ ಪೂಜೆ ನಿಯಮಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ನಾವು ಖಡಾಖಂಡಿತವಾಗಿ ಮಾಡಲೇಬೇಕು ಆ ಸಮಯಕ್ಕೆ. ಹಾಗಿರ್ತಕ್ಕಂಥ ನಿಯಮವನ್ನು ನಾವು ಜಾರಿಗೆ ತರಬೇಕು. ಹಾಗಿದ್ದಾಗ ಮಾತ್ರ ದೇವಸ್ಥಾನ ಸಾನ್ನಿಧ್ಯ ವೃದ್ಧಿ ಆಗ್ತದೆ. ಯಾರೋ ಬರ್ತಾರೆ ಅಂಥೇಳಿ ನಾವು ಪೂಜೆನ ಲೇಟ್ ಮಾಡೋದು, ಇನ್ನೊಬ್ಬರಿಗೋಸ್ಕರ ಕಾಯೋದು, ಹಾಗೆ ಮಾಡಲಿಕ್ಕೆ ಹೋಗಬಾರ್ದು. ನಿಯಮೇನ ಅನ್ನದಾನೇನ, ಉತ್ಸವ ಕೂಡ ಇರಬೇಕು. ಉತ್ಸವದಲ್ಲಿ ತುಂಬ ವಿಧಿ ಇದೆ. ನಿತ್ಯೋತ್ಸವ, ಮಾಸೋತ್ಸವ, ಷಾಣ್ಮಾಸೋತ್ಸವ, ವಾರ್ಷಿಕೋತ್ಸವ, ಹೀಗೆ ವೈವಿಧ್ಯಗಳ ಉತ್ಸವ ಇದೆ. ನಾವು ಈಗಾಗಲೇ ನಿರ್ಧಾರ ಮಾಡಬೇಕು ಯಾವ ಯಾವ ಉತ್ಸವಗಳನ್ನು ನಾವು ಇಲ್ಲಿ ಆಚರಿಸಬೇಕು ಅನ್ನುವ ನಮ್ಮ ಕಲ್ಪನೆ ಇರಬೇಕು. ಅದೇ ರೀತಿ ತಪ್ಪದೆ ನಾವು ಆಚರಿಸಬೇಕು. ವರ್ಷ ಪ್ರಾರಂಭ ಮಾಡಿದ್ದನ್ನು ಮುಂದಿನ ವರ್ಷ ನಿಲ್ಲಿಸ್ಲಿಕ್ಕೆ ಬರೋದಿಲ್ಲ. ಈ ವರ್ಷ ನಾವೇನು ಮಾಡ್ತೀವೋ ಮುಂದೆ ಅದನ್ನು ನಿರಂತರವಾಗಿ ನಡೆಸಿಕೊಂಡು ಹೋಗಬೇಕು. ಹಾಗಾಗಿ ಪ್ರಾರಂಭ ಮಾಡುವ ಮೊದಲು 10 ಬಾರಿ ಯೋಚನೆ ಮಾಡಿ ಪ್ರಾರಂಭ ಮಾಡಬೇಕು. ಆರಂಭ ಶೂರತ್ವವನ್ನು ನಾವು ತೋರಿಸಬಾರದು. ಈ ವರ್ಷ ಗೌಜಿಲಿ ಪ್ರಾರಂಭ ಮಾಡೋದು, ಮುಂದಿನ ವರ್ಷ ಅದು ಬಂದ್ ಮಾಡೋದು, ಹಾಗೆ ಮಾಡಿದರೆ ಅದು ದೋಷಕ್ಕೆ ಕಾರಣವಾಗ್ತದೆ. ಆ ದೃಷ್ಟಿಯಲ್ಲಿ ನಮ್ಮ ಉತ್ಸವಗಳ ಏನು ಸಂಪ್ರದಾಯ ಉಂಟು ಅದನ್ನು ತಪ್ಪದೇ ನಾವು ಆಚರಿಸಬೇಕು. ಅನ್ನದಾನ, ನಿರಂತರವಾಗಿ ಅನ್ನದಾನ ನಡೀತಾ ಇರಬೇಕು. ಅನ್ನದಾನ ನಡೀತಾ ಇದ್ದಾಗ ಮಾತ್ರ ಕ್ಷೇತ್ರದ ಸಾನ್ನಿಧ್ಯ ವೃದ್ಧಿಯಾಗ್ತದೆ. ಅನ್ನದಾನಂ ಪರಂ ದಾನಂ, ಅನ್ನದಾನಕ್ಕಿಂತ ದೊಡ್ಡ ದಾನ ಇನ್ನೊಂದಿಲ್ಲ. ಯಾಕೆ ಹೇಳಿದರೆ, ಯಾವುದೇ ಕೊಟ್ಟರು ಮನುಷ್ಯನಿಗೆ ತೃಪ್ತಿ ಪಡಿಸಲಿಕ್ಕೆ ಸಾಧ್ಯವಿಲ್ಲ. ಚಿನ್ನ ಕೊಟ್ಟರು ಎಷ್ಟು 10 kg ಕೊಟ್ಟರು 20 kg ಕೊಟ್ಟರು ಅವನಿಗೆ ತೃಪ್ತಿ ಅಂತ ಇನ್ನೋದಿಲ್ಲ. ಇನ್ನೂ ಸ್ವಲ್ಪ ಕೊಟ್ಟರೆ ಏನಾಗ್ತಿತ್ತು ಅಂತ ಹೇಳಿ ಅವನಿಗೆ ಭಾವನೆ ಬರ್ತದೆ. ದುಡ್ಡು ಕೊಟ್ಟು ಕೂಡ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯವಿಲ್ಲ. ವಸ್ತ್ರ ಕೊಟ್ಟು ಕೂಡ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಜಮೀನು ಕೊಟ್ಟರು ಕೂಡ ಅವನಿಗೆ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನನ್ನು ಒಂದು ಕಾಲಕ್ಕೆ ತೃಪ್ತಿಪಡಿಸುವಂಥ ಏಕೈಕ ದಾನ ಅಂತ ಹೇಳಿದರೆ ಅನ್ನದಾನ. ಹೊಟ್ಟೆ ತುಂಬ ಊಟ ಹಾಕಿದರೆ ಇನ್ನೊಂದು ತುತ್ತು ಬೇಕಾ ಅಂತ ಹೇಳಿದರೆ ಅವನು ಬೇಡ ಹೇಳ್ತಾನೆ, ತೃಪ್ತಿಯಿಂದ ಬೇಡ ಹೇಳ್ತಾನೆ. ಹಾಗಾಗಿ ಮನುಷ್ಯನಿಗೆ ಸಾಕುವಂಥ ಭಾವನೆ ಬರುವಂಥ ಕೊಡುವಂಥ ಏಕೈಕ ದಾನ ಭೂಮಿಯಲ್ಲಿ ಇದೆ ಅಂತ ಹೇಳಿದರೆ ಅದು ಅನ್ನದಾನ. ಅದು ನಿರಂತರವಾಗಿ ಅಲ್ಲಿ ನಡೆದಾಗ ಮಾತ್ರ ಕ್ಷೇತ್ರದ ಸಾನ್ನಿಧ್ಯ ವೃದ್ಧಿ ಆಗ್ತದೆ. ಈ ರೀತಿ 5 ಅಂಶಗಳು ಯಾವ ಕ್ಷೇತ್ರದಲ್ಲಿ ಇರ್ತದೆಯೋ ಆ ಕ್ಷೇತ್ರ ದಿನೇ ದಿನೇ ವೃದ್ಧಿ ಆಗ್ತಾ ಹೋಗ್ತದೆ. ಹಾಗೆ ನಮ್ಮ ಕ್ಷೇತ್ರದಲ್ಲೂ ಕೂಡ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ನಿತ್ಯ ಅನ್ನದಾನ ನಡೆಯುವ ಹಾಗೆ ಆ ಮಾತೆ ನಿಮಗೆಲ್ಲ ಶಕ್ತಿಯನ್ನು ಕೊಟ್ಟು ನಿಮ್ಮ ಮುಖಾಂತರ ನಡೆಸುವಂಥ ಯೋಗ ಭಾಗ್ಯ ನಿಮಗೆಲ್ಲ ಕರುಣಿಸಲಿ ಅಂಥೇಳಿ ನಿಮ್ಮನ್ನು ಆಶೀರ್ವಾದ ಮಾಡ್ತೇವೆ. ಜೊತೆಗೆ ಇವತ್ತು ದೇವಸ್ಥಾನ ಪ್ರತಿಷ್ಠೆ ಆಯಿತು. ನಾವೆಲ್ಲ ತುಂಬ ಕಷ್ಟಪಟ್ಟು ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ ಅಂತೆಲ್ಲ ನಾವು ವೇದಿಕೆಯಲ್ಲಿ ಹೇಳಿ ಸನ್ಮಾನ, ಹಾರ, ತುರಾಯಿ ಎಲ್ಲ ಆಗ್ತದೆ. ಅನಂತರ ನಾಳೆ ಮನೆಗೆ ಹೋದರೂ ಈ ಬದಿ ಮುಖ ಕೂಡ ಹಾಕೋದಿಲ್ಲ. ಹಾಗೆ ಆದರೆ ದೇವಸ್ಥಾನ ಕಟ್ಟಿಯೂ ಕೂಡ ಪ್ರಯೋಜನ ಇಲ್ಲ. ಪ್ರತಿನಿತ್ಯ ದೇವಸ್ಥಾನಕ್ಕೆ ನಾವು ಬರಬೇಕು, ಪ್ರತಿನಿತ್ಯ ಪೂಜೆಯಲ್ಲಿ ಭಾಗವಹಿಸಬೇಕು. ಸಾಧ್ಯವಾಗದೆ ಹೋದ ಪಕ್ಷದಲ್ಲಿ ವಾರಕ್ಕೆ ಒಮ್ಮೆಯಾದರೂ ಬರುವಂಥ ಸಂಪ್ರದಾಯನ ರೂಢಿಸಿಕೊಂಡಾಗ ಮಾತ್ರ ನಾವು ದೇವಸ್ಥಾನ ಮಾಡಿದಿಲ್ಲ ಸಾರ್ಥಕ ಆಗ್ತದೆ. ಇಲ್ಲದ್ರೆ ದೇವಸ್ಥಾನ ಮಾಡಿ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗಾಗಿ ಶುಕ್ರವಾರ, ಮಂಗಳವಾರವಾದರೂ ನೀವು ದೇವಸ್ಥಾನಕ್ಕೆ ಬರುವಂತಹ ಸಂಪ್ರದಾಯವನ್ನು ಇಟ್ಟುಕೊಳ್ಬೇಕು. ಭಜನೆಯಲ್ಲಿ ಮಾಡ್ತಿದ್ದಿರೋ ಬಿಟ್ಟಿರೋ ಗೊತ್ತಿಲ್ಲ, ಮಾಡ್ತಾ ಇರ್ಬೋದು. ಒಂದು ವೇಳೆ ಬಿಟ್ಟಿದರೆ ಇಲ್ಲಿ ಪ್ರಾರಂಭ ಮಾಡಿ ಚೆನ್ನಾಗಿ ದೇವಸ್ಥಾನದ ದೇವರ ಸೇವೆಯನ್ನು ಮಾಡಿ. ಆ ನಿಟ್ಟಿನಲ್ಲಿ ಭಗವಂತ ನಿಮಗೆ
ಶಕ್ತಿಯುಕ್ತಿಯನ್ನು ಕೊಟ್ಟು ದೇವರ ಅನುಗ್ರಹದಿಂದ ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯುವ ಹಾಗೆ ದೇವರು ನಿಮ್ಮನ್ನು ಅನುಗ್ರಹ ಮಾಡಲಿ. ಇಷ್ಟು ದೊಡ್ಡ ವ್ಯವಸ್ಥೆ ಸರ್ಕಾರದಿಂದ ಕೇವಲ 65 ಲಕ್ಷ ಸಿಕ್ಕಿದೆ. ಇದು 65 ಲಕ್ಷದಲ್ಲಿ ಇದು ಪರಿಪೂರ್ಣ ಆಗಲಿಕ್ಕೆ ಸಾಧ್ಯವಿಲ್ಲ. ಇನ್ನೂ ಹೆಚ್ಚಿನ ಕೊಡುಗೆ ಇದಕ್ಕೆ ಸಿಕ್ಕಿರಬೇಕು. ಬಹುಶಃ ಕೋಟಿ ದಾಟಿರ್ಬೋದು. ಇಷ್ಟು ಸುಂದರ ಸಭಾವನ್ನು ನಿರ್ಮಾಣ ಮಾಡಲಿಕ್ಕೆ ಹಲವಾರು ಕೊಡುಗೈ ದಾನಿಗಳ ಕೊಡುಗೆ ನಿಮಗೆ ಇದೆ. ಆ ಕೊಟ್ಟಿರ್ತಕ್ಕಂಥ ಎಲ್ಲ ಕೊಡುಗೈ ದಾನಿಗಳಿಗೂ ಕೂಡ ಭಗವಂತನ ಅನುಗ್ರಹ ನಿರಂತರವಾಗಿದ್ದು ಇನ್ನಷ್ಟು ಕೊಡುವಂಥ ಶಕ್ತಿ ಅವರಿಗೆ ಭಗವಂತ ಅನುಗ್ರಹಿಸಲಿ. ಹಾಗೆ ದೇವಸ್ಥಾನದಲ್ಲೂ ಕೂಡ ಅನೇಕ ಜನ ಸೇವೆ ಸಲ್ಲಿಸಿರ್ಬೋದು. ಅವರಿಗೆಲ್ಲರಿಗೂ ಕೂಡ ದೇವರ ಅನುಗ್ರಹ ನಿರಂತರವಾಗಿರಲಿ. ಕೊನೆಯದಾಗಿ ನಿಮ್ಮೆಲ್ಲರ ಆಶೋತ್ತರಗಳು ಕೂಡ ದೇವರ ಅನುಗ್ರಹದಿಂದ ಈಡೇರಲಿ ಅಂಥೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ ನಾನು ಆದಷ್ಟು ಬೇಗ ಮುಂದೆ ಹೋಗ್ತೀನಿ. ತುಂಬ ದೂರ ಹೋಗಲಿಕ್ಕಿದೆ. ಹಾಗಾಗಿ ಸ್ವಾಮೀಜಿಯವ್ರದ್ದು ನೆಕ್ಸ್ಟ್ ಇದ್ದರೆ ಅವರು ಕೇಳಿ ಹೋಗ್ತೇನೆ, ಇಲ್ಲಾದರೆ ನಾನು ಈಗ ಮುಂದುವರಿಸ್ತೇನೆ ಅಂತ ತಿಳಿಸ್ತಾ ನಾನು ವಿರಮಿಸುತ್ತೇನೆ ಅಂತ ಸಬ್ರಹ್ಮಾರ್ಪಣ ಮಸ್ತು. ಹರ ಪಾರ್ವತೀ ಪದಯೇ ಹರ ಹರ ಮಹಾದೇವ. ನಮ್ಮ ಈ ದೇವಸ್ಥಾನದ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಆಗಮಿಸಿ ಬಹಳ ಮುಖ್ಯವಾಗಿ ಸಾನ್ನಿಧ್ಯ ವೃದ್ಧಿ ಆಗಬೇಕಾದ್ರೆ ಏನಾಗಬೇಕು ಅನ್ನೋದ್ರ ಬಗ್ಗೆ ವಿಚಾರವನ್ನು ತಿಳಿಸಿದ್ರು. ಇನ್ನೊಂದು ವಿಶೇಷವನ್ನು ನಾವಿಲ್ಲಿ ಪ್ರಸ್ತಾಪ ಮಾಡಬೇಕಾಗಿದೆ. ಬ್ರಾಹ್ಮಣ ಸಮುದಾಯದವರಿಗೆ ಮಾತ್ರ ಸಂಸ್ಕೃತ ಪಾಠಶಾಲೆಗಳಿತ್ತು. ಆದರೆ ವಿಶ್ವಕರ್ಮ ಜನಾಂಗಕ್ಕೂ ಒಂದು ಸಂಸ್ಕೃತ ಪಾಠಶಾಲೆಯನ್ನು ನಮ್ಮ ಪಡುಕುತಿಯರ್ನಲ್ಲಿ ಮಾಡಿ ಅನೇಕ ಈ ವೇದಾಧ್ಯಯನವನ್ನು ಮಾಡುವಂಥವರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಪರಮ ಪೂಜ್ಯ ಜಗದ್ಗುರುಗಳಿವರಿಗೆ ಮತ್ತೊಮ್ಮೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನೊಂದು ವಿಷಯವನ್ನು ಮತ್ತು ಉಲ್ಲೇಖ ಮಾಡಲೇಬೇಕು. ನಾವು ನಮ್ಮ ಸಮುದಾಯ ಮಾತ್ರ ಅಲ್ಲ, ವಿಶ್ವಕರ್ಮ ಜಗದ್ಗುರುಗಳ ಹತ್ರ ಹೋಗುವಂಥವ್ರು. ಯಾಕೆ ಅಂತ ಹೇಳಿದ್ರೆ ಯಡಿಯೂರಪ್ಪನವರು ಒಂದು ಯಜ್ಞ ಯಾಗವನ್ನು ನಮ್ಮ ಪಡುಕೂತಿಯರ್ನಲ್ಲಿ ಮಾಡಿದ್ದಾರೆ ಅನ್ನೋದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಯಾಕೆ ಅಂತ ಹೇಳಿದ್ರೆ ಅವ್ರ ಇಡೀ ಕುಟುಂಬ, ಯಡಿಯೂರಪ್ಪನವರು, ವಿಜೇಂದ್ರಣ್ಣ ಹಾಗೂ BY ರಾಘವೇಂದ್ರ ಅವರು ಇಡೀ ಕುಟುಂಬನೇ ಆ ಪಡುಕೂತಿಯರ್ನಲ್ಲಿ ಮಠದಲ್ಲಿ ಒಂದು ದೊಡ್ಡ ಯಾಗವನ್ನು ಮಾಡಿದ್ರು. ನಾವೆಲ್ಲರೂ ಕೂಡ ದಕ್ಷಿಣ ಕನ್ನಡ ಭಾಗಕ್ಕೆ ಹತ್ತಿರ ಇರತಕ್ಕಂಥವ್ರು, ನಾವೆಲ್ಲರೂ ಕೂಡ ಆ ಮಠವನ್ನು ನೋಡಬೇಕು, ಅಲ್ಲಿಯ ಗುರುಗಳ ದರ್ಶನವನ್ನು ನಾವು ಮಾಡಬೇಕು. ನಮ್ಮ ಈ ಬಿಡುವಿಲ್ಲದ ಈ ಹೊತ್ತಿನಲ್ಲಿ ಇಷ್ಟೊತ್ತಿನವರಿಗೆ ಇರತಕ್ಕಂಥದ್ದು ಬಹಳ ಕಡಿಮೆ. ಅವರು ಏನು ನಮ್ಮ ತಾಯಿಯ ಮಹಿಮೆ ಅಂತ ನಾನು ಭಾವಿಸ್ಕೊಳ್ತೇನೆ. ಈ ನಮ್ಮ ಗುರುಗಳನ್ನು ಇಷ್ಟೊತ್ತರಿಗೆ ನಮ್ಮ ಸಾನ್ನಿಧ್ಯದಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಇನ್ನೊಂದು ವಿಚಾರ ಹೇಳ್ತೇನೆ, ನಾವು ಈ ನಂಬಿರ್ತಕ್ಕಂಥ ಇಲ್ಲಿ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಲ್ಲ, ಬಹಳ ಈಗಲೇ ನಮ್ಗೆ ಗೊತ್ತಿರೋ ಹಾಗೆ ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ದೇವಿಯನ್ನು ನಾವು ಪ್ರತಿಷ್ಠೆ ಮಾಡೋದು. ಬೆಳಗ್ಗೆ ನಾನು ಇಲ್ಲಿ ಉದ್ಘಾಟನೆ ಮಾಡೋದಕ್ಕೆ ಕಾಲ್ದೀಪ ಬೇಕು ಅಂತೇಳಿ ನಗಡವಳ್ಳಿ ಚಂದ್ರಣ್ಣಂಗೆ ಕೇಳಿದೆ. ಒಳಗಡೆ ಬಂದು ನೋಡೋಷ್ಟೊತ್ತಿಗೆ ಈ ಕಾಲ್ದೀಪವನ್ನು ಇಂದ್ರನಗರ ಸಂತೋಷ್ ಅವರು ತಂದಿದ್ದು ನಮ್ಗೆ ಗೊತ್ತಿಲ್ಲ. ನಾನು ಏನು ಸಂಕಲ್ಪ ಮಾಡಿದ್ವೋ ಅದು ನೋಡೋಷ್ಟೊತ್ತಿಗೆ ಇದು ಹೊಸದಾಗಿ ನಮ್ಮ ಇಂದ್ರನಗರ ಯೋಗಿ ಸಂತೋಷ್ ಅಲ್ಲ, ಇಂದ್ರನಗರ ಯೋಗೀಶ್ ಅವರು ಈ ಕಾಲ್ದೀಪವನ್ನು ನಮಗೆ ತಂದುಕೊಟ್ರು. ಇದೀಗ ಸಭೆಯನ್ನು ಉದ್ದೇಶಿಸಿ ನಮ್ಮ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ರತ್ನಾಕರಾಚಾರ್ಯ ಅವರು ಮಾತನಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ವಿರಾಜಮಾನಾಗಿರುವ ವಿಶ್ವಕರ್ಮ ಜಗದ್ಗುರುಗಳಾದ ಅನಂತರ ಶ್ರೀ ವಿಭೂಷಿತ ಶ್ರೀ ಶ್ರೀ ಶಿವಸುಜ್ಞಾನ ತೀರ್ಥ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿದ ಹಾಗೆ ಪರಮಪೂಜ್ಯ ಅನಂತ ಶ್ರೀ ವಿಭೂತ ಶ್ರೀ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಭಕ್ತಿಪೂರ್ವಕ ನಮಸ್ಕರಿಸುತ್ತಾ ಹಾಗೂ ಶ್ರೀ ಶ್ರೀ ಶಿವಾನಂದ ಭಾರತಿ ಸ್ವಾಮಿಗಳು ಶಂಕರಪೀಠ ಬೆಂಗಳೂರು ಇವರಿಗೂ ಭಕ್ತಿಪೂರ್ವಕವಾಗಿ ನಮಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಡಾಕ್ಟರ್ ಕೆ ಮೋಹನಪ್ಪಾಚಾರ್ಯವರೇ, ಹಾಗೆ ನಮ್ಮ ಬಾರ್ಕೂರು ಕಾಳಿಕಾಂಬ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾದ ಒಡೆರೋಬಳಿ ಶ್ರೀಧರಾಚಾರ್ಯವರೇ, ನಮ್ಮ ಸಮಾಜ ಬಂಧುಗಳೇ, ಹಾಗೆ ಇತರ ಸಮಾಜದ ಬಂಧುಗಳೇ, ಮಹನೀಯರೇ, ಮಹಿಳೆಯರೇ, ಈ ದಿನ ನಮ್ಮ ಹಿರಿಯರು ಹಾಕಿಕೊಟ್ಟ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಸಂಘ 1960ರಲ್ಲಿ ಹಿಂದೆ ಹೇಳಿದಂತೆ, ನಮ್ಮ ಉಪಾಧ್ಯಕ್ಷರು ಹೇಳಿದಂತೆ 60ರಲ್ಲಿ ಸ್ಥಾಪನೆಗೊಂಡು ಹಿರಿಯರ ಒಂದು ತ್ಯಾಗದಿಂದ ನಮಗೆ ಇವತ್ತು ನಾವು ಈ ಸ್ಥಾನದಲ್ಲಿದ್ದು ಇಂಥ ಒಂದು ಕಾರ್ಯವನ್ನು ಮಾಡಲಿಕ್ಕೆ ನಮಗೆ ಅವರ ಮಾರ್ಗದರ್ಶನವೇ ನಮಗೆ ಕಾರಣ. ಅವರು ಹಿಂದೆ 66ರಲ್ಲಿ
ಕಮ್ಮಡಿಯ ಇವರು ಸೋಮಯಾಚಾರ್ಯ ಅವರು ಅಧ್ಯಕ್ಷರಾಗಿದ್ದರು. ಅವರ ನಂತರ ಬಸವಾನಿ ಸದ್ಯಪ್ಪಾಚಾರ್ಯರು, ತುಂಬೇಶ್ವರ ನಾಗೇಶಾಚಾರ್ಯರು, ನಮ್ಮ ಹೆದ್ದೂರು ಮಂಜಪ್ಪಾಚಾರ್ಯರು, ಆಮೇಲೆ ರಮೇಶಾಚಾರ್ಯ ಟಿ ಎನ್ ರಮೇಶಾಚಾರ್ಯರು, ಜಗದೀಶಾಚಾರ್ಯ ಕೆ, ನಮ್ಮ ಪಡ್ನಳ್ಳಿ ಸದಾನಂದಾಚಾರ್ಯರು, ಮತ್ತೆ ವಾಪಸ್ ಜಗದೀಶಾಚಾರ್ಯರು, ನಂತರ ವಿರೂಪಾಕ್ಷಾಚಾರ್ಯರು, ಇವರೆಲ್ಲರ ಒಂದು ಬಹಳ ಶ್ರಮದಿಂದ ನಮಗೆ ಇವತ್ತು ಈ ದಿನ ನಿಮ್ಮೆಲ್ಲರಿಗೂ ಇಂಥ ಒಂದು ಭವ್ಯವಾದ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಅವರ ಒಂದು ಸಹಕಾರ ಬಹಳ ಮುಖ್ಯವಾಗಿದೆ. ಅವರಿಗೆ ನಮ್ಮ ಒಂದು ಈಗಿನ ವಿಶ್ವಕರ್ಮ ಸಮಾಜದ ಸಂಘದ ಪರವಾಗಿ ಅವರೆಲ್ಲರಿಗೂ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆಯೇ ನಮಗೆ ಈ ಸಭಾಭವನ ಮಾಡಬೇಕಾದ್ರೆ ಹಿಂದೆ ತುಂಬ ಕಷ್ಟದ ಕಾಲದಲ್ಲಿ ಈ ಸಭಾಭವನ ನಿರ್ಮಾಣ ಮಾಡಬೇಕಂತೇಳಿ ನಾವು ನಮ್ಮ ಸಮಾಜದಲ್ಲಿ ವರ್ಷದಲ್ಲಿ 4 ಕಾರ್ಯಕ್ರಮ ಆಗ್ತಿತ್ತು. ಒಂದು ವಿಶ್ವಕರ್ಮ ಪೂಜೆ, ಇನ್ನೊಂದು ಸಾಮೂಹಿಕ ಉಪನಯನ, ಆರ್ಗ ಕಾಳಿಕಾಂಬ ದೇವಸ್ಥಾನದ ಒಂದು ದೀಪೋತ್ಸವ, ಉಪಕರ್ಮ. ಅದಕ್ಕೆ ನಾವು ಹೊರಗಡೆ ಬೇರೆ ಸಮಾಜದವರ ಒಂದು ಕಲ್ಯಾಣ ಮಂಟಪವನ್ನು ಬಾಡಿಗೆ ತಗೊಂಡು ನಾವು ಆ ಕಾರ್ಯಕ್ರಮವನ್ನು ಮಾಡಬೇಕಿತ್ತು. ಆವಾಗಿಂದಲೂ ನಮ್ಮ ಸಮಾಜದ ಹಿಂದಿನ ಅಧ್ಯಕ್ಷರುಗಳೆಲ್ಲರೂ ನಮ್ಮ ಸಮಾಜದ ಒಂದು ಸಭಾಭವನ ಮಾಡಬೇಕಂತ ತುಂಬ ಶ್ರಮಪಟ್ಟಿದ್ದಾರೆ. ಅದರಲ್ಲಿ ನಮ್ಮ ಜಗದೀಶಾಚಾರ್ಯ ಕೆ ಅವರ ಕಾಲದಲ್ಲಂತೂ ತುಂಬ ಪ್ರಯತ್ನ ಪಟ್ಟಿದ್ದರು ನಮಗೆ ಒಂದು ಸಭಾಭವನ ಮಾಡಬೇಕಂತೇಳಿ. ಒಂದು ಸಂದರ್ಭದಲ್ಲಿ ನಮ್ಮ ಸಮಾಜದ ಒಂದು ಕಾರ್ಯಕ್ರಮಕ್ಕೆ PV ಕೃಷ್ಣ ಭಟ್ ಅವರನ್ನು ಕರೆಸಿದ್ದು. ಅವರು ತಮ್ಮ ಅನುದಾನದಿಂದ 5 ಲಕ್ಷ ರೂಪಾಯಿ ಗ್ರ್ಯಾಂಟನ್ನು ನಮಗೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ರು. ಆವಾಗ ನಾವು ಸಭಾಭವನ ಕೆಲಸ ಪ್ರಾರಂಭ ಮಾಡುವ ಅಂತೇಳಿ ಶುರು ಮಾಡಿದ್ವಿ. ನಂತರ ನಮ್ಮ ಶಾಸಕರಾದ ಜ್ಞಾನೇಂದ್ರ ಅವರಿಂದ 10 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಯಿತು. ಹಾಗೆ ನಾವು ನಮ್ಮ ಮೇಲಿನ ಕುರುವಳ್ಳಿಲಿ ನಮ್ಮ ಸಮಾಜದವರಾದ ವಿಠಲಾಚಾರ್ಯ ಎಂಬುವವರು ಅವರ ಹತ್ರ ಸಾಲವಾಗಿ 5 ಲಕ್ಷ ರೂಪಾಯಿ ನಾವು ಕೇಳಿದಾಗ ಅವರು ಏನೂ ಹೇಳಿದೆ ನಮಗೆ 5 ಲಕ್ಷ ರೂಪಾಯಿಯನ್ನು ನಮಗೆ ಸಾಲವಾಗಿ ಕೊಟ್ಟರು. ಆ ಸಮಯದಲ್ಲಿ ತೀರ್ಥಹಳ್ಳಿಯಲ್ಲಿ ಒಂದು ಮಾರಿಕಾಂಬ ಮೆಡಿಕಲ್ ಅಂತ ಇದೆ, ಅದರಲ್ಲಿ ಪ್ರಕಾಶ್ ಆಚಾರ್ಯ ಅಂತ ಅವರು 3 ಲಕ್ಷ ರೂಪಾಯಿ ಸಾಲವಾಗಿ ಕೊಟ್ಟರು. ಹೀಗೆ ನಂತರ ಭಾನುಗೌಡರು ಭಾಸ್ಕರಾಚಾರ್ಯ 1 ಲಕ್ಷ ರೂಪಾಯಿ ಕೊಟ್ಟರು. ನಮ್ಮ ಸಮಿತಿಯಲ್ಲಿದ್ದ ಗೀತಾ ಸಿಸ್ಟರ್ ಅಂತೇಳಿ ಅವರು ತುಂಬ ನಮಗೆ ಧನ ಸಹಾಯ ಮಾಡಿದರು. ಆವಾಗ ಕೆಲಸ ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿದ ನಂತರ ನಮ್ಮ ಮಾನ್ಯ ಲೋಕಸಭಾ ಸದಸ್ಯರಾದ BY ರಾಘವೇಂದ್ರ ಮತ್ತು ಆರ್ಗ ಜ್ಞಾನೇಂದ್ರ ಅವರ ಪ್ರಯತ್ನದಿಂದ ನಮಗೆ 50 ಲಕ್ಷ ರೂಪಾಯಿ ಗ್ರ್ಯಾಂಟ್ ಬಂತು. ಆವಾಗ ಸರ್ಕಾರದಿಂದಲೇ ಅದನ್ನು ನಮ್ಮ ಸಂಕದೊಳೆ ನಾಗೇಶ್ ಎಂಬ ಒಬ್ಬ ಕಾಂಟ್ರಾಕ್ಟ್ ಅವರಿಗೆ ಅದನ್ನು ಕೊಟ್ಟು ಅವರು ನಮಗೆ ಈ ಸುಂದರವಾದ ಭವನವನ್ನು ನಿರ್ಮಾಣ ಮಾಡಿಕೊಟ್ರು. ಆದರೆ ಉಳಿದ ಕೆಲಸ ಎಲ್ಲ ನಮ್ಮ ಸಮಾಜ ಬಾಂಧವರ ಎಲ್ಲರ ಸಹಕಾರದಿಂದ 100 ರೂಪಾಯಿಂದ 5 ಲಕ್ಷ ರೂಪಾಯಿವರೆಗೂ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಮ್ಮ ಸಮಾಜೋದ್ಧಾರಕ ಸಂಘದಿಂದ ಅವರೆಲ್ಲರಿಗೂ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ಯಾರೂ ನಾವು ಅವ್ರ ಮನೆಗೆ ಹೋಗಿ ಕೇಳಿದಾಗ ಏನು ಅನ್ನೋದು ಇದ್ದಷ್ಟು ದುಡ್ಡು ಇವತ್ತು ನಮ್ಮ ಹತ್ರ ಇಷ್ಟೇ ಇರೋದು ಅಂತ ಹೇಳಿ ಕೊಟ್ಟಿದ್ದಾರೆ. ಆಯಿತು, ಅದು ನೀವು ಕೊಡಿ, ಮುಂದೆ ಕೊಡಿ, ನಿಮ್ಗೆ ಅನುಕೂಲ ಆಗೋದ ಕೊಡಿ ಅಂತ ಹೇಳಿ ನಾವು ಅವ್ರ ಹತ್ರ ಕೇಳ್ಕೊಂಡು ಬಂದು ಈ ಒಂದು ಸಭಾಭವನಕ್ಕೆ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ತುಂಬ ಶ್ರಮಪಟ್ಟಿದ್ದಾರೆ. ಇದು ಯಾರೋ ಒಬ್ಬರ ಕೈಯಿಂದ ಆಗಿದ್ದ ಕೆಲಸ, ಎಲ್ಲರೂ ತುಂಬ ಶ್ರಮಪಟ್ಟು ಕೆಲಸ ಮಾಡಿದ್ರಿಂದ ಇಂಥ ಒಂದು ಕೆಲಸ ಮಾಡಲಿಕ್ಕಾಯಿತು. ಹಾಗೆ ಈ ಸಭಾಭವನ ಬೇಕಾದರೆ ನಾವು ನಮ್ಮ ಗುರುಗಳಾದ ಅರೆಮಾದನಹಳ್ಳಿ ಶ್ರೀ ಶಿವಜನ ಸ್ವಾಮಿ ಹತ್ರ ಹೋಗಿ ಕೇಳ್ಕೊಂಡಾಗ ನಮಗೆ ಅವರು ತುಂಬ ಮಾರ್ಗದರ್ಶನ ನೀಡಿದ್ದಾರೆ. ಹಾಗೆ ನಮಗೆ ಜ್ಯೋತಿಷಿ ಮೋನಪ್ಪಾಚಾರ್ಯರನ್ನು ಪರಿಚಯ ಮಾಡಿಸ್ಕೊಟ್ಟಿದ್ದು ಅವರೇ. ಅವರ ಮಾರ್ಗದರ್ಶನದಲ್ಲಿ ಇದಕ್ಕೆ ತುಂಬ ಪರಿಹಾರ ಪೂಜೆ ಎಲ್ಲ ಇತ್ತು. ಆ ಪೂಜೆ ಎಲ್ಲ ಮಾಡಿ ಅದನ್ನೆಲ್ಲ ಬಗೆಹರಿಸ್ಕೊಂಡು ಈ ಜಾಗದಲ್ಲಿ ಒಂದು ದೇವಸ್ಥಾನ ಆಗಬೇಕಂತೇಳಿ ಅವರ ಮಾರ್ಗದರ್ಶನದಲ್ಲಿ ದೇವಸ್ಥಾನ ಮಾಡಲಿಕ್ಕೆ ಪ್ರಾರಂಭಪಟ್ಟು, ಆದರೆ ದೇವಸ್ಥಾನದ ನೆಲಗಟ್ಟು ಮಾತ್ರ ಆಯಿತು, ಮೇಲಿನ ಕೆಲಸ ಮಾಡಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ. ನಂತರ ವಿರೂಪಾಕ್ಷ ಎಂಬವರು ಅಧ್ಯಕ್ಷರಾದಾಗ ನಾವೆಲ್ಲರೂ ಸೇರಿ ಸಮಾಜ ಬಾಂಧವರ ಮನೆಗೆ ಹೋದಲ್ಲಿ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಧನ ಸಹಾಯ ನೀಡಿದ್ರಿಂದ ಆ ದೇವಸ್ಥಾನದ ಕೆಲಸವನ್ನು ನಮ್ಮ ಪೇರೂರು ಸುಧಿರಾಜ್ ಹತ್ರ ಸುಂದರವಾಗಿ ಮಾಡಲಿಕ್ಕೆ ಅವರು ಮಾಡಿಕೊಟ್ರು. ಕಲ್ಲಿನ ಕೆಲಸ ಅವರು ಮಾಡಿಕೊಟ್ರು. ಆದರೆ ಮರದ ಕೆಲಸ ಮಾಡಲಿಕ್ಕೆ ನಮಗೆ ಇಲ್ಲೇ ಬಾನ್ಕೋಡಿನ ಒಬ್ಬರು ಯಶೋದಮ್ಮ
ಶ್ರೀಮತಿ ಯಶೋಧಮ್ಮ ಪುಟ್ಟಸ್ವಾಮಿ ಎಂಬವರು ನಮಗೆ ಅವರ ಸ್ವಂತ ಜಾಗದಲ್ಲಿದ್ದ ಮರವನ್ನು ಕೊಟ್ಟು ಆ ಮಾಡಿನ ಮರದ ಕೆಲಸವನ್ನು ನಮ್ಮ ಬಾನ್ಗೋಡು ರಾಮಚಂದ್ರಾಚಾರ್ಯರು ಅವರು ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ದೇವಸ್ಥಾನದ ಗರ್ಭಗುಡಿಯ ಬಾಗಿಲನ್ನು ನಮ್ಮ ಮೇಲಿನ ಕುರುವಳ್ಳಿ ಆನಂದಾಚಾರ್ಯ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಮೇಲೆ ತಾಮ್ರದ ಕೆಲಸವನ್ನು ಅದು ನಮ್ಮ ಅಮಾವಾಸ್ಯೆ ಬಯಲಿನ ನರಸಿಂಹಾಚಾರ್ಯ ಮಾಡಿಕೊಟ್ರು. ಹೀಗೆ ಅನೇಕ ಥರದ ಸಹಕಾರ ನೀಡಿದ್ರಿಂದ ಕಾರ್ಯ ಮಾಡಲಿಕ್ಕೆ ಆಯಿತು. ಇವತ್ತು ನಾವು ಇಂಥ ಒಂದು ಭವನದಲ್ಲಿ ಕೂತ್ಕೊಂಡು ಇಂಥ ಒಂದು ಸಭೆ ಮಾಡಬೇಕಾದ್ರೆ ನಮಗೆ ನಮ್ಮ ಸಮಾಜದವರು ಇತರೆ ಸಮಾಜದವರು ಸಹಕಾರದಿಂದ ಮಾಡಲಿಕ್ಕಾಯಿತು. ಅವರೆಲ್ಲರಿಗೂ ನಾನು ಈಗ ಪ್ರತಿಯೊಬ್ಬರ ಹೆಸರು ಹೇಳಲಿಕ್ಕೆ ತುಂಬ ಕಷ್ಟ. ಆದರೂ ಈ ದಿನ ಕೆಲವರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡಿದ್ದೇವೆ. ನಾಳೆ ದಿನ ಇನ್ನು ಉಳಿದವರನ್ನು ಗುರುತಿಸಿ ಅವರಿಗೆಲ್ಲ ಸನ್ಮಾನ ಮಾಡಲಿಕ್ಕಿದ್ದೇವೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ನಮ್ಮ ಸಮಾಜ ಬಂಧುಗಳು ನಮಗೆ ಸಹಕಾರ ನೀಡಿ ಇದರ ಮೇಲಂತಸ್ತಾಗಬೇಕು. ಅದಕ್ಕೆ ಅಂದಾಜು ಹೆಚ್ಚು ಕಡಿಮೆ 2 ಕೋಟಿ ರೂಪಾಯಿ ಅಂದಾಜು ಆಗ್ತದೆ. ಈಗ ಸದ್ಯಕ್ಕೆ ಇದು ಮಾಡಿದ್ರೆ ನಮಗೆ ತುಂಬ ಕಷ್ಟದ ಕೆಲಸ ಆಗಿತ್ತು. ನೀವೆಲ್ಲರೂ ಸಹಕಾರ ಕೊಟ್ಟಲ್ಲಿ ಮುಂದೆ ಅದನ್ನು ಮಾಡ್ತೇವೆ. ನಿಮ್ಮ ಸಹಕಾರ ಕೇಳಿಕೊಳ್ಳುತ್ತಾ ನನಗೆ 2 ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಒಂದಿಷ್ಟು ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಸಮಾಜೋದ್ಧಾರಕ ಸಂಘದ ಅಧ್ಯಕ್ಷರು ಸಭಾಧ್ಯಕ್ಷರು ಆಗಿರ್ತಕ್ಕಂಥ ಕಟ್ಟೆಹಕ್ಲು ರತ್ನಾಕರಾಚಾರ್ಯ ಅವರು ಸಂಘದ ಈ ಸಭಾಭವನ ಯಾವ ರೀತಿ ನಡೆದುಕೊಂಡು ಬಂತು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ವಿಚಾರವನ್ನು ತಿಳಿಸಿದರು. ಭಾಳ ಮುಖ್ಯವಾಗಿ ನಾಳೆ ದಿನ ಬರ್ತಕ್ಕಂಥ ಆರಗ ಜ್ಞಾನೇಂದ್ರ ಅವರು, BY ರಾಘವೇಂದ್ರ ಅವರು, ಅದರಲ್ಲೂ ಕೂಡ ನೀವೆಲ್ಲರೂ ಭಾಗಿಗಳಾಗಬೇಕು. ಯಾಕೆಂದರೆ 65 ಲಕ್ಷ ಅನುದಾನವನ್ನು ಕೊಡಿಸಿದ್ದಾರೆ ಅಂತ ಹೇಳಿದ್ರೆ ಅದು ಬಹಳ ವಿಶೇಷ. ಯಾಕೆ ಅಂತ ಹೇಳಿದ್ರೆ ನಮಗೆ 1 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡೋದು ಬಹಳ ಕಷ್ಟ. ಅಂಥದ್ರಲ್ಲಿ ಇಂಥ ಸಮುದಾಯ ಭವನಕ್ಕೆ ಮುಂದಿನ ಕಾಮಗಾರಿಗೆ ನಾವು ಅನುದಾನವನ್ನು ನಾವು ಕೇಳಬೇಕು. ಇಲ್ಲಿ ಬಹಳಷ್ಟು ಜನ ಸೇರಿದವಾಗ ಮಾತ್ರ ಅವರಿಗೂ ಕೂಡ ಈ ಸಮುದಾಯ ಇದೆ, ಇನ್ನೂ ಒಂದಿಷ್ಟು ಅನುದಾನ ಕೊಡ್ಬೋದು ಅಂತ ಭಾವನೆ ಅವ್ರಿಗೆ ಬರಬೇಕು. ಹಾಗಾಗಿ ನಾಳೆ ನಡೆಯುವಂಥ ಕಾರ್ಯಕ್ರಮದಲ್ಲೂ ಕೂಡ ನೀವೆಲ್ಲರೂ ಭಾಗಿಗಳಾಗಬೇಕು ಅಂತ ಹೇಳ್ತಾ ಇದೀಗ ಸಭೆಯನ್ನು ಉದ್ದೇಶಿಸಿ ಪರಮ ಪೂಜ್ಯ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಗಳು ಮಾತನಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಯೇಷದೇವೋ ವಿಶ್ವಕರ್ಮ ಮಹಾತ್ಮ ಸದಾ ಜನಾನಾಗಂ ಹೃದಯೇ ಸನ್ನಿವಿಷ್ಟಃ ಹೃದಾ ಮನುಷ್ಯ ಮನಸಾಪಿ ಕ್ಲುಪ್ತೋ ಏತದ್ವಿಧರ್ಮಮೃತಾಸ್ತೆ ಭವಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಜ್ಞಾನವೈರಾಗ್ಯಸಂಪನ್ನಂ ವೇದಾಂತಪಾರಗಂ ಸಕಲಾಗಮತತ್ವಜ್ಞಂ ಸುಜ್ಞಾನಪ್ರಭುಮಾಶ್ರಯೇ. ಶ್ರೀ ಗುರುಭ್ಯೋ ನಮಃ. ಸದ್ಭಕ್ತ ಮಹಾಶಯರೇ, ಯಾವ ಈ ತೀರ್ಥಹಳ್ಳಿಯ ವಿಶ್ವಕರ್ಮ ಸಮಾಜೋದ್ಧಾರಕ ಸಂಘದ ವತಿಯಿಂದ ಕಾಳಿಕಾಂಬಾ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಕೂಡ ಬ್ರಹ್ಮಕಲಶದೊಂದಿಗೆ ನಡೆದಿದೆ. ಈ ಒಂದು ವಿಶ್ವಕರ್ಮ ಸಮುದಾಯ ಭವನವನ್ನು ಕೂಡ ಬಹಳ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡಿದ್ದೀರಿ. ಈಗಾಗಲೇ ವೇದಿಕೆಯಲ್ಲಿರ್ತಕ್ಕಂಥ ಈರ್ವರು ಶ್ರೀಗಳವರು ವಿಶೇಷವಾಗಿರ್ತಕ್ಕಂಥ ಆಶೀರ್ವಚನವನ್ನು ನೀಡಿ ಹರಿಸಿದ್ದಾರೆ. ಬಂಧುಗಳೇ, ಈ ತೀರ್ಥಹಳ್ಳಿ ಸಂಪರ್ಕ ನಮಗೆ ಸುಮಾರು 20 ವರ್ಷಕ್ಕೂ ಹಿಂದಿನಿಂದ ಇದೆ. ಸಾಕಷ್ಟು ಸಲ ಇಲ್ಲಿಗೆ ಬಂದಿದ್ದೇವೆ. ಈ ಹಿಂದೆ ಕೂಡ ಇದರ ಒಂದು ಭೂಮಿ ಪೂಜೆ ಆಗುವುದಕ್ಕಿಂತ ಮುಂಚೆಯೂ ಕೂಡ ಇಲ್ಲಿಗೆ ಒಮ್ಮೆ ನಾವು ಬಂದು ಸ್ಥಳವನ್ನೆಲ್ಲ ಒಂದು ಸಲ ವೀಕ್ಷಣೆ ಮಾಡಿ ಕೂಡ ನಾವು ಹೋಗಿದ್ವಿ. ಆನಂತರ ಇಲ್ಲಿ ಪ್ರಶ್ನೆಗಳನ್ನು ಇಡ್ತಕ್ಕಂಥ ಸಂದರ್ಭದಲ್ಲಿ ಮೋನಪ್ಪಾಚಾರ್ಯರವರನ್ನು ನೀವು ಕರೆದು ಪ್ರಶ್ನಾ ಚಿಂತನೆಯನ್ನು ಮಾಡಿ ಅಂತಕ್ಕಂಥದ್ದಾಗಿ ನಾವೇ ಸಲಹೆಯನ್ನು ಕೊಟ್ಟಿದ್ವಿ. ಅದರಂತೆ ಪ್ರಶ್ನಾ ಚಿಂತನೆಯೂ ಕೂಡ ಆಯಿತು. ತಾವೆಲ್ಲರೂ ಕೂಡ ಇಲ್ಲಿಗೆ ಬೇಕಾದಂಥ ಏನೇನು ಪರಿಹಾರಗಳಿತ್ತೋ ಪ್ರಶ್ನಾ ಚಿಂತನೆಯಲ್ಲಿ ಬಂದಂಥ ಪರಿಹಾರಗಳೆಲ್ಲವನ್ನೂ ಕೂಡ ನೆರವೇರಿಸಿದ್ದೀರಿ. ಆನಂತರ ಈ ಒಂದು ಕಟ್ಟಡದ ಪ್ರಾರಂಭವೂ ಕೂಡ ಆಯಿತು. ದೇವಾಲಯವನ್ನು ಕೂಡ ಮಾಡಲಿಕ್ಕೆ ನೀವೆಲ್ಲರೂ ಕೂಡ ಸನ್ನದ್ಧರಾದ್ರಿ. ಮಧ್ಯದಲ್ಲಿ ಒಂದು ಸಣ್ಣ ಅವಘಡ ನಡೆದು ಹೋಯಿತು.
ಬಂಧುಗಳೇ, ಅದೇನೇ ಇರಲಿ, ಆದರೂ ನೀವು ಆ ದೇವಿಯ ಮೇಲೆ ನಂಬಿಕೆಯನ್ನಿಟ್ಟು, ಗುರುಗಳ ಮೇಲೆ ನಂಬಿಕೆಯನ್ನಿಟ್ಟು ಮತ್ತೆ ನಮ್ಮ ಬಳಿ ಬಂದಾಗ ನಾವು ಮತ್ತೆ ಮೌನೋಪಾಚಾರ್ಯರ ಮುಖಾಂತರವೇ ಮುಂದುವರಿಸಿ ಅಂತಕ್ಕಂಥದ್ದಾಗಿ ಹೇಳಿದ್ವಿ. ಯಾಕಂತಂದರೆ ಇಲ್ಲಿ ಆಗು ಹೋಗುಗಳನ್ನು ಯಾರು ಮೊದಲಿನಿಂದ ಪರಿಶೀಲನೆ ಮಾಡಿರ್ತಾರೋ ಅವರೇ ಅದನ್ನು ಮತ್ತೆ ಪರಿಶೀಲನೆ ಮಾಡಿ ಮುಂದುವರೆದಾಗ ಅದಕ್ಕೆ ಸೂಕ್ತ ಪರಿಹಾರ ಸಿಕ್ಕುತ್ತೆ ಅಂತಕ್ಕಂಥದ್ದಾಗಿ ಅವರನ್ನು ನಾವು ಸೂಚನೆ ಮಾಡಿದ್ವಿ. ಯಾರೊಬ್ಬರೂ ಕೂಡ ಶಾಸ್ತ್ರಸಮ್ಮತವಾಗಿ ನಡೆಯದಲೇ ಇದ್ದರೆ ಅದಕ್ಕೆ ಯಾವ ಒಂದು ಪ್ರತಿಫಲವೂ ಕೂಡ ಇಲ್ಲ. ಹಾಗಾಗಿ ಅಂಥ ಶಾಸ್ತ್ರ ವಿಧಾನವನ್ನು ಇಟ್ಕೊಂಡೇ ನಾವೆಲ್ಲ ಮುಂದುವರಿಯಬೇಕಾಗ್ತದೆ. ಯಶಾಸ್ತ್ರ ವಿಧಿಮುತ್ಸರ್ಜ್ಯ ವರ್ತತೆ ಕಾಮಕಾರತಃ ನ ಸುಸಿದ್ಧಿಂ ಅವಾಪ್ನೋತಿ ನ ಸುಖಂ ನ ಪರಾಂ ಗತಿಂ ಅಂತಕ್ಕಂಥದ್ದಾಗಿ ಗೀತೆಯಲ್ಲಿ ಮಾತು ಬರ್ತದೆ. ಯಾರು ಶಾಸ್ತ್ರವನ್ನು ವಿರೋಧಿಸಿ ಶಾಸ್ತ್ರಕ್ಕನುಗುಣವಾಗಿ ನಡೆಯದಲೇ ಇದ್ದಾಗ ಅದರಿಂದ ಇಹದಲ್ಲಿ ಸನ್ಮಾರ್ಗದ ಜೀವನವೂ ಇಲ್ಲ, ಪರದಲ್ಲಿ ಭಗವಂತನ ಸಾಕ್ಷಾತ್ಕಾರವೂ ಇಲ್ಲ ಅಂತಕ್ಕಂಥದ್ದಾಗಿ ಹೇಳಲ್ಪಡ್ತದೆ. ಹಾಗಾದರೆ ಏನು ಮಾಡಬೇಕು? ತಸ್ಮಾ ಶಾಸ್ತ್ರವಿಧಾನೋಕ್ತಂ ಕಾರ್ಯಕಾರ್ಯ ವ್ಯವಸ್ಥಿತವು. ಶಾಸ್ತ್ರವಿಧಾನೋಕ್ತಂ ಕರ್ಮ ಕರ್ತೃಂ ಇಹಾರಸಿ. ನಿನ್ನ ಕರ್ತವ್ಯ ಏನು ಅಂತ ಅಂದರೆ ಆ ಒಂದು ಶಾಸ್ತ್ರ ವಿಧಾನವನ್ನು ಅರಿತು ಕಾರ್ಯಕಾರ್ಯ ವ್ಯವಸ್ಥಿತವು, ಕಾರ್ಯ ಯಾವುದನ್ನು ಮಾಡತಕ್ಕದ್ದು, ಅಕಾರ್ಯ ಯಾವುದನ್ನು ಮಾಡಬಾರದು, ಇದನ್ನು ಅರಿತು ನಾವು ಕರ್ಮಕರ್ತೃಂ ಇಹಾರಸಿ ಅಂತ ಕರ್ತವ್ಯವನ್ನು ಮಾಡ್ತಕ್ಕಂಥದ್ದಷ್ಟೇ ಈ ಇಹ ಜಗತ್ತಿನಲ್ಲಿ ನಮ್ಮ ಕರ್ತವ್ಯ ಅಂತಕ್ಕಂಥದ್ದಾಗಿ ಹೇಳಲ್ಪಟ್ಟಿದೆ. ಬಹುಶಃ ಹಾಗಾಗಿಯೇ ನೀವು ಅಂಥ ಶಾಸ್ತ್ರವನ್ನು ಇಟ್ಕೊಂಡೇ ಈ ಕೆಲಸವನ್ನು ಪ್ರಾರಂಭ ಮಾಡಿದ್ರಿ. ಆದರೂ ಕೂಡ ಮಧ್ಯದಲ್ಲಿ ಒಂದು ಆದಂಥ ಘಟನೆಯನ್ನು ನೋಡಿದಾಗ ನಿಮಗೆಲ್ಲರಿಗೆ ಮತ್ತೆ ಒಂದು ಆಘಾತ ಆಯಿತು. ಏನಪ್ಪ ಹೀಗಾಗಿ ಹೋಯ್ತಲ್ಲ ಅಂತ. ಯಾವುದನ್ನೇ ಮಾಡುವಾಗ ಸ್ವಾಮೀಜಿಯವರು ಹೇಳಿದ ಹಾಗೆ ಅಂಥ ಸಮುದ್ರ ಮಥನ ಮಾಡುವಾಗಲೂ ಕೂಡ ವಿಷ ಬಂತು, ಆನಂತರ ಅಮೃತ ಬಂತು ಅಂತ ಹೇಳಿದ್ರಲ್ಲ. ಹಾಗೆ ಮಧ್ಯದಲ್ಲಿ ಅನೇಕ ಸಂಕಷ್ಟಗಳು ಬರ್ತದೆ. ಆದರೆ ನಾವು ಸಮಾಜಕ್ಕಾಗಿ ಭಗವಂತನ ಪ್ರೀತ್ಯರ್ಥವಾಗಿ ನಡ್ಕೊಂಡಂಥ ಕಾರ್ಯದಲ್ಲಿ ನಮಗೆ ಯಾವ ಆಘಾತವೂ ಆಗಲಿಕ್ಕಿಲ್ಲ. ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದ್ದರೂ ಕೂಡ ನಾವು ಮಾಡ್ತಕ್ಕಂಥದ್ರಲ್ಲಿ ಯಾವ ಒಂದು ಶಾಸ್ತ್ರವೂ ಕೂಡ ವಿಧಾನವಾಗಿ ಇಲ್ಲದೇ ಇದ್ದರೂ ಕೂಡ ಸಂದರ್ಭದಲ್ಲಿ ಅಲ್ಲಿ ನಾವು ಮಾಡಿದಂಥದ್ದು ಫಲವನ್ನು ಕೊಡುತ್ತೆ ಅಂತಕ್ಕಂಥದ್ದಾಗಿ ಹೇಳುತ್ತೆ. ಹೇಗೆ ಅಂತ ಅಂದರೆ ನೋಡಿ, ನಾವು ಒಂದು ಧರ್ಮ ಕಾರ್ಯಕ್ಕೆ ತೊಡಗಿಸಿಕೊಂಡಾಗ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದ್ರೂ ಕೂಡ ಮುಂದಿನ ಗುರಿ ಇಡೀ ಸಮಾಜಕ್ಕಾಗಿರ್ತದೆ, ಭಗವಂತನ ಪ್ರೀತ್ಯರ್ಥವಾಗಿರ್ತದೆ. ಅಂತಹ ನಿಟ್ಟಿನಲ್ಲಿ ಮಾಡಿದಂಥ ಕೈಂಕರ್ಯಗಳು ನಮಗೆ ಫಲವನ್ನು ಕೊಡುತ್ತೆ ಅಂತಕ್ಕಂಥದ್ದಾಗಿಯೂ ಕೂಡ ಹೇಳಲ್ಪಡ್ತದೆ. ಕ್ರಮನಾಶೋಸ್ತಿ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಕೂಡ ಹೇಳಲ್ಪಟ್ಟಿದೆ. ಕ್ರಮನಾಶೋಸ್ತಿ ಮಾಡ್ತಕ್ಕಂಥ ಕ್ರಿಯೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದ್ರೂ ಕೂಡ, ಎರಡನೇ ಸಲ ಪ್ರಶ್ನೆ ಇಟ್ಟಾಗ ನಾವು ಕೂಡ ಬಂದಿದ್ವಿ, ಅದನ್ನು ನಮ್ಮ ಮೋನಪ್ಪನವ್ರು ಹೇಳಿದ್ರು ಮಾಡ್ತಕ್ಕಂಥದ್ರಲ್ಲಿ ಸ್ವಲ್ಪ ಇಂಥ ವ್ಯತ್ಯಾಸ ಆಗಿದೆ ಅಂತ. ಆದರೆ ಅಂಥ ವ್ಯತ್ಯಾಸ ಆಗಿದ್ರೂ ಕೂಡ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ, ನಾವು ಧರ್ಮಕ್ಕಾಗಿ ಮಾಡಿರ್ತಕ್ಕಂಥ ಫಲ, ಧರ್ಮದ ಫಲ ಕಿಂಚಿತ್ತಿದ್ರೂ ಕೂಡ ತ್ರಾಯತೆ ಮಹತೋ ಭಯಾತ್, ಅದು ದೊಡ್ಡ ಆಪತ್ತಿನಿಂದ ಭಯದಿಂದ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತಕ್ಕಂಥ ಕೂಡ ಹೇಳಲ್ಪಟ್ಟಿದೆ. ಯಾಕೆ ಹೇಳ್ತೇವೆ ಅಂದರೆ ಇಲ್ಲಿ ಆದಂಥ ಘಟನೆ ಕಾರ್ಯಪ್ರವೃತ್ತರಾದಂಥ ಕಾರ್ಯಕರ್ತರಿಗೂ ಯಾವ ತೊಂದರೆಯೂ ಆಗಲಿಲ್ಲ, ಸಮಾಜ ಬಂಧುಗಳಿಗೂ ಯಾರಿಗೂ ತೊಂದರೆ ಆಗಲಿಲ್ಲ. ಸುವ್ಯವಸ್ಥಿತವಾಗಿಯೇ ಕಟ್ಟಡದ ನಿರ್ಮಾಣ ಆಗ್ತಾ ಇದೆ, ದೇವಾಲಯದ ನಿರ್ಮಾಣ ಆಗ್ತಾ ಇದೆ. ಆದರೂ ಕೂಡ ಮಧ್ಯದಲ್ಲಿ ಆದಂಥ ಘಟನೆ ಅದು ಸ್ವಲ್ಪ ವ್ಯತ್ಯಾಸ ಆದಂಥದ್ದು ಯಾರೋ ಬೇರೆಯವರು ಅವರ ಒಂದು ಕರ್ಮ ಫಲವೋ ಇಲ್ಲಿ ಮಾಡಿಕೊಂಡಂಥ ತಪ್ಪಿಗೋ ಅವರಿಗೆ ಶಿಕ್ಷೆಯಾಗಿದೆ. ಇಲ್ಲಿ ಅವರಿಗೆ ಯಾರಿಗೂ ಆಗಲಿಲ್ಲ.
ಸ್ವಲ್ಪ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ದೊಡ್ಡ ಭಯದಿಂದ ನಮ್ಮನ್ನು ಕಾಪಾಡಿದೆ ಅಂತಕ್ಕಂಥದ್ದು ಇಲ್ಲಿ ಸತ್ಯ ಆಗಿದೆ ಬಂಧುಗಳೇ. ಹಾಗಾಗಿ ನಿಜವಾಗ್ಲೂ ಕೂಡ ನೀವೆಲ್ಲರೂ ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ದೀರಿ. ನಾವು ಎಷ್ಟೋ ಸಲ ಇಲ್ಲಿ ಬಂದು ನೋಡಿದ್ದೇವೆ, ಯಾವಾಗ ನಮ್ಮ ಸಮಾಜದ ಒಂದು ಭವ್ಯ ಭವನ ಇಲ್ಲಿ ಆಗ್ತದೆ ಅಂತಕ್ಕಂಥ ಕನಸಿತ್ತು. ಪಕ್ಕದಲ್ಲಿ ನಮ್ಮ ಬ್ರಾಹ್ಮಣ ಸಮಾಜದ ಒಂದು ಭವ್ಯವಾದಂಥ ಕಟ್ಟಡ ಆಗಿದೆಯಲ್ಲ, ಅಂಥದ್ದು ಯಾವಾಗ ಆಗ್ತದೆ ಅಂತ ನಮ್ಮ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ವಿ. ಇವತ್ತು ಅದನ್ನು ನೀವೆಲ್ಲರೂ ಸೇರಿ ಪೂರ್ಣ ಮಾಡಿದ್ದೀರಿ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತಾ ಇದೆ ಬಂಧುಗಳೇ. ಯಾಕಂತಂದರೆ ಭಾಳಷ್ಟು ಕಡೆ ನಾವು ತಿರುಗಿ ನೋಡಿದ್ದೇವೆ. ದೊಡ್ಡ ದೊಡ್ಡ ಮಹಾನ್ ನಗರಗಳಿರಬಹುದು, ಜಿಲ್ಲಾ ಕೇಂದ್ರಗಳಿರಬಹುದು, ತಾಲೂಕು ಕೇಂದ್ರಗಳಿರಬಹುದು, ಅಲ್ಲೆಲ್ಲ ಎಷ್ಟೋ ಒಂದು ಸಮುದಾಯ ಭವನಗಳನ್ನು ಮಾಡಿಕೊಳ್ಳೋಣ, ಕಲ್ಯಾಣ ಮಂಟಪಗಳನ್ನು ಮಾಡಿಕೊಳ್ಳೋಣ ಅಂತ ಪ್ರಯತ್ನ ಮಾಡಿರ್ತಕ್ಕಂಥವರು ಎಷ್ಟೋ ಜನ ಅರ್ಧಕ್ಕೆ ನಿಲ್ಲಿಸ್ಕೊಂಡಿದ್ದಾರೆ. ಇನ್ನೂ ಎಷ್ಟೋ ಜನ ಮುಕ್ಕಾಲು ಭಾಗಕ್ಕೆ ಬಂದು ನಿಲ್ಲಿಸ್ಕೊಂಡಿದ್ದಾರೆ. ಇನ್ನೂ ಕೆಲವರಿಗೆ ಪ್ರಾರಂಭ ಮಾಡಲಿಕ್ಕೇ ಆಗಿಲ್ಲ. ಅಂಥ ಸ್ಥಿತಿಯಲ್ಲಿ ಈ ತಾಲೂಕಿನಲ್ಲಿ ಮಾಡಿರ್ತಕ್ಕಂಥ, ತಾಲೂಕು ಕೇಂದ್ರದಲ್ಲಾಗಿರ್ತಕ್ಕಂಥ ಈ ಭವನ ಬಹುಶಃ ಒಂದು ಜಿಲ್ಲಾ ಮಟ್ಟದಲ್ಲೂ ಕೂಡ ಮಾಡಲಿಕ್ಕೆ ಸ್ವಲ್ಪ ಪರಿಶ್ರಮವೋ ಏನೋ ಅನ್ನುವಷ್ಟರ ಮಟ್ಟಕ್ಕೆ ಇರ್ತಕ್ಕಂಥ ಈ ಭವನ ಈ ತಾಲೂಕಿನಲ್ಲಾಗಿರ್ತಕ್ಕಂಥದ್ದು ಭವ್ಯವಾದಂಥ ಹೆಮ್ಮೆಯನ್ನು ತಂದಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ ಬಂಧುಗಳೇ. ಹಾಗಾಗಿ ಇವತ್ತು ಉತ್ತಮವಾಗಿರ್ತಕ್ಕಂಥ ಈ ಭವನವನ್ನು ನಿರ್ಮಾಣ ಮಾಡಿದ್ದೀರಿ. ದೇವಾಲಯವೂ ಕೂಡ ನಿರ್ಮಾಣ ಆಗಿದೆ. ಶಿಲ್ಪಿಗಳಿಗೆ ಕಾಷ್ಟಶಿಲ್ಪಿಗಳಿರ್ಬೋದು, ಶಿಲಾಶಿಲ್ಪಿಗಳಿರ್ಬೋದು, ಇಬ್ಬರಿಗೂ ಸನ್ಮಾನವನ್ನು ಮಾಡಿದ್ರಿ. ಬಹುಶಃ ಈ ಸಮುದಾಯದಲ್ಲಿ ಯಾವ ಶಿಲ್ಪಿಗಳನ್ನು ಹೊರಗಿನಿಂದ ಕರೆಬೇಕಾದಂಥ ಅವಶ್ಯಕತೆ ಇಲ್ಲ. ವೈದಿಕರು ಇದ್ದಾರೆ, ಪಂಚಶಿಲ್ಪಿಗಳೂ ಇದ್ದಾರೆ. ಏನೆಲ್ಲ ಮಾಡಲಿಕ್ಕೆ ಯಾರನ್ನೂ ಆಶ್ರಯಿಸಿದಲೇ ಈ ಸಮಾಜದಿಂದಲೇ ಎಲ್ಲವನ್ನು ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಯಾವುದಾದ್ರೂ ಒಂದು ಸಮಾಜಕ್ಕೆ ಇದ್ದರೆ ಅದು ವಿಶ್ವಬ್ರಾಹ್ಮಣ ಸಮಾಜಕ್ಕೆ ಮಾತ್ರ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ. ಹಾಗಾಗಿ ಇವತ್ತು ಅಂತಹ ಶಿಲ್ಪಿಗಳನ್ನು ಸತ್ಕಾರ ಮಾಡಿದ್ದೀರಿ. ಈ ರಾಷ್ಟ್ರದಲ್ಲಿ ಏನಾದರೂ ವೈದಿಕ ಪರಂಪರೆ ಇದೆ, ಅದರ ಮುಖಾಂತರ ಇಡೀ ದೇಶಾದ್ಯಂತ ಶಿಲ್ಪಕಲಾ ಕೇಂದ್ರಗಳು ಕಂಗೊಳಿಸ್ತಾ ಇದ್ದಾವೆ ಅಂತ ಅಂದರೆ ಅದಕ್ಕೆ ಪಾಶ್ಚಾತ್ಯರು ಈ ದೇಶಕ್ಕೆ ಅತ್ಯಂತ ಆಕರ್ಷಿತರಾಗಿ ಬರ್ತಾರಲ್ಲ. ಬಂದು ಒಂದೊಂದನ್ನು ದೇವಾಲಯಗಳನ್ನು, ಶಿಲ್ಪಕಲಾ ಕೇಂದ್ರಗಳನ್ನು ನೋಡಿ ವೀಕ್ಷಣೆ ಮಾಡಿ ಮಾಡಿ ಅಲ್ಲಿರ್ತಕ್ಕಂಥ ಶಿಲ್ಪಕಲಾ ಕೇಂದ್ರಗಳ ಅನ್ವೇಷಣೆ, ಅದರಲ್ಲಿರ್ತಕ್ಕಂಥ ಆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಗಳ ಅರಿವು ಎರಡನ್ನೂ ಮೂಡಿಸ್ಕೊಳ್ಳಿಕ್ಕೆ ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಅವರಿಗೆ ತುಂಬ ನಾಡಿನ ತುಂಬ ಇರ್ತಕ್ಕಂಥ ದೇವಾಲಯಗಳು, ಮಠ ಮಂದಿರಗಳು, ಗುಡಿಗೋಪುರಗಳು ಆಕರ್ಷಣೆಯನ್ನು ಕೊಡ್ತಾ ಇದ್ದಾವೆ. ಅದರ ನಿರ್ಮಾತೃಗಳು ವಿಶ್ವಬ್ರಾಹ್ಮಣ ಶಿಲ್ಪಿಗಳು ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಅನ್ನಿಸ್ತದಲ್ವಾ. ಈಗ ತಾನೇ ಸ್ವಾಮೀಜಿ ಅವರು ಹೇಳಿದರು, ರಾಮ ಮಂದಿರ ಇಡೀ ಶತಶತಮಾನಗಳಿಂದ ಕನಸಾಗಿದ್ದಂಥ ರಾಮ ಮಂದಿರ 500 ವರ್ಷಗಳಿಂದ ಸತತವಾಗಿ ಪ್ರಯತ್ನಪೂರ್ವಕವಾಗಿ ನಡೆದಿದ್ದಂಥ ಆ ರಾಮ ಮಂದಿರ ನಿರ್ಮಾಣ ಆಯಿತು. ಅಲ್ಲಿ ನಿರ್ಮಾಣ ಮಾಡಬೇಕಾಗಿದ್ದರೂ ಕೂಡ ಅನೇಕ ಕಾರಣಗಳಿರ್ತದೆ ಬಂಧುಗಳೇ. ಸುಮ್ಮನೆ ಹೋಗಿ ಯಾವುದೋ ಸ್ಥಳವನ್ನು ನಮ್ಮದು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಸಂಶೋಧನೆ ನಡೆದಿರುತ್ತೆ. ಯಾವ ಸ್ಥಳ ಏನಾಗಿದೆ, ಇಲ್ಲಿ ಏನು ಅಡಗಿದೆ ಅಂತಕ್ಕಂಥದ್ದನ್ನು ಸಂಶೋಧಕರು ಪತ್ತೆ ಮಾಡ್ತಾರೆ. ಆ ಸಂಶೋಧನೆ ನಡೆದಾಗ ಅನೇಕ ಶಿಲ್ಪಕಲಾ ಅವಶೇಷಗಳು ಅಲ್ಲಿ ಸಿಕ್ತಲ್ಲ. ರಾಮ ಮಂದಿರದಲ್ಲಿ ಅನೇಕ ಶಿಲ್ಪಕಲಾ ಅವಶೇಷಗಳು ಅಲ್ಲಿ ಸಿಕ್ತು. ಕಾಶಿಯಲ್ಲಿ ಸಿಕ್ಕಿದೆ, ಮಥುರಾದಲ್ಲಿ ಅನ್ವೇಷಣೆ ಆಗಿದೆ, ಅಲ್ಲೂ ಕೂಡ ಸಿಗ್ತಾ ಇದೆ. ಇದೆಲ್ಲಕ್ಕೆ ಕಾರಣ ಯಾವುದು? ಅದು ಏನಾದರೂ ಅಂಥ ಶತಶತಮಾನಗಳಿಂದ ಅಡಗಿ ಹೋಗಿರ್ತಕ್ಕಂಥ ಸಂಶೋಧನೆಯ ಮುಖಾಂತರ ನಮ್ಮ ನಾಡಿನ ಅತ್ಯಂತ ಹಿರಿದಾದಂಥ ವೈದಿಕ ಪರಂಪರೆಯ ಹೊರಹೊಮ್ಮುವಿಕೆ ಇದೆ ಅಂತಕ್ಕಂಥದ್ದನ್ನು ಗುರುತಿಸಲಿಕ್ಕೆ ಕಾರಣರು ಯಾರು ಅಂದರೆ ವಿಶ್ವಬ್ರಾಹ್ಮಣ ಶಿಲ್ಪಿಗಳೇ ಅದಕ್ಕೆ ಕಾರಣರಾಗಿದ್ದಾರಲ್ವಾ. ಅಂಥ ಸಂಶೋಧನೆಯ ಮುಖಾಂತರ ಇವತ್ತು ಒಂದೊಂದು ಕ್ಷೇತ್ರಗಳು ಕೂಡ ಹೊರಹೊಮ್ಮಿ ತಮ್ಮದೇ ಆಗಿರ್ತಕ್ಕಂಥ ಅಸ್ತಿತ್ವಗಳನ್ನು ಪಡೆದುಕೊಳ್ತಾ ಇದ್ದಾವೆ. ಹಾಗಾಗಿ ಈ ಒಂದು ದೇಶದ ಶಿಲ್ಪಿಗಳ ಪಾತ್ರ ಅತ್ಯಂತ ಹಿರಿದು. ನಮ್ಮ
ಶಿವಾನಂದ ಭಾರತಿ ಸ್ವಾಮಿಗಳವರು ಹೇಳಿದ್ರು, ರಾಮ ಮಂದಿರದಲ್ಲಿ ಇವತ್ತು ಕಂಗೊಳಿಸ್ತಾ ಇರತಕ್ಕಂಥ ರಾಮಲಾಲ ವಿಗ್ರಹ, ಆ ವಿಗ್ರಹವನ್ನು ಕೆತ್ತದಂಥ ಅವರು ಮೈಸೂರಿನ ಅರುಣ ಯೋಗಿ ರಾಜ್ ಅಂತ ಹೇಳಲಿಕ್ಕೆ ಸಂತೋಷ ಅನ್ಸೋದಲ್ವಾ ಅಂದರು. ಬಂಧುಗಳೇ, ಅರುಣ್ ಯೋಗಿ ರಾಜ್ರವರು ಸುಮಾರು 1 ವರ್ಷಗಳ ಹಿಂದೆ ಆ ಕೇದಾರದಲ್ಲಿ ಆ ಶಂಕರಾಚಾರ್ಯರ ಪ್ರತಿಮೆಯನ್ನು ಕೆತ್ತಿ ಅದನ್ನು ನಿಲ್ಲಿಸಿದ್ರು. ಮೋದಿಯವರೇ ಅದನ್ನು ಅನಾವರಣಗೊಳಿಸಿ ಸನ್ಮಾನ ಮಾಡಿದರು. ಆಗ ನಮಗೆ ಅನ್ನಿಸ್ತು, ಇಲ್ಲಿ ನಮ್ಮ ಕರ್ನಾಟಕದ ಮೈಸೂರಿನ ಶಿಲ್ಪಿಗಳು ಅವರು, ಶಿಲ್ಪಿ ಸಿದ್ಧಾಂತಿ ಸಿದ್ಧಲಿಂಗ ಸ್ವಾಮಿಗಳವರ ಶಿಷ್ಯರು ಬಸವಣ್ಣಾಚಾರ್ಯರು. ಬಸವಣ್ಣಾಚಾರ್ಯರ ಮಗ ಯೋಗಿರಾಜ್, ಯೋಗಿರಾಜರವರ ಮಗ ಅರುಣ್ ಯೋಗಿರಾಜ್. ಪರಂಪರೆ ಇದೆ. ಅವರು ಅದನ್ನು ನಿರ್ಮಾಣ ಮಾಡಿದ್ರಲ್ಲ ಅಂತ ಹೇಳಿ ಕಳೆದ ವರ್ಷ ನಮ್ಮ ಮಾಘಶುದ್ಧ ದಶಮಿಯಲ್ಲಿ ನಮ್ಮ ಗುರುಗಳ ಜಯಂತಿ ಮಹೋತ್ಸವ ಆಗುವಾಗ ಅವರನ್ನು ಕರೆಸಿ, ಅರುಣ್ ಯೋಗಿರಾಜರವನ್ನು ಕರೆಸಿ ಅವರಿಗೆ ಸನ್ಮಾನ ಮಾಡಿ ಶಿಲ್ಪಕಲಾ ಸಾರ್ವಭೌಮ ಅಂತಕ್ಕಂಥ ಬಿರುದನ್ನು ನೀಡಿ ಅವರಿಗೆ ನಾವು ಆಶೀರ್ವಾದ ಮಾಡಿದ್ವಿ. ಬಹುಶಃ ಗುರುಗಳ ಅನುಗ್ರಹವೋ ಏನೋ, ಅಲ್ಲಿ ರಾಮ ಮಂದಿರದಲ್ಲಿ ವಿಗ್ರಹ ಮಾಡ್ತಕ್ಕಂಥ ಅನುಗ್ರಹ ಸಿಕ್ತು. 3 ಜನ ಶಿಲ್ಪಿಗಳು ಮಾಡಿದ್ರು. ಆದರೆ ಅಂತಿಮವಾಗಿ ಆಯ್ಕೆಯಾದಂಥ ವಿಗ್ರಹ ಅರುಣ್ ಯೋಗಿರಾಜರವರದ್ದೇ ಆಯಿತು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತದಲ್ವಾ. ಬಹುಶಃ ಇವತ್ತು ಅವರು ಕೇವಲ ನಮ್ಮ ದೇಶದಾದ್ಯಂತ ವಿಖ್ಯಾತರಲ್ಲ, ಜಾಗತಿಕ ಮಟ್ಟದಲ್ಲಿ ಶಿಲ್ಪಿಗಳ ಖ್ಯಾತಿಗೆ ಒಂದು ಅತ್ಯಂತ ಕೀರ್ತಿಪ್ರಾಯರಾಗಿದ್ದಾರೆ ಅಂತ ಹೇಳಲಿಕ್ಕೂ ಅಷ್ಟೇ ಸಂತೋಷ ಅನ್ನಿಸ್ತದೆ. ಇನ್ನೊಂದು ಮಾತನ್ನು ಹೇಳಬೇಕು ಅಂತಂದರೆ, ಅದೇ ಅರುಣ್ ಯೋಗಿರಾಜರವರಿಂದ ಮೊನ್ನೆ ತಾನೇ ಕಳೆದ ಮಾಘ ಶುದ್ಧ ದ್ವಾದಶಿಯ ದಿನ ಕಳೆದ 21ನೇ ತಾರೀಕು ಕರಾವಳಿಯಲ್ಲಿ ನಮ್ಮ ಶಾಖಾಮಠ ಕಜ್ಕಿಯಲ್ಲಿ ಅನ್ನಪೂರ್ಣೇಶ್ವರಿಯ ದೇವಾಲಯದ ಲೋಕಾರ್ಪಣೆ ಆಯ್ತಲ್ಲ, ಪ್ರತಿಷ್ಠಾಪನೆ ಆಯ್ತಲ್ಲ. ಆ ಅನ್ನಪೂರ್ಣೇಶ್ವರಿಯ ವಿಗ್ರಹವನ್ನು ಕೂಡ ಅರುಣ್ ಯೋಗಿರಾಜರವರೇ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಅಷ್ಟೇ ಸಂತೋಷ ಅನ್ನಿಸ್ತದೆ ಬಂಧುಗಳೇ. ಮೊಟ್ಟ ಮೊದಲು ಶ್ರೀರಾಮನ ವಿಗ್ರಹವನ್ನು ಮಾಡಿ ಬಂದಂಥ ಅವರು 2ನೇ ವಿಗ್ರಹವನ್ನೇನಾದರೂ ಪ್ರತಿಷ್ಠಾಪನೆಗೆ ಅವರು ಕೊಟ್ಟಿದ್ದರೆ ನಮ್ಮ ಅನ್ನಪೂರ್ಣೇಶ್ವರಿಯ ವಿಗ್ರಹ ಅಂತ ಹೇಳಲಿಕ್ಕೂ ಅಷ್ಟೇ ಸಂತೋಷ ಅನ್ನಿಸ್ತದೆ ಬಂಧುಗಳೇ. ಆ ಕ್ಷೇತ್ರದಲ್ಲಿಯೂ ಕೂಡ ನಾವು ಸಾಕಷ್ಟು 10 ವರ್ಷಗಳಿಂದ ನಿರಂತರ ಪ್ರಯತ್ನ ನಡೆದಿತ್ತು. ಜಾಗವನ್ನು ಕೊಟ್ಟವರು ಯಾರೋ ನಮಗೆ ಪರಿಚಯ ಇಲ್ಲ, ಸ್ಥಳದಾನಿಗಳು ಗೊತ್ತಿಲ್ಲ, ಸ್ಥಳ ಮೊದಲೇ ಗೊತ್ತಿಲ್ಲ. ಆದರೂ ಕೂಡ ಅಲ್ಲಿ ಒಂದು ನಮ್ಮ ಶಾಖಾ ಮಠ ಮತ್ತು ಒಂದು ಅನ್ನಪೂರ್ಣೇಶ್ವರಿಯ ದೇವಾಲಯ ಇವತ್ತಾಗಿದೆ ಅಂತ ಅಂದರೆ ಅದಕ್ಕೆ ಕಾರಣ ಇದೆ. ಅಲ್ಲಿಯ ದಾನಿಗಳು ಪ್ರಶ್ನಾ ಚಿಂತನೆಯನ್ನು ಮಾಡಿದ್ರು. ಆದಿ ಶಂಕರಾಚಾರ್ಯರು ಕೊಡಚಾದ್ರಿ ಕೊಲ್ಲೂರು ಮಾರ್ಗವಾಗಿ ಅಲ್ಲಿ ಬಂದು ಅಲ್ಲಿ ಅನ್ನಪೂರ್ಣೇಶ್ವರಿಯನ್ನು ಮಧ್ಯಾಹ್ನದ ಭಿಕ್ಷೆಯ ಸಮಯದಲ್ಲಿ ಉಪಾಸನೆ ಮಾಡಿದ್ರು ಅಂತ ಬಂತು. ಆ ಕಾರಣಕ್ಕಾಗಿ ಅಲ್ಲಿ ಯಾರಾದರೂ ಒಂದು ದೇವಾಲಯವನ್ನು ಮಾಡಬೇಕು ಅಂತ ಹೇಳಿದ್ದಕ್ಕೆ ಪ್ರಯತ್ನ ಪಟ್ಟರು, ಅವರಿಂದ ಆಗಲಿಲ್ಲ. ಶಂಕರಾಚಾರ್ಯರು ಅಂದ ತಕ್ಷಣ ಶೃಂಗೇರಿಗೆ ಹೋದರು, ಮಂತ್ರಾಕ್ಷತೆ ತಂದರು. ಉಡುಪಿಗೆ ಹೋದರು, ಅಲ್ಲಿಂದಲೂ ಕೂಡ ಪುತ್ತಿಗೆ ಮಠಾಧೀಶರು ಈಗಲೂ ಕೂಡ ಅವರೇ ಪರ್ಯಾಯದಲ್ಲಿದ್ದಾರೆ. 16 ವರ್ಷದ ಹಿಂದೆ ಕೂಡ ಅವರೇ ಇದ್ದರು. ಅವರು ಕೂಡ ಬಂದು ನೋಡಿ ಹೋಗಿದ್ದಾರೆ. ಬಹುಶಃ ಶೃಂಗೇರಿಯ ಜಗದ್ಗುರುಗಳ ಅನುಗ್ರಹ, ಉಡುಪಿ ಕೃಷ್ಣನ ಅನುಗ್ರಹವೋ ಏನೋ ಗೊತ್ತಿಲ್ಲ. ಆ ಈರ್ವರು ದಾನಿಗಳು ಒಮ್ಮೆ ನಾವು ಇದೇ ನಮ್ಮ ಬಾರ್ಕೂರು ಕಾಳಿಕಾಂಬ ದೇವಾಲಯದಲ್ಲಿ ಕಾರ್ಯಕ್ರಮದಲ್ಲಿದ್ವಿ. ನೀವೆಲ್ಲ ಬಾರ್ಕೂರು ಕಾಳಿಕಾಂಬ ದೇವಾಲಯದ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥವರು, ಆ ದೇವಿಯ ಅನುಗ್ರಹವನ್ನು ಪಡೆದಿರ್ತಕ್ಕಂಥವರು. ನಾವು ಅಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ನಮ್ಮ ಮಧ್ಯಾಹ್ನದ ಬಿಡುವಿನಲ್ಲಿದ್ದಾಗ ಐರ್ವರು ದಾನಿಗಳು ಬಂದು ಎಲ್ಲ ವಿಚಾರ ಹೇಳಿದ್ರು. ನಾವಾದರೂ ಅಂದ್ಕೊಂಡ್ವಿ ಅಲ್ಲೆಲ್ಲ ಹೋಗಿದ್ದಾರೆ, ನಾವೇನು ಮಾಡಲಿಕ್ಕಾಗ್ತದೆ ಅಂತ. ಆದರೂ ಕೂಡ ಆ ಬಾರ್ಕೂರು ಕಾಳಿಕಾಂಬೆಯ ಪ್ರೇರಣೆ ಆಯಿತು. ಇಲ್ಲ, ನೀವು ಅಲ್ಲಿಗೆ ಹೋಗಬೇಕು ಅಂತಕ್ಕಂಥ ನಮ್ಮ ಮನಸ್ಸಿನಲ್ಲಿ ಪ್ರೇರಣೆ ಬಂತು. ನಾವು ಹೋದ್ವಿ. ಜಾಗವನ್ನು ಈರ್ವರೂ ಸೇರಿ 2 ಎಕರೆ ಜಾಗವನ್ನು ಕೊಟ್ಟರು. 10 ವರ್ಷಗಳಿಂದ ನಿರಂತರ ಪ್ರಯತ್ನ ನಡೆದಿತ್ತು ದೇವಾಲಯ ಮಾಡಬೇಕು ಅಂತ. ಮಧ್ಯದಲ್ಲಿ ಹೀಗೆ ಎಷ್ಟು ಅಡಚಣೆಗಳೂ ಬಂತು. ನಿಮಗೆ ಹೇಗೆ ಬಂದು ಹೋಯಿತೋ ಹಾಗೆ ನಮಗೂ ಕೂಡ ಬಂದು ಹೋಯಿತು. ಅದೆಲ್ಲ ನಮ್ಮ ಆಡಳಿತ ಮುಕ್ತೇಶ್ವರಿಗೆ ಎಲ್ಲರಿಗೂ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು. ಆದರೂ ಕೂಡ ಆ ಅನ್ನಪೂರ್ಣೇಶ್ವರಿಯ ದೇವಾಲಯ, ಆ ಬಾರ್ಕೂರು ಕಾಳಿಕಾಂಬೆಯ ಅನುಗ್ರಹದಿಂದ
ಇವತ್ತು ಮೊನ್ನೆ ತಾನೇ ಭವ್ಯವಾಗಿರ್ತಕ್ಕಂಥ ದೇವಾಲಯ ಆಗಿ ಪ್ರಾಣ ಪ್ರತಿಷ್ಠೆ ಆಗಿ ಅದು ಲೋಕಾರ್ಪಣೆ ಆಗಿದೆ ಅಂತ ಹೇಳಲಿಕ್ಕೆ ಅಷ್ಟೇ ಸಂತೋಷ ಅನ್ನಿಸ್ತದೆ ಬಂಧುಗಳೇ. ಹಾಗಾಗಿ ಇವತ್ತು ತಾವೆಲ್ಲರೂ ಕೂಡ ಅಂತಹ ಕಾಳಿಕಾಂಬೆಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದೀರಿ. ಅದರ ಜೊತೆಯಲ್ಲಿ ಇವತ್ತು ಈ ಸಭಾಭವನವನ್ನು ಕೂಡ ಲೋಕಾರ್ಪಣೆ ಮಾಡಿದ್ದೀರಿ. ಈಗಾಗಲೇ ಮುಂದಿನ ದಿನಗಳಲ್ಲಿ ಹೇಗೆ ನಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದನ್ನು ನಮ್ಮ ಕಟ್ಪಾಡಿ ಶ್ರೀಗಳವರು ದೇವಾಲಯವನ್ನು ನಡೆಸ್ಕೊಂಡು ಹೋಗುವುದ್ರ ಬಗ್ಗೆ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಶಿವಾನಂದ ಭಾರತಿ ಸ್ವಾಮಿಗಳವರು ಕೂಡ ಅದರ ಏನೇನು ಯಾವ ರೀತಿ ನಡ್ಕೊಂಡು ಹೋಗಬೇಕು ನಿಮಗೆಲ್ಲ ಆ ಶೃಂಗೇರಿಯ ಜಗದ್ಗುರುಗಳ ಆ ಶಾರದಾಮ್ಮನವರ ಅನುಗ್ರಹವೂ ಕೂಡ ಇರಲಿ ಅಂತಕ್ಕಂಥದ್ದಾಗಿ ಹಾರೈಸಿದ್ದಾರೆ. ಬಂಧುಗಳೇ, ನಾವು ಹೆಚ್ಚಿಗೆ ಹೇಳಲಿಕ್ಕೆ ಹೋಗುವುದಿಲ್ಲ. ಇವತ್ತು ನೀವೆಲ್ಲರೂ ಕೂಡ ಮಾಡಿರ್ತಕ್ಕಂಥದ್ದು ಅತ್ಯಂತ ಶ್ರೇಯಸ್ಕರವಾಗಿರ್ತಕ್ಕಂಥದ್ದಿದೆ. ಇಲ್ಲಿ ನಿಂತು ನೀವೆಲ್ಲ ಹೇಳ್ತಾ ಇದ್ರಿ, ಹಿಂದಿನವರು ಎಲ್ಲಿಂದ ಮಾಡ್ಕೊಂಡು ಬಂದರು ಅವರನ್ನೆಲ್ಲ ಜ್ಞಾಪಿಸ್ಕೊಂಡ್ರಿ. ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಅಧ್ಯಕ್ಷರಾಗಿದ್ದರು ಅಷ್ಟೂ ಜನರನ್ನು ಜ್ಞಾಪಿಸ್ಕೊಂಡ್ರಿ. ನೀವು ನಿಜವಾಗ್ಲೂ ಕೂಡ ನಮಗೆ ಶ್ಲಾಘನೀಯ ಅಂತ ಅನ್ನಿಸ್ತದೆ. ಮುಂದೂ ಕೂಡ ಇವತ್ತು ನೀವು ಮಾಡಿರ್ತಕ್ಕಂಥದ್ದನ್ನು ಮುಂದಿನವರೂ ಹಾಗೆ ಜ್ಞಾಪಿಸ್ಕೊಳ್ಳುವಂತಾಗಲಿ ಅಂತಕ್ಕಂಥದ್ದಾಗಿ ಆ ದೇವಿಯನ್ನು ಪ್ರಾರ್ಥಿಸುತ್ತಾ ಉತ್ತರೋತ್ತರ ಎಲ್ಲರಿಗೆ ಶ್ರೇಯಸ್ಸಾಗಲಿ ಅಂತ ಆ ಭಗವಂತನನ್ನು ಜಗನ್ಮಾತೆಯನ್ನು ಪ್ರಾರ್ಥಿಸಿ ಹರಿಸಿನ ಮೇಡ ಮಾತು ಮುಗಿಸ್ತೇವೆ. ಶುಭಂ ಭೂಯಾತ್. ನಮ್ಮ ಕ್ಷೇತ್ರಕ್ಕೆ ಆಗಮಿಸಿ ಸುದೀರ್ಘವಾಗಿ ಆಶೀರ್ವಚನವನ್ನು ನೀಡಿದರು. ಹಾಸನಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಗುರುಗಳು ಒಂದು ಲೆಟ್ರ್ ಇಟ್ಕೊಟ್ರು, ಮುಖ್ಯಮಂತ್ರಿಗಳು ಒಂದು ಲೆಟ್ರ್ ಮಾಡಿ ಕೊಟ್ಟರು. ನಾವು ಬಸ್ಸಲ್ಲಿ ಬರ್ತಾ ನಾವೊಂದು ಟಿ ಬಸ್ಸಲ್ಲಿ ಬರ್ತಾ ಒಂದಿಷ್ಟು ಜನ ಮಾತಾಡ್ದು, ಗುರುಗಳೇನೋ ಲೆಟ್ರ್ ಕೊಟ್ಟರು, ಇದರಲ್ಲಿ ಹೆಂಗೆ ದುಡ್ಡು ಬರುತ್ತೆ ಅಂತೇಳಿ. ಆದರೆ 65 ಲಕ್ಷ ದುಡ್ಡು ಬಂದಿದ್ದಂತಕ್ಕಂಥದ್ದು ಪ್ರಥಮದಲ್ಲೇ ಗುರುಗಳ ಆ ಲೆಟ್ರ್ ಹೆಡ್ಡಿನ ಮಹಿಮೆ ಅಂತ ನಾನು ಭಾವಿಸ್ಕೊಳ್ಬೇಕು. ಭಾಳ ಮುಖ್ಯವಾಗಿ ಈಗ ಮತ್ತೆ MP ಎಲೆಕ್ಷನ್ ಬಂತು. ಮತ್ತೊಮ್ಮೆ ನಾವು ಗುರುಗಳಲ್ಲಿ ಮತ್ತೊಮ್ಮೆ ಮನವಿಯನ್ನು ಇಡ್ತೇವೆ. ಇದು ಭೋಜನಾಲಯ ಮಾತ್ರ ಆಗಿರೋದು, ಸಭಾಭವನ ಮೇಲ್ಗಡೆ ಆಗಬೇಕಾಗಿದೆ. ಇನ್ನೊಂದು ಲೆಟ್ರ್ ಹೆಡ್ಡನ್ನು ನೀವು ಮುಖ್ಯಮಂತ್ರಿಗಳಿಗೆ ಕೊಟ್ಟರೆ ಏನಾದರೂ ಅವರು, ಯಾಕೆಂತೇಳಿದ್ರೆ ನಿಮಗೆ ಬಹಳ ಗೌರವವನ್ನು ಕೊಡ್ತಕ್ಕಂಥ ಮುಖ್ಯಮಂತ್ರಿಗಳಿದ್ದಾರೆ. ಅದರ ಮುಂದಿನ ಅವಧಿಯಲ್ಲಿ ನಮಗೆ ಅನುದಾನವನ್ನು ದೊರಕಿಸಿ ಕೊಡ್ಬೋದು. ಅದೇ ರೀತಿ ನಮಗೆ ಕಾಳಹಸ್ತೇಂದ್ರ ಗುರುಗಳು ಕೂಡ ಹೌದು. ಅವರು ಕೂಡ ಯಡಿಯೂರಪ್ಪನವರು ವಿಜೇಂದ್ರ ಅವರಿಗೆ BY ರಾಘವೇಂದ್ರ ಅವರಿಗೆ ಬಹಳ ಆಪ್ತರು. ಅವರು ಪ್ರತಿಯೊಂದಕ್ಕೂ ಕೂಡ ಅವರ ಮಾತನ್ನು ಸ್ವೀಕರಿಸ್ತಾರೆ. ದಯವಿಟ್ಟು ಅವರು ಕೂಡ ನಮ್ಮ ಮುಂದಿನ ಸರ್ಕಾರ ಇಲ್ದಿದ್ರೂ ಕೂಡ ಸಂಸದರ ನಿಧಿಯಿಂದನಾದರೂ ನಮಗೆ ಮುಂದಿನ ಮೇಲ್ಭಾಗದ ಸಭಾಭವನ ಆಗಬೇಕು. ಭೋಜನಾಲಯ ಆಗಿದ್ದಿದ್ದು ಸಭಾಭವನ ಅಲ್ಲ, ಇದು ಭೋಜನಾಲಯ. ಸಭಾಭವನ ಮೇಲ್ಗಡೆ ಆಗಬೇಕು. ಅದಕ್ಕೆ ಗುರುಗಳು ಇನ್ನಷ್ಟು ನಮಗೆ ಆಶೀರ್ವಾದದ ಮೂಲಕ, ಅವರ ಲೆಟರ್ ಮೂಲಕ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿ ಅಂಥೇಳಿ ನಾವು ಅವರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಇನ್ನೊಂದು ವಿಚಾರವನ್ನು ನಾವು ಪ್ರಸ್ತಾಪ ಮಾಡಬೇಕು. ಅಯೋಧ್ಯೆಗೆ ಇಡೀ ನಮ್ಮ ಕರ್ನಾಟಕದಲ್ಲಿ ವಿಶ್ವಕರ್ಮ ಸಮುದಾಯದಿಂದ ಯತಿಗಳು ಹೋಗಿದ್ದೇನಾದರೂ ಇದ್ದರೆ ನಮ್ಮ ಶಿವಸುಜ್ಞಾನ ತೀರ್ಥ ಸ್ವಾಮೀಜಿಗಳು ಮಾತ್ರ ಹೋದರು. ನೀವು ಫ್ಲೈಟಲ್ಲಿ ಬರ್ತಾ ಒಂದು ವಿಡಿಯೋ ವೈರಲ್ ಆಯಿತು, ಗೊತ್ತಿರ್ಬೋದು ನೀವು. ಅರುಣ್ ಯೋಗಿರಾಜ್ ಇದ್ದರು, ಅದೇ ಫ್ಲೈಟಲ್ಲಿ ನಮ್ಮ ಗುರುಗಳಿದ್ದರು. ಗುರುಗಳಿಗೆ ಮತ್ತು ಅರುಣ್ ಯೋಗಿರಾಜ್ರವರಿಗೆ ಫ್ಲೈಟಲ್ಲಿ ಜೈಘೋಷಗಳನ್ನು ಹಾಕಿದ್ರು. ಆ ಫ್ಲೈಟಲ್ಲಿ ಇಬ್ಬರು ಸ್ವಾಮೀಜಿಗಳಿಗೂ ಅಲ್ಲಿ ಅರುಣ್ ಯೋಗಿರಾಜ್ ಅವರಿಗೂ ಜೈಘೋಷಗಳನ್ನು ಹಾಕಿದ್ರು. ಒಂದು ಫ್ಲೈಟ್ ಅಂದರೆ 250 ಜನ ಕೂರ್ತಾರೆ ಅದರಲ್ಲಿ. ಅಷ್ಟು ನಮ್ಮ ಕಟ್ಪಾಡಿ ಸ್ವಾಮಿಗಳು ಕೂಡ ಅಯೋಧ್ಯೆಗೆ ಹೋಗಿದ್ರು. ಹಾಗಾಗಿ ನಮ್ಮ ಸಮಾಜದ ಪರವಾಗಿ ಅಯೋಧ್ಯೆಗೆ ಪುರಪ್ರವೇಶವನ್ನು ಮಾಡಿ ಇಡೀ ಸಮುದಾಯಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಸಂಕಲ್ಪವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ವಂದಿಸ್ತಾ, ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರ ಕೊಟ್ಟಿರ್ತಕ್ಕಂಥ ವಿನೂತನ ಸುನಿಲ್ ಅವರು ಆಗಮಿಸಿದ್ದಾರೆ. ದಯವಿಟ್ಟು ಅವರು ಆಗಮಿಸಿ ಗುರುಗಳಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆಯೇ ಜನಾರ್ದನ್ ಆಚಾರ್ ಸಾಲಿಗ್ರಾಮ, ರಮೇಶ್ ಆಚಾರ್ಯ ಚೇಂಪಿ ಅವರು, ಗ್ರಾಮ ಮುಕ್ತೇಶ್ವರ ಕಾಳಿಕಾಂಬ ದೇವಸ್ಥಾನದ ಗ್ರಾಮ ಮುಕ್ತೇಶ್ವರ ಅವರು ಕೂಡ ಆಗಮಿಸಿ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಜನಾರ್ದನ್ ಆಚಾರ್ ಗ್ರಾಮ ಮುಕ್ತೇಶ್ವರು ದಯವಿಟ್ಟು ವೇದಿಕೆ ಮೇಲೆ ಬಂದು ನಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸ್ಕೊಂಡು ಹೋಗಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಬಹಳ ದಿನಗಳಿಂದ ಬಹಳಷ್ಟು ಶ್ರಮಪಟ್ಟು ಭವ್ಯ ಭವನದ ಕಟ್ಟಡ ತಲೆ ಎತ್ತಿ ನಿಲ್ಲುವಲ್ಲಿ ಸಹಕರಿಸಿದಂತಹ ಆಡಳಿತ ಮಂಡಳಿಯ ಸರ್ವರಿಗೂ ಪೂಜ್ಯರಿಂದ ಮಂತ್ರಾಕ್ಷತೆ ವಿತರಣಾ ಕಾರ್ಯಕ್ರಮ ನಡೆಯಲಿದೆ.
ಆಡಳಿತ ಮಂಡಳಿಯ ಸರ್ವ ಪದಾಧಿಕಾರಿಗಳು ವೇದಿಕೆಗೆ ಆದಷ್ಟು ಬೇಗ ಬಂದು ಪೂಜ್ಯರಿಂದ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಉಪಾಧ್ಯಕ್ಷರು NG ಚಂದ್ರಶೇಖರ್ ನಗಡವಳ್ಳಿ, ಕಾರ್ಯದರ್ಶಿ NS ನಾಗಪ್ಪಾಚಾರ್ಯ ನಾಡ್ತಿ ಸೊಪ್ಪುಗುಡ್ಡೆ, ಸಹಕಾರ್ಯದರ್ಶಿಗಳು ರಾಮಚಂದ್ರಾಚಾರ್ಯ ಬಾನುಗೋಡು, ಶ್ರೀ N ರಾಘವೇಂದ್ರಾಚಾರ್ಯ ಗುಡ್ಡೆಕೊಪ್ಪ, ಖಜಾಂಚಿ ಶ್ರೀ P ಭಾಸ್ಕರಾಚಾರ್ಯ ಹೈಸ್ಕೂಲ್ ರಸ್ತೆ ತೀರ್ಥಹಳ್ಳಿ, ಲೆಕ್ಕ ಪರಿಶೋಧಕರು LG ಕೃಷ್ಣಾಚಾರ್ಯ ಅರಳಿಸುರಳಿ, ಸದಸ್ಯರುಗಳು ಶ್ರೀ K ಜಗದೀಶಾಚಾರ್ಯ ಮೇಲಿನ ಕುರುವಳ್ಳಿ, PL ಸದಾನಂದಾಚಾರ್ಯ ಪಡ್ನೊಳ್ಳಿ, ಶ್ರೀ ಶ್ರೀಧರಾಚಾರ್ಯ ಕಮ್ಮಚ್ಚಿ, TN ರಮೇಶಾಚಾರ್ಯ ತೀರ್ಥಹಳ್ಳಿ, HM ವಿಜಯದೇವ್ ಹೊಸ ಅಗ್ರಹಾರ, ಶ್ರೀ ಸಂಜೀವ ಆಚಾರ್ಯ ತ್ಯಾನಂದೂರು, ಶ್ರೀ ಸಂತೋಷ್ ವಿ ಆಚಾರ್ಯ ಇಂದಿರಾನಗರ, LG ಉಮಾಪತಿ ಸುರಾನಿ ಗಣಪತಿಕಟ್ಟೆ, ಉಪೇಂದ್ರ ಆಚಾರ್ಯ ಮೇಲಿನ ಕುರುವಳ್ಳಿ, BG ಶಂಕರಾಚಾರ್ಯ ಆರ್ಗ ಗೇಟ್, ಶ್ರೀ ಚಂದ್ರಶೇಖರ್ ಜಿ ಕಲ್ಮನೆ ಮಂಡಗದ್ದೆ, ಶ್ರೀಮತಿ ಗೀತಾ ಸತೀಶಾಚಾರ್ಯ ತೀರ್ಥಹಳ್ಳಿ, ಶ್ರೀಮತಿ ನಾಗರತ್ನ ತಿಮ್ಮಪ್ಪಾಚಾರ್ಯ ಮೇಲಿನ ಕುರುವಳ್ಳಿ, ಮನೋಜ್ ಕುಮಾರ್ ಛತ್ರಕೇರಿ, BG ಶ್ರೀನಿವಾಸಾಚಾರ್ಯ ಹಿರೇಗದ್ದೆ, ಶ್ರೀ ಅರುಣ್ ಕುಮಾರ್ ಕಿತಿನ್ ಗದ್ದೆ. ಆದಷ್ಟು ಬೇಗ ಆಡಳಿತ ಮಂಡಳಿಯ ಸರ್ವ ಪದಾಧಿಕಾರಿಗಳು ಪೂಜ್ಯರಿಂದ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಇದೀಗ ಸರ್ವರನ್ನ ವಂದಿಸಬೇಕು ಅಂತೇಳಿ ಮನೋಜ್ರವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಆದಷ್ಟು ಬೇಗ ವೇದಿಕೆ ಮೇಲೆ ಬರಬೇಕು. ಇದೀಗ ಈ ಮಂತ್ರಾಕ್ಷತೆ ಸಮಿತಿಯವರಿಗೆ ಮಾತ್ರ ಇಲ್ಲಿ ನೀಡ್ತಾ ಇದ್ದಾರೆ. ಇದೀಗ ಮನೋಜ್ರವರು ಆದಷ್ಟು ಬೇಗ ವೇದಿಕೆ ಮೇಲೆ ಬಂದು ಇದೀಗ ಸರ್ವರನ್ನ ವಂದಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ಮನೋಜ್ರವರಲ್ಲಿ. ಓಂ ಶ್ರೀ ಗುರುಭ್ಯೋ ನಮಃ. ವಿಶ್ವಕರ್ಮ ಸಮಾಜೋದ್ಧರಕ ಸಂಘ ತೀರ್ಥಹಳ್ಳಿ ತಾಲೂಕು ನಿಮ್ಮೆಲ್ಲರ ಕನಸಾದ ಕಾಳಿಕಾಂಬ ದೇವಿಯ ಮಂದಿರ ನಾಗಪ್ರತಿಷ್ಠೆ ಹಾಗೂ ಈ ಒಂದು ಭವ್ಯವಾದ ವಿಶ್ವಕರ್ಮ ಸಭಾಭವನ ಇದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಮ್ಮ ದಿವ್ಯ ಸಾನ್ನಿಧ್ಯ ಮಾಡಿ ಉಪಸ್ಥಿತರಿದ್ದು ನಮ್ಮೊಂದಿಗೆ ಇಲ್ಲಿವರೆಗೆ ಇದ್ದು ನಮ್ಮೆಲ್ಲರಿಗೂ ಆಶೀರ್ವಚನ ನೀಡಿದಂತಹ ಪರಮಪೂಜ್ಯ ಜಗದ್ಗುರುಗಳಾದಂಥ ಅನಂತ ಶ್ರೀ ವಿಭೂಷಿತ ಶಿವಸುಜ್ಞಾನಮೂರ್ತಿ ಮಹಾಸ್ವಾಮಿಗಳು ಅರೆಮಾದನಹಳ್ಳಿ ಹಾಸನ ಜಿಲ್ಲೆ ಇವರಿಗೆ ನಮ್ಮ ಸಮಿತಿಯ ಪರವಾಗಿ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಪರಮಪೂರ್ಯ ಜಗದ್ಗುರುಗಳಾದ ಅನಂತ ಶ್ರೀ ವಿಭೂಷಿತ ಕಾಳಹಸ್ತೆಯಿಂದ ಸರಸ್ವತಿ ಮಹಾಸ್ವಾಮೀಜಿಗಳವರು ಪಡುಕುತ್ಯಾರು ಉಡುಪಿ ಇವರಿಗೂ ಕೂಡ ನಮ್ಮ ಸಮಾಜ ಬಾಂಧವರು ಹಾಗೂ ಸಮಿತಿಯ ಪರವಾಗಿ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಇವತ್ತು ನಮ್ಮೊಂದಿಗೆ ವಿಶೇಷವಾಗಿ ಇನ್ನಿರುವ ಯತಿವರ್ಯಾದಂತಹ ಶಿವಾನಂದ ಭಾರತೀ ತೀರ್ಥ ಸ್ವಾಮೀಜಿಗಳು ಇವರು ಕೂಡ ನಮ್ಮೊಂದಿಗೆ ಇದ್ದು ನಮಗೆಲ್ಲರಿಗೂ ಆಶೀರ್ವಚನವನ್ನು ನೀಡಿದ್ದಾರೆ. ಇವರಿಗೂ ಕೂಡ ನಮ್ಮ ಸಮಾಜದ ಹಾಗೂ ಸಂಘದ ಪರವಾಗಿ ಅನಂತಪೂರ್ವಕ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿದ್ದೇನೆ. ಒಟ್ಟಾರೆಯಾಗಿ ಹೇಳಿದರೆ 3 ಜನ ತ್ರಿಮೂರ್ತಿಗಳು ಇವತ್ತು ನಮ್ಮೊಂದಿಗೆ ಇದ್ದು ಆಶೀರ್ವಚನ ನೀಡಿದ್ದಾರೆ. ಮುಂದೆ ಗುರಿ ಹಾಗೂ ಹಿಂದೆ ಗುರು ಇದ್ದರೆ
ಎಂಥ ಕೆಲಸ ಕೂಡ ಸಾಧ್ಯವಾಗುತ್ತದೆ ಅನ್ನೋದಕ್ಕೆ ಇವತ್ತು ನಿದರ್ಶನವಾಗಿದೆ. ಯಾಕಂದರೆ ನಮ್ಮ ಗುರುಗಳ ಸಾನ್ನಿಧ್ಯದಲ್ಲಿ ನಮ್ಮ ಈ ಒಂದು ಭವ್ಯವಾದ ಸಭಾಮಂದಿರ ಹಾಗೂ ನಮ್ಮ ಎಲ್ಲ ಕಾರ್ಯಕ್ರಮದ ಅಂದರೆ ಇವತ್ತಿನ ಕಾರ್ಯಕ್ರಮಗಳೆಲ್ಲವೂ ಸರಾಗವಾಗಿ ನಡೆದುಕೊಂಡು ಬಂದಿದೆ. ಹಾಗಾಗಿ ಇವರಿಗೆ ನಾವು ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸಿದ್ದೇವೆ. ಹಾಗೆ ನಮ್ಮೊಂದಿಗೆ ಇವತ್ತು ಡಾಕ್ಟರ್ BK ಮೋನಪ್ಪ ಆಚಾರ್ಯ, ಜ್ಯೋತಿಷ್ಯರು ಮತ್ತು ಶಿಲ್ಪಶಾಸ್ತ್ರಜ್ಞರು, ಚಾಲ್ಸಾರ್ ಸುಳ್ಯ ತಾಲೂಕು, ಇವರು ಕೂಡ ಆಗಮಿಸಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಿದ್ದೇನೆ. ಹಾಗೆಯೇ ನಮ್ಮೊಂದಿಗೆ ಇವತ್ತು ಶ್ರೀ ಶ್ರೀಧರ ಆಚಾರ್ಯ, ವಡೇರ ಹೋಬಳಿ ಆಡಳಿತ ಮುಖ್ಯಸ್ಥರು, ಬಾರಕೂರು ಕಾಳಿಕಾಂಬ ದೇವಸ್ಥಾನ, ಇವರಿಗೂ ಕೂಡ ನಮ್ಮ ಸಂಘದ ಹಾಗೂ ಸಮಾಜದ ಪರವಾಗಿ ಅನಂತವಾದ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಹಾಗೆಯೇ ನಮ್ಮೊಂದಿಗೆ ಇವತ್ತು ಈ ಎಲ್ಲ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ಶ್ರೀ ಶ್ರೀಧರ ಆಚಾರ್ಯ ಶ್ರೀ B ಕೇಶವಾಚಾರ್ಯ ಮಧೂರು, ಇವರು ಕೂಡ ಆಗಮಿಸಿ ನಮ್ಮೊಂದಿಗೆ ಈ ಎಲ್ಲ ಕಾರ್ಯಕ್ರಮ ನೆರವೇರಿಸಿದರೆ ಅವರಿಗೂ ಕೂಡ ನಮ್ಮ ಸಂಘದ ಹಾಗೂ ಸಮಾಜದ ಪರವಾಗಿ ಅನಂತವಾದ ಪ್ರಣಾಮಗಳನ್ನು ಸಲ್ಲಿಸ್ತಿದ್ದೇನೆ. ಹಾಗೆಯೇ ನಮ್ಮೊಂದಿಗೆ ಇವತ್ತು ನಮ್ಮ ಸಮಾಜ ಅಧ್ಯಕ್ಷರಂತೆ ಇವತ್ತು ಈ ವೇದಿಕೆಯಲ್ಲಿ K ರತ್ನಾಕರ ಆಚಾರ್ಯ ಕಟ್ಟೆಹಕ್ಕಲು, ಅಧ್ಯಕ್ಷರು ಶ್ರೀ ವಿಶ್ವಕರ್ಮ ಸಮಾಜಕ ಸಂಘ, ಇವರು ಉಪಸ್ಥಿತರಿದ್ದು ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಹಾಗೆಯೇ ನಮ್ಮ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಹಕರಿಸಿದ ಬ್ರಹ್ಮಶ್ರೀ ವೇದಾಧ್ಯಾಯಿ ಮೇಲಪ್ರಿ ವಿಶ್ವನಾಥ ಶರ್ಮಾ ಬೇಲೂರು, ಇವರು ಕೂಡ ಇದ್ದರು. ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಬ್ರಹ್ಮಶ್ರೀ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಪುರಂದರ ಪುರೋಹಿತರು ಮುನಿಯಾಲು, ಪ್ರಧಾನ ಸಂಚಾಲಕರು ವಿಶ್ವ ವೈದಿಕ ಸಭಾ ಅವಿಭಜಿತ ಜಾನಪದ ಶಾಖಾ ಶ್ರೀ ಅಲಂಕಾರು ಮೂಡುಬಿದ್ರೆ, ಇವರು ಕೂಡ ಇದ್ದು ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಹಕರಿಸಿದರೆ ಇವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಹಾಗೆ ಮುಖ್ಯವಾಗಿ ನಮ್ಮ ಈ ಒಂದು ಸಮಾಜಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಿ ಇಂದು ನಮ್ಮಿಂದ ಗೌರವಾರ್ಪಣೆ ಪಡೆದಂಥ ಹಲವಾರು ಗಣ್ಯರು ಇಲ್ಲಿ ಉಪಸ್ಥಿತಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಸಮಾಜದ ಪರವಾಗಿ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಹಾಗೆಯೇ ನಮ್ಮ ವಿಶ್ವಕರ್ಮ ಸಭಾಭವನಕ್ಕೆ, ಕಾಳಿಕಾ ದೇವಿಯ ಮಂದಿರಕ್ಕೆ ಹಾಗೂ ನಾಗಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಧನ ಸಹಾಯ, ಹೊರೆ ಕಾಣಿಕೆ ಹಾಗೂ ಇನ್ನಿತರ ರೀತಿಯಲ್ಲಿ ಸಹಕರಿಸಿದ ಎಲ್ಲ ಸಮಾಜ ಬಾಂಧವರಿಗೆ, ಇತರ ಸಮಾಜ ಬಾಂಧವರಿಗೆ ನಮ್ಮ ಸಂಘದ ಪರವಾಗಿ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಹಾಗೆಯೇ ನಮ್ಮ ಇಂದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಶುಚಿರುಚಿಯಾಗಿ ಭೋಜನ ಪ್ರಸಾದವನ್ನು ಉಣಬಡಿಸಿದ ಆರಗ ಶ್ರೀನಿವಾಸ ಆಚಾರ್ಯ ಮತ್ತು ಅವರ ತಂಡದವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಹಾಗೆಯೇ ನಮ್ಮೊಂದಿಗೆ ಇವತ್ತು ಎಲ್ಲ ಭಜನಾ ತಂಡಗಳು ಆಗಮಿಸಿದ್ದಾರೆ. ಅವರು ಇನ್ನು ಕೆಲವೇ ಕ್ಷಣದಲ್ಲಿ ನಮಗೆ ದೇವರ ಭಜನೆಯನ್ನು ಮಾಡಿ ಭಕ್ತಿ ಸಾಗರದಲ್ಲಿ ತಿಳಿಸುತ್ತಿದ್ದಾರೆ. ಈ ಎಲ್ಲ ಭಜನಾ ತಂಡಕ್ಕೂ ಕೂಡ ನಮ್ಮ ಸಂಘದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮೊಂದಿಗೆ ಇವತ್ತು ಆಗಮಿಸಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಪ್ರಸರಿಸಿದ ತುಳುನಾಡು ವಾರ್ತೆ ಹಾಗೂ ಕುಂದ ನ್ಯೂಸ್ ಹಾಗೂ ಇತರೆ ಮೀಡಿಯಾ ಹಾಗೂ ಪತ್ರಕರ್ತರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಭಜನಾ ತಂಡದವರು ಬಂದಿದ್ದಾರೆ. ಈಗ ವರಸಿದ್ಧಿ ವಿನಾಯಕ ಭಜನಾ ಮಂಡಳಿಯವರು ಆದಷ್ಟು ಬೇಗ ವೇದಿಕೆ ಹತ್ರ ಬರಬೇಕು. ಇದೀಗ ಭಜನಾ ಕಾರ್ಯಕ್ರಮ ವೇದಿಕೆಯಲ್ಲಿ ಪ್ರಾರಂಭ ಆಗುತ್ತೆ. ಹಾಗೆಯೇ ಇನ್ನು ಆಗಮಿಸಿರುವಂಥ ಭಜನಾ ತಂಡದವರು ಸ್ವಲ್ಪ ವೇದಿಕೆಯ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಆಂಜನೇಯ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ವಾಸುದೇವ ಭಟ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಸಮಾಜೋದ್ಧಾರಕ ಸಂಘದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಗುಡ್ಡೆಕೊಪ್ಪದ ರಾಜಶ್ರೀ ವಿದೇಶ್ರೀ ಭಜನಾ ಮಂಡಳಿಯವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಕಾಳಿಕಾಂಬ ಭಜನಾ ಮಂಡಳಿಯವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇದೀಗ ವೇದಿಕೆಯಲ್ಲಿ ಭಜನಾ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾರೆ. ಭಜನಾ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿದ್ದು, ಮೊದಲನೇದಾಗಿ ವರಸಿದ್ಧಿ ವಿನಾಯಕ ಭಜನಾ ಮಂಡಳಿ ಚಿಟ್ಟೆಬೈಲು.
ಮುಂದಿನ ತಯಾರಿ ರಾಜಶ್ರೀ ವಿದ್ಯಶ್ರೀ ಭಜನಾ ಮಂಡಳಿ ಗುಡ್ಡೆಕೊಪ್ಪ. ನಮ್ಮ ಸಂಕದ ಹೊಳೆ ಭಜನಾ ತಂಡದವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. हल 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 ಹಲೋ ಹಲೋ ವರಸಿ ಸಿದ್ಧಿವಿನಾಯಕ ಭಜನಾ ಮಂಡಳಿ ಮೊದಲ ಅರಳಾಪುರ ತಂಡದ ಎಲ್ಲ ಕಲಾವಿದರಿಗೂ ಸ್ವಾಗತವನ್ನು ಕೋರ್ತಾ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ
ವಾಸುದೇವ್ ಭಟ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸಮಾಜೋದ್ಧಾರಕ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಿದ್ದೆ. ಹಾಗೆ ಕಿರಿಣಕೆರೆ ಶಿವ ಆಚಾರ್ಯರವರು ತಬಲಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇದರ ನಂತರ ರಾಜೇಶ್ವರಿ ವಿದ್ಯೇಶ್ವರಿ ಸಂಘದ ಸದಸ್ಯರು ಭಜನಾ ಮಂಡಳಿಯವರು ಗುಡ್ಡೆಕೊಪ್ಪದವರು ಮುಂದ್ಗಡೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ.
Thank you.
ಕಾರ್ಯಕ್ರಮದಲ್ಲಿ ಮುಂದಿನ ತಯಾರಿ ರಾಜಶ್ರೀ ವಿದ್ಯಶ್ರೀ ಭಜನಾ ಮಂಡಳಿ ಗುಡ್ಡೆಕೊಪ್ಪ ಇವರಿಂದ. ವರಸಿದ್ಧಿವಿನಾಯಕ ಭಜನಾ ತಂಡದವರು ಇಲ್ಲಿ ಆಗಮಿಸಿ ನಮ್ಮ ಸಾನ್ನಿಧ್ಯದಲ್ಲಿ ಭಜನಾ ಸೇವೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ದಯವಿಟ್ಟು ಅವರು ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಿ ಕೂತ್ಕೊಳ್ಳಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಹಾಂ, ಒಂದು ಹಣ್ಣು ಶ್ರೀ ಕಾಳಿಕಾಂಬ ದೇವಿಯ ಅದೇ ರೀತಿ ಶ್ರೀ ನಾಗದೇವರ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಇರಲಿ ಅಂತ ಹಾರೈಸುತ್ತಾ ವರಸಿದ್ಧಿ ವಿನಾಯಕ ಭಜನಾ ಮಂಡಳಿ ಚಿಟ್ಟಬೈಲು ಕಿತ್ತನಗದ್ದೆ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ತಯಾರಿ ರಾಜಶ್ರೀ ವಿದ್ಯಶ್ರೀ ಭಜನಾ ಮಂಡಳಿ ಗುಡ್ಡೆಕೊಪ್ಪ. ತಬಲ ಶಿವ ಅವರು ಬರಬೇಕು.
ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಭಜನೆಯ ನೆರವೇರಿಸಿಕೊಟ್ಟಿರ್ತಕ್ಕಂಥ ನಮ್ಮ ಕೀಬೋರ್ಡ್ನ ವಾಸುದೇವ ಭಟ್ರವರು, ಹಾಗೆ ನಮ್ಮ ಕಿರಣಕೆರೆ ಶಿವ ಅವರು, ಇವ್ರ ಹೆಸರಿಂದ ಸಾಗರ್ ಅವರು, ಧನ್ಯವಾದಗಳು. ಹಾಗೆ ತಂಡದ ಎಲ್ಲ ಸದಸ್ಯರು. ಇದೀಗ ರಾಜೇಶ್ವರಿ ವಿದ್ಯೇಶ್ವರಿ ಭಜನಾ ಮಂಡಳಿ ಗುಡ್ಡೆಕೊಪ್ಪ. ಮುಂದಿನ ತಯಾರಿ ನವಶಕ್ತಿ ಮಹಿಳಾ ಭಜನಾ ಮಂಡಳಿ ಸಂಕದಹೊಳೆ. ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ. ಆದಿಯೋಳು ನಿನ್ನ ಪದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ. ಆದಿಯೋಳು ನಿನ್ನ ಪದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ. ವಂದಿತೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ. ವಂದಿಪೆ ನಿನಗೆ
ಜಗದಂಬ ಮುಕ್ತಿದಾಯಿನಿ ಅಂಬಾ ಜಗದಂಬ ಮುಕ್ತಿದಾಯಿನಿ ಆದ್ಯಂತರಹಿತೆ ಭಕ್ತಿದಾಯಿನಿ ಆದ್ಯಂತರಹಿತೆ ಭಕ್ತಿದಾಯಿನಿ ಅಂಬಾ ಜಗದಂಬ ಮುಕ್ತಿದಾಯಿನಿ ಅಂಬಾ ಜಗದಂಬ ಮುಕ್ತಿದಾಯಿನಿ ಆದ್ಯಂತರಹಿತೆ ಭಕ್ತಿದಾಯಿನಿ ಆದ್ಯಂತರಹಿತೆ ಭಕ್ತಿದಾಯಿನಿ ಐಶ್ವರ್ಯ ಫಲದಾತೆ ಪರಮೇಶ್ವರಿ ಐಶ್ವರ್ಯ ಫಲದಾತೆ ಪರಮೇಶ್ವರಿ ರಾಜರಾಜೇಶ್ವರಿ ಶಿವಶಂಕರಿ ರಾಜರಾಜೇಶ್ವರಿ ಶಿವಶಂಕರಿ ಅಂಬಾ ಜಗದಂಬ ಮುಕ್ತಿದಾಯಿನಿ ಅಂಬಾ ಜಗದಂಬ ಮುಕ್ತಿದಾಯಿನಿ ಆದ್ಯಂತರಹಿತೆ ಭಕ್ತಿದಾಯಿನಿ ಆದ್ಯಂತರಹಿತೆ ಭಕ್ತಿದಾಯಿನಿ ಶುಭದಾತೆ ವರದಾತೆ ಜಗನ್ಮಾತೆ ಈಶ್ವರಿ ಶುಭದಾತೆ ವರದಾತೆ ಜಗನ್ಮಾತೆ ಈಶ್ವರಿ ಸರ್ವಲೋಕ ವಂದಿತೆ ಮಾಹೇಶ್ವರಿ ಸರ್ವಲೋಕ ವಂದಿತೆ ಮಾಹೇಶ್ವರಿ ಅಂಬಾ ಜಗದಂಬ ಮುಕ್ತಿದಾಯಿನಿ ಅಂಬಾ ಜಗದಂಬ ಮುಕ್ತಿದಾಯಿನಿ ಆದ್ಯಂತರಹಿತೆ ಭಕ್ತಿದಾಯಿನಿ ಆದ್ಯಂತರಹಿತೆ ಭಕ್ತಿದಾಯಿನಿ ಗುರುಮೂರ್ತಿ ರೂಪಿಣಿ ಜ್ಞಾನೇಶ್ವರಿ ಗುರುಮೂರ್ತಿ ರೂಪಿಣಿ ಜ್ಞಾನೇಶ್ವರಿ ಅನ್ನಪೂರ್ಣೇಶ್ವರಿ ಕರುಣಾಕರಿ ಅನ್ನಪೂರ್ಣೇಶ್ವರಿ ಕರುಣಾಕರಿ ಅಂಬಾ ಜಗದಂಬ ಮುಕ್ತಿದಾಯಿನಿ ಅಂಬಾ ಜಗದಂಬ ಮುಕ್ತಿದಾಯಿನಿ ಆದ್ಯಂತರಹಿತೆ ಭಕ್ತಿದಾಯಿನಿ ಆದ್ಯಂತರಹಿತೆ ಭಕ್ತಿದಾಯಿನಿ ಗುಣದಾತೆ ಜಯದಾತೆ ಶ್ರೀಮಾತೆ ಶಂಕರಿ ಗುಣದಾತೆ ಜಯದಾತೆ ಶ್ರೀಮಾತೆ ಶಂಕರಿ ಅಖಿಲ ಲೋಕ ರಕ್ಷಕಿ ತ್ರಿಪುರೇಶ್ವರಿ ಅಖಿಲ ಲೋಕ ರಕ್ಷಕಿ ತ್ರಿಪುರೇಶ್ವರಿ ಅಂಬಾ ಜಗದಂಬ ಮುಕ್ತಿದಾಯಿನಿ ಅಂಬಾ ಜಗದಂಬ ಮುಕ್ತಿದಾಯಿನಿ ಆದ್ಯಂತರಹಿತೆ ಭಕ್ತಿದಾಯಿನಿ ಆದ್ಯಂತರಹಿತೆ ಭಕ್ತಿದಾಯಿನಿ ಅಂಬಾ ಜಗದಂಬ ಮುಕ್ತಿದಾಯಿನಿ ಅಂಬಾ ಜಗದಂಬ ಮುಕ್ತಿದಾಯಿನಿ ಆದ್ಯಂತರಹಿತೆ ಭಕ್ತಿದಾಯಿನಿ ಆದ್ಯಂತರಹಿತೆ ಭಕ್ತಿದಾಯಿನಿ ಆದ್ಯಂತರಹಿತೆ ಭಕ್ತಿದಾಯಿನಿ
ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಬಂದಳ್ ನೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದ
ಮುಂದಿನ ತಯಾರಿ ನವಶಕ್ತಿ. ಮುಂದಿನ ತಯಾರಿ ನವಶಕ್ತಿ ಮಹಿಳಾ ಮಂಡಳಿ ಸಂಕದವಳೆ. ಸ್ಥಳ ಸಾನ್ನಿಧ್ಯ ದೇವರುಗಳ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಹೇಳುತ್ತಾ ರಾಜೇಶ್ವರಿ ವಿದ್ಯಾಶ್ರೀ ಭಜನಾ ಮಂಡಳಿ ಗುಡ್ಡೆಕೊಪ್ಪ ಇವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಶ್ರೀ ಕೆ ರತ್ನಾಕರಾಚಾರ್ಯ ಕಟ್ಟೆಹಕ್ಲು ಅಧ್ಯಕ್ಷರು, ಅದೇ ರೀತಿ NS ನಾಗಪ್ಪಾಚಾರ್ಯ ನಾಟ್ತಿ ಸೊಪ್ಪುಗೊಡ್ಡೆಯವರು, ಎನ್ ರಾಘವೇಂದ್ರಾಚಾರ್ಯ ಗುಡ್ಡೆಕೊಪ್ಪ, ಪಿ ಭಾಸ್ಕರಾಚಾರ್ಯ ಹೈಸ್ಕೂಲ್ ರಸ್ತೆ ತೀರ್ಥಹಳ್ಳಿ, ಅದೇ ರೀತಿ LG ಉಮಾಪತಿ ಅವರು, ಅದೇ ರೀತಿ ಮನೋಜ್ ಕುಮಾರ್ ಚದ್ರಕೇರಿ ಇವರೆಲ್ಲರೂ ಕೂಡ ಸೇರಿ ರಾಜಶ್ರೀ ವಿದ್ಯಾಶ್ರೀ ಭಜನಾ ಮಂಡಳಿಯ ಸದಸ್ಯರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಈ ದಿವ್ಯ ಸಾನ್ನಿಧ್ಯದಲ್ಲಿ ಮುಂದಿನ ಭಜನಾ ಕಾರ್ಯಕ್ರಮ ನೆರವೇರಿಸಿಕೊಡುವವರು ನವಶಕ್ತಿ ಮಹಿಳಾ ಭಜನಾ ಮಂಡಳಿ ಸಂಕದಹೊಳೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾನೆ. ಯಾರಿಗೆ ಬರ್ಲಿಲ್ಲ ಸ್ವರ್ಣಕ್ಕೆ ಯಾರಿಗೆಲ್ಲ ಕ್ಲಾಸ್ ಮಾಡಿ ಕ್ಲಾಸ್ ನೀವು ಹಿಂದೋಗಿ ಸ್ವಲ್ಪ ಹಿಂದೋಗಿ ಮನೋಜನ ನೀ ಬರೋ ಏಯ್ ಬಾರೋ ನೀ ಬಾರೋ ತೆಗಿತಾರೆ ಬಾರ ಸ್ವಲ್ಪ ಬಾರ ತೆಗಿತಾರೆ ಬಾರ ಸ್ವಲ್ಪ ಬಾರ ಬಾರ ಅವರು ಆಯ್ತಾ ಪ್ರಸಾದ ಕೊಟ್ಟು ಹೇಳು ಸರಿ ಇತ್ತು ಹೇಳು.